ಅಂಬುರುಹದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಜನ ವಾಣಿಯರ ಪಾದಾಂಬುಜಕ್ಕೆ ಪಡಬಡಿದ ವರ್ಣಿಪಿನಿ ಕಥಾಮೃತಮ ಸೌರಾಷ್ಟ್ರಕ್ಕೆ ಯಾರದ್ದು ಕೇಳಬಲ್ಲರೆ? ಚಿತ್ರವರ್ಮ ಎಂದು ಕೇಳಬಲ್ಲೆ. ಹಾಗೆಂದುಕೊಳ್ಳಬಹುದು. ಹೊರಡುವಂತಹ ಕಾರ್ಯ ಅನೇಕ ಇದೆ. ಪೃಥ್ವಿ ಬಗೆಗೆ ಚಿತ್ರವರ್ಮನು ಚಿತ್ರಹರನಂದದಿಗೆ ಸತ್ಯದಿಂದ ಸರ್ವಶಕ್ತ ಸ್ವರೂಪಳಾಗಿರುವಂತಹ ನಿನ್ನನ್ನು ಅನುದಿನವೂ ಸ್ಮರಿಸುತ್ತಿದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಕಷ್ಟಗಳೆಲ್ಲ ದೂರಗೊಳಿಸು ಎಂದು ಹೇಳುತ್ತಾ ಇದ್ದೇನೆ. ಆದರೆ ಭೂಲೋಕಕ್ಕೆ ಆವರಿಸಿರುವ ಕತ್ತಲೆಯನ್ನು ದೂರ ಮಾಡುವುದಕ್ಕೂ ಎಂಬತ್ತಿ ಸೂರ್ಯನು ಉದಯದಲ್ಲಿ ಕಿರಣವನ್ನು ಬೀರಿ ಸಂಚರಿ ಸಿದ್ಧನಾಗಿದ್ದಾನೆ. ಅಂಧಕಾರವನ್ನು ದೂರಗೊಳಿಸುವುದಕ್ಕಾಗಿ ಎದ್ದಿನಂತೆ ಎದ್ದೆ, ಮಂಗಳ ಸ್ನಾನವನ್ನು ಮಾಡಿದೆ, ಕುಲದೇವರನ್ನು ಪೂಜಿಸಿದೆ, ಬ್ರಾಹ್ಮಣರ ಪಾದಕ್ಕೆರಗಿದೆ, ಗುರುಗಳಿಗೆ ನಮಸ್ಕರಿಸಿದ ಅಕ್ಷರೇ ಸಕಲ ರಾಜ ಪೋಷಕಗಳನ್ನು ಧರಿಸಿಕೊಂಡು ಸಿಂಹಾಸನವನ್ನು ಏರಿದ್ದೇನೆ. ಈ ಸೌರಾಷ್ಟ್ರದ ರಾಜನಾಗಿ ಬೆರೆಯುತ್ತಾ ಸಂತೋಷದಲ್ಲಿದ್ದೇನೆ. ಈ ಸಿಂಹಾಸನವು ಹಿರಿಯರಿಂದಲೇ ಬಂದುದು. ಈ ಸಿಂಹಾಸನವು ಏರಿದವ ನಾನಾಗಿದ್ದೇನೆ. ಹಿರಿಯರು ಗಳಿಸಿದ ಕೀರ್ತಿಗೆ ಕೊರತೆಗಳು ಬಾರದಂತೆ ರಾಜ್ಯಭಾರ ಮಾಡಿಕೊಂಡು ಬರಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಪ್ರಜೆಗಳ ಸುಖವೇ ನನ್ನ ಸುಖ, ಪ್ರಜೆಗಳ ಕಷ್ಟವೇ ನನ್ನ ಕಷ್ಟವೆಂದು ಭಾವಿಸಿದವ ನಾನಾಗಿದ್ದೇನೆ. ಯಾರಿಗೂ ಯಾವ ಥರದ ಕಷ್ಟಗಳ ಬರಬಾರದು, ಪ್ರಜೆಗಳು ಸುಖವಾಗಿರಬೇಕು, ಸಂತೋಷದಲ್ಲಿ ಇರಬೇಕೆಂಬುದೇ ಇಚ್ಛೆ. ಪರಮೇಶ್ವರ ಅನುಗ್ರಹದಿಂದ ಯಾವಾಗಲೂ ಸಂತೋಷದ ಕುಣಿದಾಡುತ್ತಿದ್ದಾನೆ. ಯಾವ ಕಷ್ಟ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಸಂಪತ್ತೇನು ಕಡಿಮೆ,
ಬೇಕಾದಷ್ಟು ಸಂಪತ್ತು ತುಂಬಿ ತುಳುಕಾಡುತ್ತಾ ಇತ್ತು. ಲಕ್ಷ್ಮೀ ದೇವಿಯೇ ನನ್ನ ರಾಜ್ಯದಲ್ಲಿ ನೆಲೆಯಾಗಿದ್ದಾಳೆ ಎಂದು ಹೇಳಿದರೂ ಹೆಚ್ಚಲಾಗದು. ಮನಸ್ಸಿಗೆ ಬಹಳ ನೆಮ್ಮದಿ. ಆದರೆ ಒಂದು ವಿಷಯ, ಜನಪನದಿ ತೋಷದಲ್ಲಿ ಶ್ರೀಮಂತಿನಿ ನೋವ ಬೆಸರಿತು. ಕರೆದಿಂದ ಗ್ರಹ ಬಲವನು ಬಿಡುವನು. ಯೋಚಿಸುತ್ತಾ ಇದ್ದೇನೆ. ಮಾನವರಿಗೆ ಸುಖವೆಂಬುದು ಯಾವಾಗಲೂ ಇರುವುದಕ್ಕೆ ಸಾಧ್ಯ ಇಲ್ಲ. ಸಂಪತ್ತಿದ್ರೆ ಮಕ್ಕಳಿಲ್ಲ, ಮಕ್ಕಳಿದ್ರೆ ಸಂಪತ್ತಿಲ್ಲ, ಎಲ್ಲವೂ ಇದ್ದರೆ ಮನಸ್ಸಿಗೆ ನೆಮ್ಮದಿಲ್ಲ. ಇದು ಎಲ್ಲವರಿಗೆ ಆವರಿಸಿಕೊಂಡಿರುವಂಥ ವಿಷಯ. ಏನು ಮಾಡೋಣ, ಏನು ಮಾಡೋಣ, ಬೇಕಾದಷ್ಟು ಸಂಪತ್ತುಂಟು, ಜನಬಲ ಉಂಟು, ಏನು ನನ್ನ ಮನಸ್ಸಿಗೆ ನೆಮ್ಮದಿ ಒಂದು ಕ್ಷಣವೂ ಇರಲಿಲ್ಲ. ಮದುವೆ ಆಗಿ ಎಷ್ಟೋ ಕಾಲಗಳು ಕಳೆದು ಹೋಯಿತು. ಒಬ್ಬ ಮಗುವಿನ ಮುಖವನ್ನು ನೋಡುವಂಥ ಭಾಗ್ಯ ಇಲ್ಲದೆ ಹೋಯ್ತಲ್ಲ ಎಂದು ಬೇಸರ ಪಡುತ್ತಿದ್ದೆ. ಏನು ಮಾಡೋದು, ನನ್ನ ಪೂರ್ವಜನ್ಮದ ಕರ್ಮದ ಫಲವೋ ಏನು ಕೇಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಈ ಬಗ್ಗೆ ಎಲ್ಲ ದೇವರನ್ನು ಪೂಜಿಸ್ತಾ ಅನುದಿನವೂ ನಾನು ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಯಾವುದು ಬೇಕಾಗಿಲ್ಲ, ನಮ್ಮ ಕುಲ ನನ್ನಿಂದಲೇ ಅಳಿದು ಹೋಗ್ತದಲ್ಲ ಎಂದು ಬೇಸರ ಪಡುತ್ತಾ ಇದ್ದೆ. ಏನು ಮಾಡೋ, ದೈವಾನುಗ್ರಹೋ ಎಂಬತ್ತೆ ಒಬ್ಬಳು ಮಗು ಹುಟ್ಟಿಕೊಂಡಳು. ಬಹಳ ಚಂದದ ಮಗು, ಮನಸ್ಸಿಗೆ ಬಹಳ ಸಂತೋಷವನ್ನು. ಅಷ್ಟು ಮಾತ್ರ ಮುಖವನ್ನು ಕಂಡಾಕ್ಷ ಮನಸ್ಸಿಗೆ ಸಂತೋಷ ಉಕ್ಕೇರಿ ಬರುತ್ತಿತ್ತು. ಎಷ್ಟೋ ಕಾಲದಿಂದ ಆವರಿಸಿರುವಂಥ ಬೇಸರು ಇಂದು ತಾನಾಗಿ ಹೋಯ್ತಲ್ಲ. ಈ ಬಗ್ಗೆ ಯೋಚಿಸ್ತಾ ಇದ್ದೆ. ಆದರೆ ಮಗಳ ಬಗ್ಗೆ ಗೃಹಬಲದ ವಿಚಾರವನ್ನು ಯೋಚಿಸಿ ಕೇಳಿ ತಿಳಿದುಕೊಂಡೆ. ಎಲ್ಲವೂ ಸರಿಯಾಗಿದೆ. ಸಂಪತ್ತು ಭರಿತಳಾಗಿದ್ದಾಳೆ, ರೂಪವತಿ ಆಗುತ್ತಾಳೆ, ಸಕಲ ವಿದ್ಯಾವತಿ ಆಗುತ್ತಾಳೆ ಎಂದು ಹೇಳಿದರು. ಆದರೆ ಒಂದು ವಿಷಯ ಏನು ಕೇಳಿದಾಗ ಹೇಳಿದ ಮಾತೇನು, 14ನೇ ವರ್ಷದಲ್ಲಿ ಅವಳು ವಿಧವೇ ಆಗುತ್ತಾಳೆ. ಬೇಕಾ? ಇದನ್ನು ಕೇಳಿದರಿಗೆ ಸಂತೋಷ ಬೇಕು, ದುಃಖವೇ ಆವರಿಸಿಬಿಟ್ಟು ಅವರಲ್ಲೇ ಕೇಳಿಕೊಂಡೆ. ಸ್ವಾಮಿ, ಇದಕ್ಕೆ ಪರಿಹಾರ ಇದು, ಏನಾದರೂ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಅದಕ್ಕೆ ಹೇಳಿದ ಮಾತು, ಶಿವಾರಾಧನೆಯನ್ನು ಮಾಡಿಕೊಂಡು ಬರಬೇಕು. ಆ ಶಿವಾರಾಧನೆಯನ್ನು ಮಾಡಿಕೊಂಡು ಬಂದರೆ ಅವಳಿಗೆ ಸುಖವಾಗುವುದಕ್ಕೆ ಸಾಧ್ಯ. ಎಲ್ಲ ಮತ್ತೆ ದೈವಾನುಗ್ರಹ, ನಮ್ಮ ಇಚ್ಛತೆ ಯಾವುದೂ ನಡೆಯುವುದಿಲ್ಲ ಅಂತ. ಅದರಂತೆ ಶಿವರಾಧನೆ ಮಾಡಿಕೊಂಡು ಬರುತ್ತಿದ್ದಾಳೆ. ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದ್ದಾಳೆ. ಶುಕ್ಲ ಪಕ್ಷದ ಚಂದ್ರನಂತೆ ಶೋಭಿಸ್ತಾ ಇದ್ದಾಳೆ. ಬಾಲ್ಯ ಕಳೆದಿದೆ, ವಿದ್ಯಾವಂತಳಾಗಿದ್ದಾಳೆ, ಯೌವನವತಿಯಾಗಿದೆ. ಸೌಂದರ್ಯದ ರಾಶಿಯೇ ಇವಳು. ಹೌದಲ್ಲ, ಏನು ಮಾಡೋಣ, ಯೌವನವತಿಯಾದ ಮಗಳನ್ನು ಮದುವೆ ಮಾಡಿಕೊಡಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ. ಈ ಬಗ್ಗೆ ಯೋಚಿಸಿದೆ. ನಮ್ಮ ಕುಲಕ್ಕೆ, ನಮ್ಮ ಕೀರ್ತಿಗೆ ಒಪ್ಪುವಂತ ಒಬ್ಬ ಹುಡುಗ ಬೇಕಲ್ಲ. ಈ ಬಗ್ಗೆ ಬಹಳ ಯೋಚಿಸಿದ್ರೆ ಮಂತ್ರಿಗಳೆಲ್ಲ ಇದು ನಿದ್ದೆ ಮಾಡಿದ್ದೀವಿ. ನಿಷಧ ಪುರದರಸ ನಳಭೂಪತಿ ಮಗನಂತೆ ಅವರಿಗೆ ಮದುವೆ ಮಾಡಿಕೊಟ್ಟರೆ ಆದೀತು ಎಂದು ಹೇಳಿದ ಮಾತು. ಅವರಿಂದಲೇ ಬಂದಂಥ ಮಾತು ತಿರಸ್ಕರಿಸಿದ ಸಾಧ್ಯವೇ? ಎಲ್ಲ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು. ಆದರೆ ದೈವಾನುಗ್ರಹವೇ ಬೇರೆ ಇರುತ್ತದೆ. ಅದನ್ನು ಯಾರಿಗಿಂದಲೂ ಬೀರುವುದಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ನಿಷಧಪುರಕ್ಕೆ ಬಂದು ದೂತರಿಂದ ಓಲೆಯನ್ನು ಬರೆದು ಕಳಿಸಿದ್ದೇನೆ. ನೋಡೋಣ, ಸಂಭ್ರಮದಲ್ಲಿ ಇದ್ದುಕೊಳ್ಳೋಣ.
ಕಂಠೀರ ಅಲ್ಲಿರಯ್ಯ ಇರುವಂತಹ ಸ್ಥಳ ನಿಷಾದಪುರಕ್ಕೆ ಯಾರೆಂಬ ಹಾಗೆ ಕೇಳಿದ್ದೀನಿ. ಇಂದ್ರಸೇನ ಎಂದು ಕೇಳಿ ಹಾಗೆ ಅಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕ ವಿಧ ಅನೇಕ ನಿಷದಪುರಾಧಿಪಾಯ ಸಜೀವಂ ಜನಪ ಅಸಮ ಪರಾಕ್ರಮನೋ ಪರಾಕ್ರಮನೋ ಕುಶಲದೊಳ್ ಆದಿನ ಇಂದ್ರದೇನನು ದಾನ ಮೆರೆಯುತ್ತ ರವಿ ತೇಜವಿ ಮೆರೆಯುತ್ತ ರವಿ ತೇಜವಿ ಜಯ ನಮೋ ಜಗದ್ರಕ್ಷಕ. ಕಾಪಾಡು ತಂದೆಯೇ ಕಾಪಾಡು. ಇವಾಗ ಎಲ್ಲವರು ಹೇಳುವುದು ಹಾಗೆ ನಿಷದದಲ್ಲಿ ಇಂದ್ರಸೇನ ರವಿತೇಜದಿಂದಲೇ ಮೆರೆಯುತ್ತಾ ಇದ್ದಾನೆ ಎಂಬ ಹಾಗೆ. ಆರ್ಯಾವರ್ತದಲ್ಲಿ ಪ್ರಖ್ಯಾತವಾದದ್ದು ಎರಡು ವಂಶಗಳು, ಸೂರ್ಯವಂಶ ಮತ್ತು ಚಂದ್ರವಂಶ ಎಂಬ ಹಾಗೆ. ಯಾರೇ ಆಗಲಿ ಉತ್ತಮವಾದಂತಹ ಕುಲದಲ್ಲಿ ಜನಿಸಬೇಕು ಅಂತಾದ್ರೆ ಪೂರ್ವ ಜನ್ಮದ ಸುಕೃತ ಫಲ ಬೇಕಂತೆ. ನನ್ನ ಪಾಲಿನಲ್ಲಿ ನೋಡುವುದಿದ್ರೆ ಭಾಗ್ಯವಂತನೇ ಸರಿ. ಯಾಕೆ? ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಸಂಜನಿಸಿದವ ನಾನು. ಈ ಪ್ರಪಂಚದ ಬೆಳಕನ್ನು ಕಂಡಂತಹ ನನಗೆ ಇಂದ್ರಸೇನ ಎಂಬ ಹಾಗೆ ನಾಮಕರಣವನ್ನು ಮಾಡಿದವರು ನನ್ನ ತಂದೆಯಾದಂತಹ ನಳಚಕ್ರವರ್ತಿ. ಅವರ ಯೋಗ್ಯತೆಯನ್ನು ಸಾಮಾನ್ಯವಾದದ್ದೇ ಹೇಳಿ. ಚಂದ್ರವಂಶದಲ್ಲಿ ಅದೆಷ್ಟೋ ರಾಜಾದಿರಾಜರು ಮೆರೆದವರಿದ್ದಾರೆ, ತಮ್ಮ ಪರಾಕ್ರಮವನ್ನು ತೋರ್ಪಡಿಸಿದವರಿದ್ದಾರೆ, ಪ್ರಪಂಚ ಮುಖದಲ್ಲಿ ಪ್ರಖ್ಯಾತರಾದವರಿದ್ದಾರೆ. ಅದೇ ರೀತಿಯಲ್ಲಿ ನನ್ನ ತಂದೆಯಾದಂತಹ ನಳಚಕ್ರವರ್ತಿಯೂ ಕೂಡ ಪ್ರಪಂಚ ಮುಖದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದವರು. ಅವರ ಆಶೀರ್ವಾದದ ಬಲದ ಮೂಲಕವಾಗಿಯೇ ವರ್ತಮಾನ ಕಾಲದಲ್ಲಿ ಈ ನಿಷಧವನ್ನು ಆಳುತ್ತಾ ಬರುತ್ತಾ ಇದ್ದೇನೆ. ಹಿರಿಯರು ಹಾಕಿಕೊಟ್ಟ ಮಾರ್ಗ ಉಂಟಲ್ಲ, ಅದನ್ನು ಅನುಸರಿಸಿಕೊಂಡು ಹೋಗುವುದಕ್ಕೆ ಬಹಳಷ್ಟು ಪರಿಶ್ರಮ ಬೇಕಾಗುತ್ತದೆ. ಹಿಂದಿನವರು ಬಹಳಷ್ಟು ಹೆಸರು ಮಾಡಿದರೆ ಅವರ ಮಕ್ಕಳು ಅದನ್ನು ಉಳಿಸಿಕೊಂಡು ಹೋಗಬೇಕೇ ಹೊರತು ಅದನ್ನು ಹಾಳು ಮಾಡುವಂತಹ ಪ್ರಯತ್ನ ಯಾವ ಕಾಲಕ್ಕೂ ನಾವು ಮಾಡಕೂಡದು. ಅಂತಹ ಜಾಗೃತವಾದಂತಹ ಪ್ರಜ್ಞೆಯನ್ನೇ ಅಂತರಂಗದಲ್ಲಿಟ್ಟುಕೊಂಡು ಇದುವರೆಗೂ ಪ್ರಜಾ ಸೇವಕನಾಗಿ ಪ್ರಜಾರಂಜಕನಾಗಿ ಆಳ್ವಿಕೆಯನ್ನು ನಡೆಸುತ್ತಾ ಬರುತ್ತಾ ಇದ್ದೇನೆ. ಚತುರ್ವರ್ಣದವರು ಕೂಡ ಅವರವರ ಕರ್ತವ್ಯವನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ನಿರ್ವಹಿಸುತ್ತಾ ಇರುವುದರಿಂದಲೇ ನಮ್ಮದಾದಂತಹ ನಿಷಧದಲ್ಲಿ ಯಾವುದೇ ಕಾರಣಕ್ಕೂ ಕ್ಲೇಶ ಎನ್ನುವಂಥದ್ದು ಇದುವರೆಗೂ ಒದಗಿ ಬಂದದ್ದಿಲ್ಲ. ಆದ್ದರಿಂದಲೇ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಪ್ರಜಾವರ್ಗದವರು ಹಾಗೆ ಅವರಿಗೆ ಯಾವ ಕಾಲಕ್ಕೆ ಏನು ಅವಶ್ಯಕತೆ ಉಂಟು ಅದನ್ನೆಲ್ಲವನ್ನು ಪೂರೈಸಿಕೊಡುತ್ತಾ ಅವರ ಪಾಲಿಗೆ ದೇವರಂತೆ ಕಂಗೊಳಿಸಿದವ ನಾನಾದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತಾ ಎಂಬ ಹಾಗೆ ನನ್ನನ್ನು ಹಾಡಿ ಹೊಗಳುತ್ತಾ ಇದ್ದಾರೆ. ಏನೇ ಆಗಲಿ ಇಂದಿನ ಸಭೆಯನ್ನು ಮುಗಿಸಿದವನು ನಾನು. ಸಭಾ ಪ್ರವೇಶ ಮಾಡಿ ಎಲ್ಲ ವಿಚಾರಗಳನ್ನು ಚರ್ಚಿಸಿ ನಮ್ಮ ಮಂತ್ರಿಗಳೊಡನೆ ಎಲ್ಲ ಸಮಸ್ಯೆ ಏನಿದ್ದರೂ ಕೂಡ ಅವರೊಡನೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ನೀಡಿ ಇಂದಿನ ಸಭೆಯನ್ನು ಚಂದದಲ್ಲಿ ಮುಕ್ತಾಯಗೊಳಿಸಿ ಇನ್ನೇನು ವಿಶ್ರಾಂತಿಗೆ ತೆರಳೋಣ ಎಂಬ ಹಾಗೆ ಯೋಚನೆ ಮಾಡುವಾಗ ಯಾರೋ ಅರಸನನ್ನು ಕಾಣುವುದಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದಾರೆ ಎಂಬ ವರ್ತಮಾನ ಬಂತು. ಯಾರದು ನೋಡುವ. ಇದು ನೇರ ಹೋಗುದೇ? ಸ್ವಲ್ಪ ಅವಸರದಲ್ಲಿದ್ದೇನೆ. ಅವಸರವ? ಏನು ಅವಸರ?
ಅವಸರ? ಮತ್ತೆ ಮಾತಾಡು ಆಯ್ತಾ? ನಿಲ್ಲು. ಈಗ ನೀನು ನಮ್ಮ ಊರಿನವ ಅಲ್ಲ ಅಂತ ನಿನ್ನ ಮುಖ ನೋಡುವಾಗ್ಲೇ ಗೊತ್ತಾಗುತ್ತದೆ. ಅವಸರದ ನಾನು ಪರದೇಶಿ. ಪರದೇಶಿ ಹಾ. ಅರ್ಥ ಆಯ್ತು. ಆದ್ರೆ ಅವಸರದಲ್ಲಿ ಮುಂದೆ ಹೋಗ್ತಾ ಇದ್ದೀಯಲ್ಲ, ಹೌದು. ಅಂತ ಅವಸರದ ಕೆಲಸ ಎಂತದ್ದು ಅಂತ ಅರ್ಥ ಆಗ್ಲಿಲ್ಲ ನನಗೆ. ನಾನು ನಿಷೇಧಕ್ಕೆ ಹೋಗ್ಲಿಕ್ಕೆ ಉಂಟು. ನಿಷೇಧಕ್ಕೆ? ಹೌದು. ಮತ್ತೆ ಇದು ಯಾವ ಊರು? ಇದು ನಿಷೇಧವೇ ಪುಣ್ಯಾತ್ಮ. ಇದು ನಿಷೇಧವ? ಹಾ, ಗೊತ್ತೇ ಆಗ್ಲಿಲ್ಲ. ಅದು ಹಾಗೆ. ಬೇರೆ ಊರಿನವರಿಗೆ ನಮ್ಮ ಊರಿನ ಪರಿಚಯ ಇರುವುದಿಲ್ಲ, ಹಾ. ಅದು ಅರ್ಥ ಆಗ್ತದೆ ನನಗೆ. ಹಾ. ಆದ್ರೆ ಇದು ಪುರ ನಿಷೇಧವೇ? ನಿಷೇಧವೇ? ಹೌದು. ನಾನು ಇಂದ್ರವರ್ಮನನ್ನು ನೋಡ್ಲಿಕ್ಕೆ ಉಂಟು, ಬರ್ತೇನೆ. ಏಯ್! ಮುಂದೆ ಬಾ. ಇಂದ್ರಸೇನ? ಈಗ ಅವಸರದ ಕಾರ್ಯ ನಿನ್ನದ್ದಾದ? ಹೌದು. ಇಲ್ಲಿ ಒಡೆಯನಾದಂತಹ ಇಂದ್ರಸೇನ ಹೌದು. ಅವರನ್ನು ಮೊದಲು ನೋಡಿದ್ಯಾ ನೀನು? ಇಲ್ಲ. ಎಲ್ಲಿಗೆ? ಈ ಪುರಕ್ಕೆ ನೀನು ಹೊಸಬ ಅಂತ ಆದ್ಮೇಲೆ ನನ್ನನ್ನು ನೋಡುವುದಾದ್ರೂ ಹೇಗೆ? ಹೌದು. ಸರಿ, ಒಮ್ಮೆ ಕೆಳಗಿನಿಂದ ಮೇಲೆವರೆಗೆ ನೋಡು. ಹಾ. ಇಲ್ಲಿಯ ಅಧಿಕಾರಿ ಇಂದ್ರಸೇನ ನಾನೇ. ಸತ್ತು ಹೋಗ್ಲಿಕ್ಕೆ. ಬಂದೆ. ಅಧಿಕ ಪ್ರಸಂಗಿ. ಹಾ. ಯಾರಿಗೆ ಹೇಳುದು ನೀನು? ನಿಮಗೆ ಹೇಳಿದ್ದಲ್ಲ, ಮತ್ತೆಂತದ್ದು? ನನ್ನ ಬುದ್ಧಿಗೆ. ನಿನ್ನ ಬುದ್ಧಿಗೆ ನನ್ನ ಹೇಳಿಕೊಂಡದ್ದು? ಎದುರೇ ನೀವು ಇದ್ದರೂ ನನಗೆ ಗೊತ್ತಾಗ್ಲಿಲ್ಲಲ್ಲ. ಹೊಸಬ ಅಲ್ವಾ? ಹೌದು. ಪರಿಚಯ ಇಲ್ಲದೆ ಇರುವುದರಿಂದ ಈ ರೀತಿ ಆಗಿದೆ. ಹೌದು. ಆಗ್ಲಿ ಅಪ್ಪ, ಹಾ. ತೊಂದ್ರೆ ಇಲ್ಲ. ಹಾ. ಈಗ ನೀನು ಎಲ್ಲಿಂದ ಬಂದವ? ಯಾವುದಕ್ಕಾಗಿ ಬಂದವ? ನಾನು ಸೌರಾಷ್ಟ್ರದಿಂದ ಬಂದವನು. ಸೌರಾಷ್ಟ್ರದಿಂದ? ಹೌದು. ನಮ್ಮ ಸಾಮಂತ ರಾಜ್ಯ ಅದು. ಹೌದು. ಹಾ. ಚಿತ್ರವರ್ಮರಾಯರು ಕಳಿಸಿಕೊಟ್ಟದ್ದು. ಚಿತ್ರವರ್ಮ ಮಹಾರಾಜ ಇಲ್ಲಿಯವರೆಗೆ ಕಳುಹಿಸಿ ಕೊಟ್ಟದ್ದು. ಹೌದು. ಕಾರಣ? ಕಾರಣ ಉಂಟು ರಾಯರೇ, ಆಲಿಸಬೇಕು. ಏನು? ರಾಯರೇ, ಹಾ. ಅಲ್ಲಿ ಹಾ. ವಿಶೇಷ ಇದೆ. ವಿಶೇಷವ? ಹೌದು. ಈಗ ವಿಶೇಷ ಕಾರ್ಯಕ್ರಮ ಇದ್ದರೆ ಮೊದಲೇ ಆಮಂತ್ರಣ ಬರ್ತದೆ ನಮಗೆ. ಹೌದು. ಆದ್ರೆ ಈ ಸಲ ಬರ್ಲಿಲ್ಲ, ಹಾಗಾಗಿ ನಿನ್ನನ್ನು ಕಳಿಸಿಕೊಟ್ಟದ್ದ. ಅಲ್ಲಿ ಎಲ್ಲ ಈಗ ಮಾವಿನ ಮರ ಕಡ್ದಿದ್ದಾರೆ, ಹಾ. ಬಿಳಿ ಬಟ್ಟೆಯನ್ನು ಹಾಸಿದ್ದಾರೆ, ಹಾ. ಅಲ್ಲಲ್ಲಿ ಹೊಂಡ ಮಾಡಿದ್ದಾರೆ. ಹಾ. ಹಾ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನೀವೇ ಯಾಕೆ ಹೋಗುದು? ನನ್ನ ಪರಮ ಮಿತ್ರನಾದಂತಹ ಹಾ. ಚಿತ್ರವರ್ಮ ಹಾ. ಇಲ್ಲಿಯವರೆಗೆ ಎಷ್ಟು ನಮ್ಮ ಮಿತ್ರತ್ವ ಎಲ್ಲಿಯವರೆಗೆ ಗೊತ್ತುಂಟ? ಹೌದು. ಅವನನ್ನು ಸಾಮಂತ ಅಂತ ನಾನು ನೋಡಿದ್ದೇ ಇಲ್ಲ. ಹಾ. ಬಹಳ ಹತ್ತಿರದವ ನಮಗೆ. ಹಾ. ಅಧಿಕಾರದಲ್ಲಿ, ರಾಜಕಾರಣದಲ್ಲಿ ಹಾ. ಬಹಳ ಅನುಭವಿಯವ. ಹೌದು. ಹೌದಪ್ಪ. ನೀವು ಯಾಕೆ ಈಗ ಕೂಗುವುದು? ಈಗ ನೀನು ಹೇಳಿದ್ದು ಮಾವಿನ ಮರ ಕಡ್ದಿದ್ದಾರೆ, ಹೊಂಡ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ನೀನು ಹೇಳಿದ್ದುದರ ಅರ್ಥ ಆಗ್ತದೆ ನನಗೆ. ಯಾಕೆ? ಅಂದ್ರೆ ಅವನ ಆ! ಅವರು ಹೋಗ್ಲಿಲ್ಲ. ವಿಷಯ ಅದಲ್ವಾ? ವಿಷಯ ಅದೇ ಅಲ್ಲ, ಮತ್ತೆ ಸಂಭ್ರಮ ಈಗ. ಸಂಭ್ರಮ? ಹೌದು. ಯಾವ ರೀತಿ? ಅವರ ಮಗಳಿದ್ದಾರಲ್ಲ, ಮಗಳು ಶ್ರೀಮಂತಿ. ಶ್ರೀಮಂತಿನಿ? ಹೌದು. ಹಾ. ಅವರಿಗೆ ಮದುವೆ. ಮದುವೆಯ? ಹೌದು. ಮತ್ತೆ ಇಷ್ಟು ಸಂತೋಷದ ವಿಚಾರವನ್ನು ನೀನು ಈಗ ಹೇಳುವುದನು? ಹಾ. ಸಂತೋಷ. ಈ ರೀತಿಯಲ್ಲಿ? ಹೌದು. ಈಗ ಅಲ್ಲಿ ಮದುವೆಗೂ ನೀನು ಇಲ್ಲಿಯವರೆಗೆ ಬರುವುದಕ್ಕೂ ಸಂಬಂಧ ಎಂತದ್ದು? ನಮ್ಮ ರಾಯರು ಹೇಳಿದ್ದಾರೆ, ಹಾ. ಒಂದು ಓಲೆಯನ್ನು ಕೊಟ್ಟಿದ್ದಾರೆ, ಹಾ. ಓಲೆಯನ್ನು ಕೊಟ್ಟುವ ಅಂತ. ಈಗ ವಿಷಯ ಎಲ್ಲ ಇದರಲ್ಲಿ ಉಂಟು. ಇದರಲ್ಲಿ ಉಂಟು. ಸರಿ ಸರಿ ಸರಿ, ಆಸನವನ್ನು ಸ್ವೀಕರಿಸಿ. ಆದಿ ಕಳುಹಿಸಿದಂತಹ ಓಲೆಯನ್ನು ವಾಚಿಸ್ತೇನೆ ನೋಡು. ಸ್ವಸ್ತಿ ಶ್ರೀನಳ ಚಕ್ರವರ್ತಿಯ ಪುತ್ರನಾಗಿಯ ಇಂದ್ರಸೇನ ನೃಪೋತ್ತಮನಿಗ ಚಿತ್ರವರ್ಮನು ಮಿತ್ರ ಭಾವದಿ ಕಳುಹಿಸಿದ ಪತ್ರವೈದೇಹಿ. ಮೊದಲಾಗಿ ಸ್ವಸ್ತಿ ಶ್ರೀ ಎಂಬ ಹಾಗೆ ನಮೂದಿಸಲ್ಪಟ್ಟಿದೆ. ಇವ ಹೇಳಿದ ಹಾಗೆ ಶುಭ. ಈಗ ನಿನ್ನ ಪತ್ರ ಕೊಟ್ಟಾಯ್ತಲ್ವ? ಹೌದು. ಓದ್ಲಿಕ್ಕೆ ಬಿಡ್ತೀಯಾ ಇಲ್ವಾ? ಓದಿ ಓದಿ ಓದಿ. ನೀನು ಅಲ್ಲೇ ಕುಳಿತುಕೋ. ಆದಿತ್ಯ ನಿನಗೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ಮಾಡುವ, ಆದಿತ್ಯ ಅವಸರ ಮಾಡಬೇಡ. ಆದಿತ್ಯ ಶುಭ ಸೂಚಕ ಪತ್ರ ಎಂಬುದಂತೂ ಅರ್ಥವಾಯಿತು. ನಮ್ಮ ಮಿತ್ರ ಅಲ್ವಾ? ಮಿತ್ರ ಭಾವದಿಂದಲೇ ಇಲ್ಲಿಯವರೆಗೆ ಕಳುಹಿಸಿದ್ದಾನೆ ಸತ್ಯ. ವಿಷಯ ಏನಂತೆ? ತರಳಿ ಧೀಮಂತಿನಿಯ ನಿಮ್ಮ ತರಳ ಚಕ್ರಾಂಗದನಿಗಿತ್ತು ಪರಿಣಯ ಮಗೈವ ಬಯಕೆಯೊಳ್ ಇರುವೆವು ಪ್ರಾರ್ಥನೆಯನ್ನು ಮನ್ನಿಡುವುದು. ತನ್ನ ಮಗಳಾದಂತಹ ಸೀಮಂತಿನಿಯನ್ನು
ನನ್ನ ಪುತ್ರನಾಗಿರುವಂತಹ ಚಂದ್ರಾಂಗದನಿಗೆ ಕೊಟ್ಟು ವಿವಾಹವನ್ನು ಮಾಡಬೇಕು, ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂಬಂತಹ ಇಚ್ಛೆಯನ್ನು ಹೊಂದಿದವನಿದ್ದಾನೆ. ಸರಿ ಸರಿ ಸರಿ, ಇಷ್ಟು ವಿಷಯ ಗೊತ್ತಾಯ್ತು ಅಂತ ಆದ್ಮೇಲೆ ಇನ್ನು ತಡ ಮಾಡುವುದಲ್ಲ. ನಮ್ಮ ಗುರುಗಳಿದ್ದಾರಲ್ಲ, ಒಂದು ಒಳ್ಳೆಯ ದಿನ ಹೇಳಿ ನೋಡುವ. ಬರುವೆ ವೈದಿಪ್ಪನ ಜೈದ ಬರುವ ಪಂಚಮಿ ನೆರಹರಿಂದು ಗುರಿಗೊಳಿತ ಕಳುಹಿದ ಭೂತರ ನಿಜದ ಬರು ಯೋಗ್ಯತೆಗೆ ನಮ್ಮ ಘನತೆಗೆ ಅನುಗುಣವಾಗಿ ವಧುವೋರ್ವಳು ನಮ್ಮ ಪುರಕ್ಕೆ ಬರ್ತಾಳೆ ಅಂತ ಆದ್ಮೇಲೆ ಇದಕ್ಕಿಂತ ಸಂತೋಷದ ವಿಚಾರ ಬೇರೆ ಏನುಂಟು ಹೇಳಿ. ನನ್ನ ಮಗನೂ ಹಾಗೆ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಗುರುಮಠವನ್ನು ಸೇರಿ ಸಕಲ ವಿದ್ಯಾಭ್ಯಾಸವನ್ನು ಪೂರೈಸಿ ಮರಳಿ ನಮ್ಮ ಅರಮನೆಯನ್ನು ಸೇರಿದವನಿದ್ದಾನೆ. ಯುವರಾಜ ಪಟ್ಟವನ್ನು ಅವನಿಗೆ ಕೊಟ್ಟವನಿದ್ದೇನೆ. ನನ್ನಂತೆಯೇ ರಾಜ್ಯದ ಎಲ್ಲ ಕಷ್ಟ ಸುಖಗಳಿಗೂ ಸ್ಪಂದಿಸುವಂತಹ ಗುಣವನ್ನು ಹೊಂದಿರುವಂತಹ ನನ್ನ ಮಗನಿಗೆ ಮದುವೆ ಅಂತ ಆದ್ಮೇಲೆ ಇದು ಸಂತೋಷದ ವಿಚಾರವೇ ಸರಿ. ದಿಬ್ಬಣವನ್ನು ಒಡಗೂಡಿಕೊಂಡು ಸೌರಾಷ್ಟ್ರಕ್ಕೆ ಹೋಗಬೇಕಾದದ್ದು ನಮ್ಮ ಕರ್ತವ್ಯ. ನೀವೇ ಹೇಳಿದ್ರಲ್ಲ, ಶುಭ ದಿನ ಯಾವುದು? ಬರುವ ಪಂಚಮಿಯ ದಿನ. ಅದು ಸಕಾಲ ಅಲ್ವಾ, ಒಳ್ಳೆಯ ದಿನ, ನಕ್ಷತ್ರಕ್ಕೆ ಅನುಗುಣವಾದಂತಹ ಒಪ್ಪುವಂತಹ ದಿನ ಅದು ಅಂತ ಆದ್ಮೇಲೆ ಈಗ ಇವ ಒಬ್ಬ ಇದ್ದಾನಲ್ಲ, ಮುಂದೆ ಬಾ. ಈಗ ಎಲ್ಲ ವಿಚಾರವನ್ನು ನಿನ್ನಲ್ಲಿ ಹೇಳಿದ್ರೆ ನೀನು ಹೋಗಿ ಅಲ್ಲಿ ಹೇಳುವುದಲ್ಲ. ಹೌದಪ್ಪ, ನಮ್ಮ ಕೆಲಸವೇ. ಪತ್ರ ನೋಡಿದ ಮೇಲೆ ಬಹಳಷ್ಟು ಸಂತೋಷಗೊಂಡವ ನಾನು. ಹೌದಾ? ಇನ್ನು ತಡ ಮಾಡುವುದಿಲ್ಲ, ಹೋಗಿ ನಿನ್ನ ಒಡೆಯನಲ್ಲಿ ಹೇಳಬೇಕು. ಏನು? ಬರುವ ಪಂಚಮಿಯ ದಿವಸ ದಿಬ್ಬಣವನ್ನು ಒಡಗೂಡಿಕೊಂಡು ಇಂದ್ರಸೇನ ನಿಮ್ಮ ಪುರಕ್ಕೆ ಬರ್ತಾನೆ. ಮಗನಾದಂತಹ ಚಂದ್ರಾಂಗದನನ್ನು ಜೊತೆ ಸೇರಿಸಿಕೊಂಡು ಪುರವನ್ನು ಬಂದು ಸೇರ್ತಾನೆ ಎಂಬಂತಹ ಶುಭ ನುಡಿಯನ್ನು ನಿನ್ನ ಒಡೆಯನಿಗೆ ಅರುಹು. ಅಷ್ಟೇ ಅಲ್ವಾ? ಅಷ್ಟೇ ಆಯ್ತಲ್ಲ, ವಿಷಯ ಆಯ್ತಲ್ಲ. ಮತ್ತೆ ವಿಷಯ ಅಂತದ್ದು ಹೇಳಿ ಆಯ್ತಲ್ಲ. ಈಗ ವಿಷಯ ಅದು ಹಾ ರಾರೆ, ಹಾ ನಾನು ಅಲ್ಲಿಂದ ಬಂದಿದ್ದೇನೆ. ಈಗ ಏನೋ ಸಮಸ್ಯೆ ಉಂಟಾ? ಅಲ್ಲ, ಹಾ ನಾನು ಅಲ್ಲಿಂದ ಬಂದಿದ್ದೇನೆ. ಹಾ 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 ಬಹಳ ದೂರದಿಂದ ಬಂದವ ನೀನು. ಹೌದು. ಆಯಾಸಗೊಂಡಿದ್ದೀಯಾ? ಹೌದು. ದಣಿದಿದ್ದೀಯಾ? ಹೌದು. ಏನು ವ್ಯವಸ್ಥೆ ಇಲ್ಲ ಅಂತ ಭಾವಿಸಿಕೊಂಡ್ಯಾ? ಮತ್ತೆ ಇಲ್ಲಿ ಏನು ಯಾವುದಕ್ಕಾದ್ರೂ ಕಡಿಮೆ ಉಂಟಾ ಇಲ್ಲಿ? ಆಹಾ, ಯಾರಿಗೂ ಯಾವುದಕ್ಕೂ ಕಡಿಮೆ ಮಾಡುವವರು ನಾವಲ್ಲ. ಅದರಲ್ಲಿಯೂ ಅತಿಥಿಗಳು ಬಂದರು ಅಂತಾದ್ರೆ ಅತಿಥಿ ದೇವೋಭವ ಎಂಬ ಹಾಗೆ ಗೌರವಿಸುವವರು ನಾವು, ಉಪಚರಿಸುವವರು ನಾವು. ಆದ್ದರಿಂದ ಯಾವುದಕ್ಕೂ ಯೋಚನೆ ಮಾಡಬೇಡ. ಇಲ್ಲಿ ಅಲ್ಲ, ನಿನಗೆ ಬೇಕಾದಂತಹ ವ್ಯವಸ್ಥೆ ಈಗಲ್ಲ, ಆಗಲೇ ಓ ಅಲ್ಲಿ ಹೋಗಿ ವಿಶ್ರಾಂತಿ ಪಡೆದು ನಿನಗೆ ಎಷ್ಟು ಬೇಕು, ಏನು ಬೇಕು ಎಲ್ಲವನ್ನು ಪಡೆದು ಮತ್ತೆ ನಿನ್ನ ಪುರವನ್ನು ಸೇರು. ಈ ಸಂತೋಷದ ವಿಚಾರವನ್ನು ನಾನೊಬ್ಬನೇ ಅನುಭವಿಸುವುದಲ್ಲ. ಎಲ್ಲಿದ್ದಾನೆ ಮಗ ಚಂದ್ರಾಂಗ? ಎಂಬುದ ಹೊರೆಯೇ ಶಿರದಲ್ಲಿ
ಕೆಂಬುದ ಹೊರೆಯೇ ಶಿರದಲ್ಲಿ ಗೊತ್ತು ಮಾಡ್ತೆನು ಹೊರೆಯೇ ಶಿರದಲ್ಲಿ ಗೊತ್ತು ಮಾಡ್ತೆನು ನಾಗಿಯ ಚಂದ್ರಾಂಗದನು ಹೊರೆದ ನದಿ ವಿನಯದಲ್ಲಿ ಶ್ರೇಯಸ್ಸಾಗಲಿ ಹೇಳಪ್ಪ. ವ್ಯಕ್ತಿಯೋರ್ವ ಉನ್ನತ ಸ್ಥಾನಮಾನವನ್ನು ಏರಬೇಕಾದರೆ ಮುಖ್ಯವಾಗಿ ಬೇಕಾದ್ದು ವಿದ್ಯೆ. ಅಂತಹ ವಿದ್ಯೆಯನ್ನು ಕಲಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಿ. ನೀವು ಮಾಡಿಕೊಟ್ಟಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಗುರುಗಳು ಹೇಳಿದಂತಹ ನಿತ್ಯ ಪಾಠವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ವಿದ್ಯೆಯನ್ನು ಕಲಿತುಕೊಂಡವನು ನಾನು. ಶಹಬಾಸ್ ಮಾರ್ಯ. ಆದ್ದರಿಂದಲೇ ಪ್ರೌಢನೆನಿಸಿಕೊಂಡಿದ್ದೇನೆ. ವಿದ್ಯೆಯನ್ನು ಮುಗಿಸಿ ಅದೆಷ್ಟೋ ಸಮಯವಾಯಿತು ಅರಮನೆಗೆ ಬಂದು. ಆದರೆ ಇಷ್ಟರವರೆಗೆ ರಾಜ್ಯಸಭೆಗೆ ನನ್ನನ್ನು ಕರೆದದ್ದಿಲ್ಲ. ಇಂದು ನೀವು ಕರೆದಿದ್ದೀರಿ ಅಂತ ಆದ್ರೆ ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಅಪ್ಪ ಮಗನೇ, ರಾಜಕೀಯ ವಿಚಾರ ಚರ್ಚೆ ಮಾಡುವುದಕ್ಕುಂಟು, ಅಥವಾ ದುಷ್ಟರಿಂದ ಆಕ್ರಮಣವಾಯಿತು, ಅಥವಾ ಕಾಡ ಜನರಿಗೆ ಕಾಡ ಪ್ರಾಣಿಗಳಿಂದ ಕಷ್ಟ ಒದಗಿತು, ಏನಾಗಬೇಕನ್ನುವುದನ್ನು ತಿಳಿಸಿದ್ದೇ ಹೌದು ಅಂತಾದ್ರೆ ಶಿರದಲ್ಲಿ ಹೊತ್ತು ನಡೆಸುವುದಕ್ಕೆ ಸಿದ್ಧನಿದ್ದೇನೆ. ಹೇಳಪ್ಪ. ಸಂತೋಷವಾಯಿತು ಮಗನೇ. ನೀನಾಡಿದಂತಹ ಮಾತುಗಳನ್ನು ಕೇಳುವಾಗ ಮಗ ನನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ ಅಂತ ಅರ್ಥ ಆಗುತ್ತದೆ. ಈ ರಾಜ್ಯದ ಸರ್ವ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಳ್ಳುವಂತಹ ಸರ್ವ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಎಂಬುದನ್ನು ನಿನ್ನ ಮಾತಿನಿಂದಲೇ ತೋರಿಸಿಕೊಟ್ಟವ ನೀನಿದ್ದಿ. ಆದ್ರೆ ಇವತ್ತು ನಿನ್ನನ್ನು ರಾಜ್ಯಸಭೆಗೆ ಕರೆಯುವುದಕ್ಕೆ ಕಾರಣ ಮತ್ತೇನಲ್ಲ ಮಗನೇ. ಏನಪ್ಪ ಇದು? ನಿನಗೆ ಮದುವೆ ಮಗನೇ. ಮದುವೆಯ? ನನಗೆ ಯಾಕಪ್ಪ ಇಷ್ಟು ಬೇಗ ಮದುವೆ? ಅದು ಮಕ್ಕಳು ಹೇಳುವುದು ಹಾಗೆ, ಯಾಕೆ ಇಷ್ಟು ಬೇಗ ಮದುವೆ ಎಂಬ ಹಾಗೆ. ಅದರಲ್ಲಿಯೂ ಮುಖ್ಯವಾಗಿ ಗಂಡು ಮಕ್ಕಳು ಆ ಬಗ್ಗೆ ಯೋಚನೆ ಮಾಡ್ತಾರೆ. ಮದುವೆ ಆದ ಮೇಲೆ ಹೆಂಡತಿಯನ್ನು ನೋಡಿಕೊಳ್ಳಬೇಕು, ಮತ್ತೆ ಹೊಣೆಗಾರಿಕೆ ಹೆಚ್ಚಾಗುತ್ತದೆ, ಹೆಗಲ ಮೇಲೆ ಮತ್ತಷ್ಟು ಜವಾಬ್ದಾರಿ ಹೊರಬೇಕಾಗ್ತದೆ ಅಲ್ವಾ. ಹಾಗಾಗಿ ಆ ಜವಾಬ್ದಾರಿಯನ್ನು ಹೊರಬೇಕಾದರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಈಗಲೇ ಮದುವೆ ಆದ್ರೆ ನಮ್ಮ ಯೌವನವನ್ನು ಕಳೆಯುವುದಕ್ಕೆ ಸ್ವಲ್ಪವಾದ್ರೂ. ಈಗ ಮದುವೆ ಆದ್ರೆ ಯೌವನ ಕಳೆದು ಹೋಗ್ತದೆ ಅಂತ ಹೇಳಿದ್ಯಾರು ನಿನಗೆ? ಹಾಗಲ್ಲಪ್ಪ, ಯೌವನದಲ್ಲಿ ನಾವು ಸ್ವಲ್ಪವಾದ್ರೂ ಬೇರೆ ವಿಚಾರಗಳತ್ತ ಗಮನ ಹರಿಸಬೇಕೇ ಹೊರತು ಸಂಸಾರದ ಜವಾಬ್ದಾರಿಯನ್ನು ಹೊರಬಾರದು ಅನ್ನುವಂತ ಉದ್ದೇಶ. ರಾಜಕೀಯದ ಬಗ್ಗೆ ಯೋಚನೆ ಮಾಡುವುದಕ್ಕೆ ಜೀವನದಲ್ಲಿ ಇನ್ನೂ ಕೂಡ ಸಮಯ ಉಂಟು ಮಗನೇ. ಆದ್ರೆ ಸಾಂಸಾರಿಕವಾಗಿ ನಾವು ಮೊದಲು ಗಟ್ಟಿಗೊಳ್ಳಬೇಕು. ಯಾಕೆ? ನಮ್ಮ ಪೂರ್ವಜರು ಮಾಡಿದಂತಹ ಆಚರಿಸಿದಂತಹ ಕ್ರಮವನ್ನೊಮ್ಮೆ ಆಲೋಚನೆ ಮಾಡು. ಯೋಗ್ಯವಾದಂತಹ ಉತ್ತರಾಧಿಕಾರಿ ನಮಗೆ ಯಾವ ಕಾಲಕ್ಕೂ ಲಭ್ಯರಿರಬೇಕು. ಆ ರೀತಿಯಲ್ಲಿ ನಾವು ವ್ಯವಹರಿಸಿಕೊಳ್ಳಬೇಕು. ನಮ್ಮ ವಂಶದಲ್ಲಿ ಇದುವರೆಗೂ ಕೂಡ ಆಗಿ ಹೋದಂತಹ ರಾಜಾದಿ ರಾಜರುಗಳು ಯಾವ ರೀತಿಯಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ವಂಶ ಇನ್ನೂ ಮುನ್ನಡೆಯಬೇಕು ಅಂತಾದ್ರೆ ನನಗೆ ಮಗನಾಗಿ ನೀನಿದ್ದಿ. ನಿನಗೊಬ್ಬ ಪುತ್ರ ರತ್ನ ಬೇಕು ಅಂತಾದ್ರೆ ನಿನಗೆ ಮದುವೆ ಆಗಬೇಕು. ಆ ವಂಶ ಪೀಳಿಗೆ ಬೆಳೆಯಬೇಕು ಅಂತಿದ್ರೆ ಮದುವೆ ಆಗ್ಲೇಬೇಕು. ಹೌದಲ್ಲ? ಅದೇ ನಿರ್ಧಾರವನ್ನು ತಳೆದವ ನಾನು. ಹುಡುಗಿ ಯಾರು ಎಂಬ ಹಾಗೆ ಯೋಚನೆ ಮಾಡಬೇಡ. ಯಾರಪ್ಪ? ನಮಗೆ ನಿನಗೆ ಅನುರೂಪಳಾದಂತಹ ಹುಡುಗಿ ಆಯ್ತಾ? ನಮ್ಮ ಯೋಗ್ಯತೆಗೆ ಘನತೆಗೆ ಸರಿ ಹೊಂದುವಂತಹ ಹುಡುಗಿ, ಸಂಬಂಧವೂ ಹಾಗೆ. ಆದ್ದರಿಂದ ತಡ ಮಾಡುವುದಲ್ಲ. ನನಗೆ ಗೊತ್ತಾಯ್ತು. ನಾನು ಬರುವಷ್ಟರಲ್ಲಿ ಸೌರಾಷ್ಟ್ರದ ಒಬ್ಬ ದೂತ ಬಂದಿದ್ದ, ಬಹುಶಃ ಅವನೇ ಹೇಳಿರಬಹುದು. ಈಗ ನೀನು ಇಷ್ಟು ಮಾತಾಡಿದ್ದು ನಾಟಕವ? ಹಾಗಾದ್ರೆ ಹಾಗಲ್ಲಪ್ಪ. ಮತ್ತೆ ಒಮ್ಮೆಲೆ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ, ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ನನಗೆ ಮೂಗಿನವರೆಗೆ ಮನಸ್ಸುಂಟು ಅಂತ ನಿಮ್ಗೆ ಅರ್ಥ ಆಗುದಿಲ್ವಾ? ಈಗ ಈಗ ತಂದೆಯಲ್ಲಿ ಅದನ್ನೆಲ್ಲ ಇಚ್ಛೆಯನ್ನು ತೋರಿಸಿಕೊಳ್ಳುವುದಕ್ಕೆ ನಿನಗೆ ಕಷ್ಟ ಆದದ್ದಲ್ವ? ಆಗ್ಲಿ, ತೊಂದ್ರೆ ಇಲ್ಲ, ನಾಚಿಕೆ ಒಳ್ಳೆಯದೇ. ಆದ್ರೆ ಈಗ ನಮ್ಮ ಸಿದ್ಧತೆಗಳಾಗಬೇಕು. ಕೇವಲ ನಾವು ಮಾತ್ರ ಹೋಗುವುದಲ್ಲ, ಸಕಲ ಮಂಡಲಾಧಿಪರು ಕೂಡ ನಿನ್ನ ಮದುವೆಗೆ ವಿಜೃಂಭಣೆಗೆ ನೋಡುವುದಕ್ಕಾದ್ರೆ ಅವರು ಬರಲೇಬೇಕು. ಎಲ್ಲರೂ ಬರಬೇಕು, ಇಲ್ಲದಿದ್ರೆ ನಾಳೆ ದಿನ ಹೇಳ್ತಾರೆ. ನಿನ್ನ ಮದುವೆ ಹೇಳಿಲ್ಲ ನನಗೆ. ಈಗ ದಿನ ಯಾವುದು ಅಂತ ಗೊತ್ತಾಯ್ತಾ? ಬರುವ ಪಂಚಮಿಯ ದಿನ. ಎಲ್ಲರಿಗೂ ಓಲೆ ಕಳುಹಿಸಿ ಆಗಿದೆ. ಇನ್ನೇನು ನಾವು ಅಲ್ಲಿಗೆ ಹೋಗುವ ದಿನ ಅಲ್ವಾ? ಸರ್ವ ಸಿದ್ಧತೆ ಮಾಡಿಕೊಂಡು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು ಅಲ್ವಾ? ಮಂಗಳವಾದ್ಯ ಮೊಳಗಲೇಬೇಕು ಅಂತಾದ್ರೆ ನಾವು ಅಲ್ಲಿಗೆ ಹೋಗಬೇಕು ಮಗನೇ.
ಹಾ. ದಿಬ್ಬನ ಸಹಿತರಾಗಿ ಇಲ್ಲಿಗೆ ಬಂದಿದ್ದೀರಲ್ಲ, ಹಾ. ನನ್ನ ಓಲೆಗೆ ಹೋಗೊಟ್ಟು ಸಂತೋಷದನೇ ಸಂತೋಷ. ಸ- ಪುರವರೆಲ್ಲ ಶೃಂಗರಿಸಿದ್ದೇನೆ. ಎಂತ ಶೃಂಗಾರ, ಸಿದ್ಧವಾಗಿದೆ, ಎಂತಹ ವ್ಯವಸ್ಥೆ. ಇನ್ನು ಮದುವೆ ಒಂದು ಆಗಬೇಕಂತ ನಮ್ಮ ಕರ್ತವ್ಯ. ಹೌದು, ಮಗಳನ್ನು ಶೃಂಗರಿಸಿ ಕರಕೊಂಡು ಮದುಮಗ ಬಂದಾಗಿದೆ. ಮದುಮಗಳು ಎಲ್ಲಿದ್ದಾಳೆ ಅಂತ ನನಗೆ ಅವಸರ ಅಲ್ಲ, ಮದುಮಗನಿಗೆ ಮೊದಲ ಅವಸರ. ಅದೇ ಹುಡುಕುದು. ಅಲ್ವಾ? ಆಗದಿಂದ ಆಚೆ ಈಚೆ ನೋಡ್ತಾ ಇದ್ದಾನು. ಹೇಳು ಮಗ. ಮಗನೇ, ಹುಡುಗಿಯನ್ನೊಮ್ಮೆ ಸರಿ ನೋಡು, ಮತ್ತೆ ನೀನು ಅದು ಹಾಗೆ ಇದು ಹಾಗೆಲ್ಲ ಹೀಗೆ ಅಂತ ಆಗುದಕ್ಕೆ ಹೇಳಿದ್ರೆ ಸಾಧ್ಯ ಇಲ್ಲ ನಮ್ಮಲ್ಲಿ. ಇಲ್ಲ, ಕೊರತೆ ಏನು ಇಲ್ಲ. ಮೊದಲೇ ನಮ್ಮ ಮಿತ್ರ ಬೇರೆ. ಹಾ. ಅವನ ಮುಖಂಡರು ನಗುತ್ತಾ ನಗುತ್ತಾ ಇದ್ದಾನೆ, ಸಂತೋಷವಾಗಿದೆ ಅವನಿಗೆ. ಒಪ್ಪಿಗೆ ಉಂಟು ಅಂತ ಆಯ್ತಲ್ಲ. ನಾನು ದೂತನಲ್ಲಿ ಎಲ್ಲ ವಿಚಾರಿಸಿದ್ದೇನೆ. ಹೌದಾ? ಇವನದ್ದು ಈಗ ಅಲ್ಲಿ ಯಾವುದು ಗೊತ್ತಾಗ್ಲಿಲ್ಲ, ಈಗ ಒಂದೊಂದೇ ಹೇಳ್ತಾ ಇದ್ದ. ನಾವು ಎಲ್ಲವರು ನೆರೆದಿದ್ದಾರಲ್ಲ, ಹಾ. ಈ ನೆರೆದವರ ಮುಂದೆಯೇ ಹೂವಿನ ಮಾಲ ಹಾಕಿ ಹೊರಿಸುವ ಮದುವೆಯ ಕಾರ್ಯಕ್ರಮ ಮುಂದುವರಿಯ. ಬಳಿಕ ನೃಪನ ಆತ್ಮದೆಯ ಸಿಂಗರಗೊಳಿಸಿ ಧಾರೆಯ ನೆರೆದನ ಶುಭಗಳಿಗೆಯಲಿ ಚಂದ್ರಾಂಗದಗೆ ವಿಧಿಹಿತ ವಿಧಾನದಿ ಮೊಳಗಿದವು ವಾದ್ಯಗಳು. ಸ್ತ್ರೀ ಜನರುಳಿದು ಬೆಳಗಿದ ಆರತಿಯಾಗ ದ್ವಿಜರುಳಿದು ಮಂತ್ರಾಕ್ಷತೆಯ ತಳಿದರು ವೇದಘೋಷದಲ್ಲಿ. ಮಕ್ಕಳೇ ಎದ್ದು. ಇದು ನನ್ನ ಮಗಳಾಗಿರೋ ಶ್ರೀಮಂತನಿ, ಹಾ. ನನ್ನ ಕರುಳ ಕುಟಿ ಇವಳನ್ನು ನಿಮ್ಮ ಮಗನಿಗೆ ಒಪ್ಪಿಸಿದ್ದೇನೆ. ನಮಗೆ ಒಪ್ಪಿಸಿದ ಮೇಲೆ ಇನ್ನು ಯಾವ ಚಿಂತೆಯೂ ಬೇಡ. ಒಂದು ತಿಳಿದರೆ 10 ತಿಳಿದವಳು ಇವಳು. ಹಾ. ಎಲ್ಲಿಯಾದ್ರೂ ತಪ್ಪಿ ನಡೆದರೆ ತಿದ್ದಿಕೊಳ್ಳಬೇಕಾದ್ರು ನಿಮ್ಮ ಇನ್ನು ಕರ್ತವ್ಯ. ನಿಮ್ಮ ಮಗಳಲ್ಲ, ಹಲವು ಮಕ್ಕಳಿಲ್ಲ, ನನಗೆ ಒಬ್ಬಳೇ ಒಬ್ಬಳು. ಅವಳು ಇನ್ನು ನನ್ನ ಮಗಳು. ನೀವು ಅವಳ ಚಿಂತೆಯನ್ನು ಬಿಡಿ, ಆಯ್ತಲ್ಲ. ಮದುವೆಯ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟವರು ನೀವು. ಮಗಳೇ, ನೀನು ಯಾವ ಸಮಯದಲ್ಲಿ ಯಾವ ಸುಖವನ್ನು ಪಡೆಯಬೇಕು, ಆ ಸುಖವನ್ನು ಪಡೆಯುವುದಕ್ಕಾಗಿ ಅನುಕೂಲ ಪಡೆಯಬೇಕು. ಪರಮೇಶ್ವರ ಅನುಗ್ರಹ ಮಗ. ಆದರೆ ನೀವೆಲ್ಲವನ್ನು ಕಲಿತರು. ನಿನಗೆ ನಾನು ಏನು ಹೇಳಬೇಕಾಗಿಲ್ಲ, ಅಮ್ಮ ಹೇಳಬೇಕಾಗಿಲ್ಲ. ಆದರೆ ಒಂದು ಮಾತು ಹೇಳುತ್ತೇನೆ ನಿಮಗೆ, ಗಂಡನೇಳುವ ಮುನ್ನ ಹೇಳು ಮಗ. ಮನೆಯ ಕೆಲಸವನ್ನೆಲ್ಲ ಮಾಡು, ಮಾಡಿಸು. ಅಷ್ಟು ಮಾತ್ರವಲ್ಲ, ತನ್ನ ಅತ್ತೆ ಮಾವಂದಿರನ್ನು ದೇವರಂತೆ ಕಾಣು ಮಗ. ತನ್ನ ಮೈದುಳರನ್ನು ತನ್ನ ಮಕ್ಕಳಂತೆ ನೋಡು. ಅಷ್ಟು ಮಾತ್ರವಲ್ಲ, ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತವೆ ಮಗ. ಆಗಾಗ ಬರ್ತಾ ಇರುವಾಗ ಸಂತೋಷಗೊಳ್ತೇನೆ. ಇಂತಹ ನುಡಿಮುತ್ತುಗಳನ್ನು ಯಾರು ಹೇಳುವುದಕ್ಕೆ ಸಾಧ್ಯ? ಇಂತಹ ಅಧಿಕಾರದಲ್ಲಿ ಅನುಭವ ಇದ್ದವರು ಮಾತ್ರ ಹೇಳಬೇಕಷ್ಟೇ. ಯಾರು ಏನು ಅನುಭವ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೆತ್ತ ಕರುಳು ಬಿಟ್ಟು ಕೊಡುವುದಕ್ಕೆ ಕಷ್ಟ ಆಗುತ್ತದೆ, ಆದ್ರೆ ಅನಿವಾರ್ಯ. ಮಗಳೇ, ಎಲ್ಲಾರು ತಪ್ಪಿ ನಡೆಯಬೇಡ ಮಗ. ಗಂಡ ಹೇಳಿದ ಮಾತಿಗೆ ಪ್ರತಿ ಉತ್ತರವನ್ನು ಕೊಡಬೇಕು. ಇರುವುದವನು ಉಳಿಯದಿರು ಮಗ. ನಿಮ್ಮ ಹೆಸರಿಗೆ ಏನು ಕೊರತೆಯನ್ನು ಆಗಾಗ ಬರ್ತಾ ಇರು ಮಗ. ನಾನು ಬರ್ತಾ ಇರ್ತೇನೆ, ಹೋಗಿ ಬರುತ್ತೇನೆ. ನಮ್ಮ ಪುರವನ್ನು ಸೇರಿಕೊಳ್ತೇವೆ. ಹೋಗಿ ಬರ್ತೇವೆ. ಅಷ್ಟು ಮಾತ್ರವಲ್ಲ, ನನಗಿನ್ನು ಯಾವುದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಅಂದ್ರೆ? ಸಕಲ ಸಂಪತ್ತು ಎಲ್ಲವನ್ನು ನಿಮಗೆ ಬಳುವಳಾಗಿ ಕೊಟ್ಟಿದೆ ಮಗನಿಗೆ. ಸಂತೋಷ ಇರಬೇಕು. ನಿಮ್ಮಲ್ಲಿದ್ದರೂ ಕೂಡ ಅದು ನಮ್ಮದ್ದೇ ಅಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಇನ್ನೇನಾದ್ರೂ ಭೇದ ಉಂಟು ಹೇಳ್ಬೇಕಲ್ಲ, ನಿಮ್ಮ ಸಂತೋಷಗೊಳಿಸಬೇಕು. ಸಂಬಂಧಿಕರು ಅಂತ ಆದ್ಮೇಲೆ ಅದರಲ್ಲಿ ಭೇದ ಭಾವ ಇರುವುದಕ್ಕೆ ಸಾಧ್ಯ ಇಲ್ಲ. ಆಗಾಗ ಇನ್ನು ಇಲ್ಲಿಗೆ ಬರ್ತಾ ಇರ್ತೇವೆ, ಆತಿಥ್ಯವನ್ನು ಸ್ವೀಕರಿಸುತ್ತಾ ಇರ್ತೇವೆ. ನೀವು ಅಲ್ಲಿಗೆ ಮನಸ್ಸು, ನಿಮಗೆ ಯಾವಾಗ ಮಗಳನ್ನು ನೋಡಬೇಕು ಎಂಬ ಹಾಗೆ ಬಯಕೆ ಉಂಟಾಗುತ್ತದೆ. ನಾನಾಗೆ ಬರ್ತೇನೆ, ಬೇಗ ಬರ್ಬೇಕು. ಮಾತ್ರವಾದ ಅವಕಾಶ. ಬರ್ತೇನೆ. ಆಯ್ತಲ್ಲ, ಅವಸರ ಉಂಟು. ದೈವಾನುಗ್ರಹ, ದೇವರ ಅನುಗ್ರಹ ಪೂರ್ಣ ಇರಲಿ. ಕಳುಹಿಸಿಕೊಡ್ಬೇಕು. ಸಂತೋಷದಲ್ಲಿ ಮದುವೆಯಾಗಿ ಬಹಳ ಸಂತೋಷದ ದಿನವನ್ನು ಕಳೆಯುತ್ತಾ ಇದ್ದೇವೆ. ಈ ಸಮಯದಲ್ಲಿ ನಿನ್ನಲ್ಲೊಂದು ಮಾತನ್ನು ಹೇಳಬೇಕು ಅಂತ ಮನಸ್ಸಾಗಿ. ನನ್ನಲ್ಲಿ ಏನು ಉತ್ಸಾಹ ಏನಿದೆ ಸ್ವಾಮಿ? ಲಲನೆಗೇಳಿ ಮನ ವೇಳೆಯೆದುಗಿಪ್ಪುದು ನಿತ್ಯ ಜಲ ಕ್ರೀಡೆಯಾಡುವನೇ. ಲಲನೆ
ನಲವೇನುಗಳು ಹೆಣ್ಣ ಗೆಳೆಯರ ಕೂಡಿದಳು ಬದೈದೈ ನಿಲ್ಲಿಗೆ. ನಲವೇ ಬಿಳಿ ಮನವೇಳನಿಸುತ್ತಿರುವುದು ನಿತ್ಯ ಜಲಕ್ರೀಡೆಯಾಡುವರೇ. ಲಲನೇ ಓ ರಮಣಿ, ಈ ಸಮಯದಲ್ಲಿ ನಿನ್ನಲ್ಲೊಂದು ಮಾತನ್ನು ಹೇಳಬೇಕು. ಏನು ಮಾತು ಸ್ವಾಮಿ? ಬೇರೇನು ಅಲ್ಲ, ಏನಾದ್ರೂ ಬೇಕಿತ್ತೆ ನಿಮಗೆ? ಮತ್ತೆ ನನ್ನದೊಂದು ಆಸೆ. ಆಶೆ? ಯಾವ್ದು ಆಶೆ? ಬೇರೇನು ಅಲ್ಲ, ಆ, ನಮ್ಮ ಹತ್ತಿರದಲ್ಲೇ ಹರಿಯುತ್ತಿರುವಂತಹ ನದಿ ಯಮುನೆ. ಆ, ಆ ಯಮುನೆಯ ಬಳಿಗೆ ಹೋಗಬೇಕು. ಆ, ಆ ಯಮುನೆಯಲ್ಲಿ ಮಿಂದು ಶುಚಿರ್ಭೂತನಾಗಬೇಕು. ನೀವು ಆ ಬಳಿಕ ಯಮುನೆಯಲ್ಲಿ ವಿಹಾರವನ್ನು ಗೈಯಬೇಕು. ಆ, ಅಲ್ಲಿರುವಂತಹ ದೋಣಿಯನ್ನೇರಿ ಅಲ್ಲಿ ಪಯಣಿಸಬೇಕು ಆ, ಎಂಬಂತಹ ಆಸೆ. ಹಾಗಾಗಿ ಆ. ನನ್ನ ಗೆಳೆಯರೊಂದಿಗೆ ಸೇರಿ ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಈಗ ಜಲಕೇಲಿಗೆ ನನ್ನೊಡನೆ ಅಲ್ಲ, ಗೆಳೆಯರನ್ನು ಕೂಡಿಕೊಂಡು ಹೋಗುತ್ತಾ ಇದ್ದೀರಿ. ಸೂರ್ಯಾಸ್ತ ಆಗುವುದರೊಳಗೆ ನಾನು ಬರ್ತೇನೆ, ಆಗ್ಬಹುದಾ? ನೀವು ಹೋಗುವುದೇ ಸ್ವಾಮಿ? ಒಂದು ಶಾಂತನಾಗಿ ಪ್ರಾಣಕಾಂತ ಎನ್ನಿತು ಭ್ರಾಂತಿ ಬಂತೆ ಕಾಂತ. ಶಾಂತನಾಗಿ ಪ್ರಾಣಕಾಂತ ಎನ್ನಿತು ಭ್ರಾಂತಿ ಬಂತೆ ಎನ್ನಿತು ಭ್ರಾಂತಿ ಬಂತೆಗೆ. ಜಲಗೇಳಿಯ ಚಿಂತೆಯ ಬಿಟ್ಟು ಜಲಗೇಳಿಯ ಚಿಂತೆಯ ಬಿಟ್ಟು ನಿಜಾಂತರಂಗತಿ ವಿಶ್ರಾಂತಿಯಿಂದಿರೆ ಕ್ಷೇಮವೋ. ಜಲಗೇಳಿಯ ಚಿಂತೆಯ ಬಿಟ್ಟು ನಿಜಾಂತರಂಗ ವಿಶ್ರಾಂತಿಯಿಂದಿರೆ ಕ್ಷೇಮವೋ. ಶಾಂತನಾಗಿ ಪ್ರಾಣಕಾಂತ ಇನಿತು ಭ್ರಾಂತಿ ಬಂತೆಗೆ ಕಾಂತ.
ಮಾತಂತ ಆಡುತ್ತಾ ಇದ್ದೀನಿ. ಹಾ ಜಲಕೆಯಲ್ಲಿ ಆಡುವುದಕ್ಕೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ ಆಡುವಾಗ ಸಂತೋಷ ಆಯಿತು ನನಗೆ. ಯಾಕೆ ನನ್ನನ್ನು ಕೂಡಿಕೊಂಡು ಜಲಕೇಲಿಯನ್ನು ಆಡುವುದಕ್ಕೆ ಹೊರಟು ನಿಂತಿದ್ದೇನೆ ಎಂಬುದಾಗಿ ನಾನು ತಿಳಿದುಕೊಂಡೆ. ನನ್ನೊಟ್ಟಿಗೆ ಬರುತ್ತೆ ಅಂತ ನೀನು ನಾನು ಹಾಗೆ ಆಲೋಚನೆ ಮಾಡಿದ್ದಷ್ಟೇ. ಆದರೆ ಮತ್ತೆ ನೀವೇ ಹೇಳಿದ್ದೀರಾ ನಾನು ಗೆಳೆಯರನ್ನು ಕೂಡಿಕೊಂಡು ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಮಿತ್ರರೊಂದಿಗೆ ಸೇರಿ ಕಳುಹಿಸಿಕೊಡು. ಆದರೆ ಸ್ವಾಮಿ, ಈ ವೇಳೆಯಲ್ಲಿ ಆಕ್ಷೇಪ ಮಾಡುವುದಲ್ಲ, ಮತ್ತೆ ಇದ್ದ ಒಂದು ವಿಚಾರವನ್ನೇ ನಿಮ್ಮಲ್ಲಿ ಹೇಳುತ್ತಾ ಇದ್ದೆ. ಇದ್ದ ವಿಚಾರ? ಹೌದು. ಏನದು? ಬಾಲ್ಯದಲ್ಲಿ ಜ್ಯೋತಿಷಿಯರೇ ಆಡಿದಂತಹ ಮಾತು ಒಂದು. ಏನದು? ಶ್ರೀಮಂತಿನಿ, ನಿನ್ನ 14ನೇ ವರ್ಷದಲ್ಲಿ ವೈದ್ಯವ್ಯ ದೀಕ್ಷೆ ನನಗೆ ಬರುತ್ತದೆ ಎಂಬುದಾಗಿ. ಈಗ 4ನೇ ವಯಸ್ಸು ನನ್ನದು, ಮದುವೆ ಆಗಿದೆ, 4-5 ದಿವಸಗಳ ಆದದಷ್ಟೇ. ಸ್ವಾಮಿ, ಅಂದು ನೀವೇ ಅಂದ ಮಾತು, ಧರ್ಮ ಅರ್ಥ ಕಾಮದಲ್ಲಿ ನಿನ್ನ ಜೊತೆಯಲ್ಲಿ ಸದಾ ನಾನು ಇರುತ್ತೇನೆ ಎಂಬುದಾಗಿ. ವೃತ್ತಿಯಲ್ಲಿ ನೀವು ಇರಬಾರದು, ಅದು ನನಗೆ ಮುಂದೆ ಇರುವಂತಹ ಸ್ಥಾನ. ಆದರೆ ಈ ಸ್ಥಿತಿಯಲ್ಲಿ ನೀವು ಹೋಗುವುದು ಸರಿಯಲ್ಲ. ಅದು ಕೂಡ ನನ್ನನ್ನು ಬಿಟ್ಟು ನೀವು ಹೋಗುತ್ತಾ ಇದ್ದೀರಾ. ಇಲ್ಲಿ ನಾನು ಹೊಸಬಳು, ಇಲ್ಲಿ ಯಾರ ಪರಿಚಯವೂ ನನಗೆ ಇಲ್ಲ. ಆದುದರಿಂದ ಸಾಮದಿಂದ ಹೇಳುತ್ತಾ ಇದ್ದೇನೆ, ನಿಮಗೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನು ನಾನು ಮಾಡುತ್ತೇನೆ. ಅರಮನೆಯಲ್ಲಿ ಇದ್ದು ವಿಶ್ರಾಂತಿಯನ್ನು ಪಡೆಯಿರಿ ಸ್ವಾಮಿ. ಜಲಕೆಳಿ ಆಡುವುದಕ್ಕೆ ಹೋಗದಿರಿ ಸ್ವಾಮಿ, ಹೋಗದಿರಿ ಸ್ವಾಮಿ. ಫಲೆ ವಿನೋದದಿ ಜಲಕೇಳಿ ಗೈದಿ ಬಂದ ಬೇನು ಬೇಗ ಈಗ 14 ವರ್ಷಕ್ಕೆ ನೀನು ವಿಧವೆಯಾಗುತ್ತಿ ಅನ್ನುವಂತಹ ಜ್ಯೋತಿಷ್ಯರ ಮಾತು. ಅವರು ಆಡಿದಂತಹ ಮಾತು ನಿಜ ಆಗುತ್ತದೆ ಸ್ವಾಮಿ. ನನಗೆ ಭಯ ಆಗುತ್ತಾ ಇದೆ. ಬೇಡ ಸ್ವಾಮಿ, ಬಿಟ್ಟು ಹೋಗದಿರಿ ಸ್ವಾಮಿ. ಹಾಗೆಂದು ನಿನ್ನ ನಕ್ಷತ್ರದಲ್ಲಿ ಇರಬಹುದು, ಆದ್ರೆ ನನ್ನ ನಕ್ಷತ್ರದಲ್ಲಿ ಹಾಗಿಲ್ಲವಲ್ಲ. ಆದರೂ ಸ್ವಾಮಿ, ಯಾರು ಇಷ್ಟರವರೆಗೆ ಹೇಳಿಲ್ಲವಲ್ಲ. ನಿಮ್ಮನ್ನು ಕಳೆದುಕೊಂಡರೆ ಅರಕ್ಷಣೆ ಬದುಕಲಾರೆ ನಾನು. ಒಂದು ವಿಧಿ ಬರಹ ಅಂತ ಉಂಟು. ಹರೇಣಾಪೆ ಬ್ರಹ್ಮಣಾಪೆ ಸುರೇರಪಿ ಲಲಾಟ ಲಿಖಿತ ರೇಖಾ ಪರಿಮಾರ್ಜಂ ನ ಶಕ್ಯತೆ. ಹರಿಯೇ ಆಗಲಿ ಅಥವಾ ಹರನೇ ಆಗಲಿ ಅಥವಾ ಹಣೆಯ ಬರಹವನ್ನು ಬರೆಯುವಂತಹ ಬ್ರಹ್ಮದೇವನೇ ಆಗಲಿ, ಒಮ್ಮೆ ಬರೆದಂತಹ ಬರಹವನ್ನು ಮತ್ತೊಮ್ಮೆ ತಿದ್ದಿ ಬರೆಯುವುದಕ್ಕೆ ಅವಕಾಶ ಇಲ್ಲವಂತೆ. ನಿನ್ನ ಹಣೆಯಲ್ಲಿ ಆ ರೀತಿ ಬರೆದಿದ್ದರೆ ನನ್ನ ಹಣೆಯಲ್ಲೂ ಆ ರೀತಿ ಬರೆಯಬೇಕು. ಹಾಗಾಗಿ ಈ ವಿಚಾರದಲ್ಲಿ ನೀನು ಮಾತನಾಡುವುದು ಕೂಡ ತಪ್ಪು. ಯಾಕಂದ್ರೆ ನೀನು ಆ ಕುರಿತಾಗಿಯೇ ಪ್ರದೋಷ ಪೂಜೆಯನ್ನು ಎಸಗುವವಳು. ಆ ಪ್ರದೋಷ ಪೂಜೆಯ ಅನುಗ್ರಹ ಮಹಾದೇವನದ್ದು. ವ್ರತವನ್ನು ಮಾಡುತ್ತಾ ಬಂದಿದ್ದೇನೆ. ಆ ದೇವ ಅನುಗ್ರಹ ಮಾಡಿದ್ರೆ ಕೊರಡು ಸಹ ಕೊಣರುವುದಂತೆ. ನಾವ್ಯಾಕೆ ಸುಮ್ಮನೆ ಆ ಬಗ್ಗೆ ಯೋಚನೆ ಮಾಡಬೇಕು? ಆದರೆ ಸ್ವಾಮಿ, ಇಲ್ಲಿ ವ್ಯವಸ್ಥೆ ಮಾಡುತ್ತೇನೆ, ವಿಶ್ರಾಂತಿ ಪಡೆಯಿರಿ ಸ್ವಾಮಿ. ನೀನು ವ್ಯವಸ್ಥೆ ಮಾಡುವುದಿಲ್ಲ ಅಂತ ಅಲ್ಲ, ನಾನು ಮಿತ್ರರೊಂದಿಗೆ ಕೂಡಿ ಹೋಗುವುದು ಅಂತ ಹೇಳಿದ್ದೇನೆ. ಅವರಿಗೆ ಮಾತು ಕೊಟ್ಟಿದ್ದೇನೆ. ಹಾಗಾಗಿ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿಲ್ಲ. ಮದುವೆಯಾದ ಬಳಿಕ ಆತನಿಗೆ ಹೆಂಡತಿಯೇ ಮಾತ್ರ ನಾವೇನು ಅಲ್ಲ ಅನ್ನುವಂತಹ ಮಾತು ಬರುತ್ತದೆ. ಆ ಮಾತಿಗೆ ನೀನು ಭಾಜನಳಾಗ್ತಿ. ಹಾಗಾಗಿ ಹೋಗುವಂತಹ ಈ ಸಮಯದಲ್ಲಿ ಖಂಡಿತವಾಗಿಯೂ ನೀನು ಯೋಚಿಸಬೇಕಾದಿಲ್ಲ. ಹಿಂದೊಮ್ಮೆ ಬ್ರಾಹ್ಮಣರಿಗೆ 3 ಮದುವೆ ಆಯ್ತಂತೆ. 3 ಮದುವೆಯಲ್ಲೂ ಹೆಂಡತಿ ಸಾಯ್ತಾಳೆ ಅನ್ನುವಂತಹ ವಿಚಾರ ಇತ್ತು. ಆ ಎಷ್ಟು 3 ಮದುವೆ ಆಗಿ ಮತ್ತೆ ಏನು ಮಾಡುವುದು ಅಂತ ಚಿಂತೆ ಆಗ್ತಿತ್ತಂತೆ. ಆ ಸಮಯದಲ್ಲಿ ಗಂಡ ಸಾಯ್ತಾನೆ ಅನ್ನುವಂತಹ ಜಾತಕದ ಒಬ್ಳು ಹುಡುಗಿ ಸಿಕ್ಕಿದ್ಲು. ಹಾಗಾಗಿ ಆ ಹುಡುಗಿಯನ್ನು ಇವನು ಮದುವೆಯಾದ. ಇವಳಿಗೆ ಗಂಡ ಸಾಯ್ತಾನೆ, ಅವನಿಗೆ ಹೆಂಡತಿ ಸಾಯ್ತಾಳೆ. ಹಾಗಾಗಿ ಯಾರು ಸಾಯಲೇ ಇಲ್ಲ.
ಕೊನೆಯವರೆಗೆ ಜೀವಂತವಾಗಿದ್ರು. ಹಾಗಾಗಿ ಈ ವಿಚಾರದಲ್ಲಿ ನೀನು ಯೋಚಿಸುವುದು ಬೇಡ. ಜಾತಕದಿಂದ ಪರಿಣಾಮ ಬೀರುವುದು ಹೌದು, ಹಾಗೆಂದು ಜಾತಕದಿಂದ ಪರಿಣಾಮ ಬೀರದ ರೀತಿಯಲ್ಲೂ ನೀನು ಕರ್ತವ್ಯವೆಸಗ್ತಾ ಇದೆಯಲ್ಲ. ಹೌದು, ಯೋಚನೆ ಮಾಡಬೇಡ. ನೀನು ಯಾವುದೇ ರೀತಿಯಲ್ಲಿ ದುಃಖವನ್ನು ಪಡಬೇಡ. ಖಂಡಿತವಾಗಿಯೂ ಸೂರ್ಯಾಸ್ತದ ಒಳಗೆ ಅರಮನೆಗೆ ಬಂದು ನಾನು ಸೇರ್ತೇನೆ. ಧೈರ್ಯದಿಂದ ಇಟ್ಟುಕೊಳ್ಳೆ. ಆದಷ್ಟು ಬೇಗ ಬರಬೇಕು. ಖಂಡಿತ ನಿಮ್ಮನ್ನು ನೋಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಬರಬೇಕು. ಹೋಗಿ ಬರ್ತೇನೆ. ನಿಮ್ಮ ಕುರಿತಾಗಿ ನಾನೇ ವ್ರತವನ್ನು ಮಾಡುತ್ತೇನೆ. ಬನ್ನಿ ಸ್ವಾಮಿ. ಎನ್ನುತ್ತಲ ವನಿತೆಯ ಮನವೊಡಪಡಿಸಿ ಕ್ಷಣದಿಯ ಮುನಿಲಿಯಡಿಗೆ ಜನಪಾಲನ ಜನರೊಡನು ತ್ವಾಹತಿ ನದಿಯ ತೀರಕ್ಕೆ ಬಂದಿದ್ದೇನೆ. ಅಬ್ಬ, ಯಾರನ್ನಾದ್ರೂ ಒಪ್ಪಿಸಬಹುದು, ಹೆಂಡತಿಯನ್ನು ಒಪ್ಪಿಸುವುದು ಸ್ವಲ್ಪ ಕಷ್ಟವೇ ಸಾಧ್ಯ. ಒಂದು ವೇಳೆ ಅವಳು ನನ್ನೊಂದಿಗೆ ಬರುತ್ತಿದ್ದಾರೆ, ಖಂಡಿತವಾಗಿ ಇದಕ್ಕೆ ಸರಿಯಾಗಿ ಬೇಗನೆ ಒಪ್ಪುತ್ತಿದ್ಲೋ ಏನೋ. ಆದ್ರೆ ಅದೆಷ್ಟು ಅವಳನ್ನು ಬಾಗಿಸಬೇಕಾಯ್ತು, ಒಪ್ಪಿಸಬೇಕಾಯ್ತು. ಹಾಗಾಗಿ ಕಾಣುತ್ತಿರುವಂತಹ ಯಮುನಾ ನದಿಯ ಬಳಿಗೆ ಬಂದಿದ್ದೇನೆ. ತಡ ಮಾಡುವುದು ಯಾಕೆ? ಕಾಣುತ್ತಾ ಉಂಟಲ್ಲ ದೋಣಿ, ಆ ದೋಣಿಯನ್ನು ಏರಿ ವಿಹಾರ ಮಾಡುವಂತ ಮನಸ್ಸಾಗಿದೆ. ಏನು ಕಡಿಸಿದೊಡನೆ ಹೊರಬಿದ್ದರ ಜನ ನಾವೇ ಎಡುದು ಮುಳುಗಲು ಆಶ್ಚರ್ಯವಿದು. ದೋಣಿಯನ್ನು ವಿಹಾರಗೈಯುತ್ತಾ ಮಧ್ಯಪಥದತ್ತ ಬಂದಿದ್ದೇನೆ. ಇದ್ದಕ್ಕಿದ್ದ ಹಾಗೆ ಬಿರುಗಾಳಿಯೊಂದು ಏಳುತ್ತಾ ಇದೆಯಲ್ಲ, ಅದು ಹತ್ತಿರಕ್ಕೆ ಬರುತ್ತಾ ಇದೆ. ನೋಡುತ್ತಾ ಇದ್ದಂತೆ ದೋಣಿ ಮಗುಚುತ್ತಾ ಇದೆ. ಎನಿದು ನಾಗಾಂಗನೆಯರುಡನೆ ಜನಪಾನ ಭವನ ನಡೆ ನೋಡುವುದಯ್ಯ ನೊರಗಿದು ತಮ್ಮೊಳಗೆ ಅನಗ ಜನ ಪೀಡೆಗೆಂದಿನುತ್ತ ಬರುತ್ತಿರಲತ್ತ ಎನಿದು ನಾಗಾಂಗನೆಯರು ಪಾತಾಳ ಲೋಕದಲ್ಲಿ ಸುಖಮಯಂತ ಜೀವನವನ್ನು ಸಾಗಿಸ್ತಾ ಇದ್ದವರು ನಾವು. ಆದ್ರೊಂದು ಎಷ್ಟು ನೆಮ್ಮದಿ ಇದ್ದರೂ ಕೂಡ ಕುಳಿತುಕೊಳ್ಳಲಿ ಇದ್ದರೆ ನಮಗೆ ಬೇಸರ ಕೂಡ. ಹಾರುವ ಹಕ್ಕಿಗೆ ಚಿನ್ನದ ಪಂಜರಾದರೂ ಬಂಧನ ತಾನೇ. ಹಾಗೆ ನಾವು ಯೋಚನೆ ಮಾಡಿದೆವು, ಇನ್ನು ಏನು ಮಾಡುದು ಎಂಬುದಾಗಿ. ನಮಗೊಬ್ಬ ಕೇಳುವುದಕ್ಕಿದ್ದಾನೆ. ಸರ್ಪರಾಜ ತಕ್ಷಕ, ಅವನ ಸೇವಕಿಯರು ನಾವು ಕೇಳಿಕೊಂಡೇವು. ನಾವು ಸ್ವಲ್ಪ ಜಲಕ್ಕೆಲೆ ಆಡಿಕೊಂಡು ಭೂಲೋಕಕ್ಕೆ ಹೋಗಿ ಬರ್ತೇವೆ ಎಂಬುದಾಗಿ. ಏನು ದೇವರ ಪುಣ್ಯ ಅಂತಲೇ ಹೇಳಬೇಕು. ಹೋಗಿ ಬನ್ನಿ ಅಂತಲೇ ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಆಗಿದೆ. ಜಲಕ್ಕೆಲೆ ಆಡಿದ್ದೇವೆ. ಹೇಗಾಯ್ತು?
ಬಹಳ ಬಹಳ ಸಂತೋಷ. ಸಂತೋಷ. ನಿನಗೆ ಬಹಳ ಸಂತೋಷ. ನನಗೆ ಉಡುತ್ತೆ ನೆಮ್ಮದಿ ಅಂದ್ರೆ ಅಷ್ಟೇ ಇಷ್ಟ ಅಲ್ಲ, ಹೇಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ನೆಮ್ಮದಿ ನಮ್ಗೆ ಆಗಿದೆ. ಹಾಗಂತ ನಾವು ಕರ್ತವ್ಯದಲ್ಲಿ ಇರುವವರು, ಅವನ ಸೇವೆ ಮಾಡ್ತಾ ಇರುವವರು ನಾವು ನಮ್ಮ ದಾರಿ ನಿರೀಕ್ಷೆಯಲ್ಲಿ ಯಾವಾಗ ಬರ್ತಾರೆ ಎಂಬುದಾಗಿ. ಹೌದು. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಹೋಗದಿದ್ದರೆ ಆತನ ಕೋಪಕ್ಕೆ ನಾವು ಒಳಗಾಗ್ತೇವೆ. ಆ ರೀತಿ ಆಗ್ಲೇಬಾರ್ದಲ್ಲ, ಅದಕ್ಕಾಗಿ ತಡ ಮಾಡೋದು ಸರಿಯಲ್ಲ. ನೇರವಾಗಿ ಪಾತಾಳೋಕೊಂಡು ಸೇರಿ ಏನೇ ಅದು ಪಾತಾಳಲು ಕೂಡ ಸೇರುವಂತಹ ತವಕಲ್ಲಿ ಇದ್ದವರು ನಾವು. ಹೌದು. ಹ? ನೋಡಿ ಅಂತೆ ಅತ್ತ ಕಡೆಗೆ ಯಾರೊಬ್ಬನು ತೇಲಿ ಬರ್ತಾ ಇದ್ದಾನೆ ನದಿಯಲ್ಲಿ. ಯಾರಂತ ನಮ್ಗೆ ಗೊತ್ತಾಗುದಿಲ್ಲ. ಹಾಗಂತ ಅವನನ್ನು ಕಂಡಾಗ ಆಹಾ ಆಹಾ ನೋಡಿ ನೋಡಿ ಅಲ್ಲಿ ಹೇಗಿದ್ದಾನೆ ಹೇಗಿದ್ದಾನಂತ ನಾವು ಯೋಚನೆ ಮಾಡುದಲ್ಲ, ಆತನ ಸ್ವಲ್ಪ ನಾವು ಮಾತಾಡಬೇಕು, ಯಾರಂತ ನೋಡ್ಬೇಕು. ಅದನ್ನು ನೋಡುವುದಕ್ಕಾಗಿ ಮುಂದುವರಿಯುವ. ನೋಡಿ ಆಹಾ ಇಲ್ಲಿ ಬರೀ ಈಗ ತೇಲಿ ಬರ್ತಾ ಇದ್ದಾನೆ, ಇತ್ತಿಂದಿತ್ತ ಬರ್ತಾ ಇದ್ದಾನೆ. ಮುಂದಕ್ಕೆ ಹೋದ್ರೆ ಆತನ ಪ್ರಾಣವೇ ಹೋಗ್ತದೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅವ ಇದ್ದಲ್ಲಿಗೆ ನಾವು ಹೋಗುವ. ಎಷ್ಟು ಚಂದ ಇದ್ದಾನೆ ಇವ. ಒಂದು ವೇಳೆ ನಾವು ಪ್ರಯತ್ನ ಮಾಡದಿದ್ದರೆ ಈತನ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಅವ ಸತ್ತು ಹೋದರೆ ಆ ಪಾಪಕ್ಕೂ ನಮ್ಗೆ ಬರ್ತದೆ. ಕರುಣೆ ಎಂಬುದಾಗಿ ಎಲ್ಲರೂ ಕೂಡ ಇರಬೇಕು. ನಾಗ ಸಂತತಿಗಳಂತ ನಮ್ಗಿಂದು ಕರುಣೆ ಉಂಟಲ್ಲ. ಭೂಲೋಕದಲ್ಲಿ ವಿದ್ಯಾವಂತರಾಗಿ ಶಾಸ್ತ್ರ ಪ್ರವೀಣ ಉಳ್ಳವರು, ಅವರಲ್ಲಿ ಕರುಣೆ ಇರುವುದಿಲ್ಲ. ರಕ್ಕಸರ ಹಾಗೆ ವರ್ತಿಸ್ತಾ ಇದ್ದಾರೆ. ನಮ್ಮಲ್ಲಿ ಆ ರೀತಿ ಭಾವನೆ ಇಲ್ಲ. ಇವನನ್ನು ಕೊಳ್ಳಿರಿಸಿದ್ದೇವೆ ನೋಡಂತೆ. ಇವನ ಸಖಿಯೇ ನೀರೊಳಗಿರ್ಪ ಹವಣೇನು ಶಶಿಮುಖಿಯೇ ಶಶಿಮುಖಿಯೇ ನೀರೊಳಗಿರ್ಪವಣೆನು ಶಶಿಮುಖಿಯೇ ನೀರೊಳಗಿರ್ಪವಣೆನು ಶಶಿಮುಖಿಯೇ. ಇವನಾರೆ ಮಾರ ರೂಪಿನ ಇವಗನಿದೆ, ಇವನದರೆ ಮಾರ ರೂಪಿನ ಇವಗನಿಸಲೆ. ಕಲದಿ ಮುಳುಗುತ್ತ ಬವಣೆಗೊಳ್ಳುತ್ತಿಯಾರಿತೋ ದೈವದ ಹವನ ಬರಿಬರಾರು ಲೋಕದಿಯೇ. ಬವಣೆಗೊಳ್ಳುತ್ತಿಯಾದಿರೋ ದೈವದ ಹವನವರಾರು ಲೋಕದಿಯೇ. ಇವನವನೋದಗಿಯೇ ನೀರೊಳಗಿರ್ಪ ಹವಣೆಯ ಶಶಿಮುಖಿಯೇ. ಶಶಿಮುಖಿಯೇ ನೋಡಿ ನೋಡಿ ಎಷ್ಟು ಚಂದ ಇದ್ದಾನೆ ಇವ. ಹೌದು. ನೋಡುವಾಗ ಇನ್ನೂ ನೋಡ್ಬೇಕೆಂಬುದಾಗಿ ಅಷ್ಟು ರೂಪ ಸಂಪತ್ತು ಈತನಲ್ಲಿ ಉಂಟು. ಹೌದು. ಒಂದು ವೇಳೆ ಮುಳುಗಿ ಹೋಗ್ತಿದ್ರೆ
ಈತ ಸತ್ತು ಹೋಗ್ತಿದ್ದ. ಈತನ ಮುಖವನ್ನು ನೋಡುವ ಹಾಗೆ ಕೂಡ ಇರಲಿಲ್ಲ. ಅಲ್ಲ, ಇವನನ್ನು ಕಂಡಾಗ ನಾವೆಲ್ಲ ಕೇಳಿ ತಿಳಿದುಕೊಂಡಿದ್ದೇವೆ, ಕೆಲವರು ಸುಂದರ ಪುರುಷರಿದ್ದಾರಂತೆ. ಮನ್ಮಥ, ವಸಂತ, ಜಯಂತ ಇವರೆಲ್ಲ ಸುಂದರ ಪುರುಷರು. ಇವ ಮನ್ಮಥನ ಹಾಗೆ ಇದ್ದಾನೆ. ಅಷ್ಟು ಚಂದದ ರೂಪ ಸಂಪತ್ತಿ ಈತನಲ್ಲಿ ಉಂಟು. ಅಲ್ಲ, ನಾವು ಮಾತಾಡ್ತಾ ಇರುವುದು ಇವ ಯಾರು ಇರಬಹುದು? ಯಾರಿರ್ಬೋದು? ಎಲ್ಲಿಯವ? ಹಾಗಂತ ಇವನು ಸಾಮಾನ್ಯದ ಖಂಡಿತ ಅಲ್ಲ ಗೆಳತಿ. ಮತ್ತೆ ಹೇಗವ? ಗೆಳತಿ ಪರಿಗಿಸಲತಿ ಚೋದ್ಯವು ಇದು ಚೋದ್ಯವೇ, ಚೋದ್ಯವೇ. ಪರಿಗಿಸಲತಿ ಚೋದ್ಯವು ಸರ್ವಾಂಗ ಸುಂದರ ನಿರ್ಪನತಿ ಚಿತ್ತವು ಪರಿಗಿಸಲತಿ ಚೋದ್ಯವು ಸರ್ವಾಂಗ ಸುಂದರ ನಿರ್ಪನತಿ ಚಿತ್ತವು ಸರ್ವಾಂಗ ಸುಂದರ ನಿರ್ಪನತಿ ಚಿತ್ತವು ಯಕ್ಷ ಕಿನ್ನರ ಸುರಗನುಜ ನರ ಮನುಜನು ಯಕ್ಷ ಕಿನ್ನರ ಕಿಂ ಪುರುಷ ಗಂಧರ್ವನು ಅರಿಯಬೇಕು ನಿಜವ ಧರಿಸಿ ಮಾತಾಡಿಸಿದರಾತನ ಪರಿಗಿದನತಿ ಚೋದ್ಯಮೋ ಈತಂತೂ ಸಾಮಾನ್ಯ ಅಂತೂ ಖಂಡಿತ ಅಲ್ಲ. ಅಲ್ವೇ ಅಲ್ಲ. ಸರಿಯಾಗಿ ನೋಡಂತಿ ಮನ್ಮಥ ಸದೃಶನಿದ್ದಾನೆ. ಹೌದು. ಇವನಾರು ಕಿನ್ನರನು ಕಿಂಪುರುಷನು ಅಲ್ಲ, ಯಕ್ಷಲೋಕದವನ ಗಂಧರ್ವನು ಯಕ್ಷ ಆಗಿ ಹಾಗಂತ ಇವನು ಭೂಲೋಕದವರು ಮನುಜನಂತೂ ಖಂಡಿತ ಆಗಿರ್ತಾನೆ. ಮೇಲೋಕದವರು ಅಂತ ಅಲ್ವೇ ಅಲ್ಲ. ಅಲ್ಲ, ಭೂಲೋಕದ ಮನುಜ. ಭೂಲೋಕದ ಮನುಜನಾದರೂ ಕೂಡ ಸಾಮಾನ್ಯ ಮನುಷ್ಯ ಅಂತೂ ಖಂಡಿತ ಅಲ್ಲ. ಅಲ್ಲ, ಈತ ಓರ್ವ ಕ್ಷತ್ರಿಯನಾಗಿರ್ಬೇಕು. ಸರಿ ನೋಡಿ, ಚೋದ್ಯ ಚೋದ್ಯ ಆಗ್ತದೆ. ಗೆಳತಿ, ನಾವು ಮಾತಾಡುದು ಯಾಕೆ? ಅವನಲ್ಲೇ ಕೇಳಬೇಕು, ಅವನಲ್ಲೇ ಮಾತಾಡಿಸಬೇಕು. ಅಯ್ಯ, ಯಾರು ನೀ ಯಾರು ನೀನಮನಯ್ಯ ನಿನ್ನ ಊರಲ್ಲಿ ನಿಜ ಸ್ಥಿತಿಯ
ಊರಲ್ಲಿ ನಿಜ ಸ್ಥಿತಿಯ ಹೇಳಿ ನಿನ್ನ ಊರಲ್ಲಿ ನಿಜ ಸ್ಥಿತಿಯ ಯಾರು ನೀ ಸುರನಂದನು ಜಗುಲ ವಾರದೊಳಗಾರೇಜಿ ಮಹಾನದಿ ನೀರಲ್ಲಿ ಮುಳುಗೇಳುತ್ತ ನದಿ ನೀರಲಿ ಮುಳುಗೇಳುತ್ತ ಪಾರವರಿಯದೆ ತೊಳಂದುರೇನೆ ಯಾರು ನೀನಾವನೆಯ ಹೇಳೆಯೇ ನಿನ್ನ ಊರಲ್ಲಿ ನಿಜ ಸ್ಥಿತಿಯ ನೀನು ಈ ಜಲದಿಯಲ್ಲಿ ಈ ಯಮುನಾ ನದಿಯ ಬಳಿ ನೀರಲ್ಲಿ ಮುಳುಗುತ್ತಾ ಇದ್ದೀಯ. ಮುಳುಗುತ್ತಿರುವಂತಹ ನಿನ್ನನ್ನು ಎತ್ತಿ ನಾವು ತಂದು ಕೊಳ್ಳಿರಿಸಿದ್ದೇವೆ. ಬಂಡೆಯ ಮೇಲೆ ಕುಳಿತದ್ದೊಂದು ಗೊತ್ತುಂಟು, ಮತ್ತೆ ಸರಿಯಾಗಿ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಅಂದ್ರೆ ಮುಳುಗಿ ಹೋಗಿದ್ಯಲ್ಲ, ನಿಮಗೆ ಕೇಳಿಸ್ತಾ ಇತ್ತು ಬುಸ್ ಬುಸ್ ಅಂತ. ಹೌದೌದು, ಅದು ನಾವೇ. ಹೌದಾ? ಬೇರೆ ಯಾರು ಅಲ್ಲವಯ್ಯ. ನದಿಯಿಂದ ಮೇಲೆ ತಂದದ್ದು ನೀವೇ? ನಾವೇ. ನಾವು ಬೇರೆ ಯಾರು ಅಲ್ಲ, ನಾಗಲೋಕದವರು, ಪಾತಾಳದವರು. ಹೌದಾ? ಬರೀ ತಕ್ಷಕನ ಸೇವಕಿಯರು. ನಾಗಿನಿಯರು ನಾವು. ನೀವು ಇಲ್ಲಿಗೆ ಬಂದದ್ದು ಜಲಕೆಲಿ ಆಡುವುದಕ್ಕಾಗಿ ಬಂದವರು ನಾವು. ಜಲಕೆಲಿ ಆಡಿ ನಾವು ಪಾತಾಳದಕ್ಕೂ ಸೇರ್ಬೇಕಂತ ತವಕದಲ್ಲಿ ಇರುವಾಗ ನೀನು ಮುಳುಗಿ ಹೋಗಿ ಕೊಚ್ಚ ಹೋಗ್ತಿರುವಂತ ದೃಶ್ಯ ನಮಗೆ ಕಂಡಿತ್ತು. ಹಿಂದೆ ಮುಂದೆ ಆಲೋಚನೆ ಮಾಡ್ಲಿಲ್ಲ, ನೀನನ್ನು ಗಟ್ಟಿಯಾಗಿ ಹಿಡಿದು ಮೇಲಕ್ಕೆ ತಂದಿದ್ದೀವಿ. ತರದಿದ್ರೆ ನೀನು ಮುಳುಗಿ ಹೋಗಿ ಸತ್ತು ಹೋಗ್ತಿದ್ದೆ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ಅಲ್ಲ, ನಿನ್ನ ಊರಾದ್ರೂ ಇಲ್ಲಿ, ಯಾಕೆ ನೀನು ಮುಳುಗಿ ಹೋಗಿದ್ದಿ? ಏನ್ ನಿನ್ನ ವಿಷಯ? ಧೈರ್ಯಗೊಳ್ಳುದೆಂದನು ಚಂದ್ರಾಂಗದ ಎನ್ನುವ ಗತಿಯ ವೀರನು ಎನ್ನುವುದೇವು ಜಲಗೇಲಿಯಲಿ ಮಣ ತಣಿದು ತಿರಿ ನಾವೇದನವ್ಯೆಯು ಅನಿಲ ಹದಿಯು ಭಗ್ನವಾಗಲಿರುವುದು ಭಂಗದುಳಿರುವೆನಿಲ್ಲಿ. ಧೈರ್ಯಗೊಳ್ಳುದೆಂದನು ಚಂದ್ರಾಂಗದ ಎನ್ನುವ ಗತಿಯ ವೀರನು ನನಗೆ ಪುನರ್ಜನ್ಮವನ್ನು ನೀಡಿದಂತಹ ದೇವತೆಗಳು ನೀವು. ಹೌದು, ನಾನು ಸಾಮಾನ್ಯನಲ್ಲ. ನೋಡುವಾಗ್ಲೇ ಗೊತ್ತಾಗ್ತದೆ. ನಿಷೇಧ ನೀವು ಕೇಳಿರಬಹುದು. ಕೇಳಿದ್ದೀವಿ. ನಳ ಮಹಾರಾಜರು ಅವರು ನನ್ನ ಅಜ್ಜ. ಹೌದಾ? ಹೌದು.
ಅವರ ಮಗ ಇಂದ್ರಸೇನ, ಅವರ ಮಗ ನಾನು ಚಂದ್ರಾಂಗದ ಎಂಬ ಹಾಗೆ ನನ್ನ ಹೆಸರು. ನಾನು ನದಿಯಲ್ಲಿ ವಿಹಾರ ಮಾಡಬೇಕನ್ನೋ ಉದ್ದೇಶದಿಂದ ಗೆಳೆಯರೊಂದಿಗೆ ಸೇರಿ ಬಂದವನು. ನಾವೆಲ್ಲರೂ ಒಂದೊಂದು ದೋಣಿಯಲ್ಲಿ ಏರಿ ನದಿಯಲ್ಲಿ ಮುಂದೆ ಹೋಗುತ್ತಾ ಸಾಗುತ್ತಾ ಇದ್ದೆವು. ನಾನು ನದಿಯ ಮಧ್ಯಪಥದಲ್ಲಿ ಬರುವಂತಹ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಬೀಸಿದಂತಹ ಬಿರುಗಾಳಿ ನನ್ನ ದೋಣಿಯನ್ನು ಮಗುಚಿತು. ದೋಣಿ ಮಗುಚಿದಾಗ ನಾನು ನೀರಿಗೆ ಬಿದ್ದೆ. ಹೇಗಾದರೂ ಮೇಲೆ ಬರಬೇಕನ್ನುವಂತಹ ಉದ್ದೇಶದಿಂದ ಈಜುತ್ತಾ ಬಂದೆ. ಆದ್ರೆ ನನ್ನನ್ನು ಮುಂದಕ್ಕೆ ದಡ ಸೇರುವ ಹಾಗೂ ಮಾಡುವುದಿಲ್ಲ, ಹಿಂದಕ್ಕೆ ದಡ ಸೇರುವ ಹಾಗೂ ಮಾಡುವುದಿಲ್ಲ. ನಾನು ಎಲ್ಲಿದ್ದೇನೋ ಅಲ್ಲಿಯೇ ಇದ್ದೆ. ಆ ಸಮಯದಲ್ಲಿ ದೇವರ ಹಾಗೆ ಬಂದು ನೀವು ನನ್ನನ್ನು ಕಾಪಾಡಿದಿರಿ. ಹಾಗಾಗಿ ಧನ್ಯನಾದೆ. ನನ್ನನ್ನು ಹೇಗಾದ್ರೂ ಇಲ್ಲಿಂದ ನಾನು ಸೇರುವಂತ ದಡಕ್ಕೆ ಕಳುಹಿಸಿ. ಸ್ವಲ್ಪ ಮಾತು ಕೇಳಬೇಕು, ಮಾತು ಕೇಳಬೇಕು. ಬಳಲದಿರೋ ಅರ ಮಗನೇ ಬಾರೈ ನಮ್ಮ ನಿಲಯ ಕೈದ ಬೇಮಯ್ಯನೇ. ಆ ಆ ಆ ಮಗನೇ ಬಾರೈ ನಮ್ಮ ನಿಲಯ ಕೈದ ಬೇವಯ್ಯನೇ. ಬಾರೈ ನಮ್ಮ ನಿಲಯ ಕೈದ ಬೇವಯ್ಯನೇ. ನಲವಿನಿಂದೆಮ್ಮೊಡನೆ ದಯೆಯೋ ನಲವಿನಿಯೋ ಎಮ್ಮನೋ ಒಡನೈ ದಯೆಯೋ. ಒಲಿದು ರಂಜಿವೆನೆಯ ಭಯ ಬೇಡಳು ಕದಿರು ಅಳುಕದಿರು. ತಕ್ಷಣದಾದ್ಯತಿ ಬೆಳೆದ ನಾಗಾಂಗನೆಯರಾಗಿ ಬಳಲದ ಮಗನೇ ಬಾರೈ ನಮ್ಮ ನಿಲಯ ಕೈವೆ ಒಯ್ಯನೇ. ಅಯ್ಯ ಅಯ್ಯ, ನೀನು ಈಗ ನಿನ್ನನ್ನು ದಡಕ್ಕೆ ಸೇರಿಸಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯಾ? ಹೌದೌದು, ನನ್ನ ನಿಷಧಪುರಕ್ಕೆ ಹೋಗ್ಬೇಕು. ಆದರೆ ಹಾಗಾಗಿ ಆ ದಡದವರೆಗೆ ನನ್ನನ್ನು ಬಂದು ಬೀಳ್ಕೊಂಡು ಅದು ಅಷ್ಟು ಸುಲಭವಿಲ್ಲವಯ್ಯ. ನಿನ್ನನ್ನು ನಿನಗೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಬೇಕು. ಬಳಲಿದ್ದೀನಿ. ನೀನು ಬಳಲಿದ್ದೀಯಾ? ಹಾಗಾಗಿ ನಿನ್ನನ್ನು ಕ್ಷೇಮದಿಂದ ಕಳುಹಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಆಗಲೇ ಹೇಳಿದ್ದೇವೆ, ನಾವು ತಕ್ಷಕನ ಸೇವಕಿಯರು ಎಂಬುದಾಗಿ. ನಮ್ಮನ್ನು ನಂಬು. ನಿನ್ನನ್ನು ನಮ್ಮದಾದಂತಹ ಪುರಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿ ತಕ್ಷಣಿಗೆ ನಿನ್ನನ್ನು ಪರಿಚಯ ಮಾಡಿಕೊಡುತ್ತೇವೆ. ನಿಮ್ಮನ್ನು ನಂಬುವುದಿಲ್ಲ ಅಂತಲ್ಲ, ವಿಷಕಾರಿ ಹಾವನ್ನಾದರೂ ನಂಬಬಹುದು, ವಿಷಕಾರುವ ಮನುಷ್ಯನನ್ನು ನಂಬಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಬಗ್ಗೆ ನಂಬಿಕೆ ಉಂಟು. ಹಾಗೆಂದು ನಾನು ಬರುವಲ್ಲಿ ನಾನು ಯೋಚಿಸಬೇಕಾಗ್ತದೆ. ಯಾಕೆ ಯೋಚನೆ ಮಾಡುದು? ನಾನು ಓರ್ವನೇ ಇರುವುದಲ್ಲ, ನನಗೆ ಮದುವೆಯಾಗಿದೆ, ಮಡದಿ ಇದ್ದಾಳೆ. ಆ ಮಡದಿಯನ್ನು ನಾನು ರಕ್ಷಿಸಬೇಕಾದ್ದು ಧರ್ಮ ತಾನೆ. ಹಾಗಾಗಿ ಅವಳನ್ನು ನುಳಿದು ನಾನು ನಿಮ್ಮಲ್ಲಿಗೆ ಬಂದೆ ಅಂತ ಆದ್ರೆ ಅದೆಷ್ಟು ಸಮಯ ಸಂದು ಹೋಗುವುದೋ ಏನು. ಹಾಗಾಗಿ ಮದುವೆಯಾಗಿ ನಮಗೆ ಸ್ವಲ್ಪ ದಿವಸ ಆಯ್ತಷ್ಟೇ. ಹೆಚ್ಚು ದಿವಸ ಸಂದು ಹೋಗುತ್ತದೆ ಎನ್ನುವ ಹಾಗೆ ಚಿಂತೆಯನ್ನು ಮಾಡಬೇಡ. ಅತಿ ಶೀಘ್ರವಾಗಿ ನಿನ್ನದಂತಹ ಪುರಕ್ಕೆ ನಿನ್ನನ್ನು ಕಳುಹಿಸಿಕೊಡುವ ಜವಾಬ್ದಾರಿ ನಮ್ಮದು. ತಕ್ಷಕನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಎಂಬುದಾಗಿ ನಾವು ಕೇಳುವುದು. ಅಷ್ಟೇ ಬಯಕೆ. ಆಗಲಿ, ನಿಮ್ಮ ಬೇಡಿಕೆಯನ್ನು ತಿರಸ್ಕರಿಸುವ ಹಾಗಿಲ್ಲ. ನನಗೆ ಜೀವದಾನ ಮಾಡಿದವರು ನೀವು. ಹಾಗಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇನೆ. ತಕ್ಷಕನಲ್ಲಿ ನಿಮ್ಮೊಂದಿಗೆ ಬರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮಾಡುವುದು ಯಾಕೆ? ಇವಳನ್ನು ಕರೆದುಕೊಂಡು ನಮ್ಮ ಮತ್ತೆ ಸೋರಿವ ಕಂಬನಿಯತ ಸುರಿವ ಕಂಬನಿಯ ಒರಜಿಕೊಳ್ಳುತ್ತ ಮನ
ಮರುಗುತ್ತ ಬಿಸುದನು ಅಯ್ಯೋ ಹರ ಮಹಾದೇವ ಇನ್ನಿರಲೆಂದು ಹರಣವದರಿಸುತ್ತ ದೌರ್ಭಾಗ್ಯದಿ ತರಣಿ ಜನ ಕ್ಷಣ ಪರಸಿ ಬಿಡರಗಿದ ತೆರಮೈದೆ ಹರ 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 ಶಿವ 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 ಎಂತಹ ವಾರ್ತೆಯನ್ನೇ ಕೇಳುತ್ತಾ ಇದ್ದೇನೆ ನಾನು. ಬರ ಸಿಡಿಲೇ ಬಂದು ನನ್ನ ಮೇಲೆ ಎರಗಿದಂತಹ ಅನುಭವ ಈಗ ನನ್ನ ಪಾಲಿಗೆ ಆಗುತ್ತಾ ಇದೆ. ಅಯ್ಯೋ ಅಯ್ಯೋ, ನನ್ನ ಮಗ ಎಲ್ಲಿ ಹೋದ, ಏನಾಗಿದ್ದಾನೆ ಒಂದೂ ಅರ್ಥವಾಗುತ್ತಿಲ್ಲ. ಮದುವೆಯ ಸಂತಸದ ಕ್ಷಣಗಳನ್ನೇ ಮೆಲುಕು ಹಾಕುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದಂತಹ ನಮಗೆ ಇಂತಹ ಒಂದು ದುಃಖದ ವಾರ್ತೆ. ಶಿವ 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 ಶಿವ, ಇನ್ನು ಯಾಕೆ ನನಗೆ ಈ ಕಾಯ ಉಳಿದಿದೆ ಎಂಬುದೇ ಅರ್ಥವಾಗುತ್ತಾ ಇಲ್ಲ. ಕಾಯ ಬೇಕೋ ಬೇಡವೋ, ಮಗನಿಗೆ ಏನಾಗಿದೆ, ಎಲ್ಲಿದ್ದಾನೆ? ಅಯ್ಯೋ ಶಿವ ಶಿವ ಶಿವ, ಅಯ್ಯೋ ಅಯ್ಯೋ ಇನ್ನೇ ನಗೈಬೆನು ಜಗದಯ್ಯ ಮೃತ್ಯುಂಜಯನೇ ಕೈ ಅಣಿದ ಜವನೈವ ಭರದಿ ದೈವಾರದಯ ಶಿವನೇ ದೈವಾರದಯ ಶಿವನೇ ಸತ್ಯವಾಯಿದೆ ಜನಗೋತ್ತಮರ ಮಾತು ಭಕ್ತಿಯೂ ನೊಂದಿದ್ದರು ಭರ್ತರಾಳಿದ ಮೇಲ್ ಕೀರ್ತಿಯಂತೆ ಪರಮಾರ್ಥ ಸಿದ್ಧಿಪುದೇ ಅಯ್ಯೋ ನಿನ್ನೆ ನಗೈವೇನೆ ಹರ 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 ಅಯ್ಯೋ ಅಯ್ಯೋ ಅಯ್ಯೋ, ಎಂತಹ ಕರ್ಕಶವಾದಂತಹ ನುಡಿಗಳನ್ನು ನನ್ನ ಕಿವಿಯಾರಿ ಕೇಳುತ್ತಾ ಇದ್ದೇನೆ. ಜಲಕೇಲಿಯನ್ನು ಆಡೋದಕ್ಕೆ ಹೋದಂತ ನನ್ನವರು ವೃತ್ತಿಯನ್ನು ಪಡೆದಿದ್ದಾರೆ. ಅಯ್ಯೋ, ನಿಮ್ಮನ್ನು ಅಗಲಿ ದೂರ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಎಷ್ಟೋ ತಡೆಯೋದಕ್ಕೆ ಪ್ರಯತ್ನ ಪಟ್ಟೆ. ಆದರೂ ನನ್ನ ಮಾತುಗಳನ್ನು ಕೇಳದೆ ಹೊರಟೇ ಹೋದಿರಲ್ಲ ಸ್ವಾಮಿ. ಇನ್ನು ಹಿಂದೆ ಬಾರದ ಲೋಕವನ್ನೇ ತೆರಳಿ ಬಿಟ್ರಲ್ಲ ಸ್ವಾಮಿ. ಮಾವ, ಮಗಳೇ, ಎಷ್ಟು ಮಾತುಗಳನ್ನು ಹೇಳಿದರೂ ಕೂಡ ನನ್ನ ಮಾತುಗಳನ್ನು ಕೇಳಲೇ ಇಲ್ಲ ಅವರು. ಜ್ಯೋತಿಷ್ಯರೇ ನುಡಿದಂತಹ ಮಾತು ಇಂದು ನಿಜವಾಗಿ ಹೋಯ್ತಲ್ಲ, ಇಂದು ನಿಜವಾಗಿ ಹೋಯ್ತಲ್ಲ. ಸುಮಂಗಲಿಯಾಗಿ ಬದುಕಬೇಕೆಂಬ ಆಸೆಯನ್ನು ಇರಿಸಿ ಈ ಮನೆಗೆ ಬಂದಿದ್ದೇನೆ ನಾನು. ಈ ಮನೆಯನ್ನು ಬೆಳಗುವಂತ ಅವಕಾಶ ನನಗೆ ಸಿಕ್ಕಿದೆ. ಅದನ್ನು ಸದುಪಯೋಗವನ್ನು ಪಡಿಸಬೇಕು ಎಂಬುದಾಗಿ ಪ್ರಯತ್ನಿಸುತ್ತಿರುವಂತಹ ಸಂದರ್ಭದಲ್ಲೇ ಇಂತಹ ದುರ್ಘಟನೆ ನಡೆದು ಹೋಯ್ತಲ್ಲ. ಹಿರೆಯಲ್ಲಿ ಯಾವುದೇ ಹೆಣ್ಣಾದರೂ ವಿಧವೆಯಾಗಿ ಬದುಕುವುದಕ್ಕೆ ಆಸೆ ಪಡುತ್ತಾಳೆ? ಖಂಡಿತವಾಗಿ ಇಲ್ಲ, ಖಂಡಿತವಾಗಿ ಇಲ್ಲ. ಮದುವೆ ಆಗಿ ಕೇವಲ ದಿವಸಗಳೇ ಆದದ್ದಷ್ಟೇ, ಸ್ವಲ್ಪ ಸಮಯ ಸಂದು ಹೋದದ್ದು. ಆದರೂ ಹಣೆಯಲ್ಲಿ ಕುಂಕುಮ ಇಲ್ಲದ ಹೆಣ್ಣು ಶೋಭೆ ಕೊಡುತ್ತಾಳೆ. ಹೆಣ್ಣಿಗೆ ಯಾವಾಗಲೂ ಕೂಡ
ಮಾಡಬೇಕು ಎಂಬುದಾಗಿ ಆಸೆಯನ್ನು ಇರಿಸುತ್ತಾರೆ. ಆದರೆ ವೈದವ್ಯ ದೀಕ್ಷೆಯೇ ನನಗೆ ಬಂದ್ಬಿಟ್ಟಲ್ಲ. ಆ ಶಿವನಿಗೂ ನನ್ನ ಮೇಲೆ ಕರುಣೆ ಇಲ್ಲವಾಗಿ ಹೋಯಿತಲ್ಲ ದೇವ, ಕರುಣೆ ಇಲ್ಲವಾಗಿ ಹೋಯಿತಲ್ಲ. ಏನು ಮಾಡಲಿ ಮಗಳೇ, ಶಾಂತಳಾಗಿರಮ್ಮ ಚಿತ್ತದಿ ಚಿಂತಿಸದೆ ಧೈರ್ಯ ಮಾಂತಿರಮ್ಮ ಹರ ಧ್ಯಾನದಿ ಮುಂದೆ ಗೈದ ಪುಣ್ಯ ಪಾಪದಿ ಮುಂದೆ ಗೈದ ಪುಣ್ಯ ಪಾಪದಿ ಇಷ್ಟಾನಿಷ್ಟಗಳು ರಂತೆ ಬಹುದು ವಿಧಿಯ ನಿಯಮ. ಶಾಂತಳಾಗಿರಮ್ಮ ಚಿತ್ತದಿ ಮಗಳೇ. ಮಗಳೇ, ಸರಿ, ನಿಜವಾಗಿ ಆದರೂ ಕೂಡ ನನಗಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ಮರುಕ ಪಡಬೇಕಾದವಳು ನೀನೇ. ಸರಿ, ನಿನ್ನನ್ನು ಸಮಾಧಾನ ಪಡಿಸಬೇಕಿತ್ತು ನಾನು ಮೊದಲಾಗಿ. ಆದರೆ ಏನು ಮಾಡೋಣ ಹೇಳು? ಪುತ್ರ ಶೋಕ, ಪುತ್ರ ಶೋಕ. ಯಾವ ತಂದೆಯಾದರೂ ಕೂಡ ಬೆಳೆದು ನಿಂತಹ ಮಗ ಇನ್ನಿಲ್ಲ ಅಂತಾದ್ರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀನಾದರೂ ಅಷ್ಟೇ ಮಗಳೇ. ಮೊನ್ನೆ ತಾನೇ ನಮ್ಮ ಮನೆಯನ್ನು ಸೇರಿದವಳು ನೀನು. ಬದುಕಿನ ಬಗ್ಗೆ, ಭವಿಷ್ಯದ ಬಗ್ಗೆ ಅದೆಷ್ಟೋ ಕನಸುಗಳನ್ನು ಕಟ್ಟಿಕೊಂಡವಳು ನೀನು. ಇಂದು ಆ ಕನಸೆಲ್ಲವೂ ಹುಸಿಯಾಯಿತು ಎಂಬ ಹೋಯ್ತಲ್ಲ. ದುಃಖಿಸಿದರೆ ಫಲ ಏನುಂಟು ಹೇಳು? ಇದೆಲ್ಲವೂ ಆ ವಿಧಿಯ ಆಟ, ವಿಧಿಯ ಆಟ. ಅವನನ್ನು ನಿಯಂತ್ರಿಸುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟೇ ಹೇಳು? ಖಂಡಿತವಾಗಿ ಇಲ್ಲ. ಅವನ ಅನುಜ್ಞೆ ಏನುಂಟು ಅದೇ ರೀತಿಯಲ್ಲಿ ಬದುಕನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ನಮಗೆ. ದುಃಖಿಸಬೇಡ. ಸತ್ತೋದಂತಹ ವಾರ್ತೆಗಳನ್ನೇ ಕೇಳಿದ್ದೇನೆ ಅಲ್ಲ, ಹೇಗೆ ಸಂತೋಷ ಪಡೆಯಲಿ, ಹೇಗೆ ದುಃಖಿಸಬೇಡ, ಸಮಾಧಾನ ಪಡು. ಎಲ್ಲವನ್ನು ಕಾಯುವಂತಹ ಕಡೆಯ ದಿಕ್ಕಿನ ಒಡೆಯನಾದಂತಹ ಪರಶಿವ ನಮ್ಮನ್ನು ಖಂಡಿತವಾಗಿಯೂ ರಕ್ಷಿಸದೇ ಇರಲಾರ. ಸದಾ ಕಾಲ ಅವನನ್ನೇ ಧ್ಯಾನಿಸುತ್ತಾ ಕಾಲವನ್ನು ಕಳೆಯುವ. ಮುಂದೆ ದಾರಿ ಅವನೇ ತೋರಿಸಿಯಾನು. ಒಳಗೆ ಹೋಗುವ. ಪುಷ್ಕಳ ಮಹಾರಾಜನಿಗೆ ಮಗನಾಗಿ ಜನಿಸಿದ್ದೇನೆ. ದುರ್ಜಯ ಎನ್ನುವ ಹಾಗೆ ನನ್ನ ಹೆಸರು. ಕಾಲಕ್ಕೆ ಸರಿಯಾಗಿ ನನ್ನ ತಂದೆಯವರು ವಿದ್ಯೆಯನ್ನು ಪಡಿಸಿದವರಿದ್ದಾರೆ. ಉತ್ತಮ ಗುರುಗಳಿಂದ ಉನ್ನತ ವಿದ್ಯೆಯನ್ನು ಪಡೆದು ಅರಮನೆಯನ್ನು ಸೇರಿಕೊಂಡಿದ್ದೇನೆ. ಎಲ್ಲಾ ರೀತಿಯಲ್ಲಿಯೂ ಪ್ರಜೆಗಳ ಸಂರಕ್ಷಣೆ ನನ್ನ ಹೊಣೆಯಾಗಿದೆ. ಹೀಗೆ ವಿಚಾರಿಸುತ್ತಾ ಇರುವಾಗ ವಾರ್ತೆಯೊಂದನ್ನು ಕೇಳಿದೆ. ನಿಷದ ದೇಶದ ಇಂದ್ರಸೇನ ಕುಗ್ಗಿದ್ದಾರೆ. ಹೇಗೆ? ಮಗ ಇಲ್ಲ, ಮಗ ಎಲ್ಲಿಗೋ ಹೋದವ ಬರಲೇ ಇಲ್ಲ. ಇದು ಒಳ್ಳೆಯದಾಯ್ತು. ಯಾಕೆ?
ಆ ಇಂದ್ರಸೇನ ಈ ಕಾಲದಲ್ಲಿ ಸೇನಾ ಸಮೇತರಾಗಿ ಅಲ್ಲಿಗೆ ದಾಳಿ ಎಸಗಲೇಬೇಕು. ಯಾಕೆ? ನನಗೆ ಬೇಕಾದದ್ದು ಅಲ್ಲಿಯೇ ಉಂಟು. ಈ ಕಾಲದಲ್ಲಿ ಹೋದೆ ಎಂದಾದ್ರೆ ಆ ರಾಜ್ಯವನ್ನು ವಶಪಡಿಸಿಕೊಂಡು ನಾನು ಆಳಬಹುದು. ಯಾಕೆ ಗೊತ್ತೇ? ಇದು ಇಂದಿನಿಂದಲ್ಲ, ಅಂದಿನ ಬಾಹುದು. ಈ ಹಿಂದೆ ಒಂದು ಆಸೆ ಇತ್ತು, ಅಲ್ಲಿಗೆ ದಾಳಿಯನ್ನು ಗೀಯಬೇಕು, ಆ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವ ಹಾಗೆ. ಯಾಕೆ? ನಮ್ಮ ಹಿರಿಯವರದ್ದು ಬರಬೇಕಾದದ್ದು ಬರಲೇ ಇಲ್ಲ. ಎಷ್ಟು ಬಂದ್ರು ನಮಗೆ ಸಾಕು ಅಂತ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಜನ ನಮ್ಮಲ್ಲಿ ಸೇನೆಯವರಿದ್ದಾರೆ. ಹಾಗಾಗಿ ಅವರನ್ನೆಲ್ಲರನ್ನು ಸೇರಿಕೊಂಡು ಆ ಕಡೆಗೆ ಹೋಗ್ತಾರೆ. ನಮ್ಮ ದೂತರು ಬಂದು ಆಡಿದಂತಹ ನುಡಿಗಳನ್ನು ಕೇಳುವಾಗ ಆಶ್ಚರ್ಯವೇ ಸರಿ, ಬೇರೆ ಯಾರು ಅಲ್ಲಪ್ಪ. ಹೊರಗಿನವರಿಂದ ನಮಗೆ ತೊಂದರೆ ಆಯ್ತು ಅಂತಾದ್ರೆ ನಾವಿಷ್ಟೆಲ್ಲ ಯೋಚನೆ ಮಾಡುವವರೇ ಅಲ್ಲ. ಆದ್ರೆ ನಮ್ಮ ಒಳಗಿನವರಿಂದಲೇ ಇಷ್ಟೆಲ್ಲ ನಮಗೆ ತೊಂದರೆ ಉಂಟಾಗುತ್ತದೆ ಅಂತಾದ್ರೆ ಯಾರು? ನನ್ನ ಚಿಕ್ಕಪ್ಪನ ಮಗ, ಹೇಳಿಕೊಳ್ಳುವುದಕ್ಕೆ ಸಂಬಂಧದಲ್ಲಿ ನನ್ನ ತಮ್ಮ. ಆವತ್ತು ಅವನ ತಂದೆ ನನ್ನ ಅಯ್ಯನಿಗೆ ಅಪಚಾರ ಮಾಡಿದ, ಅನ್ಯಾಯದಿಂದ ರಾಜ್ಯವನ್ನು ವಶಪಡಿಸಿಕೊಂಡಂತಹ ಪುಷ್ಕರನ ಮಗ ಇವತ್ತು ದಾಳಿ ಮಾಡಿದ್ದಾನೆ ಅಂತಾದ್ರೆ ಅಂಥವನನ್ನು ಪ್ರಶ್ನಿಸಬೇಕಾದದ್ದು ಕರ್ತವ್ಯ. ಸರ್ವ ಸಿದ್ಧತೆಗಳೊಂದಿಗೆ ರಣಕ್ಷೇತ್ರ ಕರಿಬೇಕಾಗ್ತದೆ. ನಾಲಗೆಯನ್ನು ಬಿಗಿ ಹಿಡಿದು ಮಾತನಾಡು. ಯಾಕೆ? ಯಾಕಂದ್ರೆ ಏನಾಯ್ತು? ಈಗ ನಮ್ಮ ಸ್ಥಳಕ್ಕೆ ಬಂದು ನಮ್ಮ ರಾಜ್ಯಕ್ಕೆ ಬಂದು ಈ ರೀತಿಯಾಗಿ ಹಾರಾಡ್ತಾ ಇದ್ದೀಯಲ್ಲ, ನೀನ್ ಯಾರು ಎಂಬ ಹಾಗೆ ನಾನು ಪ್ರಶ್ನೆ ಮಾಡಿದ್ದು ಬೇರೆ ಯಾವುದಕ್ಕೂ ಅಲ್ಲ. ಯಾಕೆ? ಕಾರಣ ಉಂಟು. ಏನು ಗೊತ್ತಾ? ನಮ್ಮ ಆಳ್ವಿಕೆಯ ಬಗ್ಗೆ, ನಮ್ಮ ರಾಜಕಾರಣದ ಬಗ್ಗೆ ಪ್ರಶ್ನೆಯನ್ನು ಎತ್ತುವುದಕ್ಕೆ ನೀನು ಬಿಡು. ನಿನ್ನ ಅಪ್ಪ ಬಂದ್ರು ಅದಕ್ಕೆ ಅವಕಾಶ ನಾನು ಕೊಡುವುದಿಲ್ಲ. ನಿನ್ನ ಅಪ್ಪ ಅಂದು ಮಾಡಿದಂತಹ ಅನ್ಯಾಯದ ಬಗ್ಗೆ ಸರಿಯಾಗಿ ಗೊತ್ತಿದೆ ನನಗೆ. ಈಗ ಅನ್ಯಾಯದ ಪ್ರತೀಕಾರ ತೀರಿಸುವುದಕ್ಕೆ ನಿನ್ನ ಅಪ್ಪನ ದಾರಿಯನ್ನೇ ಹಿಡಿದು ನೀನು ಮುಂದುವರಿದು ಬರ್ತಿಂತ ಆದ್ರೆ ನಿನ್ನ ಅಪ್ಪನಿಗೆ ಏನಾಗಿದೆ ಅಂತ ಗೊತ್ತುಂಟಲ್ಲ. ನನ್ನ ಅಪ್ಪ ಏನು ಮಾಡಿದ್ದಾರೆ ಅಂತ ಸರಿಯಾಗಿ ತಿಳಿದಿದಲ್ಲ, ಅದನ್ನೇ ನಾನು ಮಾಡಿ
ನಾನು ನನ್ನ ಜಾಗದಲ್ಲಿ ನಿಂತು ಮಾತಾಡುವುದು. ನೀನು ನಿನ್ನ ಜಾಗದಲ್ಲಿ ನಿಂತು ಮಾತಾಡಿಲ್ಲ ಅಂತ ನಾನು ಹೇಳಿದ್ದಿಲ್ಲ. ಹಾಗಿದ್ರೆ ನಾನು ಬಂದದ್ದು ತಪ್ಪಾಯ್ತು ಅಂತ ಹೇಳುವುದ? ತಪ್ಪಲ್ಲದೆ ಮತ್ತೇನು? ರಾಜರು ನಾವು ದಂಡೆತ್ತಿ ಹೋಗುವುದು ತಪ್ಪಲ್ಲ. ಹಾಗಿದ್ರೆ ಹಿಂದೆ ಅನ್ಯಾಯ ಆಗಿದೆ ಅಂತ ಹೇಳಿದೀಯ, ಆ ಅನ್ಯಾಯದ ಪ್ರತೀಕಾರವಾಗಿ ಅನ್ಯಾಯ ಮಾಡಿದ್ದು ನಾವಲ್ಲ, ನಿನ್ನ ಅಪ್ಪ ಮಾಡಿದ್ದ ಅನ್ಯಾಯ. ಹೌದು. ಕಪಟದ ದ್ಯೂತವನ್ನಾಡಿ ನನ್ನ ಅಪ್ಪನಿಗೆ ಇರಬಾರದಂತಹ ಸ್ಥಿತಿ ತಂದು ಕೊಟ್ಟವನ್ ನಿನ್ನ ಅಪ್ಪ. ನೀನು ಆವಾಗ ಎಲ್ಲಿ ಹೋಗಿದ್ದೆ? ಕಪಟದ ದ್ಯೂತವಾಡ ಮತ್ತೆ ತಪ್ಪು ಒಪ್ಪಿಕೊಂಡು ಎಲ್ಲವೂ ಸಮಾಧಾನ ಮರುದ್ಯೂತ ಆಡಿದ ಮೇಲಲ್ವಾ ಒಪ್ಪಿಸಿದ್ದವ. ಹೌದು. ಆದ್ರೆ ಏನಾಯ್ತಂತೆ, ಈಗ ಇಲ್ಲಿ ಅಧಿಕಾರ ನನಗೆ ಬೇಕು. ಒಂದು ವೇಳೆ ಕೊಡದೇ ಇದ್ರೆ ನಿನ್ನ ತಲೆ ಕಡಿದು ಆಸನದಲ್ಲಿ ನಾನು ಕುಳಿತುಕೊಂಡು ಈಗ ಅಧಿಕಾರವ ನಿನಗೆ ಇಲ್ಲಿವರೆಗೆ ನಿಮ್ಮ ತಂಟೆಗೆ ನಿಮ್ಮ ಉಪದ್ರಕ್ಕೆ ಬಂದವರು ನಾವಲ್ಲ. ಆದ್ರೂ ಕೂಡ ಸಮಯ ಸಾಧಕನಾಗಿ ಈಗ ನಮ್ಮಲ್ಲಿಗೆ ದಂಡೆತ್ತಿ ಬಂದವ ನೀನು. ಒಂದು ಒಳ್ಳೆ ಮಾತಿನಿಂದ ಹೇಳ್ತೇನೆ, ಇದುವರೆಗೂ ಚಂದದಲ್ಲಿ ರಾಜ್ಯಭಾರವನ್ನು ನಡೆಸಿಕೊಂಡು ಬಂದವರು ನಾವು. ನಮ್ಮ ವಿಷಯದ ಬಗ್ಗೆ ತಲೆ ಹಾಕದೆ ನಿನ್ನಷ್ಟಕ್ಕೆ ನೀನೇ ಇದ್ರೆ ಒಳ್ಳೇದು. ಇಲ್ಲ ಅಂತ ಆದ್ರೆ ಇರುವ ಜೀವ ಇರುವುದಕ್ಕೆ ಬಿಡುವುದಿಲ್ಲ. ಬದುಕುವ ದಾರಿಯನ್ನು ಹೇಳಿದ್ದು ನಿನಗೆ. ನೀನು ಹೇಳುವುದನ್ನು ಹೇಳಿಕೊಂಡೇ ಇರು. ಪುಸ್ತಕದಲ್ಲಿ ಇದ್ದಂತಹ ಬದನೆಕಾಯಿ ಪದಾರ್ಥಕ್ಕೆ ಸಿಗುವುದಿಲ್ಲ. ಈಗ ಮತ್ತೆ ಯಾವ ಬದನೆಕಾಯಿ? ನಾನು ನನ್ನಿಂದ ಏನಾಗುತ್ತದೆ ಅದನ್ನು ಮಾಡುವುದಕ್ಕಾಗಿ ಹೊರಟು ನಿತ್ತವ ನಾನು. ಅದು ಮಾಡಿಯೇ ಸಿದ್ಧ. ಸಾಮದಲ್ಲಿ ಕೊಡ್ತೀಯೋ ಇಲ್ವೋ? ಈಗ ನಿನ್ನಲ್ಲಿ ಮಾತ್ರ ಪೌರುಷ ಇರುವುದು ಅಂತ ಭಾವಿಸಿಕೊಂಡ್ಯಾ? ಹೇಳುವುದಿಲ್ಲ. ಭುಜಬಲದಲ್ಲಿ ನರ್ತಿಸ್ತಾ ಇದ್ದಾಳೆ. ಇಂದ್ರಸೇನ ಚಂದ್ರಸೇನ ಈಗ ಆಯ್ತಲ್ಲ, ಹೋರಾಟ ಆಯ್ತಲ್ಲ. ಇಂದ್ರಸೇನ ಬೆಂಕಿ ಬಿತ್ತು. ಅಲ್ಲ, ಹೋರಾಟ ಮುಗೀತಲ್ಲ. ಮುಗೀತಾ? ಯಾವುದು ಅಂತ ಇತ್ಯರ್ಥ ಆಯ್ತಾ? ಇತ್ಯರ್ಥ ನೀನೇ ಮಾಡಿ ನಾಗದ. ಇನ್ನೆಂತದ್ದು ಇತ್ಯರ್ಥ ಮಾಡುದಕ್ಕೆ? ಸೋತಾದ ಮೇಲೆ ಇತ್ಯರ್ಥ. ಈಗ ಸೋತು ಇಲ್ಲಿ ನೀನು ಆಗ ಹೇಳಿದ್ದು ಹೇಗೆ? ಪಂಚಾಯತಿಗೆ ಈಗ ನೀನು ಆಗ ಹೇಳಿದ್ದು ಹೇಗೆ? ನಿನಗೆ ಬೇಕಾದದ್ದು ಇಲ್ಲಿ ಅಧಿಕಾರ. ಹೌದು, ಅದು ಬಿಡು ವಿಷಯ. ಈಗ ನಿನಗೆ ನಿನ್ನ ರಾಜ್ಯ ಅಂತ ಇಲ್ವಾ? ಹೌದು, ಉಂಟು. ಅಲ್ಲಿ ಆಳ್ವಿಕೆ ಮಾಡಿಕೊಂಡಿದ್ರೆ ಆಯ್ತು, ನಾನು ಇಲ್ಲಿ ನೋಡಿಕೊಳ್ತೇನೆ. ಮತ್ತೊಂದು ರಾಜ್ಯಕ್ಕೆ ದಂಡೆತ್ತಿ ಹೋಗಿ ವಶಪಡಿಸಿಕೊಳ್ಳಬಾರದು ಅಂತ ಉಂಟು. ಅದಿಲ್ಲ. ಕ್ಷತ್ರಿಯರು ನಾವಲ್ವಾ? ಬಂದಿದ್ದೇನೆ, ಸೋತಿದ್ದೀಯ, ನೀನಾಗಿಯೇ ಕೊಡ್ತೀಯ, ನಾನು ಕಸಿದುಕೊಳ್ಬೇಕಾ? ಯಾವುದನ್ನು? ಕಸಿದುಕೊಳ್ಳಿಕ್ಕೆ ಏನಿಲ್ಲ, ಎಲ್ಲ ಬಂದಾಗಿದೆ. ಎಂತದ್ದು? ಹಾಗಾದ್ರೆ ನಾನಿನ್ನು ಒಳಗೆ ಹೋಗು. ಒಳಗೆ ಹೋಗಿ ಅಲ್ಲಿ ಅಲ್ಲ, ಯುದ್ಧ ಮುಗೀತಲ್ಲ. ಇಲ್ಲ, ಹೀಗೆ ಬಿಡುವುದಿಲ್ಲ. ಒಂದು ಇಷ್ಟರವರೆಗೆ ಮೆರೆದಾಡಿದ್ಯಲ್ಲ ಬೆಳಕಿನ ಮಧ್ಯೆ, ಇನ್ನು ನಿನಗೆ ಕಾರಾಗ್ರ ಶಿಕ್ಷೆ. ಕತ್ತಲ ಕೋಣೆ ನನಗೆ. ಹೌದು, ಸಂಬಂಧಿಕರಲ್ಲ ನಾವು. ಇಷ್ಟು ದಿವಸ ಸಂಬಂಧಿಕರನ್ನು ನೋಡಿದ್ರೆ ತಲೆಗೆ ಬೆಂಕಿ ಕೊಡ್ತೀರ. ಬೇಡ ಬೇಡ, ಎಂತದು ಒಳ್ಳೇದಲ್ಲ ಇದು. ಜೋರು ಮಾತಾಡಬೇಡ. ಒಳ್ಳೇದಲ್ಲ. ಒಳ್ಳೇದೇ ಬೇಡ. ನನಗೆ ಯಾವುದು ಬೇಕು ಅದನ್ನು ನಾನು ಮಾಡ್ತೇನೆ. ನಿನಗೆ ಕಾರಾಗೃಹವಾಸ, ಮೊದಲೇ ಉಪ್ಪು ನೀರು ಕೊಟ್ಟು ನಿನ್ನನ್ನು ಸಾಯಿಸಲಿಕ್ಕುಂಟು. ಬೇಡ. ಮಾತಾಡುವುದಕ್ಕೆ ಬಿಟ್ಟರೆ ಬೇಕಾದಷ್ಟು ಮಾತಾಡ್ತಾರೆ. ಪುರುಷ
ಪುರ್ಸತಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ. ಮುಂದೆ ಏನಾಗ್ತದೆ ಅಂತ ನೋಡು. ತಕ್ಷಕನಲ್ಲಿ ಇಟ್ಟ ಬಳಿಕ ಅದೆಷ್ಟೋ ಸಮಯ ಸಂದು ಹೋಯಿತು. ನನ್ನ ಆರೋಗ್ಯ ಹದಗೆಟ್ಟಾಗ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಟ್ಟು ನನ್ನನ್ನು ಸಾಕಿ ಸಲಹಿದವನು ತಕ್ಷಕ. ಬೇಕಾದಂತಹ ಪೇಯಗಳನ್ನಿತ್ತು ಆರೋಗ್ಯ ವೃದ್ಧಿಯಾಗುವ ರೀತಿಯಲ್ಲಿ ಸಹಕಾರವನ್ನಿತ್ತ. ಇದ್ದಕ್ಕಿದ್ದ ಹಾಗೆ ನಿನ್ನೆ ದುಸ್ವಪ್ನವೊಂದು ಕಾಡಿತಲ್ಲ. ನಮ್ಮ ರಮಣೆಯಲ್ಲಿ ನಡೆಯಬಾರದ ಘಟನೆಗಳೆಲ್ಲ ನಡೆದು ಹೋಯಿತು ಅನ್ನೋ ಹಾಗೆ ನಾನು ಕಂಡೆನಲ್ಲ. ಈ ಸಮಯದಲ್ಲಿ ತಕ್ಷಕನಲ್ಲಿ ವಿಚಾರವನ್ನು ತಿಳಿಸಿದಾಗ ಅವನಲ್ಲಿ ನಾನು ಅರಮನೆಗೆ ಹೋಗ್ತೇನೆ, ಈ ರೀತಿಯಾಗಿ ನಡೆದಿದೆ ಅಂತ ಹೇಳುವಾಗ ನನ್ನೊಬ್ಬನನ್ನೇ ಕಳಿಸಿದ್ದಲ್ಲ, ಚಂಡಾಸುರ ಅನ್ನುವಂತಹ ಆತನ ಮಂತ್ರಿಯನ್ನು ಕಳಿಸಿಕೊಟ್ಟಿದ್ದಾನೆ. ನಾಗ ವೀರರನ್ನು ನನ್ನ ಜೊತೆಯಲ್ಲಿ ಕಳಿಸಿಕೊಟ್ಟಿದ್ದಾನೆ. ದಿವ್ಯವಾದಂತಹ ಅಶ್ವವನ್ನು, ದಿವ್ಯವಾದಂತಹ ಈ ಶಸ್ತ್ರವನ್ನು ನನಗಿತ್ತಿದ್ದಾನೆ. ಆ ದೆಸೆಯಲ್ಲಿ ನಾನು ತಡ ಮಾಡುವುದಲ್ಲ, ಅವರನ್ನೆಲ್ಲ ಕೂಡಿಕೊಂಡು ನೇರವಾಗಿ ನನ್ನ ಅರಮನೆ. ಏನಿದು ಆಶ್ಚರ್ಯ! ದೂತರಾರು ಓಡಾಡಿಕೊಂಡು ಬಂದು ಹೇಳಿದ, ಯಾರೋ ಒಬ್ಬ ಬಾಲಕ ದಂಡೆತ್ತಿ ಬಂದಿದ್ದಾನಂತೆ. ಯಾರು ಅಂತ ನೋಡಬೇಕು, ಆ ಕಡೆಗೆ ಹೋಗ್ತಾರೆ. ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗುದಿಲ್ಲ. ನಿಲ್ಲು. ಯಾಕೆ ಜೀವ ಇದ್ದೇನೆ? ಇದು ನೀನು? ನಾನೇ ಅಲ್ವಾ? ನದಿಯಲ್ಲಿ ಹೋದ ಅಂತ ನೀನು ತಿಳಿದುಕೊಂಡಿದ್ಯಾ? ಹೌದು. ಇನ್ನು ಬದುಕಿ ಬರುವುದಿಲ್ಲ ಅನ್ನುವುದನ್ನು ಅರ್ಥೈಸಿಕೊಂಡು ನಿನ್ನೆ ಸತ್ತಂತಹ ನಿನಗೆ ಆಗಬೇಕಾದಂತಹ ಸಂಸ್ಕಾರಗಳೆಲ್ಲ ಆಗಿಲ್ವ? ಇದು ಯಾಕೆ ಬಂದದ್ದು? ಬಂದದ್ದು ನಾನಾಗಿ. ಹೌದು. ಈ ಸಮಯದಲ್ಲಿ ನೀನು ಇಲ್ಲಿ ಬಂದು ಮಾಡಿದಂತಹ ದುಷ್ಕೃತ್ಯಗಳನ್ನು ಎಲ್ಲವನ್ನೂ ನಾನು ದುಸ್ವಪ್ನದಲ್ಲಿ ಕಂಡೆ. ಹಾಗಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಜೀವ ಹೋಗುವಂತಹ ನನಗೆ ಜೀವದಾನ ಮಾಡಿದವನು ತಕ್ಷಕ. ಹಾಗಾಗಿ ಅವನಿಂದಲೇ ಬೀಳ್ಕೊಂಡು ಬಂದಿದ್ದೇನೆ. ಒಳ್ಳೆ ಮಾತನ್ನು ನಮ್ಮ ನಿಷೇಧವನ್ನು ಬಿಟ್ಟುಕೊಟ್ಟೆ ಅಂತ ಅಂದ್ರೆ ಬದುಕುವುದಕ್ಕೆ ಅವಕಾಶ. ಈಗ ನೀನು ಕೂಡ ಬಂದದ ಅದಕ್ಕೆ ನಾನು ಬಿಡುವುದಕ್ಕಾಗಿ ಮಾಡ್ಕೊಂಡ. ಈಗ
ಬಂದದ್ದು ಚಂದ್ರಾಂಗದ ಬಹಳ ಒಳ್ಳೆಯದು. ಅದೇಕೆ? ಯಾವ ಅಂಗದವೇ ಆಗಿರಲಿ ಒಂದು ಹೌದು ಒಳ್ಳೆಯದಾಯ್ತು. ಯಾಕಂದ್ರೆ ಯುದ್ಧವನ್ನು ಮಾಡಿ ಅವನನ್ನು ಕಾರಾಗೃಹ ಶಿಕ್ಷೆ ಎಷ್ಟು ವರ್ಷ ಅಂತ ಹೇಳಲಿಕ್ಕಿಲ್ಲ, ಎಷ್ಟು ವರ್ಷ ಸಾಯುವುದಿಲ್ಲ ಅಷ್ಟರವರೆಗೆ ಅವ ಕತ್ತಲಗೋಣೆಯಲ್ಲಿ ಇರಬೇಕು. ಈಗ ಅಂಗದ ಬಂದಿದ್ದಂತೆ ಹೇಳಿದಲ್ಲ, ನಿನ್ನ ಅಂಗಾಂಗಗಳನ್ನು ಕತ್ತರಿಸುವುದಕ್ಕೆ ಬಂದವ ಯಾರು ನನ್ನ ಅಷ್ಟು ಸುಲಭದಲ್ಲಿ ಕತ್ತರಿಸಬೇಕಾಗ್ತದ? ಯಾಕೆ? ನನಗೇನು ಆಗಿಲ್ಲ. ಹೌದಾ? ಈಗ ಹುಕ್ಕುತಿ ಹೋದ ಪೂಜಾದಿ ಸೌರ್ಯ ಬಾ ಬಾ ಬಾ. ನಿಷೇಧ ಹೇರಲಾಗಿತ್ತು ಮತ್ತು ಕೂಡ ಬಂದಿದ್ದಂತಾದ್ರೆ ವಿನಾಶಕಾಲ ವಿಪರೀತ ಬುದ್ಧಿಯನ್ನು ಹಾಗೆ ಬಂದಂತಹ ನೀನು ನಮ್ಮ ತಂದೆಯವರನ್ನು ಸೆರೆಮನೆಯೊಳಗಿಕ್ಕಿದ್ದಿ ಅನ್ನುವಂತಹ ವಿಚಾರವನ್ನೇ ತಿಳಿದಿದ್ದೇನೆ. ಆ ದಿಶೆಯಲ್ಲಿ ಹೇಳ್ತಾ ಇದ್ದೇನೆ, ತಪ್ಪಾಯ್ತು ಅಂತ ನಮ್ಮ ತಂದೆಯವರನ್ನು ಸೆರೆಮನೆಯಿಂದ ಬಿಡಿಸಿ ಅವರ ಕಾಲಿಗೆಳಗೆ ಬೇಡಿದೆ ಅಂತಾದ್ರೆ ನಿನಗೆ ಬದುಕುವುದಕ್ಕೆ ಅವಕಾಶ. ತಪ್ಪಾಯಿತು ಅಂತ ಹೇಳುದು, ನಿನ್ನ ಅಪ್ಪನ ಕಾಲಿಗೆ ಎರಗುದು. ಹೌದು, ಒಂದು ಹೇಳ್ತೇನೆ, ನಿನ್ನ ಅಪ್ಪ ಈಗ ಬದುಕಿದ್ದಾನೆ. ಅಪ್ಪನ ಕಾಲಲ್ಲಿ ಹಿಡಿದು ದರನೆ ಎಳೆದು ನೆಲಕ್ಕೆ ಬಂದೇ ಬಿಟ್ಟು ಹೊಡೆದು ಕೊಲ್ಲುತ್ತೇನೆ ಮಗ, ಕೊಲ್ಲುತ್ತೇನೆ. ಹೌದಾ? ಹೌದು. ಯಾರು ಯಾರನ್ನು ಕೊಲ್ಲುವುದು ಅಂತ ಧಾರುಣಿಯಲ್ಲಿದ್ದಾರೆ. ಮತ್ತಾರಾಕ್ಯದನ ಕೂಡಿ ತಳುವ ದೈಯನ ಬಿಡಿದಿರೆಯೋ ನಿಳಯ ಕೈ ತರಲಿಂದ್ರಸೇನನು ಹಲುಬುದಿಂದನು ಮಗನಿ ಬಂದಿ ಧನ್ಯದಾನೆನುದ ಧನ್ಯದಾನೆನುದ. ಸೆರೆಮನೆಯಲ್ಲಿರುವಂತಹ ನಿಮ್ಮನ್ನು ಬಿಡಿಸಿದ್ದೇನೆ, ಇವಳನ್ನೂ ಬಿಡಿಸಿದ್ದೇನೆ. ಇನ್ನು ಯೋಚಿಸಬೇಕಾದ್ದೇನಿಲ್ಲ. ದುಷ್ಟರಿಂದ ಯಾವುದೇ ತರಹದ ಕಷ್ಟ ಒದಗುವುದಕ್ಕಿಲ್ಲ. ಹಾಗಾಗಿ ಚಿಂತೆ ಮಾಡಬೇಕಾದಂತ ಅಗತ್ಯವೇ ಇಲ್ಲ. ಒಳಗಿಂದೊಳಗೆ ಒಂದು ಗಾಢವಾದಂತಹ ನಂಬಿಕೆ ಇತ್ತು ಮಗನೇ, ನಮ್ಮನ್ನು ಕಾಯುವಂತಹ ದೇವರು ಯಾವತ್ತೂ ಕೈ ಬಿಡುವುದಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ಮಗ ಎಷ್ಟು ಸಾಮರ್ಥ್ಯವಂತ, ಅವನ ತೋಳುಗಳಲ್ಲಿ ಎಷ್ಟು ಬಲ ಉಂಟು, ಅದನ್ನು ನೀನು ಇಂದು ತೋರಿಸಿಕೊಟ್ಟೆ. ಧನ್ಯನಾದೆ ಮಗನೇ. ಅಂದು ನದಿ ವಿಹಾರಕ್ಕೆ ಹೋಗಿದ್ದವನು ನಾನು. ಎಚ್ಚರಿಸಿದೆ ಸ್ವಾಮಿ, ಆದರೆ ಹೋಗಿದ್ದೀರ. ಹೌದು, ಇದ್ದಕ್ಕಿದ್ದ ಹಾಗೆ ಬೀಸಿ ಬಂದಂತಹ ಬಿರುಗಾಳಿ ನಾನೇರಿ ಹೋದಂತಹ ದೋಣಿಯನ್ನು ಮಗುಚಿತ್ತು. ಆ ಬಳಿಕ ಎಲ್ಲಿದ್ದೇನೆ ಅನ್ನುವುದು ಅರಿಯದೆ ನೀರಲ್ಲಿ ತೇಳುತ್ತಾ ಮುಳುಗುತ್ತಾ ಹೋಗುತ್ತಿರುವಂತಹ ನನಗೆ ನಾಗಿನಿಗಳು ಬಂದು ಆಶ್ರಯವನ್ನಿತ್ತರು. ನೇರವಾಗಿ ತಕ್ಷಕನಲ್ಲಿ ಕರೆದುಕೊಂಡು ಹೋಗಿ ನನಗಲ್ಲಿ ಆಶ್ರಯವನ್ನಿತ್ತು ಆರೋಗ್ಯ ಹದ ಕೆಡುತ್ತಿರುವಂತಹ ನನಗೆ ಆರೋಗ್ಯವಂತನಾಗಿರುವುದಕ್ಕೆ ಉತ್ತಮ ಪೇಯಗಳನ್ನಿತ್ತವರಿದ್ದಾರೆ. ಹಾಗಾಗಿ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ದೇಹದಲ್ಲಿ ದೃಢತ್ವವನ್ನು ಸಂಪಾದಿಸಿ ಈ ಹೊತ್ತು ಬಂದಂತಹ ದುಷ್ಟನಿಗೆ ಸರಿಯಾದಂತಹ ಶಾಸ್ತಿಯನ್ನೆಸಗುವರೆ ನಾನು ಬಲಾಢ್ಯ ನೆನೆಸಿಕೊಂಡಿದ್ದೇನೆ. ನಮ್ಮ ಪ್ರಜೆಗಳಿಗೆ ರಕ್ಷಣೆಯನ್ನು ಒದಗಿಸಿದ್ದೀಯ. ಮತ್ತೆ ಒಂದು ಹೇಳ್ಬೇಕ ಮಗನೇ, ನನ್ನ ನಂಬಿಕೆ ಇನ್ನಷ್ಟು ದೃಢವಾಗಬೇಕಾದ್ರೆ ಕಾರಣ ಯಾರು ಗೊತ್ತುಂಟು? ಯಾರು? ಈ ನಿನ್ನ ಹೆಂಡತಿ. ಹೌದು, ಅವಳು ಆಚರಿಸಿದಂತಹ ನಿತ್ಯ ಪ್ರದೋಷ ವ್ರತವನ್ನು ಗೈದಿದ್ದೇನೆ ನಾನು. ಅವತ್ತೇ ಹೇಳಿದ್ದಾಳೆ ನಾನು ಪ್ರದೋಷ ಪೂಜೆಯನ್ನು ನಡೆಸ್ತೇನೆ ಅಂತ. ಆ ದೃಢವಾದ ನಂಬಿಕೆಯಿಂದಲೇ ನಾನು ನದಿಗೆ ಹೋದದ್ದು. ಅವಳು ಹೇಳಿದ್ದಾಳೆ ವಿಧಿ ಬರಹ ಅಂತ. ಹಾಗಾಗಿ ವಿಧಿ ಬರಹ ಅವಳನ್ನು ನೋಡೋಣ, ನನ್ನದು ನೋಡೋಣ ಅನ್ನುವಂತಹ ಉದ್ದೇಶದಿಂದ ಹೋದದ್ದು ಅಂತ ಅಲ್ಲ. ಆದರೂ ಹೋದದ್ದು ಯಾಕೆ ಅಂದ್ರೆ ನನ್ನ ಮಿತ್ರರನ್ನು ನಿರಾಶೆಗೊಳಿಸಬಾರದು ಅನ್ನುವಂತಹ ಉದ್ದೇಶ.
ಹಾಗಾಗಿ ಪ್ರದೋಷ ಕಾಲದಿಂದ ಏನೆಲ್ಲ ಆಗಬಹುದು, ಪರಮೇಶ್ವರನನ್ನು ಪೂಜಿಸಿದರೆ ಏನು ಧನ್ಯತೆ ಕಾಣಬಹುದು ಅನ್ನುವುದಕ್ಕೆ ನೀನೇ ಸಾಕ್ಷಿಯಾಗಿದ್ದಿ. ಹಾಗಾಗಿ ಇನ್ನು ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕಾದ್ರೆ ಈಗ ಈ ವಿಜಯದ ಸಂತೋಷವನ್ನು ಕೇವಲ ನಾವು ಮಾತ್ರ ಆಚರಿಸುವುದಲ್ಲ. ನೋಡಿದ್ಯಾ ಪುರ ಜನರು ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಇನ್ನೇನು ಅವರಿಗೊಂದು ಸಂತೋಷ ಕೂಟ. ಮಹಾಲಿಂಗನಿಗೆ ಒಂದು ರುದ್ರಾಭಿಷೇಕ ಮಾಡಿದ್ರು ಅಲ್ವಾ? ಇವಳು ಆಚರಿಸಿದಂತಹ ಪೂಜೆ ಕೈಗೊಂಡ ದೆಸೆಯಲ್ಲಿ ನಾವು ಆ ಸನ್ನಿಧಿಗೆ ಹೋಗುವ. ನಡೆಯುವ. ಹರುಷವರು ತಾಳುತ್ತ ಬಿತ್ತರಿಸಿದ ಸದಾಶಿವ ರಕ್ಷಿಸು ಸ್ವಾಮಿ ರಕ್ಷಿಸು. ಶಿವನ ಮೂರು ಗಣ್ಣಿನಂತೆ ಹೊಳೆಯುತ್ತಾ ಉಂಟು ತ್ರಿಕೂಟಾಚಲ. ಅದರ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಲಂಕಾವನಿ. ನಮ್ಮ ಸಾಹಸಗಾಥೆಯೇ ಹಾಗೆ. ಶೂನ್ಯದಿಂದ ಆರಂಭಿಸಿದಂತಹ ಸಾಧನೆ ಇವತ್ತು ಪ್ರಪಂಚದಲ್ಲಿ ಇರುವವರ ಯಾರೆಲ್ಲ ನಮ್ಮ ವಿರೋಧಿಗಳಿದ್ದಾರೋ ಅವರು ನಮ್ಮ ಮುಂದೆ ಶೂನ್ಯವಾಗಿದ್ದಾರೆ. ಮರದ ಬೇರಿಗೆ ತಲೆ ಇಟ್ಟು ಮರದ ಬೇರಿಗೆ ತೊಟ್ಟಿಲನ್ನು ಕಟ್ಟಿ ಹರಿದ ಸೀರೆಯನ್ನೇ ತೊಟ್ಟಿಲಾಗಿಸಿ ಮಲಗಿಸಿದಂತ ತಾಯಿ ಕೈಕಸೆಯ ದಾರಿದ್ರ್ಯವನ್ನು ಕಂಡು ಎಚ್ಚೆತ್ತು ನಿಂತ ರಾವಣ. ಸಂಬಂಧವೋ ಸಾತ್ವಿಕತೆಯೋ ಯಾವಾಗ ಇರುವುದು? ನಮ್ಮಲ್ಲಿ ಬೇಕಾದಷ್ಟು ಇರುವಾಗ ಇರುವುದು. ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾದ್ರೆ ಅವನಲ್ಲಿ ಬೇಕಾದಷ್ಟು ಇದ್ರೆ ಅವನು ಸಾಧನೆ ಮಾಡುವುದಿಲ್ಲ, ಸೋಮಾರಿ ಆಗ್ತಾನೆ. ತುತ್ತು ಅನ್ನಕ್ಕೆ ಗತಿ ಇಲ್ಲದ ಸ್ಥಿತಿ, ಹೆಜ್ಜೆಕುಂಡದ ಆಚೆ ಬಿದ್ದಿರುವ ಎಂಜಲನ್ನು ತಿನ್ನುವ ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ಹುಟ್ಟಿದವರು ನಮ್ಮ ರಾಕ್ಷಸ ಕುಲ ಸೌಧದ 3 ಸ್ತಂಭಗಳು. ಮಾಲಿ, ಮಾಲ್ಯವಂತ, ಸುಮಾಲಿ. ಬಹುದೊಡ್ಡದಾದ ಸಾಧನೆಯನ್ನು ಮಾಡಿ ದೇವಲೋಕದವರೆಗೆ ಲಗ್ಗೆಯನ್ನಿಕ್ಕಿದ್ರು. ಏನು ಮಾಡುವ? ಕಪಟಿಯಾದ ಹರಿಯ ಸುದರ್ಶನ ನಮ್ಮ ಹಿರಿಯರಾದಂತಹ ಮಾಲಿಯ ಕತ್ತನ್ನು ಕತ್ತರಿಸಿತು. ಒಬ್ಬ ಮಾಲಿ ಸತ್ತಿರಬಹುದು, ಆದರೆ ಅವರ ಒಳಗಿರುವ ತತ್ವ ಸಾಯಲಿಲ್ಲ, ಅವರೊಳಗಿರುವಂತಹ ದೇವ ವಿರೋಧ ಸಾಯಲಿಲ್ಲ. ಹಾಗಾಗಿಯೇ ಅವರ ತಮ್ಮನಾದ ಸುಮಾಲಿಯ ಮಗಳು ನನ್ನ ತಾಯಿ ಕೈಕಸಾದಿ ರಾಕ್ಷಸ ಕುಲದ ಉಳಿವಿಗೆ ಬೇಕಾಗಿ ಹೆಣ್ತನವನ್ನೇ ಪುಲಸ್ತ್ಯ ಬ್ರಹ್ಮನ ಮಗನಾದಂತ ವಿಶ್ರವಸು ಮುನಿಯ ಆಶ್ರಮದಲ್ಲಿ ಅಡವಿಟ್ಟಳು. ಹುಟ್ಟಿದ 3 ಮಂದಿ ಮಕ್ಕಳು, 3 ಸ್ವಭಾವ. ಹುಟ್ಟುವಾಗ ನಾನು ದಶಕಂಠ, 10 ತಲೆ. ಹೇಗೆ ಹುಟ್ಟಿದೆ ಅಂತ ಕೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಅಂಬರ ನಡುಗಿದೆ, ಅಂಬುದಿ ಅಲುಗಾಡಿದೆ, ಪಣಿಪನೆ ಒಮ್ಮೆ ಅಲ್ಲಾಡಿ ಹೋಗಿದ್ದಾನೆ. ಮತ್ತೆ ಹುಟ್ಟುವಾಗ ಹೂವಿನ ಮಳೆ ಎಲ್ಲ ಬೀಳುವುದು ಅವರು ಸಪ್ಪೆ ಮುಖದವರು ಹುಟ್ಟುವಾಗ. ನಾವು ಹುಟ್ಟುವಾಗ ಉತ್ಪಾತ ಆಗಬೇಕು, ಅದು ನಿಜವಾದ ಹೆಮ್ಮೆ ನಮಗೆ. ನಾವು ಹುಟ್ಟುವಾಗ ಉತ್ಪಾತ ಆದ್ರೆ ಹೆಮ್ಮೆ, ಇಲ್ಲ ಇದ್ರೆ ಹೆಮ್ಮೆ ಇಲ್ಲ. ಯಾವಾಗಲೂ ದಾನವ ಕುಲದ ಒಳಿತಿಗೆ ಬೇಕಾಗಿ ಸಾಧನೆ ಮಾಡುವ ದೊಡ್ಡ ಮಗ ನಾನು. ನಮ್ಮ ಗ್ರಹಚಾರ ನೋಡಿ, ನನ್ನ ತಮ್ಮ ನನ್ನ ಹೆಗಲು ಕೊಡ್ತಿದ್ರೆ ಸ್ವಲ್ಪ ಕಡಿಮೆ ಹೊಣೆಗಾರಿಕೆ ಇರ್ತಿತ್ತು. ಅವ ಊಟ ಮತ್ತು ನಿದ್ರೆ ಬಿಟ್ರೆ ಬೇರೆ ಎಂತದ್ದು ಮಾಡುದಿಲ್ಲ. ಅದು ಅವನ ತಪ್ಪಲ್ಲ. ನಾವು ತಪಸ್ಸಿಗೆ ಹೋದೆವು ತಾಯಿಯ ಮಾತಿನಂತೆ. ತಪಸ್ಸು ಮಾಡಿದೆವು, ಒಂದಲ್ಲ, ನಾನು 10,000 ವರ್ಷ ತಪಸ್ಸು ಮಾಡಿದ್ದೆ. 9,000 ವರ್ಷದಲ್ಲಿ 9 ತಲೆಯನ್ನು ಕಡಿದು ಹೋಮ ಕುಂಡಕ್ಕೆ ಅರ್ಪಿಸಿದ್ದೇನೆ. 10ನೇ ತಲೆಯನ್ನು ಕಡಿದ್ದೇನೆ. ಬ್ರಹ್ಮದೇವ ಒಲಿದು ಬಂದ. ಕಡಿಬೇಡ ಮಗು, ಏನು ಬೇಕು? ಯಕ್ಷರು, ಕಿನ್ನರರು, ಸಿದ್ಧರು, ಸಾಧ್ಯರು, ಉರಗರು, ಯಾರಿಂದಲೂ ಮರಣ ಇಲ್ಲ. 2 ವರ್ಗ ನನಗೆ ತೃಣ ಸಮಾನ.
ಒಂದು ಮಾನವರು ಮತ್ತು ಕಪಿಗಳು, ಅವುಗಳು ತೃಣ ಸಮಾನ. ಅವುಗಳಿಂದ ಸಾಯದೆ ಇರುವ ವರವೇ ನಮಗೆ ಬೇಡ. ನಮ್ಮ ತುತ್ತುಗಳವು, ಉಳಿದ ಯಾರಿಂದಲೂ ಮರಣ ಬರಕೂಡದು. ನಾನು ಕೇಳಿದನು, ಅವನ ನಾಲಿಗೆ ಏನಾಯ್ತೋ ಗೊತ್ತಿಲ್ಲ, ನಿರ್ದೇವತ್ವ ಕೇಳಲಿಕ್ಕೆ ಹೋದವ ನಿದ್ರೆ ಕೊಡಿ ಅಂತ ಕೇಳಿದಾನೆ. ಎಲ್ಲಿಯವರೆಗಿನ ದುರಂತ ನೋಡಿ, ತಪಸ್ಸಿಗೆ ನನಗಿಂತ ಹೆಚ್ಚು ಉತ್ಸಾಹದಲ್ಲಿ ಹೋಗಿದ್ದಾನೆ. ತಪಸ್ಸಿನಿಂದ ಬರುವಾಗ ನಾನೇ ಅವನನ್ನು ಹೊತ್ತುಕೊಂಡು ಬಂದದ್ದು, ನಿದ್ರೆಯಲ್ಲಿದ್ದವನನ್ನು. ಅಲ್ಲೇ ನಿದ್ರೆ ಆರಂಭ ಆಗಿದೆ. ಮೂರನೇ ತಮ್ಮ ಇದ್ದಾನೆ, ಮತ್ತೊಬ್ಬ ವಿಭೀಷಣ. ಅವ ನಮ್ಮ ಜಾತಿಗೆ ಆಗ್ಲಿಕ್ಕಿಲ್ಲ, ಯಾವಾಗ ನೋಡಿದ್ರು ಭಜನೆ ಮಾಡಿಕೊಂಡೇ ಇರುವುದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮಗೆ ಅಡ್ಡನಾಮವಲ್ಲ, ಅವನದು ಉದ್ದನಾಮ. ನಮ್ಮದು ಆಕ್ಷೇಪ ಇಲ್ಲ, ಅವರವರ ಸ್ವಾತಂತ್ರ್ಯಕ್ಕೆ ಆಕ್ಷೇಪ ಇಲ್ಲ. ನಮ್ಮ ಕುಲಕ್ಕೆ ಕಂಟಕ ಆಗಬಾರ್ದು ಅಷ್ಟೇ. ಮೂವರಿಗೆ ಒಬ್ಬಳು ತಂಗಿ ಶೂರ್ಪನಖೆ, ಮೂವರ ಮುದ್ದಿನ ತಂಗಿ. ಹೌದು, ಅದಾಗಿ ಇಡೀ ದಾನವ ಕುಲಕ್ಕೆ ಅವಳೊಬ್ಬಳು ಸಾಕು, ಮುಗಿನ ಹಾಗೆ ಪರಿಮಳ ಬರಲಿಕ್ಕೆ. ಹೌದೌದು. ಹಾಗಾಗಿ ದಾನವ ಕುಲದ ಮೂಗು ಅವಳು ಎಲ್ಲಿಯವರೆಗೆ ಸೌಖ್ಯದಲ್ಲಿ ಇರ್ತಾಳೆ ಅಲ್ಲಿಯವರೆಗೆ ದಾನವ ಕುಲಕ್ಕೆ ಸಂತೃಪ್ತಿ. ಮೊನ್ನೆ ನಾವು ಓಲಗದಲ್ಲಿ ಇದ್ದದ್ದು ಏನು ಇರಲಿಲ್ಲ. ನಮ್ಮ ತಂದೆಯ ದೊಡ್ಡ ಹೆಂಡತಿಯ ಮಗ ದೇವವರ್ಣಿನಿ ಅಥವಾ ಇಲೆಬಿಲೆ, ಅವಳ ಮಗ ಕುಬೇರ, ನಮಗೆ ಅಣ್ಣ, ವಿಮಾನದಲ್ಲಿ ತಿರುಗಾಡ್ತಾನೆ. ನಾವು ಕಲ್ಲು ಮುಳ್ಳಿನಲ್ಲಿ ನಡೆದುಕೊಂಡು ಹೋಗುದು. ನಮ್ಮ ಅಪ್ಪನ ದೊಡ್ಡ ಮಗ ವಿಮಾನದಲ್ಲಿ ತಿರುಗಾಡುವುದು ನೋಡಿ ಸಹಿಸಲಿಕ್ಕೆ ಆಗ್ತದ? ಹಾಗಾಗಿಯೇ ಎದ್ದು ನಿಂತೇಳು. ಅವನ ವಿಮಾನವನ್ನು, ಅವ ಇದ್ದ ಲಂಕೆಯನ್ನು, ಎರಡನ್ನು ವಶಪಡಿಸಿಕೊಂಡೆ. ನಮ್ಮ ಮಾವನಾದಂತಹ ಪ್ರಹಸ್ತನೋ ಅಕಂಪನನೋ ಮಾರೀಚನೋ ಮೊದಲಾದವರ ಸಾಂಗತ್ಯದಲ್ಲಿ, ಅಜ್ಜದ್ದಿರಾದಂತಹ ಮಾಲ್ಯವಂತ ಹಾಗೂ ಸುಮಾರಿಯರ ಆಶೀರ್ವಾದದಲ್ಲಿ ಲಂಕೇಶ್ವರನಾಗಿ ಮೆರೆದೆ. ಶಿವನನ್ನು ಮೆಚ್ಚಿಸಿದೆ, ಬ್ರಹ್ಮನನ್ನು ಮೆಚ್ಚಿಸಿದೆ. ಸಂತೃಪ್ತಿ ಉಂಟು ಅಂತ ಹೇಳುವಾಗ ಅಳುತ್ತಾ ಬಂದ್ರು ನನ್ನ ತಂಗಿ. ಏನಾಯಿತು ತಂಗಿ ಅಂತ ಕೇಳಿದೆ. ಅವಳಿಗೆ ಪ್ರಾಯವಂತಂತೆ, ಮದುವೆ ಆಗಬೇಕು ಅಂತ ಹೇಳಿದ್ದು. ಮದುವೆ ಆಗಬೇಕು ಅಂತ ಅವಳಾಗಿ ಹೇಳಿದ ಮೇಲೆ ನಾವು ಸುಮ್ಮನಿದ್ರೆ ನಮ್ಮ ಮರ್ಯಾದೆ ತೆಗಿತಾಳೆ ಅಂತ ಗೊತ್ತಾಯ್ತು. ಹಾಗಾಗಿ ವ್ಯವಸ್ಥೆ ಮಾಡಬೇಕು ಅಂತ ಮಾರೀಚ ಮಾವನನ್ನು ಕಳಿಸಿದ್ದೆವು. ಮಾರೀಚ ಮಾವ ಹುಡುಕಿ ಒಂದು ಪಾತಾಳದ ವಿದ್ಯುತ್ ಜೀವನನ್ನು ಕರೆತಂದ್ರು. ನೋಡುವಾಗ ಒಪ್ಪಿದ. ಮದುವೆ ಮಂಟಪದಲ್ಲಿ ಅವನಿಗೆ ಹೃದಯಘಾತ ಆಗುವುದೊಂದು ಉಳಿದಿದೆ. ಇವಳನ್ನು ನೋಡುವಾಗ ಇವಳು ಮಾಯಾ ಸ್ವರೂಪದಿಂದ ಇದ್ಲು. ನಿಜ ಅಂತರ್ಪಟ ತೆಗೆಯುವಾಗಲೇ ಗೊತ್ತಾದ್ದಲ್ವ. ಇವಳು ಮದುವೆ ಮಂಟಪದಿಂದಲೇ ಅವನನ್ನು ಎತ್ತಿಕೊಂಡು ಹೋದ್ದು. ಆದ್ರೆ ಒಂದು ಹಂತದಲ್ಲಿ ಅವನನ್ನು ಸಮಾಧಾನ ಮಾಡಿದ್ದಾಳೆ. ಅದರಲ್ಲೆಲ್ಲ ನಮ್ಮ ತಂಗಿ ಬಹಳ ಬುದ್ಧಿವಂತೆ. ಗಂಡನನ್ನು ಸಮಾಧಾನ ಮಾಡಿ ಸುಖ ದಾಂಪತ್ಯ. ಈಗ ನಮ್ಮ ಒಂದು ಹೊಣೆಗಾರಿಕೆ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ? ತಂಗಿಯ ವಿವಾಹ ಆಯ್ತಲ್ಲ. ತಂಗಿಯ ವಿವಾಹವನ್ನು ಕರೆಸಿ ಸತ್ಕರಿಸಿ ಇರಲೊಂದು ದಿವಸ ದಶಕಂಠನೊಳಗದಿ, ಇರಲೊಂದು ದಿವಸ ದಶಕಂಠನೊಳಗದಿ ನೆರೆಜಾಣ ಮಂತ್ರಿಯನ್ನು ಕರೆದಂತ ಮುದದಿ ಈ ವಿಧದಿ ತಂಗಿಯ ವಿವಾಹವನ್ನು ಕರೆಸಿ ವಿಜೃಂಭಣೆಯಿಂದ ಮುಗಿದಿದೆ. ಎಲ್ಲ ಕಡೆಯಲ್ಲಿಯೂ ರಾವಣನ ಆಳ್ವಿಕೆಯಲ್ಲಿ ಸಂತೃಪ್ತಿ ಉಂಟು. ಸಂತೃಪ್ತಿ ಅಂತ ಹೇಳಿದ್ರೆ ಎಲ್ಲರಿಗೂ ಸರಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಎಷ್ಟು ಒಳ್ಳೆಯದೇ ಇಲ್ಲಿ ಸರಿ ಇಲ್ಲ ಅಂತ ಹೇಳುವವರು ತುಂಬಾ ಮಂದಿ ಇರ್ತಾರೆ. ಒಂದು ಸಮಾಧಾನ ಉಂಟು ನಮಗೆ. ಯಾರಾದರೂ ಹುಡುಗರು ಕಾಸರ್ಕನ ಮರಕ್ಕೆ ಕಲ್ಲು ಹೊಡಿತಾರ? ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದಲ್ವಾ?
ನಮಗೆ ಕಲ್ಲು ಹೊಡೀತಾರೆ ಅಂತ ಹೇಳಿದರೆ ನಾವು ಸಂತೋಷ ಪಡಬೇಕು, ನಮ್ಮಲ್ಲಿ ಸಿಹಿ ಉಂಟು ಅಂತ ಅರ್ಥ. ಕಲ್ಲು ಹೊಡೆಯುವವರ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ, ಹೊಡೆದ ಕಲ್ಲನ್ನು ತೆಗೆದು ಮನೆ ಕಟ್ಟುವವರು ನಾವು. ನಾವು ತುಳಿದ ಧೂಳೆ ನಮ್ಮ ತಲೆಯ ಮೇಲೆ ಬರ್ತದೆ, ಮತ್ತೆ ನಮ್ಮನ್ನೊಂದು ಸರಿ ಇಲ್ಲ ಅಂತ ಹೇಳುದು ದೊಡ್ಡ ವಿಷಯವ. ಲೋಕವನ್ನೆಲ್ಲ ನಗಿಸಲಿಕ್ಕೆ ಸಾಧ್ಯ ಇಲ್ಲ. ಲೋಕ ನಗಾಡ್ಲಿ ಅಂತ ಬಿಟ್ಟರೆ ನಾವು ಅಳಬೇಕಾದೀತು. ಅದು ಬಾಲ್ಯದಿಂದಲೇ ನನಗಾದ ಪಾಠ. ಲೋಕವನ್ನೇ ಅಳಿಸಿದ ರಾವಣ, ರವತೀತಿ ರಾವಣ, ರಾವಣೋ ಲೋಕ ರಾವಣ, ಹೀಗೆ ಮೆರೆಯುತ್ತಾ ಇದ್ದೇನೆ. ಹೊರಗಡೆಯಿಂದ ತುಂಬ ಸಂಪಾದನೆ ಆಗಿದೆ ನಮಗೆ, ಆದರೆ ಎಂಥದ್ದು ಹೇಳಿ, ಹೊರಗಿಂದ ಕಾಣುವುದು ಬೇರೆ, ಒಳಗಿನದ್ದು ಬೇರೆ. ಕೆಲವು ಹಣ್ಣು ನೋಡಿ ಹೊರಗಿಂದ ನೋಡುವಾಗ ಬಣ್ಣ ಬಣ್ಣ ಚಂದ ಕಾಣ್ತದೆ, ಕೊಂಡೋಗಿ ಸೀಳುವಾಗಲೇ ಗೊತ್ತಾಗುದು ಕೊಳೆತಿದೆ ಅಂತ. ನಮ್ಮದು ಹಾಗೆ, ಹೊರಗಿನಿಂದ ವೈಭವ ಉಂಟು, ಸ್ವರ್ಣ ಲಂಕೆ ಉಂಟು, ತಾಯಿ ಇದ್ದಾಳೆ, ಅಜ್ಜಂದಿರಿದ್ದಾರೆ, ತಮ್ಮಂದಿರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಈ ರಾಜಕೀಯ ಅಂತ ಹೇಳಿ ನಾವು ಸಾಧನೆಯಲ್ಲೇ ತೊಡಗಿಸಿಕೊಂಡೇವ ಅಂತ. ನಮಗಾಗಿ ಒಂದು ಸಂಸಾರವೇ ಇದಾಗಲಿಲ್ಲ ಅಂತ. ಎಲ್ಲಿ ಇನ್ನೂ ಮದುವೆ ಆಗಲಿಲ್ಲ. ಮದುವೆ ಆಗದಿದ್ರೆ ಎಷ್ಟು ಸಾಧನೆ ಮಾಡಿದ್ರು ಪೂರ್ಣತ್ವ ಬರ್ತದ? ಸಮಸ್ಯೆ ಯಾರ್ದು ಗೊತ್ತುಂಟ? ನಾವು ಹುಟ್ಟಿದ ಸ್ಥಿತಿಯದ್ದು. ಅಪ್ಪ ಅಮ್ಮ ಮಾಡಿದ್ದು ತುಂಬ ಇದ್ರೆ ಬಹಳ ಬೇಗ ಮದುವೆ ಆಗ್ಲಿಕ್ಕೆ ಆಗ್ತದೆ. ನಾವೊಂದು ಕಾಲಿನಲ್ಲಿ ನಿಲ್ಲಬೇಕು ಅಂತ ಹೊರಟ್ರೆ ಬೇಗ ಮದುವೆ ಆಗ್ಲಿಕ್ಕೆ ಆಗ್ತದ? ಒಟ್ಟಿರುವವರೆಗೆ ಮದುವೆ ಆಗ್ಲಿಕ್ಕೆ ಆಗ್ತದೆ. ನಾವೊಂದು ಸ್ಥಾನಕ್ಕೆ ಬರುವವರೆಗೆ ಮದುವೆ ಆಗಬಾರ್ದು ಅಂತ ಯೋಚನೆ ಮಾಡೋದು. ಸಮಸ್ಯೆ ಏನು ಗೊತ್ತುಂಟ? ಒಂದು ಸಾಧನೆ ಮಾಡುವವರೆಗೆ ಮದುವೆ ಆಗಬಾರ್ದು ಅಂತ ಯೋಚನೆ ಮಾಡಿದ್ರೆ, ಮದುವೆ ಆಗುವಂತ ಯೋಚನೆ ಮಾಡುವಾಗ ಮದುವೆ ಪ್ರಾಯ ಮೀರಿ ಹೋಗಿರ್ತದೆ. ಈಗ ನನಗೆ ಮೀರಿದೆ ಅಂತಲ್ಲ, ಲೋಕದ ಕ್ರಮ ಹೇಳಿದ್ದು. ಮದುವೆ ಪ್ರಾಯ ಮೀರಿ ಹೋದ ಮೇಲೆ ಮದುವೆ ಆಗ್ಲಿಕ್ಕೆ ಆಗ್ತದೆ? ಸಾಧನೆ ಅಂತಲೇ ತೊಡಗಿಸಿಕೊಂಡದ್ದು. ಈಗ ಈ ರಾಜಕೀಯ ಜಂಜಡದಿಂದ ಸ್ವಲ್ಪ ನಿವೃತ್ತಿ ಬೇಕು. ಆದರೆ ಸಾಧನೆ ಮಾಡಿದ್ದು ಮುಗಿದಿದೆ ಅಂತಲ್ಲ, ಇನ್ನು ಮೇಲಿನ ಲೋಕಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ನಾವು ಸ್ವಲ್ಪ ವಿಶ್ರಾಂತಿ ಬೇಕು. ವಿಶ್ರಾಂತಿ ಬೇಕಾದ್ರೆ ಈ ವಾತಾವರಣದಿಂದ ಭಿನ್ನವಾದ ವಾತಾವರಣ ಬೇಕು. ಎಲ್ಲಿಗಪ್ಪ ಹೋಗುವುದು? ಈ ನಾಗರಿಕ ಪ್ರದೇಶ ಬೇಡ, ಒಂದು ಶಾಂತ ಪ್ರದೇಶ ಬೇಕು. ಅದಕ್ಕೆ ವನವೇ ಸರಿಯಾದ. ರಾಜಕಾರಣದ ಒಂದು ಕ್ರಮ. ನಾವು ಗೆಲ್ಲುವವರೆಗೆ ಬೇಕಾದಷ್ಟು ಕ್ಷೇತ್ರದಲ್ಲಿ ಓಡಾಡಿಕೊಂಡಿರುವುದು. ಒಂದು ಹಂತದ ಎಲ್ಲ ಕೆಲಸ ಮುಗಿದ ಮೇಲೆ ಒಂದು ಪ್ರವಾಸ ಹೋಗ್ಲಿಕ್ಕೆ ಉಂಟು. ಯಾಕಂದ್ರೆ ಒಂದು ನೆಮ್ಮದಿ ಬೇಕು. ಇಲ್ಲಂದ್ರೆ ಹುಚ್ಚು ಹಿಡಿದಿತ್ತು, ಯಾವಾಗ ನೋಡಿದ್ರು ಆ ಸಮಸ್ಯೆ ಈ ಸಮಸ್ಯೆ. ಅದಕ್ಕೊಂದು ಬೇರೆ ವಾತಾವರಣ ಎಲ್ಲಿ? ಯಾವನನ್ನು ಸೇರಿಸಿಕೊಳ್ಳಿಕ್ಕಿಲ್ಲ. ನಮಗೆ ಅತ್ಯಾಪ್ತ ಒಬ್ಬ ಇದ್ದಾನೆ, ನಮ್ಮ ಸಖ. ಎಲ್ಲಿಗೆ ಹೋದ್ರು ಅವನನ್ನು ಬಿಟ್ಟು ಹೋಗುದಿಲ್ಲ. ಹಾಗಾಗಿ ಹೋಗುವಾಗ ಔದಾಸೀನ್ಯ ಬರುವುದಕ್ಕೆ ಒಟ್ಟಿಗೆ ಒಬ್ಬ, ಬೇರೆ ಯಾವ ರಾಜಪಂಗಡವೂ ಇಲ್ಲ. ವನವಿಹಾರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೇನೆ. ಇಲ್ಲೇ ಸಾಲದ ಅಂತ, ಸ್ವಲ್ಪ ಸಮುದ್ರ ದಾಟಿ ಹೋಗುದು ಒಳ್ಳೇದ ಅಂತ. ಸಮುದ್ರದ ಬದಿಯಲ್ಲಿ ಎಂಥದ್ದು ವನ? ಸಮುದ್ರಕ್ಕಿಂತ ಆ ಕಡೆ ಹೋಗಿ ವನವಿಹಾರವನ್ನು ಮಾಡಿ ಒಟ್ಟು ಸಂದಿಗ್ಧವಾಗಿರುವಂತಹ ಮನಸ್ಥಿತಿಯನ್ನು ವನದಲ್ಲಿ ಸರಿ ಮಾಡಿಕೊಂಡು ಒಂದು ರೀತಿಯ ಬೇಟೆ. ಬೇಟೆ ಅಂತ ಹೇಳಿದ್ರೆ ನಮಗೆ ತಿನ್ಲಿಕ್ಕೇನಿಲ್ಲ ಅಂತ ಬೇಟೆ ಅಲ್ಲ, ವಿನೋದಕ್ಕೆ ಬೇಟೆ. ಹರಿಣದ ಬೇಟೆಯೋ ಅಥವಾ ಹರಿಣಾಕ್ಷಿಯ ಬೇಟೆಯೋ ಎರಡೂ ಆದರೆ ಒಳ್ಳೆಯದು. ಈ ಬರಗಾಲದ ಸಮಯದಲ್ಲಿ ಒಬ್ಬ ಮಾವಿನ ಮರದ ಬುಡದಲ್ಲಿ ಪಿತೃತರ್ಪಣ ಕೊಟ್ಟಿದ್ದಾನೆ. ಮಾವಿನ ಮರಕ್ಕೆ ನೀರು ಹಾಕಿದ ಹಾಗೂ ಆಯ್ತು, ಅಪ್ಪನಿಗೆ ಪಿಂಡ ಬಿಟ್ಟ ಹಾಗೂ ಆಯ್ತು. ಎರಡು ಒಟ್ಟಿಗೆ ಆಗುದು ಅಂತ ಅದಕ್ಕೆ ಹೇಳುದು. ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕಿದ ಹಾಗೂ ಆಯ್ತು. ನಾವು ಹಂಬಲಿಸಿ ಒಂದು ಸಂಸಾರ ಗಟ್ಟಿ ಆದ್ರೆ ಅದು ಅದೀತು. ಹಾಗಾಗಿ ಹಂಬಲಿಸಿಕೊಂಡು ಆ ಕಡೆ ನಡೀತಾರೆ.
ಮನ್ಮಥನ ತಾಪದಿ ಸಿಕ್ಕಿ ಬಳಲುತ್ತ ಜತೆಯೊಳಿಗ ತನ್ನಾಪ್ತ ವನಿತೆಯೊಳೆಂದಳ್ ಅನುನಯದಿ ಸಖಿಯರೇ ಬೀಳುವುದೇನಿನ್ ಸಖಿಗೆ ಹೇಗೆ ತಾಳಲಿ ಚಂದಿರ ಮುಖಿಗೆ ಹೇಗೆ ತಾಳಲಿ ಚಂದಿರ ಮುಖಿಯೇ ನಾಳಿಕ ಶರಣ ನವ ಯೌವನವ ಕಂಡು ನಾಳಿಕ ಶರಣ ನವ ಯೌವನವ ಕಂಡು ತಾಳಿಡುವ ತನ್ನ ದಂಡೆತ್ತಿ ಬಂದೀಗ ತಾಳಿಡುವ ತನ್ನ ದಂಡೆತ್ತಿ ಬಂದೀಗ ಬೀಳುವುದೇ ಸಖಿಯೇ ಸಖಿಯರೇ ಓ ಸಖಿಯರೇ ಎನ್ನುವುದಕ್ಕಿಂತಲೂ ನನ್ನ ಅಂತರಂಗವನ್ನು ಚೆನ್ನಾಗಿ ಅರ್ಥವಿಸಿಕೊಂಡ ಬಾಲ್ಯ ಸ್ನೇಹಿತರು ಎಂದು ಹೇಳಿದ್ರು ಅಲ್ವೇನೆ. ನನ್ನ ಜೊತೆಯಲ್ಲಿ ಇದ್ದುಕೊಂಡು ನನ್ನ ಸುಖ ದುಃಖಗಳಲ್ಲಿ ಸಮಪಾಲಾಗಿರುವವರು ನೀವು. ನಾನು ಸಂತೋಷವನ್ನು ಅನುಭವಿಸಿದ್ರೆ ನಿಮಗೂ ಸಂತೋಷ. ತುಂಬಾ ಸಂತೋಷವೇ. ನಾನು ಕಣ್ಣೀರು ಸುರಿಸುತ್ತಿದ್ದರೆ ಅಯ್ಯೋ ನಮಗೆ ಕೂಡ ಕಣ್ಣೀರು ಬರ್ತದಲ್ಲ. ಪ್ರಶ್ನೆ ಮಾಡುವವರು ನೀವು. ಯಾಕಮ್ಮ ಕಣ್ಣೀರು ಎಂಬುದಾಗಿ ಆ ನಿಮ್ಮ ಮಾತುಗಳನ್ನು ಕೇಳಿದಾಗ ನನಗೊಂದಿಷ್ಟು ಸಮಾಧಾನವಾಗುತ್ತಾ ಇದೆ. ಆದರೆ ಈ ಸಮಯದಲ್ಲಿ ಯಾಕೋ ಏನೋ ಅರಮನೆಯ ಜೀವನದಲ್ಲಿ ಒಂದು ರೀತಿಯಂತ ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ? ಹೌದೇ? ನಿನಗೆ ಅಷ್ಟೇ ಅಲ್ಲ, ನನ್ನ ಪ್ರಾಯದ ದೋಷವು ಎನ್ನುವಂತೆ ನಾನು ಯೋಚಿಸುತ್ತಾ ಇದ್ದೇನೆ. ಪ್ರಾಯ ಪ್ರಬುದ್ಧಿಯಾಗಿದ್ದೇನೆ. ಹದಿಹರೆಯದಲ್ಲಿ ನೂರಾರು ಕನಸುಗಳಂತೆ ಆ ರೀತಿಯಂತ ಕನಸುಗಳನ್ನು ಕಾಣುತ್ತಾ ಇದ್ದೇನೆ. ಯಾಕೋ ಏನೋ ಒಂದು ರೀತಿಯಂತ ಬದಲಾವಣೆ ನನ್ನ ದೇಹದಲ್ಲಿ ಗೋಚರಿಸುತ್ತಾ ಇದೆ. ಹೌದೇನೆ? ಒಮ್ಮೊಮ್ಮೆ ಚಳಿ 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 ಆಗುತ್ತಾ ಇದೆ. ಒಮ್ಮೊಮ್ಮೆ ಬಿಸಿ ಬಿಸಿ ಆಗುತ್ತಾ ಇದೆ. ಯಾಕಿರಬಹುದು ಈ ರೀತಿಯಂತ ಅನುಭವ ಈ ಪೂರ್ವದಲ್ಲಿ ನನಗಾಗಲಿಲ್ಲ. ಆದ್ದರಿಂದ ಇದು ನನ್ನ ಪ್ರಶ್ನೆಯಾಗಿ ಕಾಡುತ್ತಾ ಇದೆ. ಸರಿಯಾಗಿ ಯೋಚನೆ ಮಾಡಿದೆ ಅಂತಾದ್ರೆ ಯಾವುದೋ ಒಂದು ರೀತಿಯಂತ ಬೇಕು ಬೇಕು ಎನ್ನುವುದಾಗಿ ಆಗುತ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇ? ಯಾರು? ಅವನಿದ್ದಾನೆ. ಯಾರವ? ಬಿಸಜಾಕ್ಷ ಯಾರು? ಹೆಣ್ಣು ಜನ್ಮದಲ್ಲಿ ಅವನಾಗಿದ್ದಾನೆ. ಯಾರು? ಬಿಸಜಾಕ್ಷ ಹೆಣ್ಣು ಜನ್ಮದಲ್ಲಿ ಗರ್ತರಸೆಯುಳು ದಿಸಿದೆಯೇ ನೆನಲಿ ವ್ಯರ್ಥ ಬದುಕು ಕಣೀನು. ಗರ್ತರಸೆಯುಳು ದಿಸಿದೆಯೇ ನೆನಲಿ ಹಸಿದ ವೇಯದಲ್ಲಿ ರಾಜಿಸುವ ದೃಷ್ಟಾನವು ಹಸಿದ ವೇಯದಲ್ಲಿ ರಾಜಿಸುವ ದೃಷ್ಟಾನವು ಕುಸಿವರದ ಮೇಲೆ ರಸಗೂಡುವುದೇ ನೋಡು. ಹೌದೇ? ಬಿಸಜಾಕ್ಷ ಹೆಣ್ಣು ಜನ್ಮದಲ್ಲಿ ಅವನಲ್ವೇ? ಓ ನನ್ನ ಆಪ್ತೇರೆ, ಗೆಳತಿ, ಈ ಸಮಯದಲ್ಲಿ ನನ್ನ ದುಃಖವನ್ನು ನಿಮ್ಮಲ್ಲಿ ಹೇಳುವುದಕ್ಕೆ ನಾನು ಯೋಚನೆ ಮಾಡುವುದಿಲ್ಲ. ಯಾಕೆ? ನಿಮ್ಮಲ್ಲಿ ಹೇಳುವುದು ನನಗೆ ಅನಿವಾರ್ಯ. ಇದಕ್ಕೆಲ್ಲ ಕಾರಣೀಕರ್ತರು ಬೇರೆ ಯಾರು ಅಲ್ಲ, ಅವನೇ ಆಗಿದ್ದಾನೆ. ಅವನೇ ಆಗಿದ್ದಾನೆ. ಆ ಮಾರನ ಪ್ರಭಾವದಿಂದಲಾಗಿ ಈ ರೀತಿ ಆಗುತ್ತಾ ಇದೆ. ಹೆಣ್ಣು ಜನ್ಮವೇ ಬೇಡ ಅಂತ ಆಗಿದೆ. ಹೌದೇ? ಹೆಣ್ಣು ಜನ್ಮದಲ್ಲಿ ಈ ರೀತಿಯಂತ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ
ನಾನು ಯೋಚಿಸಿಯೇ ಇರ್ಲಿಲ್ಲ ಹೌದೇ ನಾನು ಯೋಚನೆ ಮಾಡೋದು ಅದನ್ನೇ. ಹಸಿದ ಸಮಯದಲ್ಲಿ ನಮಗೆ ಅನ್ನವಿದ್ರೆ ಅದರ ರುಚಿಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಹೊಟ್ಟೆ ತುಂಬ ಊಟ ಮಾಡಿದ ಬಳಿಕ ನಮ್ಮ ಬಳಿ ಮಿಷ್ಟಾನ್ನ ಭೋಜನ ಇದ್ದರೆ ಫಲ ಉಂಟು? ಏನು ಫಲ ಇಲ್ಲ. ಪ್ರಾಯ ಪ್ರಬುದ್ಧಿಯಾದಂತ ನಾನು ನನ್ನ ಬೇಕು ಬೇಡಗಳನ್ನು ಅನುಭವಿಸುವಂತ ಸಮಯ. ಆದರೆ ಆ ಅನುಭವ ಆ ಆಸೆ ನನಗೆ ಈಡೇರದೆ ಹೋಗಿದೆ. ಅದರಿಂದಲಾಗಿ ನಾನು ಈ ಸಮಯದಲ್ಲಿ ವ್ಯಥೆ ಪಡುತ್ತಾ ಇದ್ದೇನೆ, ಕೊರಗುತ್ತಾ ಇದ್ದೇನೆ, ಸದ್ಯ ಚಿಂತಿಸ್ತಾ ಇದ್ದೇನೆ, ಮರಗುತ್ತಾ ಇದ್ದೇನೆ. ಏನ ಮಾಡಲಿ? ವ್ಯರ್ಥನೆ ಮರುಗದಿರು, ವ್ಯರ್ಥನೆ ಮರುಗದಿರು, ಬೇಗದೆ ನಿನ್ನ ಪೆತ್ತಯ್ಯ ನೋಡನ್ನು ಸೂರು, ಬೇಗದೆ ನಿನ್ನ ಪೆತ್ತಯ್ಯ ನೋಡನ್ನು ಸೂರು. ಅರ್ತಿ ಪರಿಣಯ ಬಿತ್ತರಿಸುತ್ತ, ಅರ್ತಿ ಪರಿಣಯ ಬಿತ್ತರಿಸುತ್ತ, ಮೋಗವೆಟ್ಟು ಸುಖಿಸು ಮತ್ತೆ ಹೊತ್ತುಗಳೆವತಿಗೆ. ವ್ಯರ್ಥನೆ ಮರುಗದಿರುವ ಬೇಗದೆ ನಿನ್ನ ಪೆತ್ತಯ್ಯ ನೋಡನು ಸುರು. ಅಮ್ಮ ವ್ಯರ್ಥನೆ ಮರುಗದಿರು, ಅಮ್ಮ ಬದುಕೇ ಬೇಡ ಅಂತ ನೀನೊಮ್ಮೆ ಸುಮ್ಮನೆ ಕೂತ್ಕೋ. ನೆಮ್ಮದಿಲ್ಲ ಎಂದಾದ ಬಳಿಕ ಈ ಬದುಕಿ ಸಾಧಿಸುವುದಕ್ಕಾದ್ರೆ ಏನು? ಯಾವ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತದೆ. ಪ್ರಶ್ನೆಯಿಂದ ಮಾತ್ರಕ್ಕೆ ಉತ್ತರ ಇರಲೇಬೇಕಲ್ಲ. ಉಂಟಲ್ಲ, ನನ್ನ ಬದುಕಿ ನನಗೆ ಪ್ರಶ್ನೆಯಾಗಿ ಕಾಡುತ್ತಾ ಆದ್ರೆ ಇದೆ. ಅದಕ್ಕೆ ಉತ್ತರ ಹುಡುಕುವುದಕ್ಕೆ ನೀನು ಹೊರಟಿಲ್ಲವಲ್ಲ. ನನಗೆ ಅಸಾಧ್ಯವಾಗಿ ಹೋಗಿದೆಯಲ್ಲ. ಅದು ನಿನ್ನ ಕೈಯಲ್ಲಿ ಇರುವುದಲ್ವಾ? ಅಂದರೆ ನನಗೆ ಅರ್ಥ ವ್ಯರ್ಥವಾಗಿ ಮರುಗುತ್ತಾ ಇದ್ದಿ. ವ್ಯರ್ಥವಾಗಿ? ಹೌದೇ? ಅಯ್ಯೋ, ಯಾರು ಹೇಳಿದ್ದೆ? ನನ್ನ ಬದುಕಿನಲ್ಲಿ ಗಾಢವಾಗಿ ಯೋಚಿಸಿದವಳು ನಾನಿದ್ದೇನೆ. ಇದು ವ್ಯರ್ಥ ಆಗುವುದಕ್ಕೂ ವ್ಯರ್ಥ ಆಯ್ತಲ್ಲ. ಗಾಢವಾಗಿ ಯೋಚಿಸಿದರೂ ಯೋಚಿಸಬೇಕಾದನ್ನು ನೀನು ಯೋಚಿಸಲಿಲ್ಲವೇ? ಯೋಚಿಸಬಾರದನ್ನು ನಾನು ಯೋಚಿಸಲಿಲ್ಲ. ಇಲ್ಲ, ನನ್ನ ಯೋಚನೆ ವ್ಯರ್ಥವಾಯಿತು. ಆಯ್ತು. ನಿಮ್ಮೀರುವರ ಮಾತಿನ ಮರ್ಮ ನನ್ನ ಮನಸ್ಸಿಗೆ ಗೊತ್ತೇ ಆಗಲಿಲ್ಲ. ಗೆಳತಿ, ಈಗ ನಿನಗೆ ಮಾತ್ರ ಹೀಗೆ ಆಗುವುದಾ? ಮತ್ತೆ ನಮಗೂ ಅದೇ ಪ್ರಾಯ ತಾನೆ. ಹೌದು, ನಮಗೂ ಹಾಗಾಗ್ತದೆ ಕಣೆ. ಒಮ್ಮೆ ಸುಮ್ಮನಿರೆ. ಯಾಕೆ? ಮನೆ ಇರೋದು ಮತ್ತೆ ನಮಗೆ ಕೂಡ ಹಾಗೆ ಸಹಿಸಿಕೊಳ್ಳೋದಕ್ಕೆ ಆಗುದಿಲ್ಲ. ಒಮ್ಮೆ ಮೈಯೆಲ್ಲ ಬಿಸಿ ಬಿಸಿ ಆಗುದಂತ, ಒಮ್ಮೊಮ್ಮೆ ಚಳಿ ಆಗುದು ಅಂತ. ಒಮ್ಮೆ ಚಳಿ ಆಗುದು. ಅರ್ಥವಿಸಿಕೊಂಡೆ. ಅದು ಈ ಪರಿಸರ ದೋಷ ಇರಬೇಕು. ಹಾಗಾದ್ರೆ ನಿನಗೂ ಪರಿಸರ ದೋಷವೇ? ನೀನು ಕೂಡ ಇಲ್ಲೆಲ್ಲ ಇರುದು. ಇದು ಪರಿಸರ ದೋಷ ಅಲ್ಲ, ಮತ್ತೆ ಪ್ರಾಯ ದೋಷ. ಪ್ರಾಯ ದೋಷ. ನಿದ್ರೆ ಮಾಡುವುದಕ್ಕಾಗಿ ಹೋದ್ರೆ ನಿದ್ರೆ ಕೂಡ ಬರುವುದಿಲ್ಲ ಸರಿಯಾಗಿ. ನಿದ್ದೆ ಬರುವುದೇ ಇಲ್ಲ. ತಲೆಯಲ್ಲಿ ಯಾರ ಯಾರ ಯೋಚನೆ ಹೊರಡುವುದು ಅಂತ. ಹೌದಾ? ಇದು ನಿನಗೆ ಮಾತ್ರ ಅಲ್ಲ, ನಮ್ಗೆ ಮಾತ್ರ ಅಲ್ಲ, ನಮ್ಮ ಪ್ರಾಯಕ್ಕೆ ಬಂತ ಹೆಣ್ಮಕ್ಳಿಗೆಲ್ಲರೂ ಹೀಗೆ ಹೀಗೆ ಬಣ್ಣದ ಕನಸನ್ನು ಕಾಣುತ್ತಾ ಇದ್ದೇವೆ. ಮತ್ತೆ ಹೌದೇ? ಅದಕ್ಕೆ ಇದಕ್ಕೆ ದಾರಿ ಅಂತ ಬೇಕಾ? ದಾರಿ ಉಂಟಲ್ಲ, ಉಂಟಲ್ಲ. ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಇಲ್ಲವೇ ಇಲ್ಲ. ದಾರಿ? ಅದು ಯಾವ ದಾರಿ ಕಣೆ? ಸ್ವಲ್ಪ ನೆಮ್ಮದಿ ಬೇಕು. ಅರಸನ ಮಗಳು ತಾನೇ. ನಾನು ಅರಸನ ಮಗಳು. ನಾಚಿಕೆಯನ್ನು ಬಿಡ್ಬೇಕು. ನಾಚಿಕೆ ಬಿಟ್ಟರೆ ಅಪ್ಪನ ಬಳಿಗೆ ಹೋಗ್ಬೇಕು. ಅಯ್ಯೋ, ವಿಷಯನ ಹೇಳಿದ್ರೆ ಸಾಕು. ನಾಚಿಕೆ ಬಿಟ್ಟು ಅಪ್ಪನ ಬಳಿಗೆ ಹೋಗಿ ಯಾವ ವಿಷಯ ಅಂತ ಬೇಕಲ್ಲ? ಇದೇ ಮನಸ್ಸಲ್ಲಿ ಆಗುವಂತ ವಿಷಯ. ಈ ವಿಷಯವನ್ನು ನಿಮ್ಮಲ್ಲಿ ಹೇಳಿದ್ರೆ ಅಪ್ಪನಲ್ಲಿ ಹೇಳುವುದು ಏನಾಗದೆ? ಓ, ಮಗಳಿಗೆ ಇಂಥ ಭಾವನೆ ಉಂಟಾಗಿದೆ, ಈ ಹೊತ್ತಿನಲ್ಲಿ ಇಂಥದ್ದು ಇವಳಿಗೆ ಬೇಕು ಅಂತ ಯೋಚನೆ ಮಾಡಿ ಬೇಗನೆ ಮದುವೆ ಮಾಡಿಬಿಡ್ತಾರೆ. ಅಷ್ಟೇ. ಚಂದದ ಹುಡುಗ ಬರ್ತಾರೆ. ಹೋಗಿರೆ. ಸಾಕು, ಬೇಗ ಮದುವೆ. ನನಗೆ ಮದುವೆ ಬೇಡ. ಅಯ್ಯೋ, ಮದುವೆ ಆಗದೆ ನೀನು ಹೀಗೆಲ್ಲ ಆಡ್ತೀಯಾ? ಇದು ಪ್ರಾಯ ದೋಷ ಕಣೆ. ನಿನ್ಗೆ ಮದುವೆ ಬೇಡವಾ? ನಿನ್ನ ಮನಸ್ಸು ಬೇಕು ಬೇಕಂತ ಹೇಳುತ್ತಾ ಇದೆ. ನಿನಗೆ ಬೇಡ ಅಂತ ಆದ್ರೆ ನನಗೂ ಬೇಕೆ ಕಣೆ. ಆದ್ರೆ ನೀನು ಮದುವೆ ಆಗುವ ಪ್ರಾಯ ಈಗ. ಬೇಡ ಅಂತ ಹೇಳಬಾರ್ದು. ಆದ್ರೆ ಪೂರ್ಣವಾದ ಧೈರ್ಯ ನನಗಿಲ್ಲ. ಆದ್ರೆ ಒಂದು ಮಾತು ನೆನಪು, ತಾಯಿಗೆ ಮಗನ ಮೇಲೆ ಪ್ರೀತಿ, ತಂದೆಗೆ ಮಗಳ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಆದ್ದರಿಂದ ನನ್ನನ್ನು ಅತ್ಯಕ್ಕರೆಯಿಂದ ಬೆಳೆಸಿದವರು ನನ್ನಯ್ಯ. ನೇರವಾಗಿ ಹೋಗ್ತೇನೆ. ಆದ್ರೆ ನಾನು ಮಾತ್ರ ಹೋಗುದಲ್ಲ, ಮತ್ತೆ ಯಾರು ಬೇಕು? ಬೆಂಬಲಿಗರಾಗಿ ನೀವು ಇದ್ರೆ. ಅಯ್ಯೋ, ನನ್ನ ಬೆಂಬಲಕ್ಕೆ ಸದಾ ಬರ್ತದಲ್ಲ. ನಿಮ್ಮ ಬೆಂಬಲದ ನಂಬಿಕೆಯಿಂದ ನನ್ನ ಅಯ್ಯನ ಬಳಿಗೆ ಏನಾದ್ರೂ ತೊಂದರೆ ಆದ್ರೆ ಕೊನೆಗಾರರು ಒಯ್ಯನಯ್ಯನೇ ಅಪ್ಪನರ ಮನೆಗೆ.
ಆಗುವಂತಹ ಸ್ಥಳ ಹೇಮಪುರಕ್ಕೆ ಯಾರೆಂದುಕೊಂಡಿದ್ದೆ? ಮಯಾಸುರ ಎಂಬುದಾಗಿ ನಾನೇ ಸರಿ. ಓಲಗವಿತ ವಿಚಾರ ಆ ಬಗ್ಗೆ ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ಮಾಯಾಪುರವನ್ನು ನಿರ್ಮಿಸಿ ಪಾತಾಳದಲ್ಲಿ ಮಯ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ಈ ಪುರಕ್ಕೆ ಹೇಮಪುರವೆಂದು ಹೆಸರಿರಿಸಿದ್ದೇನೆ. ಕಾರಣ ಉಂಟು. ಗಂಧರ್ವ ಕನ್ಯೆಯಾದಂತಹ ಹೇಮೆ ಎನ್ನುವಂತಹ ಕನ್ಯೆಯನ್ನು ಮದುವೆಯಾಗಿ ಈ ಪುರಕ್ಕೂ ಅದೇ ಹೆಸರನ್ನಿರಿಸಿದೆ. ಹೇಮ ಅಂದರೆ ಚಿನ್ನ, ಚಿನ್ನದಂತಹ ಪುರ. ಸಂತೋಷದಿಂದ ಮಾಯಾ ನಿರ್ಮಿತನಾದಂತಹ ಈ ಪುರವನ್ನು ನಾನು ಆಳ್ವಿಕೆ ಮಾಡಿಕೊಂಡು ಬರ್ತಾ ಇದ್ದೇನೆ. ರಾಜಕೀಯವಾಗಿ ನೆಮ್ಮದಿಯನ್ನು ಇದ್ದೇನೆ, ಆದರೆ ಸಾಂಸಾರಿಕವಾಗಿ ಹೇಮೆಯನ್ನು ಮದುವೆಯಾದಂತಹ ನಾನು ದಾಂಪತ್ಯ ಜೀವನದ ಪ್ರತೀಕವಾಗಿ ಓರ್ವಾಕೆ ಮಗಳನ್ನು ಪಡೆದೆ. ಮಂಡೋದರಿ ಎನ್ನುವ ಹಾಗೆ ಹೆಸರಿರಿಸಿದೆ. ಬೆಳೆದು ಬೆಳೆದು ದೊಡ್ಡವಳಾಗಿದ್ದಾಳೆ. ಇಬ್ಬರು ಗಂಡು ಮಕ್ಕಳು ಇದ್ದಾರೆ, ಮಾಯಾವಿ ಹಾಗೂ ದುಂದುಬಿ ಎನ್ನುವ ಹಾಗೆ. ಆದರೆ ಪ್ರಾಯಕ್ಕೆ ಬಂದಂತಹ ಮಗಳಿಗೆ ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಇದೇ ಯೋಚನೆಯಲ್ಲಿರುವಾಗ ಯಾರದು ಬರುತ್ತಿರುವುದು ಜನಕದಲ್ಲಿ ಮತ್ತರುಗುವಡೆ, ಜನಕನಲ್ಲಿ ಮತ್ತರುಗುವಡೆ, ಚಂಚಲವೇ ಬಳಿಕ ಅಚ್ಚರಿಯನುಲವೈರಿ ಮಯನಿಂಗೆ ಎರಗಲು ಎದ್ದೇಳಿ. ಮಯನಿಂಗೆ ಎರಗಲು ಇಂತೆಂದ ಓ ಮಗಳೇ, ಅದರವ್ವ ಮಗಳೇ ನಿನ್ನ ಪಾಡಿದ ಆರೇನೆಂದರು ಚಿಂತಾಭಾರವ ಪೇಳು, ಅವೋ ಆರೇನೆಂದರು ಚಿಂತಾಭಾರವ ಪೇಳು. ಎನಲು ಮೋರೆಯ ತಗ್ಗಿನಾಚಿಸಲು, ಎನಲು ಮೋರೆಯ ತಗ್ಗಿನಾಚಿಸಲು, ಅವೋ ಬಾಲವ್ವ ಮಗಳೇ ನಿನ್ನ ಪಾಡಿದ ಕಂದ
ಇದ್ದೇನಪ್ಪ. ಭಗವಂತನ ಆಶೀರ್ವಾದ ಇಲ್ಲಿ. ನಿಮ್ಮ ಅನುಗ್ರಹ. ಮಗಳೇ, ಅಪ್ಪ ನೇರವಾಗಿ ಸಭಾ ಪ್ರವೇಶ. ಬಂದಿದ್ದೇನೆ. ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರೆ ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಅನ್ಯರಲ್ಲದೆ ನಿಮ್ಮ ಮಗಳ ಆಗಮನ. ನಿನಗೆ ಸಭಾಸ್ಥಾನಕ್ಕೆ ಬರುವುದಕ್ಕೇನಾದ್ರೂ ಹೇಳಿಕೆ ಬೇಕೇನೆ? ಖಂಡಿತ ಇಲ್ವಲ್ಲ, ಸಲುಗೆ ನನಗುಂಟಲ್ಲ. ಸಣ್ಣ ಪ್ರಾಯದಿಂದಲೇ ಅಪ್ಪಯ್ಯ ಸಿಂಹಾಸನವನ್ನು ಏರುವಾಗ ಹತ್ತಿರ ಬಂದು ಕುಳಿತುಕೊಳ್ತಾ ಇದ್ದವಳು. ನಿಮ್ಮ ಜಂಗೆಯನ್ನು ಏರಿ ಕುಳಿತುಕೊಂಡವಳು. ಮಗಳೇ, ಅಪ್ಪ ಯಾವತ್ತಿನ ಹಾಗಿಲ್ಲ. ಇಲ್ಲ, ಯಾವತ್ತೂ ಕೂಡ ನಗು ನಗುತ್ತಾ ನನ್ನನ್ನು ಕಾಣುತ್ತಿದ್ದವಳು. ಅಪ್ಪಯ್ಯ 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 ಎನ್ನುವ ಹಾಗೆ ಒಯ್ಯನೊಯ್ಯನೆ ಓಡೋಡಿಕೊಂಡು ಬರ್ತಾ ಇದ್ದ. ನಾನು ಒಂದು ಮಾತಾಡಿದ್ರೆ 1000 ಮಾತಾಡ್ತಾ ಇದ್ದವಳು. ಆ ಸಂತಸ ನನ್ನಲ್ಲಿ ಇಲ್ಲ. ಆದ್ರೆ ಇಂದು ಸಭಾಸ್ಥಾನಕ್ಕೆ ಬಂದಿದ್ದಿ. ಹೌದಪ್ಪ. ನಗುಮುಖ ಕಾಣುವುದಿಲ್ಲ. ಇಲ್ಲಪ್ಪ. ಚಂದಿರನಂತಹ ಮುಖ ಬಾಡಿ ಹೋಗಿದೆ. ಹೌದು ಮಗಳೇ, ಅಪ್ಪ. ಕೊಳದಲ್ಲಿ 1000 ಕಮಲಗಳು ಅರಳಿ ನಿಲ್ತದೆ. ಆದ್ರೆ ಒಂದೇ ಒಂದು ಕಮಲ ಬಾಡಿ ಹೋದ್ರೆ ಏನಾಗ್ತದೆ? ಏನಾಗ್ತದೆ? ಒಂದೋ ಸೂರ್ಯನ ಪ್ರಖರತೆ ಹೆಚ್ಚಾಗಿರಬೇಕು, ಅಥವಾ ನೀರಿಲ್ಲ ಎನ್ನುವ ಹಾಗೆ ಯೋಚನೆ ಮಾಡಬೇಕು. ನಿಜ. ಹೇಮಪುರದಲ್ಲಿ ನಿನಗೆ ಯಾವುದಾದ್ರೂ ಕೊರತೆ ಉಂಟೆ? ಕೊರತೆ ಇಲ್ವೇ? ಯಾವುದೂ ಇಲ್ಲ. ಒಂದೊಂದು ಹೆಜ್ಜೆಗೂ ನಿನಗೆ ಸಖಿಯರನ್ನಿರಿಸಿದ್ದೇನೆ. ಹೌದು. ಆದ್ರೆ ಇಂದು ಈ ರೀತಿ ಮುಖ ಬಾಡಿಕೊಂಡಿದೆ. ಮಾತನಾಡುವ ಉಲ್ಲಾಸವೇ ಇಲ್ಲವೋ ಎನ್ನುವ ಹಾಗೆ ಕಾಣುತ್ತಿದೆ. ಆ ಉತ್ಸಾಹ ಇಲ್ಲಪ್ಪ. ನಮ್ಮವರು ಏನಾದ್ರೂ ಅಂದರು? ಅಂದರೆ ಯಾರಾದ್ರೂ ಮಾತನಾಡಿದರೋ ನಿನಗೆ? ಮಾತನಾಡಿಯರೆ ಅಥವಾ ನಿನ್ನ ನಡೆಗೆ ಆಕ್ಷೇಪವನ್ನೆತ್ತಿದರೋ? ಮಾಡುವವರು ಇದ್ದಾರೆ. ಯಾರೂ ಇಲ್ಲ. ಹಾಗಾದ್ರೆ ಈ ರೀತಿ ಆನನವನ್ನು ಕಂದಿಕೊಂಡು ನನ್ನ ಬಳಿಗೆ ಬರಬೇಕಾದ್ರೆ ಏನು ಕಾರಣ? ಅಪ್ಪ, ತಾಳ್ಮೆಯಿಂದ ಕೇಳ್ತೀರಾ? ನಿನ್ನ ಮಾತು. ಅಪ್ಪಯ್ಯ ಅಪ್ಪಯ್ಯ ನೀ ಕೇಳುವರಿ, ನಾನು ಒಪ್ಪುವಂದದಿ ಬೇಳು, ನಾ ಒಪ್ಪುವಂದದಿ ಬೇಳು. ತಪ್ಪಾಡಿದಳೆಂದಪ್ಪಳಿಸದಿರು ಸಮರ್ಪಕವಾಗ ಒಪ್ಪಿಸಿಕೊಡುವೆನು. ಅಪ್ಪಯ್ಯ ಒಪ್ಪುವಂದದಿ ಬೇಡು. ಅಪ್ಪಯ್ಯ ಅಪ್ಪಯ್ಯ ಮಗದೊಮ್ಮೆ ತಮ್ಮ ಪುಣ್ಯ ಪಾದ ಪದ್ಮಗಳಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಇದ್ದೇನೆ. ಸಾಕೆ ಅಪ್ಪ, ಬಾರಿ ಬಾರಿಗೆ ನಮಸ್ಕಾರ ಮಾಡ್ತಾ ಇದ್ದಿ ಅಂತ ಆದ್ರೆ ಇದರ ಹಿಂದೆ ಏನೋ ಚಮತ್ಕಾರ ಉಂಟು. ಅಲ್ಲಪ್ಪ, ನೀವು ಕಲಿಸಿಕೊಟ್ಟಂತ ಸಂಸ್ಕಾರ ಇದು. ಸಂಸ್ಕಾರ ಏನೋ ಸರಿ, ಹೌದು, ಆದ್ರೆ ಉಳಿದವರ ಮುಂದೆ ಇರಬೇಕು. ಅಪ್ಪನಲ್ಲಿರುವಂತಹ ಪ್ರೀತಿ ಉಳಿದವರಲ್ಲಿ ಕಾಣುವುದಕ್ಕೆ ಸಾಧ್ಯ ಉಂಟೇನೆ? ಅಪ್ಪ, ಮಗಳೇ, ನಿಮ್ಮಲ್ಲಿ ಅತೀವವಾದ ಪ್ರೀತಿಯನ್ನು ಹೊಂದಿದವಳು ನಾನು. ಏಕೈಕ ಪುತ್ರಿ ನನಗೆ ಅಲ್ವೇ? ಹೌದು. ಎಲ್ಲಾ ಪ್ರೀತಿಯನ್ನು ನನಗೇ ಧಾರೆ ಇರದವರು ತಾವಿದ್ದೀರಿ. ಲೋಕದಲ್ಲೊಂದು ಮಾತು ಉಂಟು, ಏನು?
ತಾಯಿಯಾದವಳಿಗೆ ಮಗನಲ್ಲಿ ಹೆಚ್ಚು ಪ್ರೀತಿ, ಹೌದು. ತಂದೆಯಾದವನಿಗೆ ಮಗಳಲ್ಲಿ ಹೆಚ್ಚು ಪ್ರೀತಿ. ಹೌದು ಹೌದು ಅಲ್ವೇ? ನಿಮ್ಮಲ್ಲಿ ನನಗೆ ಅತಿವಾದ ಪ್ರೀತಿ ಉಂಟು. ಮತ್ತೆ ನನ್ನ ಬೇಸರವನ್ನು ನಿಮ್ಮಲ್ಲಿ ಹೇಳದೆ ಅನ್ನರಲ್ಲಿ ಹೇಳುವುದಕ್ಕಾಗೋದಿಲ್ಲ. ಏನು ಬೇಕಾದ್ರೂ ನನ್ನಲ್ಲಿಯೇ ಬಂದು ಕೇಳ್ತಾ ಇದ್ದವಳು. ಹೌದು. ಇಂದೇನು ವಿಶೇಷ ಅಪ್ಪ? ನಮ್ಮ ವೇದನೆಯಲ್ಲಿ ನಿಮ್ಮಲ್ಲಿ ಹೇಳಿದೆ ಎಂದಾದ್ರೆ ನನ್ನ ಮನಸ್ಸಿಗೆ ಒಪ್ಪುವಂತ ಮಾತುಗಳನ್ನು ಆಡಬೇಕು. ಮನಸ್ಸಿನ ವೇದನೆ. ಹೌದು. ಮನಸ್ಸಿಗೆ ಒಪ್ಪುವ ಮಾತು. ಹೌದು. ತಂದೆ ಯಾವತ್ತೂ ಇಲ್ಲ ಅಂತ ಹೇಳಿದ್ದಾನ? ಇಲ್ಲ. ಮತ್ತೇನು? ಚಂದದ ಮಾತನ್ನು ಆಡುತ್ತೀರಿ ಅನ್ನುವಂತ ನಿರೀಕ್ಷೆಯಿಂದ ಹೇಳುದು. ನಿನ್ನಲ್ಲಿ ಮಾತನಾಡದೆ ಮತ್ಯಾರಲ್ಲಿ ಮಾತಾಡುವುದಕ್ಕಾಗ್ತದೆ? ಅದರಿಂದ ಆನಂದ ರಾಜಕೀಯವಾಗಿ ಯೋಚನೆ ಮಾಡಿದ್ರೆ 1000 ಕಿರುಕುಳ ಇರ್ತದೆ. ಹೌದು. ಮನಸ್ಸಿನ ಆನಂದವನ್ನು ಕಲಿಯಬೇಕು ಅಂತ ಆದ್ರೆ ಮಗಳಲ್ಲೇ ಸಾಧ್ಯ. ತಮ್ಮ ಒತ್ತಡ ದೂರ ಆಗಬೇಕು ಅಂತ ನಮ್ಮ ಸಂಸಾರ ಜೊತೆಯಲ್ಲಿ ನಾವು ಬೇರೆಯಬೇಕು. ಹೌದಪ್ಪ. ಅದರಲ್ಲಿ ಕೂಡ ಇದರಲ್ಲಿ ನಮ್ಗೆ ಅತಿ ಪ್ರೀತಿ ಉಂಟು. ರಾಜಕೀಯವಾಗಿ ಎಷ್ಟೇ ಕಷ್ಟಗಳಿರ್ಲಿ, ಕೋಟಲೆಗಳಿರ್ಲಿ, ಸಾಂಸಾರಿಕವಾಗಿ ನೆಮ್ಮದಿ ಉಂಟು ಅಂತಾದ್ರೆ ಆರೋಗ್ಯವು ಹೆಚ್ಚುತ್ತದೆ. ಹೌದು. ಸರಿ. ನಾ ಹೇಳಿದಂತ ಮಾತು ನಿಮ್ಮ ಮನಸ್ಸಿಗೆ ಒಲ್ಲದೇ ಹೋದಲ್ಲಿ ಅಪ್ಪ ಮಗಳೇ ಹೊಡಿಬಾರ್ದು. ಮಗಳಿಗೆ ಹೊಡಿಬೇಕು, ಮಕ್ಕಳಿಗೆ ಹೊಡಿಬೇಕು. ಯಾವಾಗ? ಯಾವಾಗ? ಬಾಲ್ಯದಲ್ಲಿ. ಪ್ರಾಯಕ್ಕೆ ಮಕ್ಕಳು ಬಂದ್ರೋ ಆಮೇಲೆ ಪ್ರೀತಿಯಲ್ಲಿ ಅವರನ್ನು ಕಾಣಬೇಕು, ಗೆಳೆಯರಂತೆ ಹೊಡಿಬಾರ್ದು. ಹೌದು. ಬುದ್ಧಿ ಬೆಳೆದಿರ್ತದೆ. ಆಗ ಪ್ರೀತಿಯನ್ನು ತೋರಿಸಿದೆವು ಅಂತಾದ್ರೆ ಮಕ್ಕಳು ಯೋಗ್ಯ ಸಂಸ್ಕಾರವಂತರಾಗ್ತಾರೆ ಎನ್ನುವುದೇ ಲೋಕದ ನಿಯಮ. ಹೌದು. ಹೌದು. ಹೊಡಿಬಾರದು ಅಂತ ಹೇಳ್ತಾರೆ. ಇನ್ನು ಹೊಡಿಯುವಂತದ್ದಿಲ್ವೇ? ಏನಿದ್ರು ಇಷ್ಟು ಸಣ್ಣವರಿರುವಾಗ. ಈಗ ನೋಡು, ಬಾಳೆಯ ಗಿಡದ ಹಾಗೆ ಎದೆ ಎತ್ತರಕ್ಕೆ ಬೆಳೆದ ನಿಂತು ಮತ್ತೆ ಬೈಬಾರ್ದು. ಇಲ್ವೇ? ಬೈಯೋದಿಲ್ಲ. ಅಪ್ಪಯ್ಯ, ಹತ್ತಿರ ಬಾ. ನೀನು ದೂರ ಯಾಕೆ ನಿಲ್ಲುವುದು? ನನ್ನ ಅಂತರಂಗದ ಭಾವವನ್ನು ನಿಮ್ಮಲ್ಲಿ ನಾನು ಬಿತ್ತರಿಸಲೇ. ನಿನ್ನ ಪ್ರಾಯವನ್ನೆಲ್ಲ ದಾಟಿಯೇ ಬಂದದ್ದು ನಾನು. ಹೌದು. ಅಂತರಂಗ ಏನು, ಬಹಿರಂಗ ಏನು ಎಲ್ಲವೂ ನಾನು ತಿಳಿದುಕೊಂಡಿದ್ದೇನೆ. ನಿಜ. ಏನೀಗ ನಿನಗೆ ಮನಸ್ಸಿನಲ್ಲಿ ಹೊಳೆದಿದೆ? ಅಪ್ಪ, ನಿಂತು ದನಿಬಾರದು. ಹೀಗೆ ಬನ್ನಿ. ಇದೊಂದು ವಿಶೇಷ. ತಂದೆ ನಿಲ್ಲಬಾರದು, ಕೂತ್ಕೊಂಡೇ ಇರಬೇಕು ಅಂತ ಯೋಚನೆ. ಮತ್ತೆ ದನಿಯಬಾರದು. ಸರಿ ಸರಿ. ನನ್ನ ಮಾತನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಬೇಕು. ನೋಡಿ, ಸಂಸ್ಕಾರವಂತ ಮಕ್ಕಳು ಎಷ್ಟು ಯೋಚನೆ ಮಾಡ್ತಾರೆ. ಹೌದು. ತಂದೆ ತಾಯಿ ಅಂತ ನಿಲ್ಲಕ್ಕೆ ಬಿಡುವುದಿಲ್ಲ, ಕುಳಿತುಕೊಳ್ಬೇಕು, ಮಕ್ಕಳು ನಿಲ್ಲಬೇಕು. ಹೌದು. ಪ್ರಪಂಚದ ನಿಯಮ ಯಾವ ರೀತಿ? ತಂದೆಯಿಂದ ಮಕ್ಕಳಿಗೆ ಪರೀಕ್ಷೆ. ಹೌದು. ಅದು ನಮ್ಮಲ್ಲಿ ಬದಲಾವಣೆ. ಮಗಳಿಂದ ತಂದೆಗೆ ಪರೀಕ್ಷೆ. ನಾವು ಬೆಳೆಸಿದ ಪರಿಣಾಮ ಹಾಗುಂಟೆ. ಅಪ್ಪ, ನಾನೊಂದು ಒಗ್ಗಟ್ಟು ಹೇಳ್ತೇನೆ. ಒಗ್ಗಟ್ಟು ಬಿಡಿಸಬಲ್ಲಿರಾ? ಬಾಲ್ಯದಲ್ಲಿ ನಿನಗೆ ಎಷ್ಟು ಒಗ್ಗಟ್ಟು ನಾನು ಹೇಳಿಕೊಟ್ಟಿದ್ದೇನೆ. ನಿಜ. ಈಗ ಅದನ್ನೇ ತಿರುಗಿಸಿ ನನಗೆ ಕೇಳುವ ಯೋಚನೆ ಏನು? ಅಂದ್ರೆ ಗುರುವಿಗೆ ತಿರುವಂತ ಅಂತ ಆ ರೀತಿ ಅಲ್ಲ, ಮತ್ತೆ ಬಿಡಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದ ಕಾರಣ ನಾನು ಹೇಳಿದ್ದು. ನೋಡುವ ನಿನ್ನ ಒಗ್ಗಟ್ಟು ಈ ಸಲದ್ದು ಹೇಗುಂಟು ನೋಡುವ. ಪ್ರಾರಂಭಿಸಲೇ? ಆದಿತ್ತು. ಸರಸದಿ ಪುಷ್ಪದ ಲತೆಯ
ಹೀಗೆ ಬನ್ನಿ. ಅಪ್ಪ ಏನೇ ಒಗಟ್ಟು ಬೇರೆ ಏನು ಅಲ್ಲ, ಯಾವುದು? ನೇರವಾಗಿ ಹೇಳ್ಬಿಡ್ತೇನೆ. ನೀವೊಂದು ಮಲ್ಲಿಗೆ ಬಳ್ಳಿಯನ್ನು ನೆಟ್ಟಿದ್ದೀರಿ ಅಲ್ವೇ? ಹೌದು. ನಿಮ್ಮ ಮೂಲಕವಾಗಿ ನಡೆಸಲ್ಪಟ್ಟದ್ದು ಉಪವನದಲ್ಲಿ ಅಲ್ವೇ? ಒಂದಲ್ಲ 1000 ನಡೆಸಿದ್ದೇನೆ. ಹೌದು ಹೌದು. ಅದರಲ್ಲಿ ಯಾಕೆ ಮಲ್ಲಿಗೆಯ ಬಳ್ಳಿಯಲ್ಲಿ ಹೂ ಆಗುವಾಗ ನನ್ನ ಮಗಳದನ್ನು ಮುಡಿಯುವಂತಹ ಚಂದವನ್ನು ಕಾಣಬೇಕು, ಮುಡಿ ತುಂಬಾ ಮುಡಿಬೇಕು ಎನ್ನುವಂತ ಆಸೆ ನೀರಿಸಿಕೊಂಡವರು ನೀವು. ಹೌದು ಅಪ್ಪ. ನೆಟ್ಟದ್ದು ಮಾತ್ರ. ಮತ್ತೆ ನಿಮಗೆ ನೆನಪುಂಟ? ಸೇವಕರೆಲ್ಲ ಹೇಳಬೇಕು. ಸೇವಕರಲ್ಲಿ ಹೇಳಿ, ಸೇವಕರು ಅವರ ಕೆಲಸ ಅಂತ ಮಾಡ್ತಾರೆ, ನೆಟ್ಟು ಬಿಟ್ಟಿದ್ದಾರೆ. ಹೌದಾ? ರಾಜಕೀಯ ಜೀವನ ನೋಡು, ನಾವು ಎಲ್ಲವನ್ನೂ ನೋಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಪ್ಪಯ್ಯ. ನಾವು ಕೇವಲ ವೇತನಕ್ಕೆ ಮಾತ್ರ ಕೈ ಚಾಚಬಾರದು. ನಾವು ಮಾಡುವಂತ ಕಾಯಕದಲ್ಲಿ ನಮಗೆ ಭಕ್ತಿ ಬೇಕು. ನನ್ನದಿದು ಕೆಲಸ ಅಂತ ಆಗಬಾರದು. ಇಲ್ಲ ಇಲ್ಲ ಇಲ್ಲ, ನಾನು ಮಾಡುವುದರಲ್ಲಿ ಏನಾದ್ರೂ ಒಂದು ಫಲವನ್ನು ಪಡೆಯಬೇಕು ಎನ್ನುವಂತ ಸದುದ್ದೇಶವನ್ನು ಯೋಚನೆ ಮಾಡಿಕೊಂಡು ಸರಿ ಮಗಳೇ, ಸೇವಕ ಮಾಡಿದ್ದು ಅಷ್ಟೇ. ನೆಟ್ಟು ಬಿಡ್ತಾನೆ, ಅವನ ಕೆಲಸ ನೆಡುವುದು, ನೀರೆರೆಯುವುದು, ಗೊಬ್ಬರ ಹಾಕುವುದು. ಆದ್ರೆ ಅದರ ಬೆಳವಣಿಗೆಯಲ್ಲಿ ಆನಂದವನ್ನು ಅನುಭವಿಸುವುದು ಯಾರು? ನೆಡುವುದಕ್ಕೆ ಯಾರು ಕಾರಣೇಕರ್ತನಾಗಿದ್ದಾನೆ? ನಾನೇ ನೆಡುವುದಕ್ಕೆ ಕಾರಣ ಅಲ್ವಾ? ನೀವು ಅದನ್ನು ನೋಡಬೇಕಿತ್ತು, ಅದರ ಆನಂದವನ್ನು ನೀವು ಅನುಭವಿಸಬೇಕಿತ್ತು. ಸರಿ, ನೀವು ನೋಡಿದ್ದೀರಾ? ಇಲ್ಲ. ಬೆಳೆದಿದೆಯಲ್ಲಪ್ಪ. ಹೌದಾ? ಬೆಳೆದಿದೆ. ಹೌದಾ ಮಗಳೇ? ಬೆಳೆದ ಬಳಿಕ ಎಷ್ಟೆತ್ತರಕ್ಕೆ ಬೆಳೆದಿದೆ? ಸೇವಕನಿಗೆ ಗೊತ್ತುಂಟ, ಅದಕ್ಕೊಂದು ಆಧಾರ ಬೇಕು ಅಂತ. ಬೇಲಿ ದಾಟಿದೆ ಅಪ್ಪ. ಹೌದಾ ಮಗ? ದಾಟುತ್ತಾ ಉಂಟು ಅಂತ ಮಗಳೇ. ಅಪ್ಪ, ಬೇಲಿ ದಾಟಿ ಬಿಟ್ಟಿದೆಯೋ? ಇಲ್ವೇ? ದಾಟುವುದಕ್ಕೆ ಯೋಚನೆ ಮಾಡ್ತಾ ಉಂಟು. ಅಲ್ಲಿವರೆಗೆ ಅಷ್ಟಿದ್ರೆ ಸಾಕು, ಅದನ್ನು ಇನ್ನು ಸರಿಪಡಿಸುವ. ಬೇಲಿ ದಾಟುವುದಕ್ಕಿಂತ ಪೂರ್ವದಲ್ಲಿ ನಾವು ಅದಕ್ಕೊಂದು ಆಧಾರವನ್ನು ಕೊಟ್ಟೆವಂತಾದ್ರೆ ಅಲ್ವಾ? ಮಲ್ಲಿಗೆಯ ಬಲ್ಲಿಗೆ ಆಧಾರ ಇಲ್ಲಪ್ಪ. ಆಧಾರ ಇಲ್ವೇ? ಹೌದಪ್ಪ. ಈಗ ಆಧಾರ ಆಗ್ಬೇಕಾ? ಹೌದಪ್ಪ. ಇಷ್ಟು ಬೇಗ? ಬೇಗಲ್ಲ, ಬೆಳೆದಿದೆ. ಮಲ್ಲಿಗೆಯ ಬಳ್ಳಿ ಬೆಳೆದಿದೆ, ಗೊತ್ತಾಗ್ತದೆ. ಹೌದಪ್ಪ. ಆಧಾರ ಮಾಡುವ. ನಿಮ್ಮ ಕೆಲಸದಲ್ಲೇ ನೀವು ಹಿಂದುಳಿದಿದ್ದೀರಿ. ಯೋಚನೆ ಮಾಡಬೇಡ, ಅದಕ್ಕೊಂದು ಗಟ್ಟಿಯ ಕಂಬವನ್ನು ನಡೆಸುವ. ಗಟ್ಟಿಯ ಕಂಬ? ಹೌದು. ಅದಾಗ್ಲೇಬೇಕಪ್ಪ. ಮತ್ತೆ ಕಂಬ ಗಟ್ಟಿಯದ್ದೇ ಆಗಬೇಕು. ಹೌದಲ್ವೇ? ಅಷ್ಟೇ ಅಲ್ವೇ? ಬೇರೆ ಏನಾದ್ರೂ ಉಂಟಾ? ತಿಳಿಯಿತು ಮಗಲಿ. ಸುತೆಯ ಭಾವ ತಿಳಿದು ಮಯದು ತಿಳಿಯಿತು. ಏನಪ್ಪ? ಅತಿಶಯದ ವೈಭವದಿ ಪರಿಣಯ, ಅತಿಶಯದ ವೈಭವದಿ ಪರಿಣಯ, ಪರಿಣಯ ಮತವನನುಕರಿಸುವೆ ವ್ಯಥಾ ಚಿಂತಿಸದೆ ನಿಲಯದಲ್ಲಿ ಜತೆಯೊಳಿಗ ಮಾನಿನಿಯರೊಡನಾಡುತ್ತ ವಿಲಾಸದೊಳಿಗುದೆ ನಾನು. ಇವತ್ತಿಲ್ಲ. ಮಾನಿನಿಯರೊಡನಾಡುತ್ತ ವಿಲಾಸದೊಳಿಗುದೆ ನಾನು, ಸುತೆಯ ಭಾವವ ತಿಳಿದು. ಅಪ್ಪ, ಯೋಚನೆ ಮಾಡಬೇಡ. ಯೋಚನೆ ಮಾಡಿದ ಹೆಚ್ಚಾಯ್ತು. ಹತ್ತಿರ ಬಾರೆ. ವಿನೋದಕ್ಕಾಗಿ ನಾನು ಮಾತಾಡಿದೆ. ವಿನೋದ? ಮಲ್ಲಿಗೆಯ ಬಳ್ಳಿ ಸೇವಕರಲ್ಲಿ ನಡೆಸಿದೆ ಅಂತ. ಹೌದು. ಸುಮ್ಮನೆ ನೆಟ್ಟದ್ದು ನಾನೇ. ನೀವೆಯಾ? ಮತ್ತೆ ನೀನೇನ್ ಆಡ್ತಿ ಅಂತ ನಾನು ಯೋಚನೆ ಮಾಡಿ ಪರೀಕ್ಷೆ ಮಾಡಿದ್ದು ನೀವು. ನಾನು ಹೌದು. ಮಲ್ಲಿಗೆ ಬಳ್ಳಿ ದೊಡ್ಡದಾಗಿದೆ ಅಲ್ವಾ? ಬೆಳೆದಿದೆ ಅಪ್ಪ. ಒಂದಿಷ್ಟೆತ್ತರಕ್ಕೆ ಆಗಿದೆ ಅಲ್ವಾ? ಈಗ ಹುಲಸಾಗಿ ಬೆಳೆದಿದೆ. ನಾನು ನೆಟ್ಟದಲ್ವೇ? ಹೌದು. ಹುಲಸಾಗಿ ಬೆಳೆಯಲೇಬೇಕು ಅಂತ ಯಾವುದೇ ರೀತಿಯ ಕೊರತೆ ಇಲ್ಲದೆ ಬೆಳೆಯುತ್ತಾ ಉಂಟದು. ವರ್ಷ ಎಷ್ಟಾಯ್ತು ನೆಟ್ಟು? ಹೌದು ಹೌದು. ಇನ್ನೊಂದೆರಡು ದಿನದಲ್ಲಿ ಹೂ ಬಿಡುವುದಕ್ಕೂ ಸಿದ್ಧತೆಯಲ್ಲಿ ಉಂಟದು. ಹೂ ಬಿಡುವ ಸಮಯದಲ್ಲೇ ಬಿಡಬೇಕು. ಬಿಡಬೇಕು ಅಂತ ಆದ್ರೆ ಹೂ ಎಲ್ಲೆಲ್ಲಿ ಬಿಡಬಾರ್ದು, ಅದಕ್ಕೊಂದು ಆಧಾರ ಸ್ತಂಭ ನೆಡಬೇಕು. ಹೌದಪ್ಪ. ಅಂತಿಂತದ್ದಾದೀತೆ ಆಗ್ಲಿಕ್ಕಿಲ್ಲ. ನೆಟ್ಟದ್ದು ನಾನಲ್ವೇ? ಅದಕ್ಕಾಗಿ ನಾವು ನೆಟ್ಟಂತಹ ಮಲ್ಲಿಗೆಯ ಬಳ್ಳಿಗೆ ನಮ್ಮ ಎತ್ತರ ಹೇಗುಂಟು, ನಮ್ಮ ಸ್ಥಾನಮಾನ ಏನುಂಟು, ನಮ್ಮ ಅರಮನೆಯ ಅಂದ ಚಂದ ಹೇಗುಂಟು, ಅದೇ ರೀತಿಯ ಚಂದದ ವೈಭವದ ಒಂದು ಹೂ ಬಿಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮಾಡಿಕೊಡ್ಲೇಬೇಕಪ್ಪ, ನಿಮ್ಮ ಕರ್ತವ್ಯ ಅದು. ನೀನು ಯೋಚನೆ ಮಾಡಬೇಡ. ಯೋಚನೆ ಮಾಡಿದ ಹೆಚ್ಚಾಯ್ತಪ್ಪ. ನಾನು ಸಮಯಕ್ಕೆ ಸರಿಯಾಗಿ ನನಗೆ ನೆನಪಿಸಿದ್ದಿ ನೋಡು. ಸಮಯಕ್ಕೆ ಸರಿಯಾಗಿ? ಹೌದು, ನಾನೇ ಹೇಳಿದ್ದೆ. ನಾನು ಹೇಳಬೇಕು ಅಂತ ಅಲ್ಲ, ನನಗೆ ನೀನು ಹೇಳಬೇಕು ಅಂತ ಇಲ್ಲ ಮಗಳೇ. ವಿಷಯ ಹೇಳ್ಬೇಕಲ್ಲ. ಕಾರಣ ಉಂಟು. ನಾನು ಮೊದಲೇ ಹೇಳ್ತಾ ಇದ್ದವ ನಿತ್ಯವೂ ನನ್ನ ಸಭೆಯಲ್ಲಿ. ಏನೆಂದು? ಮಕ್ಕಳಿಗೆ ಬಾಲ್ಯದಲ್ಲಿ ಸರಿಯಾದ ಸಂಸ್ಕಾರವನ್ನು ತಂದೆ ತಾಯಿಯಾದವರು ಕೊಟ್ಟರೆ ಮಕ್ಕಳು ಯೋಗ್ಯ ವಯಸ್ಕರಾಗುವಂತಹ ಸಂದರ್ಭದಲ್ಲಿ
ತಂದೆ ತಾಯಿಯರ ರಕ್ಷಣೆಗೆ ನಿಲ್ತಾರೆ. ಹೌದು. ನೀನು ನೋಡು ಆ? ಹೇಳಿದಂತೆ ಮಲ್ಲಿಗೆಯ ಬಳ್ಳಿ ಬೇಲಿ ದಾಟಿ ಹೋಗ್ಲಿಲ್ಲ ನೋಡು. ಇಲ್ಲ ತಂದೆ ಯಾವ ರೀತಿಯನ್ನು ಅನುಕರಿಸುತ್ತಾನೋ ಅದೇ ದಾರಿಯನ್ನು ಹಿಂಬಾಲಿಸಿಕೊಂಡು ಬರುವವಳು. ದಾರಿ ಅದು ಎಲ್ಲ ಯೋಚನೆ ಮಾಡಬೇಡ. ಸಖಿಯರು ಇದ್ದಾರಲ್ವಾ? ಇದ್ದಾರೆ. ಎಷ್ಟು ಜನ ಇದ್ದಾರೆ? ತುಂಬಾ ಮಂದಿ ಇದ್ದಾರೆ. ಬೇಕಾದ ಸಖಿಯರೊಂದಿಗೆ ಸ್ವಲ್ಪ ದಿವಸ ಆಟವಾಡುತ್ತಾ ನೀರಾಟವಾಡುವುದೋ ಅಥವಾ ವನವಿಹಾರ ಮಾಡುವುದೋ ಏನಾದ್ರೂ ಮಾಡಿಕೊಂಡು ಒಳಗೆ ಇರು. ಅದರ ಬಗ್ಗೆ ನಾನು ಯೋಚನಿಸಿ ಮಾಡ್ತೀನಿ. ನಾನು ಹೇಳಿದ್ರೆ ಎಷ್ಟು ಸಲ ಅಂತ ಬರುದು, ನೀವೆಂದು ಕರೆದು ಕಳಿಸಿದ್ರೆ ಒಳ್ಳೇದು. ಸಖಿಯರನ್ನು ಎಲ್ಲಿದ್ದೀರಾ? ನಿಮ್ಮದು ಯಾವಾಗ ನೋಡಿದ್ರು ಮುಗಿಲಿಕ್ಕಿಲ್ಲ. ಮಗಳ ಜೊತೆಗೆ ಹೋಗ್ಲಿಕ್ಕೆ ನಿಮಗೆ ಸಮಯ ಇಲ್ವಾ? ನಾವು ಅವರ ಜೊತೆಲಿ ಇದ್ದೇವೆ. ಮತ್ತೆ ಒಳಗೆ ಎಂತ ಮಾಡ್ತಾ ಇದ್ದದ್ದು? ಕೆಲಸ ಕೆಲಸ ಮುಗಿಲಿಕ್ಕಿಲ್ಲ. ಅವರದ್ದೇ ಬಟ್ಟೆ ಎಲ್ಲ ಒಗ್ದು ಇಟ್ಟಿದ್ವಿ. ಈಚೆ ಬನ್ನಿ. ಇನ್ನು ಹೆಚ್ಚು ಸಮಯ ಬಟ್ಟೆ ಒಣಗಿಸುವುದು, ಬಟ್ಟೆ ತೊಳೆಯುವ ಕೆಲಸ ಇಲ್ಲ. ಯಾಕೆ? ಕೆಲಸ ಮುಗಿಯಿತು ನಿಮ್ಮದು. ಯಾಕೆ ಅಂದ್ರೆ ನಮ್ಮನ್ನು ಕೆಲಸದಿಂದ ತೆಗೀತೀರಾ? ಹಾಗೆ ಅಲ್ವೇ? ಯಾರನ್ನು ತೆಗೆದ್ರೆ ಇವರಿಬ್ಬರನ್ನು ತೆಗಿಬಾರ್ದು. ಹಾಗೆ ಅಲ್ವೇ? ನನ್ನ ಆಧಾರ ಸ್ತಂಭ ಇನ್ನು ಇಲ್ಲಿ ಕೆಲಸ ಇಲ್ಲ ಅಂತ ಹೇಳುದು. ಇಲ್ಲಿ ಇಲ್ವಾ? ಹೌದು, ಬೇರೆ ಕಡೆ ಬೇರೆ ಕಡೆ. ವರ್ಗಾವಣೆ. ಅದಕ್ಕೆ ಬೇಕಾಗಿ ನೀವು ಸ್ವಲ್ಪ ದಿವಸ ಅವಳಿಗೆ ಏನು ಬೇಕು, ಯಾವಾಗ ಏನು ಬೇಕು, ಎಲ್ಲಿ ಬೇಕು, ಎಂತ ಬೇಕು, ಬೇಕಾದನ್ನು ಕೊಟ್ಟು ಅವಳಿಗೆ ಏನಾದ್ರೂ ಆಟ ಆಡ್ಬೇಕಾ, ನೀರಾಟ ಆಡ್ಬೇಕಾ, ವನವಿಹಾರಕ್ಕೆ ಹೋಗ್ಬೇಕಾ, ಮನಸ್ಸಿನ ಅರ್ಥ ಮಾಡಿಕೊಂಡು ಹೋಗಿ ಅವರೊಟ್ಟಿಗೆ. ನಾವಿದ್ದೀವಿ, ನೀವು ಚಿಂತೆ ಮಾಡುದು ಬೇಡ. ಹೋಗಿ ಬೇಕಾದಲ್ಲಿಗೆ ಹೋಗಿ ಬನ್ನಿ. ಆಯ್ತು, ಹೋಗಿ ಬರ್ತೇವಪ್ಪ. ಹೋಗಿ ಬರ್ತೇವೆ. ಹೆಚ್ಚು ದೂರ ಹೋಗಬೇಡಿ. ಆಟ ಹೋಗುದಿಲ್ಲ, ಕೂಗಳಂತೆಯಲ್ಲಿ ಇರ್ತೇವಪ್ಪ. ಬೇಗ ಬರ್ಬೇಕು. ನೀವು ಕರೆದಾಕ್ಷಣ ಓಡಿಕೊಂಡು ಬರ್ತೇವೆ. ಕರೀತೇನೆ ಮಗಳೇ, ಅವಸರ ಮಾಡಬೇಡ. ಆವಾಗ್ಲೇ ಬರ್ತೀವಿ. ಸರಿ, ಮಗಳಿಗೊಬ್ಬ ಯೋಗ್ಯ ವಯಸ್ಕನಾದಂತಹ ಗಂಡು ಹುಡುಕಬೇಕು. ಯೋಚನೆ ಮಾಡ್ತೇನೆ. ನಾನು ಎಷ್ಟು ಸಲ ಹೇಳಿದ್ದೇನೆ, ಒಟ್ಟು ನನ್ನನ್ನು ಬಿಟ್ಟು ಆ ಹುಲಿ ಸಿಂಹದ ಎದುರೆಲ್ಲ ಹೋಗಬೇಡ. ನೀನು ಉಳಿದದ್ದು ದೊಡ್ಡ ವಿಷಯ, ಇರುವುದು ಒಬ್ಬನೇ ಪುಣ್ಯಾತ್ಮ, ಬೇರೆ ಯಾರು ಇಲ್ಲ. ಹೋಗ್ತಿದ್ರೆ ಅಲ್ಲಿ ಭಯಗೊಂಡಲ್ಲ ಓಡ್ಕೊಂಡು ಬಂದದ್ದು. ಮತ್ತೆ ನಡೆದಿತ್ತಿ ನಿನ್ನದು ಎರಡು ಒಂದೇ. ಮತ್ತೆ ಎಂತದ್ದು? ಭಯಗೊಂಡ್ರೆ ಮುಖ ಹೇಳುದಿಲ್ವಾ? ನನ್ನ ಮುಖ ನೋಡಿ ಅರಳಿದ್ದು. ಮುಖ ನೋಡ್ಲಿಕ್ಕೆ ನನಗೆ ಎಲ್ಲಿ ಹೊತ್ತು ಕೊಡ್ತೀನಿ? ನೀನು ಬಂದ ಕೂಡಲೇ ಅಡ್ಡ ಬಿಡ್ಲಿಕ್ಕೆ ಆಯ್ತು, ಕಡಿದ ಬಾಳೆ ಹಾಗೆ. ಹೇಳು. ನಿಮಗೆ ನಮಸ್ಕಾರ ಮಾಡದ ಈ ಕೈ ಯಾಕೆ ನಮಗೆ? ಸುಮ್ಮನೆ ಅಂದ್ರೆ ಯೋಗ್ಯತಾವಂತರು, ನಮಗೆ ಅನ್ನ ಕೊಟ್ಟವರು ನೀವು. ಹಾಗೆ ಸ್ವಾಮಿ ನಿಷ್ಠ. ಹೇಳು ಹೇಳು ಹೇಳು. ನಾನು ನಿಮಗೆ ಬೇಕಾಗಿ ಪ್ರಾಣವನ್ನು ಕೊಡಬಲ್ಲೆ. ಬೇಡ, ನನಗೆ ಅಷ್ಟು ದರಿದ್ರ ಬರಲಿಲ್ಲ ನಿನ್ನ ಪ್ರಾಣ ತೆಗೆದುಕೊಂಡು ಬದುಕಲಿ. ಸ್ವಾಮಿ ಕಾರ್ಯದ ಮೇಲೆ ಸತ್ತರೆ ಕಾಮಿತವು ಕೈಗೂಡು. ಹೇಳು. ನೋಡು, ನಿಮ್ಮ ಸಾವಾಸದಿಂದ ನಾವು ಇಷ್ಟು ಸಾಧಿಸಿದ್ದೆ ನಮ್ಮವರ ಪ್ರಾಣ ಉಳಿಸಲಿಕ್ಕೆ. ನಮ್ಮವರ ಪ್ರಾಣ ತೆಗೆದು ನಾವು ಸಾಧನೆ ಮಾಡ್ಲಿಕ್ಕೆ ಉಂಟು. ಅಲ್ಲ, ನಮ್ಮ ಪ್ರಾಣ ಉಳಿಸುವುದಕ್ಕೆ ನೀವು ಸಾಧನೆ ಮಾಡಿದ್ದೀರಿ, ನಿಮಗಾಗಿ ನಾವು ಅದನ್ನು ಅರ್ಪಿಸಬೇಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅದು ನಿನ್ನಂತವನ ಪ್ರಾಣ ತೆಗೆದುಕೊಂಡು ನಾನೇನಾದ್ರೂ ಸಾಧನೆ ಮಾಡ್ಲಿಕ್ಕೆ ಉಂಟು? ಆದ್ರೂ ನಮ್ಮಲ್ಲಿ ಪ್ರಾಣ ಕೊಡುವ ಮೂಲ ಬಲ ಬೇರೆ ಉಂಟಾ? ನಮ್ಮ ಸಮಾಧಾನಕ್ಕೆ. ಸರಿ, ಸಮಾಧಾನಕ್ಕೆ ಬೇಕಾದ್ರೆ ಹೇಳು. ಹೌದು, ನಮಸ್ಕಾರ ಮಾಡಿಯೇ ಮಾತಾರಂಭಿಸ್ತೇನೆ. ಇದು ನಾವು ಪ್ರಕೃತಿ ವೀಕ್ಷಣೆ ಮಾಡ್ಲಿಕ್ಕೆ ಬಂದವರು, ವನ ವಿಹಾರ ಮಾಡಿದ್ದು. ನಾವು ಇಬ್ರು ಕಾಂತಾವರ ಒಟ್ಟಿಗೆ ನೋಡಿ. ಕಾಂತಾರ ಏನು ಚಂದವು! ಪಂಚೇಂದ್ರಿಯಗಳಿಗೂ ಸುಖ ಕೊಡುವುದಿದ್ರೆ ವನವಿಹಾರ ಅಷ್ಟೇ. ಇಂತೆಂತ ಸುಮಗಳ ಪರಿಮಳ ಅಗ್ರಾಣಿಸುವುದಕ್ಕೆ. ಹೂಸುವಾಸನೆ, ಹೂಸುವಾಸನೆ, ಹೂವಿನ ವಾಸನೆ. ವಾಸನೆ, ಹೂವು ಸುವಾಸನೆಯನ್ನು ಬೀರ್ತದೆ. ಹೌದು ಹೌದು. ಓ ಆ ಕಡೆಯಿಂದ ನೋಡು, ಬೀಸುತ್ತಿರುವ ಕುಳಿರ್ ಗಾಳಿ, ಸ್ಪರ್ಶ ಸುಖ, ಕೇಳುತ್ತಿರುವ ಕೋಗಿಲೆಯ ಇಂಪಾದ ಗಾಯನ, ಶ್ರವಣ ಸುಖ ಅಲ್ವಾ? ಇಲ್ಲಿರುವಂತ ಈ ವನದ ವರ್ಣನೆಯನ್ನು ಮಾಡುತ್ತಾ ಇರುವಾಗ ನಮಗೆ ಒಳಗಿಂದೊಳಗೆ ಆನಂದ ಆಗುವುದು. ನನಗೆ ಒಳಗಿಂದ ಒಳಗೆ ಈಗ ಏನೆಲ್ಲ ಆಗ್ತದೆ. ಹಾಗಾದ್ರೆ ನೀನು ತಿಂದದ್ದು ಹೆಚ್ಚಾಗಿರ್ಬೇಕು. ಅಲ್ಲ, ಏನಾಗ್ತದೆ ಅಂತ ಆನಂದ ಆಗುತ್ತದೆ. ಆನಂದ ಆಗ್ತದೆ. ವರ್ಣನೆ ಮಾಡುವಾಗ ನಮಗೆ ಅಮಿತ ಆನಂದ ಆಗುವುದು. ನನಗೆ ಶಬ್ದ ಸಿಕ್ಕುದಿಲ್ಲ. ಈ ಕಣ್ಣಿಗೆ ನೋಡುವಂತ ತಂಪಾದ ಹಸಿರು ಪ್ರದೇಶ ಅಲ್ವಾ? ಇದು ಈ ಉತ್ಸಾಹವನ್ನು ಬಿಟ್ಟು ಉತ್ಸಾಹ ಎಂತದ ವನದಲ್ಲಿ? ಬೇರೆ ಉತ್ಸಾಹ ಬೇಕಾ ನಮಗೆ? ಬೇಡ, ನೀನು ಉತ್ಸಾಹ ಬೇರೆ ಉಂಟಂತೆ. ನಾನಿಲ್ಲಿ ಸ್ವಲ್ಪ ನೆರಳಿನಲ್ಲಿ ಕುಳಿತುಕೊಳ್ಳುವಂತ ಶಿಲೆಯಲ್ಲಿ ನೆರಳಿಗೆ ಕುಳಿತುಕೊಂಡದ್ದು, ನೀನು ಆ ಕಡೆ ಎಲ್ಲಿಗೆ ಹೋದದ್ದು? ಸ್ವಲ್ಪ ತಿರುಗಾಡ್ತಾ ಹೋಗಿರುವಾಗ ತೆಕ್ಕೊಳ್ಳಿ ಕಂಡೆ. ಯಾವುದು ದೃಶ್ಯ? ಕಂಡೆ. ಕಣ್ಣುಗಳಿಂದ ಕಂಡೆ. ಕಣ್ಣುಗಳಿಂದ ಕಂಡೆ. ಕಂಡೆ. ಅದನ್ನು ಹೇಳೋಣ ಅಂತ ಓಡ. ಹೇಳು.
ಸ್ವಾಮಿ ಪರಾಕು ನೋಡು ಸ್ವಾಮಿ ಪರಾಕು ನೋಡು ಪರಾಕು 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 ನೋಡು ಸಂಗಡಗೂಡು 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 ಸ್ವಾಮಿ ಪರಾಕು ನೋಡು ಹೆಣ್ಣಿನುಳಿ ಹೆಣ್ಣವರಿಸಲು ಬೇಕಂಡ ಹೆಣ್ಣಿನುಳಿ ಹೆಣ್ಣವರಿಸಲು ಬೇಕಂಡ ಬಣ್ಣಿಸಲಾರೆ ಕಣ್ಣ ಬಣ್ಣಿಸಲಾರೆ ಕಣ್ಣ ಎಲ್ಲಿಯ ಕಣ್ಣ? ಬಣ್ಣಿಸಲಾರೆ ಕಣ್ಣ ಮೈಯಂತ ಬಣ್ಣ ಮೈಯಂತ ಬಣ್ಣ ಮೈಯಂತ ಬಣ್ಣ ಆಹಾ ಸ್ವಾಮಿ ಪರಾಕು ನೋಡು ಸ್ವಾಮಿ ಪರಾಕು ಪರಾಕಿ. ನೀನೊಂದು ಗೌರವದಿಂದ ಹೇಳುದು ಸ್ವಾಮಿ ಪರಾಕು. ಹೌದು, ನೀವು ಸಾಮಾನ್ಯರಲ್ಲ. ಮತ್ತೆ ಲಂಕಾ ತಂಡದ ನಾಯಕ ರಣತುಂಗ. ಇನ್ನು ಹೇಳಿ ಹೇಳಿ ನಮ್ಮ ರಾಜ್ಯ ಪಕ್ಷ ಹಾಳಾಗ್ತದ ಅಂತ. ಇಲ್ಲ, ಆಗೋದಿಲ್ಲ, ನೀವು ಸೋಲಾಗ್ಲಿಕ್ಕಿಲ್ಲ. ಲಂಕೇಶ್ವರ ರಣದಲ್ಲಿ ತುಂಗ ವಿಕ್ರಮಿ, ನಿಮಗೆ ಯಾವಾಗಲೂ ಜಯವರ್ಧನೆ. ಜಯ ವರ್ಧಿಸ್ತಾ ಇರುವುದು, ಯಾಕೆಂದ್ರೆ ಅಪಜಯ ಬರ್ಲಿಕ್ಕಿಲ್ಲ. ಇಲ್ಲ, ಯಾಕೆಂದ್ರೆ ನಿಮಗೆ ಮಾಲಿಂಗನ ದಯ ಉಂಟು. ನೀನು ಎಲ್ಲಿಂದ ಬಂದದ್ದು? ಮಾಲಿಂಗನ ದಯ. ಎಲ್ಲಿಯಾದ್ರೂ ಮೈದಾನದಿಂದ ಬಂದದ್ದಲ್ಲ, ಲಂಕೆ ಮಹಾಲಿಂಗನ ದಯ ಉಂಟು. ಲಂಕೆಯವನೇ ನಾನು. ಲಂಕೆ ಹೌದೌದು, ದಯ ಉಂಟು ನಮಗೆ. ನಿಮ್ಮ ಜೊತೆ ನೀವು ಹೋದಲ್ಲೆಲ್ಲ ಎಲ್ಲಿಗೆ ಹೋದ್ರು ಬರಿಗೈಯಲ್ಲಿ ಬರುವವರಲ್ಲ. ಮತ್ತೆ ಏನಾದ್ರೂ ಒಂದು ಹೊಸತು ತಂದೆ ತರ್ತೀನಿ. ನಾನು ಮತ್ತೆ ಒಂದುಂಟು, ಯಾವುದು? ನಾನು ಒಳ್ಳೇದು ಕೆಟ್ಟದ್ದು ಎರಡು ತರ್ತೇನೆ. ತರ್ತೀನಿ. ಎರಡು ಜೋಡಿಗೆ ಹಾಕಿಕೊಂಡೇ ಹೋಗುದು ನಾನು. ಹೋಗುದು. ಹೌದೌದು. ಹೌದು. ಒಂದರಲ್ಲಿ ವರ, ಒಂದರಲ್ಲಿ ಶಾಪ. ಹೌದೌದು. ಆದ್ರೆ ವರದ ಮುಂದೆ ಆ ಶಾಪ ದೊಡ್ಡ ವಿಷಯವೆಲ್ಲ ನಮಗೆ. ಅದು ಇರ್ತದೆ. ಎಲ್ಲವೂ ನಾವು ನಡೆಯುವಾಗ ಎಲ್ಲ ದಾರಿ ಒಳ್ಳೇದಿರ್ತದೆ ಅಂತ ಉಂಟಾ? ಇಲ್ಲ. ಸರಿ ದಾರಿ ಇರ್ತದೆ, ಕಲ್ಲು ಮುಳ್ಳು ಇರ್ತದೆ, ಎಲ್ಲವನ್ನು ಉತ್ತರಿಸಿ ಹೋಗ್ಬೇಕು. ಹೋಗ್ಲೇಬೇಕು. ಮತ್ತೆ ಕಪ್ಪಿಲ್ಲ ಇದ್ರೆ ಬಿಳಿ ಕಾಣ್ತದೆ. ಕಾಣೋದಿಲ್ಲ. ನಾನಿಷ್ಟು ಕಾಣ್ಲಿಕ್ಕೆ ಕಾರಣ ಏನು? ಒಟ್ಟಿಗೆ ನೀನಿರುವುದು. ನಾನು ಕಪ್ಪು ಅಂತ ಆಗಲ್ಲ, ಎದ್ದು ಕಾಣುತ್ತೇನೆ ಅಂತ. ನಿಮ್ಮ ಎದುರು ನಾನು ಕಪ್ಪಿ ಒಪ್ಪಿಕೊಳ್ತೇನೆ. ಹೌದು, ಒಪ್ಪಿಕೊಳ್ಳಬೇಕಲ್ಲ. ಎದುರು ಇದು ಈ ಸಲ ಒಂದು ಹೊಸ ಸಂಗ್ರಹ ಆಗಿಯೇ ಆಗುತ್ತದೆ ನಿಮಗೆ. ಹೌದಾ? ಹೌದೇ ಹೌದು ಹೌದು. ಈಗ ಆಗಿದ್ದಕ್ಕಿಂತ ಹೆಚ್ಚಿನ ಸಂಗ್ರಹ. ಏನು ಅದು? ಅದುವೇ ನಾರಿ ರತ್ನ. ಅಲ್ಲ, ನಾವು ಕೆಲವು ಕಡೆಯಲ್ಲಿ ಕಪ್ಪ ಕಾಣಿಕೆ ರೂಪದಲ್ಲೆಲ್ಲ ಸಂಗ್ರಹ ಮಾಡಿದ್ದೇವೆ. ಮಾಡಿದ್ದೀರಿ. ದಾಸಿ ವರ್ಗದಲ್ಲಿ ಉಂಟು. ಆದ್ರೂ ಮದುವೆ ಅಂತ ಆಗ್ಲಿಲ್ಲ. ಮದುವೆ ಅಂತ ಆಗ್ಲಿಲ್ಲ. ಈ ಸಲ ನಿಮಗೆ ಸಮಯ ಬಂತು. ಯಾವುದಕ್ಕೆ? ಮದುವೆ ಆಗುವುದಕ್ಕೆ. ಎಂತದ ಮಾತಾಡುದು? ಮದುವೆ ಆಗ್ಲಿಕ್ಕೆ ನನ್ನ ಮಾವನ ನೀನು ಭಾವನ ಅಲ್ಲ, ಕುಟುಂಬದ ಹಿರಿಯ ನೀನು ನೋಡಿ ನನ್ನ ಮದುವೆ. ನಿಮಗೆ ಮಾವಾಗುವ ಮಗಳನ್ನು ನಾನು ಕಂಡೆ. ಅದೇ ಹೇಗೆ? ನಾನು ಕಂಡಿದ್ದೇನೆ. ಎಲ್ಲಿ? ನಾನು ಹೀಗೆ ತಿರುಗಾಡ್ತಾ ಹೋಗ್ತಾ ಇರುವಾಗ ಒಬ್ಬಳಾಕೆ ನಾರಿಮಣಿ. ಅರೆ ವಾ, ನಿಮಗೆ ಯಾವ ಪ್ರಸಂಗದಲ್ಲಿ ನಾನು ಬರ್ತದೆ? ಈ ಪ್ರಸಂಗದಲ್ಲಿ ಇದು ಒಂದು ಮಾತುಂಟು, ಮೆಚ್ಚಿದವನಿಗೆ ಮಸಣ ಸುಖ ಅಂತ. ಎಲ್ಲಿಯೋ ಕಿರಾತಿ ನಿತ್ರಿ ಇರಬೇಕು. ನಿನಗೆ ಬಹಳ ಚಂದ ಕಂಡು. ಅವಳ ಮೈ ಬಣ್ಣ ಎಂತಹ ಬಣ್ಣ ಅದು! ಎಂತದ್ದು? ಕಪ್ಪ ಅಲ್ಲ, ಮತ್ತೆ ಅಲ್ಲ, ಅವಳು ಬಂಗಾರಿ. ಮೈಯ ಬಣ್ಣ ಹೊಳೆಯುತ್ತದೆ, ಪಳ 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 ಹೊಳೆಯುತ್ತದೆ, ಹೊಳೆಯುತ್ತದೆ. ಹೌದು. ಕಣ್ಣ ಯಾವ ಕಣ್ಣ? ಕಣ್ಣು. ಅವಳ ಕಣ್ಣನ್ನು ಏನು ವರ್ಣಿಸಲಿಕ್ಕೆ ಶಬ್ದವೇ ಸಿಗೋದಿಲ್ಲ ನನಗೆ. ಅಂತಹ ಮೈ ಬಣ್ಣ. ಹಣೆ. ಹೌದು, ಹಣೆ ಅಗಲವಾದ ಹಣೆ. ಉಬ್ಬು, ಕಾಮನ ಬಿಲ್ಲಿನಂತ ಉಬ್ಬು. ಕೂದಲು ಕಪ್ಪು 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 ಕಪ್ಪು. ಬಿಳಿಯಾಗಲಿಕ್ಕೆ ಅವಳ ಅಜ್ಜಿಯ ಕರಿ ಕೂದಲು. ಹೌದು ಹೌದು. ನಾಗವೇಣಿ ಅಲ್ವಾ? ಹೌದು. ಒಂದು ಹಾವು ಹಿಂದೆ ಹರಿದಾಡ್ತಾಗ ಉಂಟು. ನಾನಿಲ್ಲಿ ಅದ್ರ ಹಿಂದಿನಿಂದ ಹಾವು ಉಂಟು ಅಂತ ಭಾವಿಸ. ಫಣಿವೇಣಿ. ಕೆನ್ನೆ ಹೇಗೆ? ಧರ್ಮಪ್ಪನ ತಪ್ಪಲೆ.
ದರ್ಪಣ ಕಪೋಲೆ. ಹೌದು. ಮೂಗು ಮುರುಟು ಬೆಂಡೆಕಾಯಿ. ನಾಸಿಕ ಸಂಪಿಗೆಯ ಹಾಗೆ. ಹೌದೌದು ಹಾ. ಹೌದು, ಶಾಂಪು ಹಾಕಿದ ನಾಸಿಕ. ಸಂಪಿಗೆ. ಹೌದು. ಹಲ್ಲು ಹಲ್ಲು ಕುಂದಾಪುರ ಬದನೆ. ಕುಂದರದನೆ. ಬಲಮುರಿ ಶಂಕ. ಕೊರಡು. ಹೌದು. ತೋಳು ಮರಿಯಾನೆಯ ಸೊಂಡಿಲು. ಆಮೇಲೆ ಸೊಂಟ ಉಂಟಲ್ಲ, ಅವಳು ಬರುವಾಗ ಸಖಿಯರೆಲ್ಲ ಹಾಡ್ತಾರೆ, ಬಡನಡು ಬಳ್ಳು ಕುತ್ತ ಜಡ ಜಗಂದಿ ನಿಂತ ಕುಡುವಿಲ್ಲ ನಸತಿ ಅಂದದಲ್ಲಿ. ತಪ್ಪು ನಿನ್ನದಲ್ಲ, ಎಲ್ಲ ಕಡೆ ನಾನು ಇನ್ನೇನು ಕರ್ಕೊಂಡು ಹೋದೆ ಅಲ್ವಾ, ನಿನಗೆ ಇದ್ದ ಪ್ರಸಂಗ ಎಲ್ಲ ಬೆಳಕೆ ಅದು ಇಲ್ಲಿಗೆ ಆಗ್ತದೆ, ಅದು ಆಗ್ತದ, ಅವಳ ನಡೆಗೆ ಸೇರ್ತದೆ. ಹಾಗೆ ಹೌದೌದು, ಹಾಗೆ ವಿಶ್ರಾಮದಲ್ಲ ನಿನಗೆ, ಅಲ್ಲಿಗೆ ಅನ್ವಯ ಆಗುವುದೇ. ಹೌದು. ನನಗೆ ಅವಳನ್ನು ನೋಡುವಾಗ ಅಮ್ಮ ಅಮ್ಮ ಅಂತ ಹೇಳುವಂತ ಖಂಡಿತ. ನೀವು ತಂದೆಗೆ ಸಮಾನ ನಮಗೆ. ನಿಮ್ಗೆ ಹಾಗೆ ಖಂಡಿತ ಅಲ್ಲ. ಹಾಗಾದ್ರೆ ನೀವು ಬ್ರಹ್ಮದೇವ ನಿಮಗಾಗಿಯೇ ಸೃಷ್ಟಿಸಿ ಕಳುಹಿಸಿದ ಹೆಣ್ಣು, ಅವಳನ್ನು ನೀವು ವರಿಸಲೇಬೇಕು, ವರಿಸಲೇಬೇಕು. ಚರರ ನುಡಿ ಕೇಳುದ ಬುದ್ಧಿ. ಚರರ ನುಡಿ ಕೇಳುದ ಕ್ಷಣ ಮದನ ಬಾಣದಿ ಬಳಲಿ, ಮದನ ಬಾಣದಿ ಬಳಲಿ ದಶವದನ ಸುದತಿಯ ಕಂಡು, ಸುದತಿಯ ಕಂಡು ನುಡಿಸಬೇಕೆನುದ, ಸುದತಿಯ ಕಂಡು ನುಡಿಸಬೇಕೆನುತ ಭರದಿ ಪೊರಮಟಾಗ, ಭರದಿ ಪೊರಮಟಾಗ ಚರಣ ನುಡಿಯನು ನಾನು ಆಕಳಿಗೆ ಬಂದಂತ ಅಂತ ಭಾವಿಸಿದೆ. ಇದು ಉದಾಸೀನದಾಗಿ ಕಾಣ್ತದೆ. ಅಂದ್ರೆ ನವಿರದ್ದದ್ದು ಒಳಗಿಂದ ಏನೋ ಒಂದು ವಿಕಾರ ಅಲ್ಲ, ಮತ್ತೆ ನೀನು ಹೇಳಿದ ಆಕಾರವೇ ಮೈಯ ಒಳಗೆ ಬಂದದ್ದು, ಮನಸ್ಸಿನ ಒಳಗೆ ಬಂದದ್ದು. ಅಲ್ಲಿ ಕಂಡ ಆಕಾರ. ನನಗೆ 10 ಮುಖ, ಹೌದು, ಒಂದೊಂದು ಮುಖಕ್ಕೆ ಒಂದೊಂದು ಹೆಸರು. ಈಶ್ವರನಿಗೆ 5 ಮುಖ, ಒಂದೊಂದು ಹೆಸರು ಉಂಟು ಅದಕ್ಕೆ. ಅದು ಬೇರೆ, ಇದು ಹಾಗಲ್ಲ. ಅವನಿಗೆ ಮೊದಲೇ ಹೆಸರು ಉಂಟು, ಇದು ನಾವು ಮಾಡಿದ ಮೇಲೆ ಹೆಸರು ಬಂದದ್ದು. ಜ್ಞಾನದ ಮುಖ, ವಿಜ್ಞಾನದ ಮುಖ, 2 ತಪಸ್ಸಿನ ಮುಖ, 3 ಶಕ್ತಿಯ ಮುಖ, 4 ಯುಕ್ತಿಯ ಮುಖ, 5 ಭಕ್ತಿಯ ಮುಖ, 6 ದಿಗ್ವಿಜಯದ ಮುಖ, 7 ಅಜೇಯ ಮುಖ, 8 ಪ್ರಭುತ್ವದ ಮುಖ, 9. ಇಲ್ಲಿಯವರೆಗೆ ಒಂದು ಮುಖ ಇರಲಿಲ್ಲ. ಯಾವುದು? ಶೃಂಗಾರ ಮುಖ. ಬಂತಲ್ಲ, ಬಂತು. ಈಗ ಒಂದು ಶೃಂಗಾರ ಮುಖವು ಬರಬೇಕು ಅಂತ ಕಂಡಿದ್ದೇನೆ. ಹೌದು, ಈ ಪ್ರಸಂಗದಲ್ಲಿ ಪ್ರಸಂಗದಲ್ಲಿ ಶೃಂಗಾರ ಮುಖ ಬರ್ಲಿಕ್ಕೂ ಸಾಕು. ಅಲ್ಲ, ಇನ್ನು ತುಂಬಾ ಬಂದಿತ್ತು. ಅವಳನ್ನು ಮದುವೆ ಆದ ಮೇಲೆ ಮತ್ತೆ ದಶಮುಖನಿಗೆ ಎದುರಿನಿಂದ ಕಾಣುದು ಮಾತ್ರ 10 ಮುಖ, ಅಷ್ಟೇ. ಒಳಗಿಂದ ಎಷ್ಟು ಮುಖ ಉಂಟು, ಬೇರೆ ಬೇರೆ ಮುಖ ಆಗಾಗ ಬರುದು. ನಿಮ್ಮದು ಬಹುಮುಖಿ ವ್ಯಕ್ತಿತ್ವ ಅಲ್ವಾ? ಶೃಂಗಾರ ಮುಖ, ಅದು ಒಳಗಿಂದ ಇದ್ದದ್ದು ಹೊರಗೆ ಬರುವುದಕ್ಕೆ ಕಾರಣ ನೀನು ಪ್ರಚೋದಿಸಿದ. ಒಂದು ರೀತಿಯಲ್ಲಿ ನೀನು ಗುರು. ಗುರು ಅಂದ್ರೆ ಎಂತದ್ದು? ಒಳಗಿದ್ದದನ್ನು ಹೊರಗೆ ತರುವವ ಗುರು. ಈ ವಿಷಯದಲ್ಲಿ ಮಾತ್ರ, ಮತ್ತೆ ಈ ವಿಷಯದಲ್ಲಿ ನೀನು ಗುರು. ನನ್ನ ಮಾತು ನಿಮಗೆ ನಿಮ್ಮೊಳಗಿರುವ ಬೆಂಕಿಯನ್ನು ಗಾಳಿ ಬಿಸಿ, ಒಳಗಿನ ಸತ್ವವನ್ನು ಹೊರಗೆ ತರಿಸುವುದು. ಚಾರಕ ಏನೋ ನಿಂತಲ್ಲಿ ನಿಲ್ಲಿಕ್ಕಾಗುದಿಲ್ಲ. ಆ ಪಾಪಿ, ಯಾವ ಪಾಪಿ? ಅವ ಮನ್ಮಥ. ಮೊದಲೇ ನನ್ನಲ್ಲಿ ಆಗುದಿಲ್ಲ ಅವನಿಗೆ. ಪುಷ್ಕುಶರ. ಎಂತದು? ಪುಷ್ಪಶರ. ಯಾಕಾಗುದಿಲ್ಲ? ಯಾಕಾಗುದಿಲ್ಲ? ನಾನು ದೇವ ವಿರೋಧಿ ಅಲ್ವಾ? ಅವ ದೇವ
ದೇವ ಪಕ್ಷದವ. ಆ ದೇವ ಪಕ್ಷದವ. ನಾನು ಎಲ್ಲಿ ಸಿಗುತ್ತೇನೆ ಅಂತ ಕಾಯ್ತಾ ಇದ್ದ. ನಿನ್ನಲ್ಲಿ ಮಾತಾಡುವಾಗ ಮೈ ಮರೆತಿದ್ನಾ? ಮುಖಾಮುಖಿಯಾಗಿ ಹೊರ ನಾನು ಯಾರಲ್ಲೇ ಮಾತಾಡಲಿ ಒಂದು ಮುಖದಲ್ಲಿ ಮಾತ್ರ ಮಾತಾಡು, ಮತ್ತೆ 8 ಮುಖ 9 ಮುಖದಲ್ಲಿ ಬೇರೆ ಯೋಚನೆ ಮಾಡು. ಯೋಚನೆ ಮಾಡ್ತಾ ಈ ಸಲ ನಿನ್ನಲ್ಲಿ ಮಾತಾಡುವಾಗ 10 ಮುಖದಲ್ಲಿ ಅದೇ ಯೋಚನೆ ಮಾಡು. ಮೈ ಮರೆತು ಹೋದ್ರಿ ನೀವು. ಆಗ ಅವ ಸರಿಯಾದ ಸಮಯ ಸಾಧಿಸಿದ. ಬಾಣ ಬಿಟ್ಟ. ಇದು ಅದರ ಪರಿಣಾಮ ಆಗಿದ್ರೆ. ಅದರ ಪರಿಣಾಮ. ಅಲ್ಲಿರುವವಳು ಸುಂದರಿ ಅಲ್ವಾ? ಸುಂದರಿ. ಹೇಗೆ ಹೋಗುದು? ಲಂಕೆ. ನನ್ನ ದೇಹ ಮನಸ್ಸು ಅಂಕೆಯಲ್ಲಿ ಇಲ್ಲ ಅಂತ ಹೇಳ್ತೇನೆ. ಅವ ಲಂಕೆಗೆ ಹೋಗುವ. ಅಲ್ಲಿ ಪುಷ್ಪಕ್ಕೂ ಕಾಣ್ತಾ ಪುಷ್ಪಕ ಅಲ್ಲಿ ಇರ್ಲಿ, ಅದು ಬೇಕು. ಅದು ನಮ್ಮೊಟ್ಟಿಗೆ ಇರಬೇಕು. ನಮ್ಮಲ್ಲಿ ಹೆಣ್ಣು ಮಕ್ಕಳು ಬೇಗ ನಮಗೆ ಒಲಿದು ಬರಬೇಕಾ? ದೊಡ್ಡ ವಾಹನ ಬೇಕು. ಅವರು ನಮ್ಮನ್ನು ನೋಡುದು ಕಡಿಮೆ, ಆ ಕಡೆ ಈ ಕಡೆ ಎಂತದಂತುಂಟೇ ನೋಡುದು. ಪುಷ್ಪಕ ವಿಮಾನ ಒಟ್ಟಿಗಿದ್ರೆ ಅರ್ಧ ನಮಗೆ ಸ್ವತಃ ಹಾಗೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಾಗ ಮನೆಯಲ್ಲಿ ಎಂತದಿಲ್ಲದಿದ್ರು ದೊಡ್ಡ ವಿಷಯ ಅಲ್ಲ. ಮೈಯಲ್ಲಿ ಆಭರಣ ಇರಬೇಕು. ಅವರಿಗೆ ಅದುವೇ 15 ದಿವಸ ಸ್ನಾನ ಮಾಡದಿದ್ರು ದೊಡ್ಡ ವಿಷಯ ಅಲ್ಲ. ಸುಗಂಧ ದ್ರವ್ಯ ಇರಬೇಕು. ಹೌದು, ಹೆಣ್ಣು ಮಕ್ಕಳು ಸೋಲುವುದಕ್ಕೆ ಒಂದು ದೊಡ್ಡ ರಾಜ ಮಾರ್ಗ ಅದು. ಅಲ್ಲ, ನಮಗೆ ಬೇಕು ಅಂತ ಇಲ್ಲ. ಈ ವಿಷಯ ನನಗೆ ಮೊದಲೇ ಹೇಳಿಲ್ಲ ನೀವು. ನಾನೇನು ಪ್ರಯತ್ನ ಮಾಡ್ತಿದ್ಯಾ? ಗೊತ್ತಿರಲಿಲ್ಲ. ಅದೆಲ್ಲ ಗೊತ್ತಿರುವುದಂತ ಹೇಳಿದ್ರೆ ಅದು ಗುರುವಿನಿಂದ ಕಲಿಯುವುದಲ್ಲ, ಅದು ಅನುಭವದಿಂದ ಬರುವುದು. ನಾವು ತಿರುಗಾಟ ಮಾಡಿ ಸಂಗ್ರಹ ಮಾಡಿದ ನಾರಿಮಣಿಗಳೆಷ್ಟು. ನೀವು ಕಡಿಮೆ ತಿರುಗಾಟದಲ್ಲಿ ತುಂಬಾ ಸಂಗ್ರಹ ಮಾಡಿದವರು. ಕಡಿಮೆ ತಿರುಗಾಟ ಅಂತ ಹೇಳಿದ್ರೆ ನಾವು ತಿರುಗಾಟ ಮಾಡುವಾಗ ಇಷ್ಟು ಸಂಗ್ರಹ ಮಾಡದೆ ಹಿಂದೆ ಬರುದೇ ಇಲ್ಲ. ಹಾಗಾಗಿ ಹೆಚ್ಚು ಸಂಗ್ರಹ. 60ರಲ್ಲಿ ಮಾಡುದನ್ನು ನೀವು 6ರಲ್ಲಿ ಮಾಡಿ ಮುಗಿಸಿದ್ದೀರಿ. ಬೇಗ ಹೋಗ್ತೀರಿ ಅಂತ ಹೇಳುದ ನೀವು? ಅಷ್ಟು ಸಂಗ್ರಹ ಅಲ್ಲ, ಲೋಕದಲ್ಲಿ ಕ್ರಮ ಆಗಿ 70ರಲ್ಲಿ ಮಾಡುದನ್ನು 20ರಲ್ಲಿ ಮಾಡಿದ್ರೆ 25ರಲ್ಲಿ ಹೋಗ್ತಾನೆ ಅಂತ ಅರ್ಥ. ನೀವು ಹೋಗ್ಲಿಕ್ಕುಲ್ಲ. ಇರ್ಲಿ, ಎಂತದೇ ಇರ್ಲಿ. ಈಗ ಎಂತದಾದ್ರೂ ಉಳಿದ ಸಂಗ್ರಹಕ್ಕಿಂತ ಹೆಚ್ಚಿನದ್ದು ಅಂತ ನೀನು ಹೇಳಿದ್ಯಲ್ವಾ? ಒಂದು ವೇಳೆ ನಾನು ನೋಡುವಾಗ ನೀನು ಸುಮ್ಮನೆ ವೈಭವೀಕರಣ ಮಾಡಿದ್ದಿರಬೇಕು. ಇಲ್ಲ ಇಲ್ಲ, ನಿನಗೆ ನೆನಪುಂಟ ವರದಿಯಲ್ಲಿ ವಿಷಯ? ನನ್ನ ಊರಿಗೆ ಕುಬೇರನ ದೂತ ಬಂದದ್ದು ನೆನಪುಂಟ ನಿನಗೆ? ನನ್ನ ಅಣ್ಣ ಕುಬೇರನ ದೂತ ಬಂದದ್ದು. ಹೌದು. ನಾನು ಏನು ಮಾಡಿದ್ದೆ? ಸಂಬಂಧದಲ್ಲಿ ಅಣ್ಣ ಆದ್ರೂ ಸಂಪತ್ತಿನಲ್ಲಿ ನೀವು ಅಣ್ಣ ಅಲ್ವಾ? ನನ್ನ ಮಂತ್ರಿ ಹೇಳಿದ್ದೆ ಅದು. ಯಾವುದು? ನಾವು ಭ್ರಾತೃತ್ವವನ್ನು ರಾಜಕೀಯದಲ್ಲಿ ನೋಡ್ಲಿಕ್ಕಿಲ್ಲ, ಅಣ್ಣ ಅಂತ ನೋಡ್ಲಿಕ್ಕಿಲ್ಲ. ಲಂಕೆ ಕೊಡ್ತೀಯ ಇಲ್ಲ ಬಡಿಬೇಕಂತ ಹೇಳಿ ನಿಜವಾದ ನನ್ನ ಮಂತ್ರಿ ಅವ. ರಾಜಕೀಯದಲ್ಲಿ ನೋಡಬೇಕಾದದ್ದು ಸಂಬಂಧ ಅಲ್ಲ, ಬರೇ ಸಂಪಾದನೆ. ಕುಬೇರನ ದೂತ ಬಂದಾಗ ಏನ್ ಮಾಡಿದ್ದೇನೆ? 2 ತುಂಡು ಮಾಡಿದ್ದೇನೆ. ನೀನು ಹೇಳಿದ್ದು ಸುಳ್ಳಾಗಿರ್ಬೇಕು. ನಿನ್ನ 4 ತುಂಡು ಮಾಡಿ ನಾನು ಸತ್ಯವೇ ಹೇಳುದು. ಕುಸುಮ ಬಗೆಯರು ಭಯದಿ ಮರೆಯಾಗಿರಲ ಸುಸಮಯವಂ ಸಾಧಿಸುತ್ತಂ ಶಶಿಮುಖಿ ಮಂಡೋದರಿ ಒರೆದನು ಮುದದಿ ದಶಶಿರನ ಈಕ್ಷಿಸುತ್ತಂ ಕುಸುಮ ಬಗೆಯರು ಭಯದಿ ಅಲ್ಲಿಗೆ ಹೋದ್ರು. ಅಲ್ಲ, ನನ್ನದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗುದಿಲ್ಲ. ಇಲ್ಲೇ ಇದ್ದೀರಿ ನೀವು. ಮನಸ್ಸಿಲ್ಲ ಅಂತ. ಇಲ್ಲಿದ್ದವಳು ಅಲ್ಲಿಗೆ ಹೋಗ್ಲಿಕ್ಕೆ ಅಷ್ಟು ಹೊತ್ತಾಯ್ತಲ್ವ? ಹೌದು. ನನ್ನದು ಇಷ್ಟು ಬೇಗದ ಹೊತ್ತಿನಲ್ಲೇ ಇಲ್ಲಿದ್ದ ಮನಸ್ಸು ಅಲ್ಲಿಗೆ ಹೋಗಿ ಆಯ್ತು. ಎಷ್ಟು ಪಟಕ್ಕವಾಯ್ತಲ್ಲ. ನಾನು ಕಳೆದುಕೊಂಡ. ಎಂತದ ಹೇಳಿದ್ದು? ಸುಳ್ಳಾದ್ರೆ ಏನು ಮಾಡ್ತೇನೆ ಅಂತ ಹೇಳಿದ್ದು? 4 ತುಂಡು ಮಾಡ್ತೀರಿ ಅಂತ ನಾನು ಮಾಡಿ. ಇವತ್ತು ರಾತ್ರಿಗೆ 4 ತುಂಡು ನಿನಗೆ ಕೊಡುವ. ಅವಳಲ್ಲಿದ್ದಾಳೆ, ಇಲ್ಲಿದ್ದಾಳೆ, ನೀವು ಇಲ್ಲಿದ್ದೀರಿ. ಏನಾದ್ರು ಪ್ರಯೋಜನ ಉಂಟಾ? ದೂರದ ಎಂತದ್ದು ಏನೋ ಲಾಭ ಆಗ್ಲಿಕ್ಕಿಲ್ಲ. ಇಲ್ಲೇ ನಿಂತರೆ ನಮಗೆ ಭಯಗೊಳ್ಳಿಲ್ಲ. ಆದ್ರೆ ಒಟ್ಟಿಗಿದ್ದವರು ಸ್ವಲ್ಪ ಭಯಗೊಂಡು. ಅವರು ಭಯಗೊಂಡ್ರೆ ಒಳ್ಳೇದು. ಯಾಕಂದ್ರೆ ಅವರು ಹೆಚ್ಚು ಭಯ ಇಲ್ಲದೆ ಇದ್ರೆ ಇವಳಿಗೆ ಕಷ್ಟ ಆಗ್ತದೆ. ಭಯಗೊಂಡು ದೂರ ಹೋದ್ರೆ ನನಗೂ ಒಳ್ಳೇದು.
ನಮಗೆ ಸ್ವಲ್ಪ ಏಕಾಂತ ಸಿಗ್ತದೆ ಅಲ್ವಾ? ತರುಣಿ ನಾರಿ ಸುಗುಣ ಸುವಿಚಾರಿ ಬಾಬಾ ನೀರೆ ಶುಭಕಾರಿ ಓ ನಾರಿ ಓ ನಾರಿ ಸುಗುಣ ಸುವಿಚಾರಿ ಬಾಬಾ ನೀರೆ ಶುಭಕಾರಿ ನೀರೆ ಶುಭಕಾರಿ ಲಲನೆಗೆ ಮನದೊಲವರಿಯನ್ನು ಬಲು ತನಿತು ಮಾಡುವುದೇನೆ ಲಲನೆಗೆ ಮನದೊಲವರಿಯನ್ನು ಬಲು ತನಿತು ಮಾಡುವುದೇನೆ ಲಲನೆಗೆ ಮನದೊಲವರಿಯನ್ನು ಬಲು ತನಿತು ಮಾಡುವುದೇನೆ ಸುಂದರಿ ಹಲವು ಮಾತನಾಡಲು ದೊರೆಯುವ ಸುಂದರಿ ಹಲವು ಮಾತನಾಡಲು ದೊರೆಯುವ ತಲಬದಿ ತಲೆಗಿಳೆಯೊಳು ಬಂದಿಗರು ನಾರಿ ಓ ವಯ್ಯಾರಿ ಓ ನಾರಿ ಸುಗುಣ ವಿಚಾರಿ ಬಾಬಾ ನೀರೆ ಶುಭಕಾರಿ ವಯ್ಯಾರಿ ನಾರಿ ನಾರಿ ಬಲುವಯ್ಯಾರಿ ಶುಭಕಾರಿ ವಯ್ಯಾರಿ ಇದು ಅವಳೇ ಇರಬೇಕು. ಉತ್ತರ ಕ್ರಿಯೆ ಉಂಟು. ಇದು ನಿಮ್ಮ ಕ್ರಿಯೆ. ನಿನ್ನನ್ನು ತೆಗೆದ್ದು ಹೂತಾಕಬೇಕು. ನಿಮ್ಮ ಕ್ರಿಯೆಗೆ ನಾನು ಮದುವೆ ಆಗುವುದಕ್ಕೆ ಬಂದಿದ್ದೇನೆ. ಆ ಉತ್ತರ ಕ್ರಿಯೆ ವಿಷಯ ನಿಮ್ಮ ಮಾತಾಡ್ತಾನೆ. ಕ್ರಿಯೆಗೆ ಅಲ್ಲಿಂದ ಬಂತ ಪ್ರತಿಕ್ರಿಯೆ. ಪ್ರತಿಕ್ರಿಯೆ. ಓ ತರುಣಿ ನೋಡಿದ್ಯಾ? ಎಂತ ಕಂಠ ಕೊಕ್ಕೋ ಕಂಠ. ಇನ್ನ ತಲೆಗೆ ಸುರಿಬೇಕು ಅದನ್ನು. ಕೋಕಿಲ ಕಂಠೆ. ಕೆಲವರದ್ದೆಲ್ಲ ನೋಡ್ಲಿಕ್ಕೆ ಚಂದ ಇರ್ತಾರೆ. ಹೌದು ಸ್ವರ. ಕೆಲವರದ್ದು ಸ್ವರ ಚಂದ ಉಂಟು ಅಂತ ಹತ್ತಿರ ಹೋಗಬೇಕು. ಹೋಗಬೇಕು. ಮುಖ ಸಾರ್ವಜನಿಕ ಕೊಡಪಣದ ಹಾಗಿರ್ತದೆ. ಎಲ್ಲವೂ ಕೊರತೆ ಇಲ್ಲದೆ ಇರುವುದು ಕೆಲವರೇ ಕೆಲವರೇ. ಕೆಲವರಲ್ಲಿ ಸ್ವರ ಚಂದ ಉಂಟು, ಹತ್ತಿರ ಹೋದ್ರೆ ಕರ್ವಾಗಿರ್ತದೆ ಅಲ್ವಾ? ಅಂದ್ರೆ ನೋಡ್ಲಿಕ್ಕೆ ಸ್ವರ ಕೇಳಲಿಕ್ಕೆ ಮಾತ್ರ ಚಂದ. ಚಂದ. ಕೆಲವರದ್ದು ಕಪ್ಪಿದ್ರು ಗೊತ್ತಾಗುದಿಲ್ಲ. ಗೊತ್ತಾಗೋದಿಲ್ಲ. ಇನ್ನು ಕೆಲವರಿದ್ದಾರೆ ಕಪ್ಪಿನವರ ಹಿಂದೆ ಹೋಗುವವರು. ಹೋಗುವವರಿದ್ದಾರೆ. ಹೌದು, ಇರ್ಲಿ. ನಮ್ಮದು ಹಾಗಲ್ಲ. ಅಲ್ಲ, ನಮಗೆ ಲೋಕದಲ್ಲಿಲ್ಲದ ವಿಭಿನ್ನವಾದ ಸೌಂದರ್ಯ ಇದ್ರೆ ಮಾತ್ರ ಆಸಕ್ತಿ ನೀವು ರಸಿಕರು ಅಲ್ವಾ? ಹೌದು. ಕಾಮಕಲಾ ನೈಪುಣ್ಯ. ನಿಮಗೆ ಅದು ಕರಿಮಲ ತಲಕ. ಕರಿಮಲ ನಿನ್ನ ತಲೆ, ಕರಮಲಾ ತಲಕ. ಹೌದು, ಅಂಗೈಯ ನೆಲ್ಲಿಕಾಯಿ ಇದ್ದಾಗೆ. ನನಗೆ ಅಂಗೈಯಲ್ಲಿದ್ದ ನೆಲ್ಲಿಕಾಯಿ ಹಾಗೆ ಆಡಿಸುವಷ್ಟು ಕಾಮಕಲೆ ನೈಪುಣ್ಯ ಸಿದ್ಧಿಸಿದೆ. ಸಿದ್ಧಿಸಿದೆ. ಹೆಣ್ಣೆ ಎಣ್ಣೆ ಎಣ್ಣೆ ಹೆಣ್ಣೆ ಹೆಣ್ಣೆ
ಇದು ಇಷ್ಟು ಚಂದ ಇರಬೇಕಾದ್ರೆ ಇವಳು ಅವಳೇ ಇರಬೇಕು. ಕಾಡಮಲ್ಲಿಗೆ ಅಂದ್ರೆ ಯಾವುದು? ಅಂದ್ರೆ ಕಾಡಿನಲ್ಲಿ ಅರಳಿದವಳು ಅಂತ ಬೇರೆ ಕಾಣುವುದಿಲ್ಲ ಅಂತ. ಕಾಡಮಲ್ಲಿಗೆ ಯಾವ ವಿಶ್ವನಾಥ? ಅವನೇ ಕರುಣಿಸಿದ್ದು. ಹೌದೌದು. ಏನು ಚಂದ, ಏನು ಚಂದ, ಏನು ಚಂದಪ್ಪ. ವನವಿಹಾರಕ್ಕೆ ಬಂದವರು ನಾವು. ಈಗ ನಾವಾದ್ರೆ ಗಂಡಸರು, ಬರುವುದು ದೊಡ್ಡ ವಿಷಯ ಅಲ್ಲ. ಇನ್ನು ಜೊತೆಯಲ್ಲಿ ಬೇರೆ ಇದ್ದಾರೆ ಕೆಳದಿಯರು. ನಾನು ಇವರ ಜೊತೆಯಲ್ಲಿ ಇದ್ದೇನೆ. ಗೊತ್ತಾಗ್ತದೆ. ಎಂತದಕ್ಕೆ ಅವಳು ಉಳಿದುಕೊಂಡದಲ್ಲಿ ಆಗ ನಾನು ಕರೀಲಿಲ್ಲ, ಅವರು ಕರ್ತವ್ಯ. ಅಲ್ಲ, ನಿನ್ನನ್ನು ಕರೆದದ್ದು ಬೇಸರ ಅಲ್ಲ, ನಾನು ಇಷ್ಟು ಮಾತಾಡಿ ಇವಳು ಕರೆಯುವುದಿಲ್ಲ ಅಲ್ಲ. ಬೇಸರ ನನಗೆ. ಕರೆಯಬಹುದು, ಅಂದ್ರೆ ಅದು ನಾಚಿಕೆಯ ಕೋಟೆ ಒಳಗೆ ಉಂಟು, ಹೊರಗೆ ಬರ್ಬೇಕಷ್ಟೇ. ಇದು ನೀನು ಒಬ್ಬಳೇ ಇದ್ದಿ, ಜೊತೆಯಲ್ಲಿದ್ದಾರಲ್ಲ. ಅದು ಎಷ್ಟು ಸಮಯ? ಎಲ್ಲಿಯಾದ್ರೂ ಬಳ್ಳಿ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲೇ ಬಿದ್ರೆ ಏನಾಗುತ್ತದೆ? ಯಾರ್ದಾದ್ರೂ ಕಾಲಡಿಗೆ ಬೀಳ್ತದೆ. ಹೌದಪ್ಪ, ಮಣ್ಣಿನಲ್ಲಿ ಹುಟ್ಟಿದ ಬಳ್ಳಿ ಎಲ್ಲಿಗೆ ಹೋಗ್ಬೇಕು? ಮರ ಸೇರಬೇಕು ಅಲ್ವಾ? ಅದು ಮಣ್ಣಿನ ಹಾಗೆ, ಇದು ಮರದ ಹಾಗೆ. ಮರ ಸೇರದೆ ಇದ್ರೆ ಬಳ್ಳಿ ಯಾರ ಕಾಲಡಿಗೆ ಬೀಳುದು. ನಾನು ಮಣ್ಣಿನ ಹಾಗೆ, ಅವಳು ಬಳ್ಳಿ. ಅಲ್ಲ, ಒಂದು ಪ್ರಯೋಜನ ಉಂಟು. ಅವರಿಗೆ ವ್ಯವಸ್ಥೆ ಇಲ್ಲ ಅಂತ ಭಾವಿಸ್ಲಿಕ್ಕಿಲ್ಲಲ್ಲ, ನೀನಾದ್ರೂ ಇದೆಯಲ್ಲ. ಬೇರೆ ನಾನೇ ಆಗ್ಬೇಕಷ್ಟೇ. ಹೌದಾ? ಏನು ಚಂದ, ಏನು ಚಂದ. ಸಂತೋಷ. ಈ ಕಾಡಿನಲ್ಲಿ ಪ್ರಕೃತಿಯೇ ಚಂದ ಅಂತ ಭಾವಿಸಿದ್ದದ್ದು. ಹೌದು. ಪ್ರಕೃತಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟರೆ ಹೇಗಿರ್ತದೆ ಅಂತ ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ. ನೋಡುಗರ ದೃಷ್ಟಿ. ನೀನು ಇಲ್ಲಿ ಅವಳಲ್ಲ, ನಮಗೆ ಸಾಧಾರಣ ಇಲ್ಲಿ ಅವರದ್ದೆಲ್ಲ ಸಾಧಾರಣ ಎಲ್ಲರ ವಿಳಾಸ ಇವನ ಕೈಯಲ್ಲಿ ಉಂಟು. ಅವಳು ಮರ ಊರಿನ ಹುಡುಗಿ ಆಗಿರ್ಬೇಕು, ಈ ಊರಿನವಳ ಪರ ಊರಿನ ಹುಡುಗಿ ಆಗಿರ್ಬೇಕು. ಇದು ಈ ಕಾಡಿಗೆ ಈ ಕಾಡಿಗೆ ಹೆಣ್ಣಾದ ನೀನು ಬಂದಿದ್ದಿ, ನಿನ್ನವರನ್ನು ಸೇರಿಸಿಕೊಂಡಿದ್ದಿ. ಅಪ್ಪ ಯಾರು? ಅಪ್ಪ ಯಾರು? ಅಮ್ಮನ ಹೊಟ್ಟೆ ಎಷ್ಟು ದೊಡ್ಡದು, ಅಂದ್ರೆ ಎಷ್ಟು ದೊಡ್ಡ ಪುಣ್ಯಗರ್ಭೆ ಅವಳು. ಹೌದೌದು, ಗುಣಾನ ಅಂತಲ್ಲ. ಇದು ನಿನ್ನ ಹಿನ್ನೆಲೆ ಎಂತದ್ದು? ಇದು ನಿನಗೆ ಅವಳ ಪೆತ್ತ ತಾಯಿ ಅಂತ ಹೇಳಿದ್ರೆ ಮತ್ತೆ ಪೆತ್ತ. ಹೌದು. ನಿನಗೆ ಮದುವೆ ಆಗಿದ? ಆಗಿದ್ದರೆ ಅಂದ್ರೆ ಮದುವೆ ಆಗಿದ್ರೆ ಗೊತ್ತಾಗ್ತದೆ, ನಮ್ಮ ಊರಿನಲ್ಲೆಲ್ಲ ಗೊತ್ತಾಗ್ತದೆ. ಒಂದು ಕೊರಳಿನಲ್ಲಿ ಕರಿಮಣಿ ಇರ್ತದೆ. ಉಂಟಾ? ಕಾಲು ಮುಚ್ಚಿಕೊಂಡಿದ್ದಾಳೆ, ಕಾಣಬಾರದಲ್ಲ. ಬಿಡು, ಈಗ ನಂಬಲಿಕ್ಕೆ ಆಗುದಿಲ್ಲ. ಕೆಲವು ಕಡೆಯಲ್ಲಿ ಆಚಾರ ಬೇರೆ ಇರ್ತದೆ, ಕೆಲವು ಕಡೆಯಲ್ಲಿ ಕರಿಮಣಿ ಅಂತ ಹೇಳಿದ್ರೆ ಇಡೀ ಸರದಲ್ಲಿ ಒಂದು ಮಾತ್ರ ಮಣಿ ಇರುವುದು, ಅದು ಸೆರಗಿನ ಒಳಗೆ ಇರುವುದು. ನಾವು ನಂಬಿದ್ರೆ ಸುಮ್ಮನೆ ಎಂತದಕ್ಕೆ? ಅದಕ್ಕೆ ಮೊದಲು ಕೇಳಿದ್ರೆ ಒಳ್ಳೇದಲ್ವಾ? ಹೇಗೆ ಮದುವೆ ಆಗಿದ, ಮದುವೆ ಆಗ್ಲಿಲ್ವಾ? ಮದುವೆ ಆಗಿದ್ರೆ ನಮ್ಮ ನಡೆ ಒಂದು ರೀತಿ, ಮದುವೆ ಆಗದಿದ್ರೆ ನಡೆ ಮತ್ತೊಂದು ರೀತಿ. ಅಲ್ಲ, ಮದುವೆ ಆದ್ರೂ ನಮಗೆ ದೊಡ್ಡ ವಿಷಯ ಅಲ್ಲ, ಆದ್ರೆ ನಡೆ ಹೇಗೆ ಅಂತ ಅಂದ್ರೆ ಮಾತಾಡ್ಲಿಕ್ಕೆ ಸಮಸ್ಯೆ ಇಲ್ಲ ನಮಗೆ. ಆದ್ರೆ ನಾವು ಮದುವೆ ಆಗದವರಲ್ಲಿ ಮಾತಾಡುವಾಗ ಹೇಗೆ, ಮದುವೆ ಆದವರಲ್ಲಿ ಮಾತಾಡುವಾಗ ಹೇಗೆ ತಾರತಮ್ಯ ಗೊತ್ತಿರಬೇಡುವ? ನಮ್ಗೆ ಗೊತ್ತಿದ್ದಷ್ಟು ಉಳಿದವರಿಗೆ ಗೊತ್ತುಂಟು ತಾರತಮ್ಯ. ಅಪ್ಪನಲ್ಲಿ ಮಾತಾಡುವಾಗ ಬೇರೆ, ಮಗನಲ್ಲಿ ಮಾತಾಡುವಾಗ ಬೇರೆ, 50 ವರ್ಷದವನಲ್ಲಿ ಮಾತಾಡುವಾಗ ಬೇರೆ, 20 ವರ್ಷದವನಲ್ಲಿ ಮಾತಾಡುವಾಗ ಬೇರೆ. ಈ ತಾರತಮ್ಯ ಗೊತ್ತಿಲ್ಲದೆ ಇದ್ರೆ ಮಗಳನ್ನ ಅಪ್ಪುವಾಗ ಬೇರೆ, ಅದ್ರಲ್ಲಿ ಹೆಂಡತಿಯನ್ನ ಅಪ್ಪುವಾಗ ಬೇರೆ, ಭಾವ ಬೇರೆ. ಸಭ್ಯತೆ ನಮ್ಮಲ್ಲಿ ಊರಿನವರು ಕೇಳಿ ತೆಗೆದುಕೊಳ್ಳಬೇಕು. ಹೌದೌದು, ಅಷ್ಟು ಸಭ್ಯರು. ಇದು ಎಲ್ಲಿಂದ ಬಂದವಳು, ಏನು ನಿನ್ನ ಹಿನ್ನೆಲೆ, ಒಟ್ಟು ಪರಿಚಯ ಬೇಕು ಅಂತ ಆಗ್ತದೆ ನನಗೆ. ನಿನ್ನ ಪರಿಚಯ ಕೇಳಬೇಕು ಅಂತ ಆಗ್ತದೆ.
ಲೋಕಕ್ಕೆ ಹೊಸ ಪರಿಚಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ನನಗೆ ಗೊತ್ತಿಲ್ಲಲ್ಲ. ಹೌದು. ಕಂಡದ ಬಳಿಕ ಹೌದು. ಇವೆಲ್ಲವನ್ನ ಕಂಡಾಗ ನೀವು ಓರ್ವ ಘನ ವ್ಯಕ್ತಿ ಎಂಬುದಾಗಿ ಅರ್ಥವಿಸಿದೆ. ಹೌದಪ್ಪ, ನೀವು ಒಳ್ಳೆಯವರು ಅಂತ ಒಪ್ಪಿಕೊಂಡಿದ್ದೇನೆ. ಆದ್ರೆ ಜೊತೆಯಲ್ಲಿದ್ದವರ ಸಂಸ್ಕಾರ ಅಷ್ಟು. ಅವ ಒಟ್ಟಿಗಿದ್ದೆ ನಾನು ಹೆಚ್ಚು ಒಳ್ಳೆಯವನಾಗಿ ಕಾಣುದು. ಅವನು ಕೆಟ್ಟವನ. ತುಂಬಾ ಒಳ್ಳೆಯವರು ಒಟ್ಟಿಗಿದ್ರೆ ನಾವು ಹೆಚ್ಚು ಒಳ್ಳೆಯವರಾಗಿ ಕಾಣುದು. ಈಗೆಲ್ಲ ಮಾಡಿದ್ರೆ ಅಲ್ವಾ ಸಂಸಾರ ಆಗುದು. ಸಂಸ್ಕಾರ ಸಂಸ್ಕಾರ ಮಾತಿನಲ್ಲಿ ರಸಿಕತೆ, ಮುಖದ ಅದು ಹಾಗೆ ಅಲ್ವಾ? ರಸಿಕನಾಡಿದ ಮಾತು ಶಶಿ ಉದಿಸಿ ಬಂದಂತೆ, ರಸಿಕನಲ್ಲದವನ ಬರಿ ಮಾತು ಕಿವಿಯೊಳೊಂದು ಹಸಿಗೆ ತುರುಕಿದಂತೆ. ಕೆಲವರು ಮಾತಾಡುವಾಗ ಕತ್ತಿ ಹಾಕಿದಾಗೆ ಆಗ್ತದೆ. ಸಾಹಿತ್ಯ ಸಾಹಿತ್ಯ. ಹೌದು. ನನ್ನ ಪರಿಚಯನ ಕೇಳುತ್ತಾ ಇದ್ದೇನೆ. ಸಂಸ್ಕಾರವಂತರಲ್ಲಿ ಸಭ್ಯತೆಯಿಂದ ಪರಿಚಯ ಹೇಳಬೇಕಾದ್ದು ನನ್ನದಾದಂತ ಕರ್ತವ್ಯ. ನಾನು ಈ ಲೋಕದಲ್ಲಿ ಅಲ್ಲ. ಪರಿಚಯ ಒಂದು ಎಲ್ಲದಕ್ಕೂ ಬೇಕಾಗ್ತದೆ. ಖಂಡಿತ. ಪರಿಚಯ ಇಲ್ಲದೆ ಆಗ್ತದ? ಹೌದಪ್ಪ. ಎಲ್ಲಿಗೆ ಹೋದ್ರು ನೀವು ಯಾರು? ಒಂದು ಮದುವೆ ಪತ್ರಿಕೆಯಲ್ಲಿ ಪರಿಚಯ ಬೇಕಾಗ್ತದೆ. ಪರಿಚಯ ಇಲ್ಲದ ಇಂಥವರು ಎಂಬುದಾಗಿ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಕುಲ ಯಾವುದು ಅಂತ ಕೇಳಿದ್ರೆ ನಿಜ. ನಾನು ಈ ಲೋಕದ ಆಕೆ ಅಲ್ಲ. ಈ ಲೋಕದವಳಲ್ಲ? ಹೌದಾ? ನಮ್ಮ ಭಾವನ ಊರು ಅದೇ ಅಲ್ವಾ? ಸಾಧಾರಣ ನೋಡಿದ್ದೆ ನಾನು. ಸಾಧಾರಣ ಪಾತಾಳದ ಪರಿಚಯ ಉಂಟು. ಯಾವ ಪಾತಾಳದವರು ಹೇಳುದು ನೀನು? ಆ ಪ್ರಾಯದವರು ಮತ್ತೆ ಯಾರು? ಇದು ನೀನಿಲ್ಲಿ ಅವಳು ಪಾತಾಳದವಳೆ? ಹೌದು. ಪಾತಾಳದಲ್ಲಿ ಅಪ್ಪ ಮಯ. ನಿನ್ನ ನೋಡುವಾಗಲೇ ನಮಗೆ ಮಯ ಮಯ ಆಗಿದೆ. ನಿನ್ನ ಅಪ್ಪನ ಹೆಸರು ಅದೇ? ಶಿಲ್ಪಿ, ರಾಕ್ಷಸ ಶಿಲ್ಪಿ. ನಮಗೆ ನಿನ್ನ ಅಪ್ಪನಿಗೆ ತುಂಬಾ ಬೇಡಿಕೆ ಹೆಚ್ಚ ಅಂತ. ನಮ್ಮ ಲಂಕೆ ನಿರ್ಮಾಣ ಮಾಡಿದ್ದು ವಿಶ್ವಕರ್ಮರ. ಸಿಗಲೇ ಇಲ್ಲ ನಮಗೆ. ಹೌದು, ಅದಕ್ಕೆ ಅವನಲ್ಲಿ ಮಾಡಿಸಿದ್ದು ನಾವು. ಹೌದೌದು, ವಿಶ್ವಕರ್ಮ ನಿರ್ಮಿತವಾದ ಲಂಕೆ. ಇಲ್ಲದ್ರೆ ನಮ್ಮ ಜಾತಿಯ ಶಿಲ್ಪಿ ಇರುವಾಗ ನಮಗೆ ದೇವಶಿಲ್ಪಿ ಬೇಕಿಲ್ಲ. ಅವರ ಪ್ರೀತಿಯ ಮಗಳು ನಾನೇ ಮಂಡೋದರಿ. ಅಯ್ಯೋ, ಅದು ದೈವ. ಅವನ ಬಾಯಿಂದ ಯಾವುದಿಲ್ಲ ಬರ್ತದೆ ಅಂತ ಹೇಳಿ. ನೀನು ಮಂಡೋದರಿ ಅಂತ ಯಾರು ಹೆಸರು ಇಟ್ಟದ್ದು? ಅಪ್ಪ ನಿನಗೆ ಮಂದೋದರಿ ಅಂತ ಇಡ್ಬೇಕು. ಮಂದೋದರಿ ಅದು ಯಾಕೆ ಅಂತ ಗೊತ್ತಾಗಿಲ್ಲ. ತೆಳುವಾದ ಹೊಟ್ಟೆ ನಿನ್ನದು. ಮಂದೋದರಿ ಅಂತ ಇಡ್ಬೇಕು. ಸ್ವಲ್ಪ ಬೇರೆ ಆಯ್ತು ಅದು ಅಕ್ಷರ. ಹಾಗಿದ್ರೆ ಹುಡುಗಾದ್ರೆ ನೀಲಾಧಾರ ಅಂತ ಅಲ್ಲ, ಮಂಡೋದರ. ಹುಡುಗರಿಗೆ ಸ್ವಲ್ಪ ದೊಡ್ಡದು ಹೊಟ್ಟೆ ಇದ್ರೆ ದೊಡ್ಡ ವಿಷಯ ಅಲ್ಲ. ಹೆಣ್ಣು ಮಕ್ಕಳಿಗೆ ತೆಳುವಾದ ಹೊಟ್ಟೆ ಇರಬೇಕು, ತೆಳುವಾದ ಕಟಿ ಇರಬೇಕು. ಕೌಟಿಲ್ಯ ಕೂದಲಿನಲ್ಲಿ, ಚಾಂಚಲ್ಯ ಕಣ್ಣಿನಲ್ಲಿ, ಕಾಠಿಣ್ಯ ಸೊಂಟದಲ್ಲಿ ಅಲ್ಲ, ಎದೆಯಲ್ಲಿ. ಸೊಂಟದಲ್ಲಿ ಕೃಷತ್ವ, ನಡೆಯಲ್ಲಿ ಮಾಂದ್ಯ. ಕೆಲವರದ್ದು ಆ ಕಡೆ ಈ ಕಡೆ ಆಗುದು, ಬುದ್ಧಿಯಲ್ಲಿ ಮಾಂದ್ಯ ಆಗುದು. ಹೌದು, ಚಾಂಚಲ್ಯ ನಡೆಯಲ್ಲಿ ಇರುದು ಅದಲ್ಲ. ನಮಗೆ ಕೂಡ್ತದೆ ಅಂತ ಒಟ್ಟು ಬಡ ಬಡ ನಡಿಲಿಕ್ಕಿಲ್ಲ. ಹೆಣ್ಣು ಮಕ್ಕಳು ಮಂದವಾಗಿ ನಡಿಬೇಕು. ಅದೇ ಚಂದ, ಅದೇ ಭೂಷಣ. ಇದು ನೀನು ಮಂಡೋದರಿ ಅಲ್ಲ? ನಾನು ಮಂಡೋದರಿ. ನನ್ನ ಪರಿಚಯನೇ ಹೇಳಿದ್ದೇನೆ, ಆದ್ರೆ ತಾವು ಯಾರೆಂಬುದಾಗಿ ಗೊತ್ತಾಗಿಲ್ಲ. ತರುಣಿಗೆ ಪರಿಚಯ ಸಿಗಲಿಲ್ಲ. ನಾವು ಸಮುದ್ರ ಮಧ್ಯದ ದ್ವೀಪದಲ್ಲಿರುವುದು. ಅಂದ್ರೆ ಲಂಕೆ. ಲಂಕೆ? ಹೌದಾ? ಲಂಕೆ ಕೇಳಿದ್ಯಾ? ಹೆಸರು ಕೇಳಿದ್ದೇನೆ. ನಾನೇ ಲಂಕೇಶ. ಲಂಕೇಶ್ ಇವರೇ. ಅದು ಇವರೇ ಲಂಕೇಶ. ಹೌದು, ಲಂಕೆಗೆ ಈಶಾ. ನಮ್ಮ ವರ್ಗವೇ ಬೇರೆ. ಅಂದ್ರೆ ಹೌದು, ನಾವೆಲ್ಲ ಹಾಗೆ
ಲೋಕ ಎಲ್ಲ ಒಪ್ಪಿಕೊಂಡದ್ದಕ್ಕಿಂತ ಒಂದು ವಿಭಿನ್ನವಾದಂತಹ ವ್ಯವಹಾರದಲ್ಲಿ ಹಾಗಾಗಿ ಸಮುದ್ರ ಮಧ್ಯದಲ್ಲಿ ವಿಶೇಷತೆ ನಾವು ಮಾಡಿದ್ದನ್ನೆಲ್ಲ ಲೋಕ ಒಪ್ಪಿಕೊಳ್ತದೆ. ಒಪ್ಪದಿದ್ರೆ ನಾವು ಒಪ್ಪಿಸ್ತೇವೆ. ಒಪ್ಪುದನೆ ಮಾಡ್ತೀರಿ ಅಂತ ಆಯ್ತು. ಲಂಕಾಪಾಲ ಪಾಲ ಹುಟ್ಟುವಾಗ ದಶಗ್ರೀವ, ದಶಗ್ರೀವ, ಮತ್ತೆ ಬಿರುದಿನಿಂದ ರಾವಣ, ಆಮೇಲೆ ಸಾಧನೆಯಿಂದ ರಾವಣೇಶ್ವರ. ಈಗ ರಾವಣೇಶ್ವರ ಕೈಪಸೆ ಅವರ ಮಗ. ಯಾರ ಕೈಪಸೆ ಕೈಕಸಾದೇವಿ ಅವರ ಹಿರಿಯ ಮಗನ ಹಿರಿಯ ಅವಸರ ಪುತ್ರ, ಔರಸ ಪುತ್ರ. ಹಾ, ದೊಡ್ಡವನ. ಅವ ಹೇಳಿದ್ದು ಒಂದು ರೀತಿಯಲ್ಲಿ ಸರಿ. ನಮ್ಮ ಅಪ್ಪನಲ್ಲಿ ಕೇಳಿದ್ದೆ ಹಾಗೆ. ಆದ್ರೆ ಸಂಜೆ ಹೊತ್ತಿನಲ್ಲಿ ಅದನ್ನು ಹೇಳುದು ಹಾಗೆಯಾ? ಕೆಲವನ್ನೆಲ್ಲ ಹಾಗೆ ಬಿಡಿಸಲಿಕ್ಕಿಲ್ಲ. ನೀನು ಈರುಳ್ಳಿ ನೋಡಿದ್ಯಾ? ಅದರ ಸಿಪ್ಪೆ ಬಿಡಿಸಿದ್ರೆ ಕೊನೆಗೆ ಎಂತದ್ದು ಉಳಿಯುವುದಿಲ್ಲ. ಹಾಗೆ ಬಿಡಿಸಲಿಕ್ಕಿಲ್ಲ ಕೆಲವನ್ನು. ಮೇಲಿಂದ ನೋಡುದು ಚಂದ. ಎಣ್ಣೆಗೆ ಹಾಕುದು. ಹೌದಾ? ನೀನನ್ನ ರುಚಿ ಆಗ್ಲಿಕ್ಕೆ. ಹೌದಾ? ಮೇಲಿಂದ ಮೇಲೆ ಇರುವುದು. ನಿನಗೆ ಆಗಾಗ ಎಣ್ಣೆ ಎದುರು ನೆನಪಾಗುತ್ತೆ. ನಿಮ್ಮ ಜೊತೆ ಬಂದ್ರೆ ಉಂಟಲ್ಲ ನಿಲ್ಲುದಿಲ್ಲ ಕಾಲು. ಹಾಗೆ. ಇದು ತರುಣಿ ಲಂಕಾಪಾಲನಾದ ರಾವಣೇಶ್ವರ ಎನ್ನುವುದಾಗಿ ಹೆಸರಿದ್ರು ಒಂದು ನನಗೆ ಕಡಿಮೆ ಉಂಟು. ಒಂದು ಕಡಿಮೆ, ಒಂದು ಎರಡು ಕಡಿಮೆ ಯಾವುದು ಕಾಣುವುದಿಲ್ಲ. ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ಲೆಕ್ಕ ಹಾಕಿದ್ದು. ಈಗ ನೀವು ಇದನ್ನು ಮೊದಲು ಹೇಳಲೇ ಇಲ್ಲ ನನ್ನ. ಹೇಳ್ತಿದ್ರೆ ಜೊತೆಲಿ ಬರ್ತಿರ್ಲಿಲ್ಲ. ಚಂದ್ರ, ನಾನು ವಿವರಣೆ ಅವಳಿಗೆ ಕೊಡ್ಬೇಕಾದ ನಿನಗೆ ಕೊಡ್ಬೇಕು. ನನಗೆ ಸಂಶಯ ಬಂದದ್ದು ಒಂದು ಕಡಿಮೆ. ಒಂದು ಕಡಿಮೆ ಅಂದ್ರೆ ಎಂತದ್ದು? ನಾನು ರಾವಣೇಶ್ವರ, ನನಗೆ ಈಶ್ವರಿ ಇದ್ದಾಳ. ನೀವು ಈಶ್ವರನಿಗೆ ಈಶ್ವರಿ ಬೇಡುವ? ಪರಮೇಶ್ವರನಿಗೆ ಪರಮೇಶ್ವರಿ ಬೇಕು. ಬೇಡುವ? ಬೇಕು. ರಾವಣೇಶ್ವರ ನನಗೆ ಹೃದಯೇಶ್ವರಿಯೇ ಇಲ್ಲ. ಒಂದು ಆಯ್ಕೆ ಮಾಡಿ. ಆಯ್ಕೆ ಮಾಡ್ಲಿಕ್ಕೆ ಒತ್ತು ಸಿಗಬೇಕಲ್ಲ. ಸಮಯ ಇಲ್ವಾ? ಸಮಯವೇ ಇಲ್ಲ. ಇದೇ ಆಯ್ತು ಅವಧಿ. ಇನ್ನು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೊರಟಿದ್ದೆ. ಅವಕಾಶ ಬಂದಿದೆ. ಯೋಚನೆ ಮಾಡಬೇಕು ಅಂತ ಹೊರಡುವಾಗ ಏನಾಯ್ತು? ನಡೆಯುವಾಗ ನಾವು ಹುಡುಕುವ ಬಳ್ಳಿಯೇ ಕಾಲಿಗೆ ಹುಡುಕುವ ಬಳ್ಳಿ ಕಾಲಿಗೆ ಹೌದು ಎಡವಿದ. ನೀನು ಸಿಕ್ಕಿದೆ. ನಿನ್ನ ನೋಡುವಾಗ ಸರಿಯಾದಂತ ಜಾಗಕ್ಕೆ ಸರಿಯಾದ ಹೆಣ್ಣು ಸಿಕ್ಕಿದ್ರು. ಲಂಕೇಶ್ವರನಾದಂತಹ ನನಗೆ ಲಂಕೇಶ್ವರಿಯಾಗಿ ಬರುವ ಸರ್ವ ಯೋಗ್ಯತೆಯೂ ಉಂಟು. ರೂಪಸಿ ನೀನು, ಮಾತಾಡುವಾಗ ಗುಣವತಿ ಅಂತ ಗೊತ್ತಾಯ್ತು. ನಿನ್ನ ವಾಕ್ಯದಲ್ಲಿ ವಿದ್ಯಾವತಿ ಅಂತ ಗೊತ್ತಾಯ್ತು. ಮಯನ ಮಗಳಾದ ಕಾರಣ ಕುಲವತಿ ಎನ್ನುವುದು ಸ್ಪಷ್ಟ. ಎಲ್ಲ ಅಂಗಾಂಗಗಳಿರುವಂತಹ ವಿದ್ಯೋನ್ನತಿ, ಕುಲೋನ್ನತಿ, ಬಲೋನ್ನತಿ ಇರುವ ನೀನು ನನ್ನನ್ನು ಸೇರಿದೆ ಎಂದಾದ್ರೆ ಅದು ಮಾಧವಿಯಲ್ಲಿ ಎರಕಾದ ಹಾಗೆ, ಹೊನ್ನ ಸಹವಾಸದಿಂದ ರತ್ನ ಶೋಭಿಸಿದ ಹಾಗೆ. ಹೇಗೆ ಒಂದು ಮದುವೆ ಆಗುದು? ಎನ್ನ ಪಿತನ ಕೇಳಿ ಲಗ್ನವನ್ನು ಮಾಡಿಕೊಂಬುದು ಚಿತ ನವರಿಪ ಭಾಗ್ಯ ಬಂದುದೆನ್ನ ಪೂರ್ವ ಸುಕೃತದಿಂದ ನಿನ್ನವರಿಪ ಭಾಗ್ಯ ಬಂದುದೆನ್ನ ಪೂರ್ವ ಸುಕೃತದಿಂದ ಎನ್ನ ಪಿತನ ಕೇಳಿ ನೀವಾಡಿದಂತ ಮಾತಿಗೆ ಎದುರುತ್ತರ ಕೊಡ್ತೇನೆ ಎಂಬುದಾಗಿ ತಾವು ಭಾವಿಸಬಾರದು. ಹಾಗೆ ಹೋದ್ರೆ ನಿನ್ನ ಜಾಗದಲ್ಲಿ ನಾನು ಇರುವುದಿಲ್ವಾ? ಕರೆದಲ್ಲಿಗೆ ಹೋಗುದಾದ್ರೆ ಹೌದು, ಕರೆ ಹೋಗಿ ನೋಡ್ಬೇಕಲ್ಲ ಯಾರು ಕರೆಯುತ್ತಾರೆ. ಹೋಗುವುದು ಹೋಗ್ಬಾರ್ದು. ಬಾಲ್ಯ ಹೆಣ್ಣಾದ ಮಕ್ಕಳು ಬಾಲ್ಯದಲ್ಲಿ ತಾಯಿ ತಂದೆಯ ಆಧೀನ, ಯೌವನದಲ್ಲಿ ಗಂಡನ ಆಧೀನ, ಮುಪ್ಪಿನಲ್ಲಿ ಮಕ್ಕಳ ಆಧೀನ ಬಂದಿದೆ. ಈಗ ನನಗೀಗ ಹೆದರಿಕೆ ಪ್ರಾರಂಭ ಆಗಿದೆ. ನನಗೀಗ ಮದುವೆ ಆಗುವ ಮೊದಲೇ ತುಂಬಾ ಜನ ಸನ್ಮಾನ ಮಾಡಿ ಆಗಿದೆ. ಅದು ಸಮಸ್ಯೆ. ನನಗೆ ಸನ್ಮಾನ ಮಾಡುವಾಗ ಮಾಲೆ ತೆಗೆದಿಟ್ಟು ಬದಿಯಲ್ಲಿ ಇಟ್ಟಿಟ್ಟು ಅಭ್ಯಾಸ ಆಗಿದೆ. ಇನ್ನು ಮದುವೆ ಆಗುವಾಗಲೂ ಹಾಗೆ ಮಾಡದಿದ್ರೆ ಸಾಕು. ಈಗ ಮದುವೆ ಆಗುವಾಗಲೇ ಸನ್ಮಾನದ ಹಾಕಿದ ಮಾಲೆ ಎಲ್ಲ ಬದಿಯಲ್ಲಿ ಇಡುದು. ಅದಕ್ಕೆ ಅಂದ್ರೆ ಹೆದರಿಕೆ ಅಂದ್ರೆ ಮದುವೆ ಆಗುವಾಗಲೂ ಸನ್ಮಾನಗೆ ಹಾಕಿದ ಮಾಲೆ ಹಾಗೆ ಬದಿಯಲ್ಲಿ ಹಾಗೆ ಇಡಬಾರ್ದಲ್ವಾ? ಅದಕ್ಕಿಂತ ಮೊದಲೊಂದು ಮದುವೆ ಆಗಿದ್ರೆ ಒಂದು ಪೂರ್ಣತೆ ಬರ್ತದಲ್ವಾ? ಹಾಗೆ ಕೇಳಿ. ಪ್ರಾಯ ಪ್ರಬುದ್ಧಿ ಆಗಿದ್ದೇನೆ, ಹೌದು. ಆದರೆ ನೇರವಾಗಿ ಉತ್ತರ ಕೊಡುವಂತ ಸಾಮರ್ಥ್ಯ ನನಗಿಲ್ಲ. ಅಪ್ಪನ ಅಧೀನದಲ್ಲಿ ನಾನಿದ್ದೇನಲ್ಲ. ಹೌದು. ನಮ್ಮ ಪುರಕ್ಕೆ ಬಂದರೆ ನನ್ನ ಅಪ್ಪನಲ್ಲಿ ಈ ವಿಚಾರವನ್ನು ತಾವು ಮಾತನಾಡಿದರೆ, ಅಪ್ಪ ಈ ವಿಚಾರಕ್ಕೆ ಒಪ್ಪಿಕೊಂಡರೆ ನನ್ನದಿಲ್ಲ ತೊಂದರೆ.
ಅದು ಒಳ್ಳೇದು, ನಮಗೆ ತ್ರಾಸ ಇಲ್ಲ. ಅಂದ್ರೆ ಅಂದ್ರೆ ಅವಳದ್ದೇನು ಆಕ್ಷೇಪ ಇಲ್ಲ ಅಂತ ಆಯ್ತು. ಇದು ಅಪ್ಪ ಒಪ್ಪಿದ್ರೆ ಆಯ್ತಲ್ಲ. ಅಪ್ಪ ಒಪ್ಪಿದ್ರೆ ಆದಿತ್ತು. ನನಗೆ ದಾರಿ ಬೇಕು. ಹೌದು, ಇವಳು ಒಪ್ಪಬೇಕಿದ್ರೆ ಯಾರು ನಿನ್ನದು ಕಬ್ಬಿನ ರಸ ಕುಡಿಯುವಾಗ ನಿನ್ನದು ಎಂತದ್ದು ಕಸ? ನನಗೊಂದು ಆದ್ರೆ ಈಗ ನಾನು ಅವಳನ್ನು ಮದುವೆ ಆಗುವಾಗ ಅವಳನ್ನು ಕೊಡುವುದಿಲ್ಲ ಅಂತ ಅವಳ ಊರಿನವ್ರು ಹೇಳಿ ನನ್ನೊಟ್ಟಿಗೆ ಇರುವವಲ್ಲ. ಹೌದು, ಎಂತದ್ದು ಯೋಗ್ಯತೆ ಇಲ್ಲ ಇದ್ರು ನನ್ನೊಟ್ಟಿಗೆ ಇದ್ದ. ಅದೊಂದು ಮಲ್ಲಿಗೆ ಬಾಳೆ ನೀನು ಬೇಸರಿಸಬೇಡ, ನಾನು ಎಲ್ಲಿದ್ದರೆ ಜೊತೆಯಲ್ಲಿ ಅವಳು ಇದು ಜೊತೆಯಲ್ಲಿ ಅಂದ್ರೆ ಅಂದ್ರೆ ಅವನೊಟ್ಟಿಗೆ ನಾವೆಲ್ಲಿಗೆ ಹೋಗ್ಬೇಕು? ಹೋಗು ಹೋಗಲ್ಲ. ನಮಸ್ಕಾರ. ಅಸುರ ಶಿಲ್ಪಿಗೆ ಪ್ರತಿ ನಮಸ್ಕಾರ. ಹೇಮಪುರಕ್ಕೆ ಲಂಕಾಪುರದಿಂದ ದಶಕಂಠನ ಆಗಮನ. ಇದು ಎಲ್ಲ ನಿಮ್ಮದೇ? ಎಲ್ಲ ನಮ್ಮದೇ. ಈ ಮಾಳಿಗೆ, ಈ ಸಜ್ಜೆ ಮನೆ ಎಂತದ್ದು ಮಾಡಿದ್ದೀರಿ? ಎಲ್ಲವೂ ಸ್ವರ್ಣಮಯವಾಗಿದೆ. ಅಲ್ಲ, ನಮ್ಮದು ದೊಡ್ಡದೇ, ಆದ್ರೆ ಇದು ಬಹಳ ಚಂದ. ಅದು ನೀವೇ ಮಾಡಿದ್ದಲ್ವಾ? ನೀನು ಕುಬೇರನಿಗೆ ಅಣ್ಣ, ಅವನಿಂದ ಪಡೆದದ್ದೆಲ್ಲ. ಹಾಗಂತ ಸಂಪತ್ತಿನಲ್ಲಿ ನೀನು ಅವನಿಗೆ ಅಣ್ಣ. ಹೌದು ಹೌದು, ಬೇಕಾದಷ್ಟು ಸ್ವರ್ಣಲಂಕೆಯಲ್ಲಿ ನೀನು ಮಾಡಿದ್ದಿ. ನನ್ನನ್ನು ಕರೆಯುವುದು ಹಾಗೆ. ಹೌದಪ್ಪ. ಜಾತಂ ಬ್ರಹ್ಮಕುಲ, ಅಗ್ರಜೋ ಧನಪತಿ. ನಿಜ. ಹೌದು. ಹಾಗಂತ ಲಂಕಾಪುರವನ್ನು ಬಿಟ್ಟು ಪಾತಾಳದಲ್ಲಿರುವಂತಹ ಹೇಮಪುರಕ್ಕೆ ಬಂದಿದ್ದಿ ಅಂತ ಆದ್ರೆ ಏನೋ ವಿಶೇಷವೇ ಕಾಣ್ತಾ ಉಂಟು. ಇದು ಹೇಗಿದ್ದಾರೆ ನಿನ್ನ ಅಮ್ಮ? ಹೇಗಿದ್ದಾರೆ? ನನ್ನ ಅಮ್ಮ? ಹೌದು. ನನ್ನಂತ ಮಗ ಇರುವಾಗ ಹೇಗಿದ್ದಾರೆ ಅಂತ ಕೇಳಲಿಕ್ಕೆ ಉಂಟ? ಅಲ್ಲ, ಆರೋಗ್ಯವೇ? ಸೌಖ್ಯವಾಗಿದ್ದಾರೆ. ತಮ್ಮ ಕುಂಭಶ್ರವಣ ಅವನದೊಂದು ನಿದ್ರೆ ಬಿಟ್ರೆ ಆಯ್ತು. ಅವ ನಿದ್ರೆಯಲ್ಲೇ ಇರುದು ಯಾವಾಗ. ಸರಿ, ಇನ್ನೊಬ್ಬ ಇದ್ದಾನಲ್ವ ವಿಭೀಷಣ, ಅವ ದೇವರ ಕೊನೆಯಲ್ಲಿ ಇರುದು. ಎಲ್ಲರೂ ಕ್ಷೇಮಿಗಳೇ? ಅವರೆಲ್ಲ ಕ್ಷೇಮಿಗಳು. ಇಲ್ಲಿಗೆ ಬರುವುದಕ್ಕೆ ಉದ್ದೇಶ ಏನು? ಉದ್ದೇಶ ಬೇರೆ ಎಂತದ್ದು ಅಲ್ಲ. ಇದು ನಾನು ಬಂದದ್ದು ದಾರಿ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಯ್ತಾ ನಿಮಗೆ? ದಾರಿಯೋ? ಹೌದೌದು. ನಿನಗೇನು 14 ಲೋಕಕ್ಕೂ ಒಡೆಯನಿದ್ದೀಯಾ? ಇದು ಮಯನನ್ನು ನೋಡ್ಬೇಕು ಅಂತ ಬಂದದ್ದಲ್ಲ. ಮತ್ತೆ ನಾನು ಮಂಡೋದರಿ ಅಪ್ಪನನ್ನು ನೋಡ್ಬೇಕು ಅಂತ ಬಂದ. ಮಂಡೋದರಿ ಅಪ್ಪ? ನಾನೇ ಅಲ್ವೇನೋ? ಅದೇ ಅಂದ್ರೆ ನಿಮ್ಮನ್ನೇ ಹುಡುಕಿಕೊಂಡು ಬರುವುದು ಬೇರೆ, ಬೇರೆ ಕಾರಣದಿಂದ ನೀವು ಬೇಕು ಅಂತ ಬರುವುದು ಬೇರೆ. ಓ ಹೋ ಹೋ ಹೋ, ಅಂದ್ರೆ ಅರ್ಥ ಅಲ್ಲ, ಬಹಳ ಒಂದು ಹೋಲಿಕೆ ಉಂಟು ಅಂತ. ಏನು? ಮೀಸೆ ತೆಗೆದ್ರೆ ನೀವು ಮಗಳ ಹಾಗೆ. ನನ್ನ ಮಗಳಲ್ವೇ? ಹೌದೌದು. ಅಲ್ಲಲ್ಲ, ಮೀಸೆ ತೆಗೆದ್ರೆ ನಿಮ್ಮ ಮಗಳು ನಿಮ್ಮ ಹಾಗೆ. ಏನು ಮಗಳಿಗೆ ಹಾಗಲ್ಲ, ರೂಪ ಹೋಲಿಕೆ ಅದು ಹಾಗೆ ಅಲ್ವಾ? ತಂದೆಯಂತೆ ಮಗಳು. ನೀವು ಬಹಳ ಚಂದ, ಮತ್ತೆ ನಿಮ್ಮ ಮಗಳು ಚಂದ ಇಲ್ಲದೆ ಇರ್ತಾರೆ. ಇದೀಗ ಬಾರಿ ಬಾರಿಗೆ ನನ್ನ ಮಗಳ ವಿಷಯವನ್ನೇ ಮಾತಾಡ್ತಾ ಇದ್ದಿ ಅಂತಾದ್ರೆ ಬಾರಿ ಬೇರೆ ಏನು ಅಲ್ಲ. ಇದು ನನಗೆ ಇಷ್ಟು ಸಮಯ ಆದ್ರೂ ಮದ್ವೆ ಆಗ್ಲಿಲ್ಲ ಅಲ್ಲ. ಅದಕ್ಕೇನು ಮಾಡುವುದು? ಒಂದು ಒಳ್ಳೆಯ ಹೆಣ್ಣನ್ನು ಹುಡುಕುವುದು, ಮದುವೆ ಆಗುವುದು. ನಿನಗೇನು ಹೆಣ್ಣಿನ ಕೊರತೆ ಉಂಟೇನು? ಹುಡುಕಿಕೊಂಡು ಬಂದೆ. ಯಾವ ಕೋನದಿಂದ ನೋಡಿದ್ರು ನಿಮ್ಮ ಮಗಳಷ್ಟು ಒಳ್ಳೆ ಹೆಣ್ಣೇ ಇಲ್ಲ ಅಂತ. ಈಗ ನನ್ನ ಮಗಳನ್ನು ಕೇಳುವುದಕ್ಕೆ ಬಂದವ. ಹಾಗಾಗಿ ಒಂದು ಮದುವೆ ಮಾಡಿ ಕೊಟ್ರೆ ಮಾವ, ಒಂದು ಮದುವೆ ಮಾಡಿ ಯಾರಿಗೆ? ನಿನಗೆ ಮಗಳನ್ನು? ದಶಕಂಠ ಹೋಗಿ ಹೋಗಿ ಮಯನ ಮಗಳಾದಂತಹ ಮಂಡೋದರಿಯನ್ನು ಕೇಳುವುದಕ್ಕೆ ಬಂದವ. ಏನು ಮಗಳ ಮದುವೆ ಆಲೋಚನೆ ಈಗ ಬೇಕಕ್ಕಿಲ್ಲ? 1-2 ವರ್ಷ ಕಳೆದ. ಅಲ್ಲ, ಮಗಳನ್ನು ಮದುವೆ ಮಾಡುವುದು ತಂದೆಯಾದವನಿಗೆ ಆಲೋಚನೆ ಇರ್ತದೆ. ಅದು ಇನ್ನೊಬ್ರು ಹೇಳಿ ಆಗ್ಬೇಕು ಅಂತ ಇಲ್ಲ. ನಿನ್ನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ಮದುವೆ ಮಾಡಬೇಕು ಅಂತ ಇಲ್ಲ. ನಿಮ್ಮ ಮಗಳಿಗೆ ಮದುವೆ ಮಾಡಿ ಎನ್ನುವುದಕ್ಕಿಂತಲೂ ನನಗೆ ಕೊಡಿ ಅಂತ ಹೇಳಲಿಕ್ಕೆ ಬಂದದ್ದು. ನಿನಗೆ ಕೊಡುವುದಕ್ಕೆ ಯೋಗ್ಯತೆ ಉಂಟೇನೋ?
ನೀನೇನು ಅಂತ ಯೋಚನೆ ಮಾಡಿದಿ? ಆಲೋಚನೆ ಮಾಡಬೇಡಿ. ಹಾ. ನನಗಿಂತ ಸ್ವಲ್ಪ ನಿಮ್ಮಲ್ಲಿ ಕಡಿಮೆ ಇರಬಹುದು, ಅದನ್ನೆಲ್ಲ ನಾನು ತಲೆಬಿಸಿ ಮಾಡೋದಿಲ್ಲ. ನಿಮ್ಮಲ್ಲಿ ಕಡಿಮೆ ಉಂಟು ಅಂತ ಹಾಗೆ ಆ ಬಗ್ಗೆ ಅಲ್ವೋ ನಾವೇನು, ಹಾ. ನಮ್ಮ ಆಚರಣೆ ಏನು, ಹಾ. ನಮ್ಮ ಧ್ಯೇಯ ಏನು, ಹಾ. ನಿನಗೆ ಆ ಯೋಗ್ಯತೆ ಉಂಟೇನು? ಏನು? ನಿನ್ನ ಬಗ್ಗೆ ನಾನೆಲ್ಲವನ್ನು ತಿಳಿದುಕೊಂಡಿದ್ದೇನೆ. ಏನು ಹೋಗಿ ಹೋಗಿ ಇದು ನಿಮಗೆ ಮೊದಲೇ ಗೊತ್ತಿತ್ತು ನಾನು ಕೇಳಲಿಕ್ಕೆ ಬರ್ತೇನೆ ಅಂತ? ಹೆಣ್ಣು ಕೇಳುವುದಕ್ಕಲ್ಲ. ಅಲ್ಲ, ಕೆಲವರೆಲ್ಲ ನಮ್ಮ ಹೆಣ್ಣುಗಳನ್ನು ಕೊಡುವ ಮೊದಲು ಗಂಡಿನ ಹಿನ್ನೆಲೆ ಎಲ್ಲ ಕೇಳಲಿಕ್ಕುಂಟು. ಹಾಗೆ ನನ್ನದೇನಾದ್ರೂ ಕೇಳಿದ್ದೀರಾ? ಯಾರ್ಯಾರು ಬಂದು ಕೇಳ್ತಿದ್ರೆ ವಿಚಾರ ಬೇರೆಯಾಗಿತ್ತು. ನಿನ್ನ ಬಗ್ಗೆ ಸಮಸ್ತ ವಿಚಾರ ನಾನು ಕೇಳಿ ತಿಳಿದಿದ್ದೇನೆ. ಏನದು? ಹಿಮವತ್ ಪರ್ವತದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವಂತಹ ಕುಶಧ್ವಜನ ಮಗಳಾದಂತಹ ವೇದವತಿ ತಪಸ್ಸನ್ನು ಆಚರಿಸ್ತಾ ಇದ್ಲು. ಹೌದು. ಹೌದಾ? ಹೌದು. ನೀನು ಆಕೆಯನ್ನು ಕಾಮಿಸಿ ಬಲಾತ್ಕಾರ ಮಾಡುವುದಕ್ಕೆ ಹೋಗುವಾಗ ನಿನಗೊಂದು ಶಾಪ ಕೊಟ್ಟಿದ್ದಾಳೆ. ಹೌದಾ? ಏನು ಶಾಪ? ನೀನು ಪರನಾರಿಯರನ್ನು ಮುಟ್ಟುವುದಕ್ಕೆ ಬಂದರೆ ನೀನು ಸತ್ತು ಹೋಗ್ತಿ ಮಗನೇ. ನಾನು ಪರನಾರಿಯನ್ನು ಕೇಳಿದ್ದೆ, ನಾನು ಹೆಂಡತಿಯಾಗಿ ಬರಲಿ ಅಂತ ಹೇಳಿ. ಹೌದು. ಅವಳು ನಿನಗೆ ಹೆಂಡತಿಯಾಗಿ ಸಿಕ್ಕಿದ್ಲಾ? ಅಲ್ಲ, ಅಗ್ನಿಯಲ್ಲಿ ಸುಟ್ಟು ಸೂಕರಿಯಾಗಿ ಹೋಗಿದ್ದಾಳೆ. ನೀವೊಮ್ಮೆ ಸುಮ್ಮನೆ. ಏನು? ವೇದವತಿಯ ಶಾಪ ದೊಡ್ಡ ವಿಷಯವ? ನಿನಗೆ ಅದು ಒಂದು ಶಾಪವ? ಮತ್ತೆಂತದ್ದು? ಜನರೆಲ್ಲ ಆಡ್ತಾ ಇದ್ದಾರೆ, ಒಂದು 18 ಶಾಪ ಉಂಟಂತ ನಿನಗೆ. ನಾನು ಹೊರಡುವಾಗ 18 ಇರ್ಲಿ 25 ಇರ್ಲಿ, ನಮ್ಮಲ್ಲಿ ಎಷ್ಟು ಶಾಪ ಸಿಕ್ಕಿದೆ ಅಂತಲ್ಲ, ನಾವು ಅದನ್ನು ಹೇಗೆ ಪರಿಣಮಿಸಿಕೊಂಡಿದ್ದೇವೆ ಅಂತ ಇರುವುದು. ಈಗ ನೀವು ಅಸುರ ಶಿಲ್ಪಿ ಅಲ್ಲ? ಹೌದು. ನೀವೊಂದು ತ್ರಿಪುರರಿಗೆ ಒಂದು ಪುರ ಕಟ್ಟಲಿಲ್ವಾ? ಕಟ್ಟಿದ್ದೇನೆ. ಅದು ಉಳಿಯಿತ? ಈಗ ಅವರು ಉಳಿಸಿಕೊಳ್ಳಿಲ್ಲ, ನಾನೆಂತ ಮಾಡ್ಲಿಕ್ಕೆ ಆಗ್ತದೆ? ಈಗ ನೀವು ಕಟ್ಟಿದ್ದ, ಈಗ ಶಿಲ್ಪಿ ಮಾಡಿಕೊಟ್ಟದನ್ನೆಲ್ಲ ಉಳಿಸ್ತಾರೆ ಅಂತ ಹೇಳ್ತಾರೆ. ಈಗ ನೀವು ಕಟ್ಟಿದ್ದ ಅನುಗ್ರಹ ರೂಪದಿಂದಲೇ ಅಲ್ವಾ? ಹೌದು. ಬ್ರಹ್ಮ ಹೇಳಿ ಅಲ್ವಾ? ಹೌದು. ಉಳಿಯಿತ? ಉಳಿಸಬೇಕಿತ್ತು, ಅದು ಅವರ ಯೋಗ್ಯತೆ. ಅಂದ್ರೆ ಅದರ ಅರ್ಥ ಎಂತದ್ದು? ಏನು? ಕಳೆದುಕೊಂಡದ್ದೆಲ್ಲ ನಾವು ಯೋಚಿಸಲಿಕ್ಕಿಲ್ಲ, ಬಿದ್ದಲ್ಲೇ ಬಿದ್ದಿದ್ರೆ ಅವನನ್ನು ಮೂಢ ಅಂತ ಹೇಳುದು. ನಾನು ಕಟ್ಟಿಸಿಕೊಟ್ಟದ್ದು ಇನ್ನೊಬ್ಬರಿಗೆ, ನೀನು ಶಾಪ ಪಡೆದದ್ದು ನಿನಗೆ, ಇನ್ನೊಬ್ಬರಿಗೆ ಶಾಪ. ಅದಕ್ಕಿಂತ ಹೆಚ್ಚು ವರ ಪಡೆದಿದ್ದೇನೆ ನಾನು. ಏನು ವರ ಪಡೆದಿದ್ದಿ? ಯಾವ ಶಾಪವನ್ನೇ ಆದರೂ ಕೂಡ ಅದರ ಬಿಸಿಯನ್ನು ಆರಿಸುವಷ್ಟು ದೊಡ್ಡ ತಣ್ಣೀರು ನನ್ನ ವರದಲ್ಲಿ ಉಂಟು. ವೇದವತಿಯನ್ನು ಯಾಕೆ ಕಣಕ್ಕಿದ್ದು ಗೊತ್ತಾ? ನೀವು ಯೋಚಿಸಿ. ಈಗ ಒಂದು ವೇದವತಿ ನಿಮ್ಮ ಮಗಳು ಅಂತ ಯೋಚಿಸಿ. ನಿಮ್ಮ ಮಗಳು ಪ್ರಾಯಕ್ಕೆ ಬಂದ್ರೆ ಯಾವುದೋ ಒಂದು ಜಟಾವಲ್ಕಲ ಧರಿಸಿ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡಿದ್ರೆ ನಿಮಗೆ ಸಹಿ ಆದಿತ್ತ? ಯೋಚನೆ ಮಾಡು. ಅವರವರಿಗೆ ಗಂಡನನ್ನು ಪಡೆಯುವುದು, ಗಂಡನನ್ನು ಪಡೆಸಿಕೊಳ್ಳುವುದು ಅವರವರಿಗೂ ಒಂದು ಸ್ವಾತಂತ್ರ್ಯ ಅಂತ ಇರ್ತದೆ. ಸ್ವಾತಂತ್ರ್ಯ ಇಲ್ಲ. ನಿಮ್ಮ ಮಗಳು ಹೇಳಿದ್ದು ನನಗೆ ಗೊತ್ತಿಲ್ಲ. ಏನು? ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನಕ್ಕೆ ಬರುವ ಗಂಡನ ಅಧೀನ. ಹೌದು. ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ. ಮದುವೆ ಮಾಡಿ ಕೊಟ್ಟ ಮೇಲೆ ಗಂಡನ ಅಧೀನ, ಅದಕ್ಕಿಂತ ಮೊದಲು ತಂದೆಯ ಅಧೀನ ಅಂತ ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ. ತಂದೆಯ ಅಧೀನದಲ್ಲೇ ಇರಬೇಕು ಅವಳು. ಅದು ಇಲ್ಲದೆ ಅವಳೇ ಸ್ವತಂತ್ರವಾಗಿ ಹೋಗಿ ಎಲ್ಲ ಪಡೆಯುವುದಕ್ಕಾಗಿಯೇ ತಪಸ್ಸು ಮಾಡ್ತಾ ಇದ್ದದ್ದು. ಅದೇ ಅವಳು ನಿನ್ನಂತವ ಕಾಮರೂಪದಿಂದ ಹೋಗ್ಬೇಕು, ಕಾಮಿಸಬೇಕು ಅಂತ ಇರ್ಲಿಲ್ಲ. ಈಗ ನಿನಗೆ ತಂದೆಯಲ್ಲೇ ಕೇಳಬಹುದಿತ್ತಲ್ವಾ? ಅಲ್ಲ, ತಂದೆಯಲ್ಲಿ ಎಂತದ್ದು ಕೇಳುದು? ಯಾರು ತಂದೆ ಅಂತ ಹೇಳಿಲ್ಲಲ್ಲ ಅವಳು. ಅವಳು ತಪಸ್ಸು ಮಾಡ್ತಾ, ಈಗ ತಂದೆಯ ಮಾತನ್ನು ಒಪ್ಪಿಕೊಳ್ಳುವವಳೆ ಹೌದಾದ್ರೆ ತಂದೆ ಹೇಳಿದವನನ್ನೇ ಮದುವೆ ಆಗುದಿಲ್ವಾ? ಅವಳು ಸ್ವತಂತ್ರವಾಗಿ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾಳೆ ಎಂದಾದ್ರೆ ಅವಳಿಗೆ ಯಾರು ಕೇಳಿದ್ರಿ? ಅವಳು ದೈವಾನುಗ್ರಹವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದದ್ದು. ಆ ತಪಸ್ಸು ಮುಗಿಯುವವರೆಗೆ ನಿನಗೆ ಕಾಯಬಹುದಿತ್ತಲ್ವಾ? ಯಾವುದು? ನಿನಗೆ ಸಹ ಉನ್ನತವಾದ ಸ್ಥಾನ ಲಭಿಸ್ತಿತ್ತು. ಕಾದ್ರೆ ಇಲ್ಲ. ನಾವೆಲ್ಲ ಹೇಗೆ ಗೊತ್ತುಂಟ, ಹಸಿವೆ ಆಗುವಾಗಲೇ ಊಟ ಮಾಡೋದು. ಮಧ್ಯಾಹ್ನದ ವೇಳೆಯಲ್ಲಿ ಹಸಿವೆ ಆಯ್ತು ಅಂತ ಊಟ ಮಾಡದೆ ಕುತಪ ಕಾಲದವರಾಗಿ ಊಟ ಮಾಡಿದ್ರೆ ಅದನ್ನು ಯಾರು ಅನ್ನ ಅಂತ ಹೇಳುದಿಲ್ಲ, ಅದಕ್ಕೆ ಪ್ರೇತ ಅನ್ನ ಅಂತ ಹೆಸರು. ಈಗ ನೀನು ಆ ಶಾಪದ ವಿಚಾರವಾಗಿ ಒಪ್ಪಿಕೊಳ್ಳುವುದಿಲ್ಲ ಅಂತ. ಶಾಪ ಅಂದ್ರೆ ನನಗೆ ಸಿಕ್ಕಿದ ಶಾಪ. ನನಗೆ ಈಗ ಸಿಗ್ಲಿಕ್ಕೆ ನಾರದನಿಗೆ ಶಾಪ ಸಿಗ್ಲಿಲ್ಲ, ಸಿಕ್ಕಿದೆ. ಸಿಕ್ಲಿಕ್ಕೆ ಬ್ರಹ್ಮನಿಗೆ ಶಾಪ ಸಿಗ್ಲಿಲ್ಲ, ಈಶ್ವರನಿಗೆ ಶಾಪ ಸಿಗ್ಲಿಲ್ಲ, ನಾರಾಯಣನಿಗೆ ಶಾಪ ಸಿಗ್ಲಿಲ್ಲ. ಈಗ ನೀವು ಈಗ ಧನುವಿನ ಪುತ್ರರಲ್ಲ? ಹೌದು. ನಿಮ್ಮ ವಂಶದವರಿಗೆ ಎಷ್ಟು ಜನರಿಗೆ ಶಾಪ ಸಿಗ್ಲಿಲ್ಲ? ಸಿಕ್ಕಿದ್ದು ಹೇಗೆ ಅಂತಲ್ಲ, ನಾವು ಸಿಕ್ಕಿದ್ದನ್ನು ಉಪಯೋಗಿಸುವುದು ಹೇಗೆ ಅಂತ ಇರುವುದು. ಹಾಗಾದ್ರೆ ನೀನು ಪರಮೇಶ್ವರನಿಗೆ ಮೋಸ ಮಾಡ್ಲಿಲ್ವೇ? ಏನು ಮಾಡಿದ್ದೇನೆ? ಕೈಲಾಸಕ್ಕೆ ಪೂಜಿಸುವುದಕ್ಕಾಗಿ ಹೋಗಿ ಕೈಲಾಸ ಪರ್ವತವನ್ನು ಎತ್ತುವುದಕ್ಕಾಗಿ ಕೈಯನ್ನು ಹಾಕಿದವನೇ. ನಿನ್ನ 20 ಕೈಯನ್ನು ಹಾಕಿ ಎತ್ತುವಂತಹ ಹೊತ್ತಿನಲ್ಲಿ ಪರಮೇಶ್ವರ ದೇವರು ಅದನ್ನು ಒತ್ತಿ ಹಿಡಿದು ನೀನು ಅದರ ಅಡಿಯಲ್ಲಿ ವಿಲವಿಲನೆ ಒದ್ದಾಡಿಕೊಂಡು ಪರಮೇಶ್ವರನಿಂದಲೂ ಶಾಪಕ್ಕೆ ಒಳಗಾಗ್ಲಿಲ್ವೇನೋ? ದೇವರು ಕೋಪದಲ್ಲಿ ಇರ್ಲಿಲ್ವೋ? ಎಲ್ಲಿಯಾದ್ರೂ ದೇವರ ಮನೆಯನ್ನು ಎತ್ತಿ ಹಾಕುವುದಕ್ಕೆ ಯಾರಾದ್ರೂ ಹೋದ್ರೆ ಉಳಿತಾರ?
ಯಾರು ಹೇಳಿದ್ದು ನನಗೆ ಶಾಪ ಸಿಕ್ಕಿದೆ ಅಂತ? ಶಾಪ ಅಂತಲ್ಲ, ದೇವರಿಂದ ಕೋಪಿಸಿಕೊಂಡಿದ್ದ. ನೀವೆಲ್ಲ ಹತ್ರ ಏನಾಗ್ತದೆ? ಏನಾಗ್ತದೆ? ಒಂದು ತಂಬಿಗೆ ಕಣ್ಣೀರು ಬಂದಿತ್ತು. ಹೌದು. ನಾನು ಹತ್ರ ಏನಾಗ್ತದೆ? ಏನಾಗ್ತದೆ? ಸಾಮವೇದಕ್ಕೆ ಒಂದು ಭಾಷೆ ಆಗ್ತದೆ. ಓಹೋ. ಅದಕ್ಕೆ ಸಾಮಗಾನ ಅಂತ ಹೆಸರು. ರಾವಣ ಹತ್ರ ನನಗೆ ಮತ್ತೆ ಹೆಸರು ಬಂದದೇ ರಾವಣ ಅಂತ. ಮತ್ತೆ ಅಲ್ಲಿವರೆಗೆ ದಶಕಂಠ ಅಂತ ಇತ್ತು. ರವತಿ ಇತಿ ರಾವಣ ಕರೆದದ್ದೇ ಆಮೇಲೆ. ನಾನು ಹತ್ರ ನನಗೊಂದು ಹೆಸರು ಬರ್ತದೆ. ಸರಿ. ಹೆಸರು ಮಾತ್ರ ಬಂದದ್ದಲ್ಲ, ಕೋಟಿ ವರ್ಷದ ಆಯುಷ್ಯ ಬರ್ತದೆ. ಹತ್ರ ಕೋಟಿ ವರ್ಷದ ಆಯುಷ್ಯ ಬರ್ತದೆ ಎಂದಾದ್ರೆ ನಾವು ಹತ್ರ ಏನು, ನಾವು ಒಬ್ಬೆ ಹಾಕಿದ್ರೇನು, ನಮಗೆ ಸಿಕ್ಕಿದ್ದು ಪ್ರಯೋಜನವೇ ಅಲ್ವ? ಕೇವಲ ದೇವರ ಬಲಿಯಲ್ಲಿ ಹಾಗಾಗಿದೆ ಅಂತ ಯೋಚನೆ ಮಾಡಬೇಡ. ವಾಲಿಯ ಕೈಯಲ್ಲಿ ಯುದ್ಧ ಮಾಡಿ ಸೋತು ಅವನ ಮಗನಾದ ಅಂಗದನ ತೊಟ್ಟಿಲಿಗೆ ನಿನ್ನನ್ನು ಆಟದ ಸಾಮಗ್ರಿಯಾಗಿ ಕಟ್ಟಿಕೊಂಡು ತಕ್ಕ ತೈ ಮಾಡ್ತಾ ಇದ್ದದ್ದು ನೆನಪಿಲ್ಲ? ಅದು ಯಾರಿಗೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟು. ಯಾಕೆ? ಅದು ನಮ್ಮ ಸ್ನೇಹ ಅಂದ್ರೆ ಎಂತದ್ದು ನೀವು ಯೋಚಿಸಿ. ಎಂತದ್ದು ಮಗನ ಅಂಗದನ ತೊಟ್ಟಿಲಿಗೆ. ಅಂಗದ ಅಂದ್ರೆ ಯಾರು? ಅವನ ಮಗ ಅಲ್ಲ? ಹೌದು. ಅವನ ಮಗ ಇರುವುದೆಲ್ಲಿ? ಎಲ್ಲಿ? ಅವನ ಹೆಂಡತಿ ಅಂತಃಪುರದಲ್ಲಿ. ಹೌದು. ಅವನ ಹೆಂಡತಿ ಅಂತಃಪುರದವರೆಗೂ ರಾವಣನಿಗೆ ಪ್ರವೇಶ ಇತ್ತು ಅಂತ ಆದ್ರೆ ನಮ್ಮ ಮೈತ್ರಿ ಎಷ್ಟು ನಂಬಿಕಸ್ತ. ಬದಲಾಯಿಸಿ ನೀವು ಅದನ್ನೆಲ್ಲ ಯಾರು ಹೇಳಿದ? ಇನ್ನೊಂದು ಪ್ರಕರಣ ಹೇಳ್ತೇನೆ. ಮಾಹಿಷ್ಪತಿ ಅರಸನಾದಂತಹ ಕಾರ್ತವೀರ್ಯಾರ್ಜುನ ಸಮುದ್ರ ಸ್ನಾನ ಮಾಡ್ತಾ ಇರುವಂತಹ ಸಂದರ್ಭ, ಆತನ ಹೆಂಡತಿಯರೊಂದಿಗೆ ನೀನು ಲಿಂಗ ಮುಳುಗಿತು ಅಂತ ಹೋಗಿ ಕೋಪದಲ್ಲಿ ಯುದ್ಧ ಮಾಡಿ ಆತನ ಕೈಗೆ ಸಿಕ್ಕಿದವ 14 ಲೋಕದ ಒಡೆಯ ಅಂತ ನೀನು ಹೇಳಿಕೊಳ್ತಾ ಇದ್ದಿ. ಸಾಮಾನ್ಯ ಒಬ್ಬ ಊರಿನ ನಾಯಕನೊಂದಿಗೆ ಹೋರಾಟ ಮಾಡಿ ಅಲ್ಲಿ ಒಂದು ಹಾಡೆ ನಿರ್ಮಾಣವಾಗಿದೆ. ಸಿಕ್ಕಿದೆಯಾ ದೈತ್ಯರಾಯ ಅಂದ್ರೆ ಅದು ಹೇಳಿದ ಸಿಕ್ಕಿದೆಯಾ ದೈತ್ಯರಾಯ ಅಂತ ನೀವು ಹೇಳಿದಾಗೆ ವ್ಯಂಗ್ಯದಲ್ಲ. ಮತ್ತೆ ಸಿಕ್ಕಿದೆಯಾ ದೈತ್ಯರಾಯ ಅದು ನೀನು ಮಾರ್ಪಾಡು ದರ್ಶನ ಆಯ್ತಲ್ಲ. ನೀನು ಮಾರ್ಪಾಡು. ಅದು ನಿಜವಾಗಿ ಅವ ಒಂದು ಊರಿನ ರಾಜ ಅಲ್ಲ. ಮತ್ತೆ ಸುರನರೋರಗರ ಗೆಲಿದು ಯಜ್ಞಯಾಗಾದಿಗಳ ಮೂಲಕ ಕಾರ್ತವೀರ್ಯ ಚಕ್ರವರ್ತಿಯಾಗಿ ಮೆರೆದ. ಮತ್ತೆ ನಾನು ಸೋತದ್ದಲ್ಲ. ನನಗೊಂದು ದೊಡ್ಡ ಅಲಿಖಿತಿಯ ನಿಯಮ ಉಂಟಲ್ಲ. ನಾನು ಶಿವಪೂಜೆ ಮಾಡುವಾಗ ಹಾಗೆಲ್ಲ ಒಟ್ಟು ದೊಡ್ಡ ಗಾತ ಮಾಡುದಿಲ್ಲ. ನಾವೆಲ್ಲ ಒಂದು ಸಾತ್ವಿಕ ಮನೋಭಾವದಲ್ಲಿ ಪೂಜೆಯಲ್ಲಿರುವಾಗ ಅವ ಯುದ್ಧಕ್ಕೆ ಬಂದ್ರೆ ನಾನು ಸರಿಯಾಗಿ ರಣರಂಗಕ್ಕೆ ಹೋಗುವಾಗ ಯುದ್ಧಕ್ಕೆ ಬರ್ತಿದ್ರೆ ಏನಾದ್ರು ಮಾಡ್ತಿದ್ದೆವು. ನಾವು ಸಾತ್ವಿಕ ಮನೋಭಾವದಲ್ಲಿ ಬಿಲ್ವಾರ್ಪಣ ಬಿಲ್ವಪತ್ರ ಇದನ್ನೆಲ್ಲ ಹಾಕಿಕೊಂಡು ಶಿವಾಯ ನಮಃ ಓಂ ನಮಃ ಶಿವಾಯ ಅಂತ ಹೇಳುವಾಗ ನಾವು ಪೂಜೆ ಮಾಡುವಾಗ ಸರಿಯಾದ ಆಯುಧ ವ್ಯವಸ್ಥೆ. ಕತ್ತಿ ಕೈಯಿಂದ ಜಾರಿದ್ರೆ ಅದು ಊಟ ಮಾಡುವಾಗ ಸ್ವಲ್ಪ ತುಪ್ಪದ ಬಸ ಇತ್ತು ಅಂತ ಹೇಳುವ ಜಾತಿ. ನೋಡು ನೀನು ಮತ್ತೆ ನೀವೇ ಯೋಚಿಸಿ. ಈಗ ಯಾರ ವಿಷಯ ಹೇಳಿದ್ರೆ ವಾಲಿ, ಹೌದು, ಕಾರ್ತವೀರ್ಯ, ಇವರಿಗೆ ಹೆಚ್ಚು ಪ್ರಚಾರ ಇರುವುದು, ನನಗೆ ಹೆಚ್ಚು ಪ್ರಚಾರ ಇರುವುದು. ಅದೇ ಹೇಳಿದ್ದು. ನಮಗೆ ನಮ್ಮ ವಿಷಯ ಹೇಗೆ ಗೊತ್ತುಂಟ? ನಾವು ಗೆದ್ದಲ್ಲಿಯೂ ಗೆದ್ದಿದ್ದೇವೆ, ಸೋತಲ್ಲಿಯೂ ಗೆದ್ದಿದ್ದೇವೆ. ಆಮೇಲೆ ಏನಾಗಿದೆ? ನಿನ್ನ ಅಜ್ಜ ಬಂದು ಪೌಲಸ್ಯ ಬ್ರಹ್ಮ ಬಿಡಿಸಿಕೊಂಡು ಹೋದದ್ದು ಎಲ್ಲಿಯವರೆಗೆ ಒಂದು ಹೀನಾಯ ಸ್ಥಿತಿ ನೋಡಿ. ನಮ್ಮದೊಂದು ಕುಟುಂಬ ವಾತ್ಸಲ್ಯ ನೋಡಿ. ಆ ಒಂದು ಕ್ಷಣ ಮೊಮ್ಮಗ ಇಲ್ಲದಿದ್ರೆ ಅಜ್ಜ ಓಡೋಡಿಕೊಂಡು ಬರ್ತಾರೆ. ಯೋಚಿಸಿ ನೀವು. ಈಗ ಇಡೀ ದಿತಿಪುತ್ರರು ಧನುಪುತ್ರರು ಎಷ್ಟು ಮಂದಿ ನಾಶ ಆಗಿ ಹೋಗಿದ್ದಾರೆ, ಎಲ್ಲ ಓಡಿದ್ದೆ ಅಲ್ವಾ? ನಮ್ಮ ಸಂಸಾರದ ಒಂದು ಒಗ್ಗಟ್ಟು ನೋಡಿ. ಇಲ್ಲಿಯವರೆಗೆ ಯಾರಾದ್ರೂ ಇದ್ದಾರ? ಶಿವನಿಂದ ಕೋಟಿ ವರ್ಷದ ಆಯುಷ್ಯ ಪಡೆದದ್ದು ನಾನು. ಇಡೀ ದಾನವರೆಲ್ಲ ನನ್ನಷ್ಟೇ ವರ್ಷ ಬದುಕ್ತಾರೆ. ನೀನು ಮಾತಾಡಿ ವಂಚಿಸಬೇಕು ಅಂತ ಇಲ್ಲ. ಎಷ್ಟು ಮಾತಿನ ಮೂಲಕ ವಂಚಿಸಿದ್ರೆ ಕೂಡ ಎಷ್ಟು ಹೇಳಿದ್ರು ಬಿಡ್ಲಿಕ್ಕಿಲ್ಲ. ಇದಿರುವುದು ಯಾಕೆ ಗೊತ್ತುಂಟ? ನೀನು ಅಧಿಕ ಪ್ರಸಂಗ ಮಾತಾಡಿದ ತಲೆಗಡದೇನು. ನಾನು ಇಲ್ಲಿಯವರೆಗೆ ಇಷ್ಟು ಸಾತ್ವಿಕತೆಯಿಂದ ಕೇಳಿದ್ದೇ ಇಲ್ಲ. ಎಲ್ಲ ಕಡೆ ಎಳೆದುಕೊಂಡು ಬಂದದ್ದು. ಹೌದಪ್ಪ, ಹಾಗಾಗಿ ಒಂದೊಂದು ಸಿಕ್ಕಿದ್ದು. ಯಾಕೆ ಕೇಳಿದೆ ಗೊತ್ತುಂಟು? ಯಾಕೆ? ನಿನ್ನ ಬಗ್ಗೆ ಭಯದಿಂದ ಅಲ್ಲ. ಮತ್ತೆ ಹೇಗೂ ನಿನ್ನ ಬಗ್ಗೆ ಗೌರವ ಇರುವ ಮಗಳು ನನ್ನ ಬಗ್ಗೆ ಗೌರವ ಇರಿಸಿಕೊಂಡಿದ್ದಾಳೆ. ಆ ಸಭ್ಯತೆ ಎಲ್ಲೆಯನ್ನು ಮೀರಬಾರ್ದು ಅಂತ. ಆದ್ರೆ ಎಳೆದುಕೊಂಡು ಹೋದ್ರು ತಪ್ಪಲ್ಲ. 8 ವಿಧದ ವಿವಾಹಗಳಲ್ಲಿ
ನಮಗೆ ಯೋಗ್ಯವಾದ ವಿವಾಹ ಯಾವುದು? ಯಾವುದು? ರಾಕ್ಷಸ ವಿವಾಹ. ಓಹೋ. ಹೆಣ್ಣಿನ ರಕ್ಷಕರು ಅಳಲಿ, ಹೆಣ್ಣಿನ ರಕ್ಷಕರು ಸಾಯಲಿ, ಹೆಣ್ಣಿನ ರಕ್ಷಕರು ಗೋಗರೆಯಲಿ, ಹೆಣ್ಣನ್ನು ಎಳೆದುಕೊಂಡು ವಿವಾಹವಾಗುವುದೇ ರಾಕ್ಷಸ ವಿವಾಹ. ಓಹೋ. ಇಲ್ಲಿಯವರೆಗೆ ನೀನು ಸರಿಯಾದ ಕ್ರಮದಲ್ಲಿ ಕೊಟ್ಟು ಆರ್ಷ ವಿವಾಹವೋ ಬ್ರಾಹ್ಮ ವಿವಾಹವೋ ಮಾಡ್ತೀಯ ಅಂತ ನಿರೀಕ್ಷೆಯಲ್ಲಿದ್ದೆ. ನಿನಗೆ ಬೇಡ ಅಂತಾದ್ರೆ ನಿನ್ನ ತಲೆ ಕತ್ತರಿಸಿ ರಾಕ್ಷಸ. ರಾವಣೇಶ್ವರ ನಿನ್ನ ವಿಕ್ರಮಕ್ಕೆ ಮೆಚ್ಚಿದನು ಕೂವಳೆಯೊದಳು ಶೂರನೆಂದು ನಿನಗೆ ಕಲ್ಯಾಣ ಗೈರುವೆ ಏಕಮನದಿಂದ ಒಲಿದು ರಾವಣೇಶ್ವರ. ಏನಾಯ್ತು? ವೇದವತಿಯಿಂದ ಶಾಪ 18 ಶಾಪ. ಯಾರು ಲೆಕ್ಕ ಹೇಳಿ ಕೊಟ್ಟದ್ದು? ಯಾರು? ಹತ್ತಿರವಾ? ನಾವೀಗ ಯುದ್ಧ ಮಾಡಿದ. ಮತ್ತೆಂತದ್ದು? ಯುದ್ಧ ಮಾಡಿದಲ್ಲೋ, ನಿನ್ನನ್ನೊಂದು ಪರೀಕ್ಷೆ ಮಾಡಿದ್ದೆ. ಹೌದಾ? ಹೇಗಿದ್ದಿ ಅಂತ. ನಾನು ಕಾರ್ತವೀರ್ಯನನ್ನು ವಾಲಿಯನ್ನು ಪರೀಕ್ಷೆ ಮಾಡಿದ್ದೆ. ಹೌದಪ್ಪ. ಗೊತ್ತಾಯ್ತಾ? ಮಾಡಬೇಡ. ಪರಾಕ್ರಮ ನಿನ್ನಲ್ಲಿ ಉಂಟು. ನಾಳೆ ಮಯನ ಮಗಳನ್ನು ಮದುವೆ ಆದವ ಯಾವುದೋ ಒಬ್ಬ ಷಂಡನಿಗೆ ಕೊಟ್ಟ ಅಂತ ಆಗ್ಬಾರ್ದಲ್ವಾ? ದಶಕಂಠ ರಾವಣನಿಗೆ. ಅದೊಂದು ನಿಮ್ಮದು ಈಗ ಬುದ್ಧಿವಂತ. ಈಗ ವೇದವತಿಯನ್ನು ಕಾಮುಕನಾಗಿ ಕೆಣಕುವ ಷಂಡನಾಗಿರ್ಬೋದು. ಅದ ಯಾಕೆ? ಪುರುಷತ್ವ ಅಷ್ಟು ಇದ್ದ ಕಾರಣವೇ ಅವನಲ್ಲಿ ಕಾಮಭಾವನೆ ಹೆಚ್ಚಿರುವುದು. ಹಾಗಾಗಿಯೇ ಯೋಚನೆ ಮಾಡುವುದಕ್ಕೊಂದು ಪರೀಕ್ಷೆಗೆ ಒಡ್ಡಿದ್ದು ನಿನ್ನ. ಈಗ ನೋಡು, ಚಿನ್ನವಾದ್ರೂ ಹೊಳೆಯಬೇಕು ಅಂತ ಆದ್ರೆ ಚಿನಿವಾರನಾದವ ಬೆಂಕಿಗೆ ಹಾಕಿ 4 ಪೆಟ್ಟು ಬಡಿದ್ರೆ ಮಾತ್ರ ಅದು ಹೊಳೆಯುತ್ತದೆ. ಆದ್ರೆ ಒಂದುಂಟು. ಏನು? ಒಳ್ಳೆ ನಿಪುಣ ಚಿನಿವಾರನಲ್ಲಿ ನಾವು ಗುಟ್ಟಿನಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ. ಹೆಚ್ಚು ಹೊಡೆದಷ್ಟು ಬಂಗಾರವು ಕಡಿಮೆ ಆಗ್ತದೆ. ಹೌದಪ್ಪ. ಹೌದೌದು. ಹಾಗೆಂತ ಯೋಚನೆ ನನ್ನದು ಕಡಿಮೆ ಆಗ್ಲಿಲ್ಲ ಅಲ್ಲ, ನಿನ್ನದು ಉಂಟುಂಟ್ಲೆ ನೋಡುವುದಕ್ಕಾಗಿ ಈಗ ಪರೀಕ್ಷೆ ಮಾಡಿದ್ದೆ. ಯೋಚನೆ ಮಾಡಬೇಡ. ಮಗಳಾದಂತಹ ಮಂಡೋದರಿಯನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಹೌದಾ? ನಿಲ್ಲು. ಇಲ್ಲೇ ಒಂದು ಸಾಂಕೇತಿಕ. ಕಣ್ಣು ಕೊಟ್ಟ ಮಾವ ಅಂದ್ರೆ ಕಣ್ಣು ಕೊಟ್ಟ ದೇವರಿಗೆ ಆದೀತು. ಸಾಂಕೇತಿಕವಾಗಿ ಕೊಡ್ತೇನೆ. ಮಗಳ ನೀನು ಆಗ ಹೇಳಿದ್ಯಲ್ವಾ? ಹೌದು. ನನ್ನ ಹಾಗೆ ನೋಡೋದು ಈಗ ಮುಖವೇ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಹೆಣ್ಣು ಮಕ್ಕಳಲ್ವಾ? ನೋಡು ನೋಡು ನೋಡು. ಇದು ನಿನ್ನ ಮನೆಯವರು ಯಾರು ಬರಲಿಲ್ಲ. ವಿಜೃಂಭಣೆಯ ಮದುವೆ ಎಲ್ಲ ಮತ್ತೆ ಮಾಡುವ. ಇದು ಸಾಂಕೇತಿಕ. ನಮ್ಮಲ್ಲಿ ಕ್ರಮ ಹಾಗೆ. ಉಳಿದವರೆಲ್ಲ ಈಗ ನಿಮ್ಮಲ್ಲೆಲ್ಲ ಮಗಳು ಬಂದು ನಿಮ್ಮಲ್ಲಿ ಹೇಳಿ ಮತ್ತೆ ಮದುವೆ ಆಗುದು. ಹೌದು. ನಾವು ಮದುವೆ ಆದ್ಮೇಲೆ ಮನೆಯವರಲ್ಲಿ ಹೋಗಿ ಆದೀತಪ್ಪ. ಒಂದು ಮಾಲೆ ಬದಲಾವಣೆ ಮಾಡಿ. ಮಾವ ಸಂತೋಷವಾಗಿ ವೈಭವದ ಮದುವೆಯಲ್ಲಿ ಲಂಕೆಯಲ್ಲಿ ಮಾಡುವ. ಆದೀತು. ನೀವು ಆಗಾಗ ಬರಬೇಕು. ನಮ್ಮದು ವಿಶ್ವಕರ್ಮ ಕಟ್ಟಿದ್ದು. ಹೌದು. ಸ್ವಲ್ಪ ಸರಿ ಇಲ್ಲದ್ರೆ ಸರಿ ಮಾಡ್ಬೇಕು. ಆದೀತಪ್ಪ. ಆದೀತು. ಇದು ಅಂತೂ ಮಂಡೋದರಿಯ ಕಲ್ಯಾಣ ಒಂದು ಸುಖಾಂತ್ಯದಲ್ಲಿ ನಡೆಯಿತು. ಮಂಡೋದರಿ ಪರಿಣಯ. ಹೌದು. ಸುಖಾಂತ್ಯ ಆಗಿದೆ. ನಿಮಗೆ ಬೇಸರ ಇಲ್ಲ? ಬೇಸರ ಇಲ್ಲ. ಬೇಸರ ಇದ್ರೆ ಒಮ್ಮೆ ನಿನ್ನಂತ ಹುಡುಗ ಸಿಗುವುದೇ ನಮಗೆ ಪುಣ್ಯ. ಇದು ಅಳಿಯ ಅಂತ ಹೇಳಿದ್ರೆ ಮಾವನಿಗೆ ದೇವರಿಗೆ ಸಮಾನ ಅಂತ. ಮಾವ ಅಳಿಯನಿಗೆ ದೇವರ ಸಮಾನ. ಹೌದು. ಹಾಗಾಗಿ ಒಂದು ರೀತಿಯಲ್ಲಿ ಸಮಾನತೆ ಉಂಟು. ಸಂತೋಷವಾಗಿ. ಯಾವ ಸಂತೋಷ ಕೂಟ ಮಾಡುದಿರು ನಾವು ಒಟ್ಟೊಟ್ಟಿಗೆ ಮಾಡುವ. ಆದೀತು. ಇದು ವೈಭವದ ಮದುವೆ. ಆಯ್ತು ಆಯ್ತು. ಅತ್ಯಧಿಕ ವೈಭವದೋಲಗವ ಆತರ ಪುರ ಪ್ರಧಾನರ ಮೊತ್ತದೊಡನೆಂತೆನ್ನುವುದ
ವಾಕ್ಯ ಎಂದು ಕೇಳಬೇಕು. ಸರಿ, ಹೊರಟು ಬಂದ ಕಾರ್ಯಕಾರಣ ಕವಿದಾಲಿಸಬೇಕಯ್ಯ. ಗುರುಜನರ ಸಚಿವಾದಿ ಪ್ರಚರ ರಕ್ಷಣೆ ಮಾಡಿ ತಂದೆ ಪರಿಪಾಲಿಸು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೆ ನಿತ್ಯ ವಿಧಿಗಳನ್ನ ಪೂರೈಸಿ ದೇವ ಮಂದಿರವನ್ನು ಸೇರಿಕೊಂಡೆ. ಪ್ರಭು ಪರಮೇಶ್ವರನ್ನು ಅರ್ಚಿಸಿ ಮೆಚ್ಚಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಓಲಗಸ್ತನಾದೆ. ನೋಡಬಾರದೆ ಒಂದು ಕಡೆಯಿಂದ ಮಂತ್ರಿ ಮಾಂಡಲಿಕರು, ಇನ್ನೊಂದು ಕಡೆಯಿಂದ ವೇದಾಧ್ಯಯನ ಪಂಡಿತರು, ಮತ್ತೊಂದು ಕಡೆಯಿಂದ ಭಟರು ಪಟ್ಟಂಗಿಗಳು. ಇಂತಹ ಸುಧರ್ಮವಾದಂತಹ ಸಭೆ ಸ್ವರ್ಗಲೋಕದ ಇಂದ್ರನ ಸಭೆಗಿಂತಲೂ ಮಿಗಿಲಾಗಿದೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಆದ್ದರಿಂದಲೇ ಸಂತೋಷಗೊಂಡವನಿದ್ದೇನೆ. ಪ್ರಜೆಗಳನ್ನು ಪರಿಪಾಲಿಸುತ್ತಾ ಅಸುರರಿಗೆಲ್ಲ ದಾತಾರನೆನಿಸಿ ಸೋಪರಾಷ್ಟ್ರದ ದೊರೆಯಾಗಿ ಸಾಲ್ವ ಎನ್ನುವಂತಹ ನಾಮಾಂಕಿತದಿಂದ ಇಷ್ಟರವರೆಗೆ ಬಾಳಿ ಬದುಕಿದವನಿದ್ದೇನೆ. ಪ್ರಜೆಗಳನ್ನು ಸಂರಕ್ಷಣೆ ಮಾಡಿದವನಿದ್ದೇನೆ. ಆದರೆ ನೆಮ್ಮದಿಯಾಗಿದ್ದೇನೆ. ಆದರೆ ಸಭೆಯನ್ನು ಉದ್ದೇಶಿಸಿ ಒಂದು ಪ್ರಶ್ನೆ ನಾನು ಮುಂದಿಟ್ಟಿರಲ್ಲ. ಇದೆಷ್ಟರವರೆಗೆ ಚಪ್ಪಣ್ಣದ ಮಣಿಪರನ್ನು ಯುದ್ಧದಲ್ಲಿ ಸೋಲಿಸಿ ನನ್ನದಾದಂತಹ ಕೈವಶವನ್ನು ಮಾಡಿಕೊಂಡಿದ್ದೇನೆ. ಕಪ್ಪ ಕಾಣಿಕೆಯನ್ನು ತನ್ನ ವಶದಲ್ಲಿರಿಸಿಕೊಂಡಿದ್ದೇನೆ. ಆದರೆ ಗುರುಗಳು ಬಂದು ಹೇಳುವಂತಹ ಮಾತನ್ನು ಕೇಳುವಾಗ ನನಗೆ ದಿಗಿಲಾಗುತ್ತಾ ಉಂಟು. ಆದರೆ ನಾನು ಆಲೋಚನೆ ಮಾಡಿದ್ದೇನು, ನನಗೆ ಇನ್ನು ಪ್ರಬಲರು ಯಾರಿಲ್ಲ. ನಾನೇ ಶ್ರೇಷ್ಠವಂತ, ನಾನೇ ಬಲಾಢ್ಯ, ಸತ್ಯ ಧರ್ಮ ಯುತನಾಗಿ ಇಷ್ಟರವರೆಗೆ ಬಾಳಿ ಬದುಕುವನಿದ್ದೇನೆ ಎಂದು ಹಾಗೆ ತೀರ್ಮಾನಿಸಿದೆ. ಗುರುಗಳ ಮಾತನ್ನು ಕೇಳುವಾಗ ಗುರು ಶುಕ್ರರು ಎದ್ದು ಬಂದರಲ್ಲ, ಒಂದು ಮಾತನ್ನಾಡಿದರು. ಬಲಾಢ್ಯ ಎನ್ನುವ ಹಾಗೆ ನೀನು ಹುಬ್ಬದಿರು, ನಿನಗೆಂತಲೋ ಪ್ರಬಲನಾಗಿ ಓರ್ವ ಮೆರೆಯುತ್ತಾ ಇದ್ದಾನೆ ಭೂಲೋಕದಲ್ಲಿ. ಯಾರು ಎನ್ನುವ ಹಾಗೆ ಮರುಪ್ರಶ್ನೆಯನ್ನು ಮಾಡಿದೆ. ಬೇರೆ ಯಾರು ಅಲ್ಲ, ವಿದರ್ಭ ದೇಶದ ಅರಸ ಸತ್ಯರಥ ಎನ್ನುವವ ಈಗಲೂ ಮೆರೆದಾಡುತ್ತಾ ಇದ್ದಾನೆ. ಅವನನ್ನು ನೀನು ಸೋಲಿಸಿದೆಂದಾದರೆ ಮತ್ತೆ ನಿನಗೆ ಎದುರಾದವರು ಭಟರು ಈ ಲೋಕದಲ್ಲಿ ಇಲ್ಲ ಎನ್ನುವಂತಹ ಮಾತನ್ನಾಡಿದರಲ್ಲ. ಆದ್ದರಿಂದ ಸಿಟ್ಟುಕೊಂಡವನಿದ್ದೇನೆ. ಒಂದು ವೇಳೆ ಪುರವನ್ನು ಪ್ರವೇಶ ಮಾಡಿ ವಿದರ್ಭ ಆತನ ಬೆನ್ನಲು ಬಂದು ಮುರಿದು ಆತನನ್ನು ಮಣ್ಣು ಮುಕ್ಕಿಸಿ ಬಿಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದೇನೆ. ಒಬ್ಬಟ್ಟಿಯಾಗಿ ಯೋಚನೆ ಮಾಡಿದರೆ ಸಾಕಾಗುವುದಿಲ್ಲ. ಇದ್ದಾಳಲ್ಲ ವೀರಬಾಹು ಮಂತ್ರಿ, ಬರಲಿ.
ಕರ್ತವ್ಯದಲ್ಲಿ ನಿರತರಾಗಿರುವ ವೇಳೆ ಒಡನೆ ನಿಮ್ಮ ಕರೆ ಏನಾಗಬೇಕು ಅಪ್ಪಣೆ ಆಗಲಿ. ಜೊತೆಗೆ ಮಂತ್ರಿವರ್ಯ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ಏನು? ಸಭೆಯನ್ನು ಮಂಡಿಸಿ ನಾನೊಂದು ಪ್ರಶ್ನೆಯನ್ನು ಮುಂದಿಟ್ಟೆ. ಏನದು? ಲೋಕದಲ್ಲಿ ನನಗೆ ಎದುರಾದವರು ಮಾತ್ರವಲ್ಲ, ಬಲಾಢ್ಯರು ಯಾರಿದ್ದಾರೆ, ಯಾರು ಇಲ್ಲ ಎನ್ನುವಂತಹ ಮನಸ್ಸಿನಿಂದಲೇ ನಾನು ಸಂತೋಷದಿಂದಲೇ ಇದ್ದೆ. ಆದರೆ ಗುರುಗಳಾದಂತಹ ಶುಕ್ರಾಚಾರ್ಯರು ಸಭೆಯಿಂದ ಎದ್ದು ಬಂದು ಒಂದು ಮಾತನ್ನಾಡಿದರಲ್ಲ, ಒಬ್ಬದಿರು ಒಬ್ಬ ಇದ್ದಾನೆ ವಿದರ್ಭ ದೇಶದ ಅರಸ ಸತ್ಯರಥ ಎನ್ನುವವ, ಅವ ಬಲಾಢ್ಯನಾಗಿದ್ದಾನೆ. ಅವನನ್ನು ನೀನು ಸೋಲಿಸಿ ಆತರ ಪ್ರದೇಶವನ್ನು ನೀವು ವಶಪಡಿಸಿಕೊಂಡೆ ಎಂದಾದ್ರೆ ಮತ್ತೆ ನಿನಗೆ ಎದುರಾದ ಭಟರು ಯಾರು ಇಲ್ಲ ಎನ್ನುವಂತ ಮಾತನ್ನಾಡಿದರಲ್ಲ. ಸತ್ಯ ಧರ್ಮ ನ್ಯಾಯಯುತವಾಗಿ ಇಷ್ಟರವರೆಗೆ ಬಾಳಿ ಬದುಕುತ್ತಾ ಇದ್ದಾನಂತೆ. ಅದನ್ನು ನಾನು ಖಂಡಿಸುತ್ತೇನೆ. ಹೋಗಬೇಕು ನಾವು ವಿದರ್ಭ ದೇಶವನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಸತ್ಯರಥ ನಮ್ಮದಾದಂತಹ ಸಾಮ್ರಾಜ್ಯವನ್ನು ಅಲ್ಲಿಯೂ ಸ್ಥಾಪನೆ ಮಾಡಬೇಕಾಗಿದೆ. ಏನು ಹೇಳುತ್ತೀವಿ? ನಮಗೆ ಉಳಿಗಾಲವಿಲ್ಲ. ನೀವೇ ಹೇಳಿದಾಗ ಅವನನ್ನು ಸದೆ ಪಡೆಯಬೇಕು. ಅಪ್ಪಣೆ ಕೊಟ್ಟಿರಂತಾದರೆ ಈಗ ನೀಗಲೇ ನುಡಿಯನ್ನೇ ನೀನು ಆಡಿರುವೆ. ಸರ್ವ ಸೇನೆಯನ್ನು ಸಿದ್ಧಗೊಳಿಸಿ ನೇರವಾಗಿ ವಿದರ್ಭನೆಗೆ
ಬಂದಿದ್ದೇನೆ. ಯಾಕಾಗಿ ಕರೆಸಿದ್ದೀರಿ? ಏನಾಗಬೇಕು? ಮಂತ್ರಿ ಎಲ್ಲರೂ ಆಲಿಸಬೇಕು, ಆಲಿಸಬೇಕು. ಸಾಲು ಭೂಪತಿ ಸಕಲ ಸೇನಾ ಸಿದ್ಧತನಾಗಿ ನಮ್ಮಲ್ಲಿಗೆ ದಾಳಿಯನ್ನಿತ್ತಿದ್ದಾರಂತೆ. ನಾವೆಲ್ಲ ಕೈ ಕಟ್ಟಿ ಕುಳಿತುಕೊಳ್ಳುವಂತಹ ಅವಕಾಶ ಇದಲ್ಲ. ಹಾಗಾಗಿ ಅಲ್ಲಿಗೆ ಯುದ್ಧಕ್ಕೆ ಹೋಗಬೇಕು. ಏನು ಕೂಡಿಕೊಂಡು ನಮ್ಮ ವಿಧಾನಕ್ಕೆ ಬಂದಿದ್ದಾನೆ. ಬಂದವನಿಗೆ ಉತ್ತರ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ನಾಡನ್ನು ಉಳಿಸಬೇಕಾದ್ದು ನಮ್ಮ ಧರ್ಮ. ಆಜ್ಞೆ ಕೊಟ್ಟರೆ ಬಂದವನಿಗೆ ಉತ್ತರ ನಾನು ಕೊಡ್ತೇನೆ. ಸಕಲ ಸೇನಾ ಸಿದ್ಧತೆಯಾಗಲಿ. ನಿಮ್ಮದಂತ ರಾಜ್ಯವನ್ನು ನಮಗೆ ಒಪ್ಪಿಸಿದರೆ ಸರಿ. ಒಪ್ಪಿಸಿದ್ದಾರೆ. ತಲೆ ಕಟ್ತಾರೆ. Yeah!
ಮೆಚ್ಚಲೇಬೇಕು. ಸಕಲ ಸೇನಾ ಸಿದ್ಧತೆಯನ್ನು ಒಳಗೊಂಡು ವಿದರ್ಭ ದೇಶಕ್ಕೆ ಮುತ್ತಿ ನಮ್ಮನ್ನು ಕುಟ್ಟಿ ಗಡಹಬೇಕು ಅನ್ನೋ ಹಾಗೆ ಭಾವಿಸಿದ್ರೆ ಅದು ನಿನ್ನ ಕನಸಿನ ಗಂಟು ಎಂದು ಭಾವಿಸಿದ್ಕೋ. ಇದು ಹೇಗಾಯಿತು ಗೊತ್ತಾ? ಹಸಿದ ಮಲಗಿದಂತಹ ಸಿಂಹವನ್ನು ಹುಲ್ಲೆ ಮರಿಯೊಂದು ತಟ್ಟಿ ಎಬ್ಬಿಸಿದ ಹಾಗಾಯಿತು. ಜತನ ಜತನ ಪ್ರಾಣ ಹೊದಿತು. ನಿನಗಾಗಿ ನಾನು ಕಾಲವನ್ನು ಕಾಯುತ್ತಾ ಇದ್ದೆ. ಯಾಕೆ ಮಾವಯ್ಯ? ಯಾಕೆ ಲೋಕದಲ್ಲಿ ಪ್ರಭಾವವಾದಂತಹ ವ್ಯಕ್ತಿ ಯಾರಿದ್ದಾರೆ ಎನ್ನುವಂತಹ ಮಾತು ಹೊರಬಿತ್ತು. ಆ ಕಾಲಕ್ಕೆ ನಿನ್ನ ಹೆಸರು ಬಂತು. ವಿದರ್ಭ ದೇಶದಲ್ಲಿ ಒಬ್ಬ ಬೆರೆಯುತ್ತಾ ಇದ್ದಾನೆ. ಆತನನ್ನು ಸೋಲಿಸಿದರೆ ಮತ್ತೆ ನಿನಗೆ ಎದುರಾದಂತಹ ಪರಿಭವ ಯಾರಿಂದಲೂ ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಮಾತನಾಡಿದರು. ಆದ್ದರಿಂದಲೇ ಮುಂದುವರಿದು ಬಂದಿದ್ದೇನೆ. ಎಲ ಎಲ ಚೇಟೆದು ನಿಂತೆ ಎಂದಾದರೆ ನಿನ್ನ ಶಿರವನ್ನು ನಾನು ಹೆದರುವ ಘಟನೆ ಅಲ್ಲ. ಹೌದೇನೋ? ಕೆಲವು ರಾಜ್ಯಗಳನ್ನು ಮುತ್ತಿ ಕಪ್ಪವನ್ನು ಪಡಕೊಂಡಂತಹ ಸಾಹಸಿನ ಹಲಾಗಿದ್ದೇನೆ. ನನ್ನ ಜೊತೆ ಕೂಡ ಕಾಳಗಕ್ಕೆ ಬಂದ್ರೆ ಪ್ರಾಣ ಹೋಗಿದ್ದು. ನಾಳಿನ ಸೂರ್ಯೋದಯ ನೋಡುವುದಕ್ಕಿಲ್ಲ ನೀನು. ಹಾಗಾಗಿ ಹೇಳ್ತಾ ಇದ್ದೀನಿ, ಏನಂತ ಭಾವಿಸಿ ಸಂತೋಷಗೊಂಡವನಿದ್ದೇನೆ. ಯಾಕೆ ಬೋಲಿರೆ? ನನಗೆ ಎದುರಾದವರು ಯಾರು ಇಲ್ಲ ಎನ್ನುವ ಹಾಗೆ ಈಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಇದೆ. ಲೋಕದಲ್ಲಿ ಇನ್ನು ಮುಂದಕ್ಕೆ ನಾನೇ ಶ್ರೇಷ್ಠ, ನಾನೇ ಬಲಾಢ್ಯ ಆದ ಕಾರಣವಾಗಿ ಈತನನ್ನು ಹೇಗಾದರೂ ಕೊಂದಿದ್ದೇನೆ. ಇಲ್ಲಿರುವಂತಹ ಸಂಪತ್ತನ್ನೆಲ್ಲ ದೋಚಿಕೊಂಡು ಕೆಲವರನ್ನೆಲ್ಲ ಇಲ್ಲಿ ನಿಲ್ಲಿಸಿ ಆ ನಂತರ ಈ ಪುರವನ್ನು ಸೇರಿಕೊಳ್ಳಬೇಕಾಗಿದೆ. ಆದರೆ ಒಂದುಂಟಲ್ಲ, ಆತನ ಮಡದಿ ಗರ್ಭಿಣಿ ಓಡಿ ತಪ್ಪಿಸಿಕೊಂಡಿದ್ದಾಳೆ. ಯುದ್ಧದಲ್ಲಿ ಸೋತವರನ್ನು, ಬೆಂದು ಹಾಕಿದವರನ್ನು, ಹುಲ್ಲು ಕಟ್ಟಿ ಕಚ್ಚಿದವರನ್ನು ಇವರನ್ನೆಲ್ಲ ಕೊಲ್ಲಬಾರದು ಎನ್ನುವಂತಹ ಶಾಸ್ತ್ರ ನೀತಿ ಇದೆ. ಅದೇ ರೀತಿಯಲ್ಲಿ ಆಕೆಯನ್ನು ಬಿಟ್ಟು ಬಿಟ್ಟಿದ್ದೇನೆ. ಮುಂದೇನಾಗ್ತದೆ ಎಂಬ ವಿಚಾರದಲ್ಲಿಯೇ ಮುಂದುವರಿಯುತ್ತದೆ.
ದಕ್ಕುದ ನಡೆದಿದ್ದಳರ ಮನೆಗಿಂದ ನಟ್ಟಿರುಳಲಿ ಪೊರಮಟ್ಟು ಪುರಾತ್ಮರ ದೃಷ್ಟಿಪಥಕ್ಕೆ ಬೀಳದಂತೆ ಪಟ್ಟಣವ ಬಿಟ್ಟು ಸಾಗುದೊಳ್ಳಿದು ಪುರಾತ್ಮರ ದೃಷ್ಟಿಪಥಕ್ಕೆ ಬೀಳದು ಪಟ್ಟಣವ ಬಿಟ್ಟು ಸಾಗುದೊಳ್ಳಿದು ಬಂದು ನನ್ನ ಪತಿದೇವರನ್ನು ಕೊಂದರಂತೆ ಈ ವರ್ತಮಾನವನ್ನು ಕೇಳಿದಂತ ನನಗೆ ಕಾದ ಚೀತವನ್ನೇ ಕಿವಿಗೆ ತುರಿದ ಅನುಭವ ಆಗ್ತಾ ಇದೆ. ಹೆಣ್ಣಿನ ಜೀವನ ತಾತಕ್ಕಾಗಬೇಕಿದ್ದ ಕೈ ಇರ್ತಾ ಪತಿದೇವರು ನಗುತ್ತಿರ್ಬೇಕಂತೆ. ಆ ಭಾಗ್ಯವನ್ನೇ ಕಳೆದುಕೊಂಡಂತ ಪಾಪಿ ನಾನು ಮುತ್ತೈದೆಯಾಗಿ ಬದುಕಬೇಕೆಂಬಂತ ಆಸೆಯಿಂದಂತ ನನಗೆ ವಿಧವೆಂಬಂತ ಪಟ್ಟವನ್ನು ಇರುತ್ತಾ ಇದ್ದೇನೆ. ನಾನು ಯಾಕೆ ಬದುಕಬೇಕು ಇಲ್ಲ ಸ್ವಾಮಿ, ನಿಮ್ಮ ನಗಲಿ ಒಂದನೇ ಕ್ಷಣ ಬದುಕುವುದಕ್ಕೆ ಸಾಧ್ಯವಿಲ್ಲ. ನೀವಿಲ್ಲದ ಪ್ರಪಂಚದ ಪಾಲಿಗೆ ಶೂನ್ಯೆಂದು ಭಾವಿಸಿಕೊಂಡಿದ್ದೇನೆ. ನಾನು ಸಾಯಬಹುದು, ಆದ್ರೆ ತುಂಬು ಗರ್ಭಿಣಿ ನಾನು ಸತ್ಯ ಅಂತಾದ್ರೆ ನನ್ನ ಮಗನನ್ನು ಕೊಂದಂತ ಪಾಪ ನನ್ನನ್ನು ಬೆನ್ನಟ್ಟಿಸಿಕೊಂಡು ಬರುವುದಿಲ್ಲವೇ? ಶಿಶು ಹತ್ಯಾ ದೋಷಕ್ಕೆ ಒಳಗಾಗುವುದಿಲ್ವೇ ನಾನು? ಇಲ್ಲ, ಮಗುಗಾಗಿ ನಾನು ಬದುಕಿ ಬಿಡಿಯಬೇಕು. ನನಗಾಗಿ ಬದುಕುವುದಲ್ಲ, ನನ್ನ ಮುತ್ತು ಕಂದನಿಗಾಗಿ ನಾನು ಬದುಕಿ ಈ ಪ್ರಪಂಚದ ಬೆಳಕನ್ನು ತೋರಿಸಬೇಕು ಈ ಮಗುವಿಗೆ. ವೈರಿಗಳ ಅಡ್ಡಾಸ ಕೆಡ್ತಾ ಇದೆ. ಅರಮನೆಯಲ್ಲಿ ನಿಲ್ಲುವುದು ಸರಿಯಲ್ಲ, ಮತ್ತೆ ಎಲ್ಲಿ ಸಾಗಲಿ? ಸರಿ, ಈ ಮಗುವನ್ನು ಉಳಿಸುವುದಕ್ಕಾಗಿ ಪ್ರಪಂಚ ವಿಶಾಲವಾಗಿ ಕಾಣುತ್ತಾ ಇದೆ. ಎಲ್ಲಿಗಾದ್ರೂ ಹೋಗ್ತೇನೆ. ಹರಗರ ಮಗದೇವನೆಗೆ ಮೃತ್ಯುಂಜಯನೇ ಸರ್ವಲೋಕಧೀಶನೇ, ಹರಗರ ಮಗದೇವನೇ ಮೃತ್ಯುಂಜಯನೇ ಸರ್ವಲೋಕಧೀಶನೇ, ಮರೆತೆಯು ಭಕ್ತರದು ಭಕ್ತರನು ದೈತ್ಯದ ಮಗ ನೆರವಿಯ ಕಾಯ್ವಿಜೇನೋ ಸತ್ಯ ಧರ್ಮದಿ ರಾಜ್ಯವ ಪಾಲಿಸಲೇ ಮೃತ್ಯು ಬಂದಲ್ಲ ದೇವ ಭಕ್ತರ ಅಳಿದ ಮೇಲೆ ಇರುವುದೇಗೆ ಹೀಗೆ ಭಾರ ಬರುತ್ತೇವೆ. ಹರಗರ ಮಗದೇವನ ಮೃತ್ಯುಂಜಯನೇ ಮಹಾದೇವ, ಪರಮೇಶ್ವರ, ಯಾಕೆ ನನ್ನನ್ನು ಈ ರೀತಿಯಾಗಿ ಪರೀಕ್ಷೆ ಮಾಡ್ತಾ ಇದ್ದಿ ತಂದೆ? ನಿನ್ನ ಭಕ್ತಲಾದಂತ ನನಗೆ ಈ ಕಷ್ಟವನ್ನು ಕೊಡುತ್ತಾ ಇದೆಯಲ್ಲ, ಅದೆಷ್ಟೋ ದೂರ ಸಾಗುತ್ತಾ ಬಂದಿದ್ದೇನೆ. ದಾರಿ ನನಗೆ ಕಾಣುತ್ತಾ ಇಲ್ಲ. ಮುಂದೆ ಎಲ್ಲಿ ಹೋಗ್ಲಿ ನಾನು? ತುಂಬಿದ ಗರ್ಭಿಣಿ ನಾನು. ಒಂದು ಹೆಜ್ಜೆ ಮುಂದಿಡುವುದಕ್ಕೆ ಸಾಧ್ಯವಿಲ್ಲ. ಶರೀರದಲ್ಲಿ ನಡುಕ ಬರುತ್ತಾ ಇದೆ, ತಲೆ ಸುತ್ತುತ್ತಾ ಇದೆ. ಮುಂದೆ ಏನು ಮಾಡಲಿ? ಅಯ್ಯೋ, ಇಲ್ಲ. ಅಯ್ಯೋ.
ಬಾಲಕನು ಬಾಲಕನಂದದಲ್ಲಿ ಏನೆಂಬೇನು ದಯಾವಿ ಭಾನುವಂತಿಗ ಶಿಶು ಆನನದ ಕವಿಯು ನಾನು ಈ ಮಗನ್ನು ನೋಡ್ತಾ ಇದ್ರೆ ಗಂಡು ಶಿಶು ದೇವರು ಕೊಟ್ಟಂತ ವರಪ್ರಸಾದೆಂದು ಭಾವಿಸಿಕೊಂಡಿದ್ದೇನೆ. ಪರಮೇಶ್ವರ ದಯದಿಂದಾಗಿ ಈ ಮಗನನ್ನು ಪಡೆದುಕೊಂಡಿದ್ದೇನೆ. ಮುದ್ದು ಮುದ್ದಾಗಿದ್ದಾನೆ. ಈತನ ಮುಖವನ್ನು ಕಂಡಾಕ್ಷಣವೇ ಎಲ್ಲ ಬೇಸರವನ್ನು ದೂರವಾಗಿ ಹೋಯ್ತಲ್ಲ. ಈ ಮಗನ್ನು ನೋಡ್ತಾ ಇರಬೇಕು, ಅಕ್ಕಳಿಂದಾಗಿ ಮುದ್ದಾಡಿಸಬೇಕು. ಗೆದೆ ಹಾಲನ್ನು ಕೊಟ್ಟೆ, ತಾಯ್ತನ ಎಂಬುದು ಸಾರ್ಥಕ ಆಯಿತು ನನ್ನದು. ನನ್ನ ಜೀವನವೇ ಸಾರ್ಥಕ ಆಯಿತೆಂದು ಭಾವಿಸಿಕೊಂಡಿದ್ದೇನೆ. ಮಗನ್ನು ಹೀಗೆ ಬಿಡುವುದಲ್ಲ, ಮುತ್ತಿಸುತ್ತಾ ಪ್ರೀತಿಯಿಂದ ಅಕ್ಕನಿಂದಾಗಿ ಬೆಳೆಸುತ್ತಾ ಆ ಮಗುವಿಗೆ ವಿದ್ಯೆಯನ್ನು ಹೇಳಿಕೊಡಬೇಕು, ವಿದ್ಯೆಯನ್ನು ಕಲಿಸಬೇಕು. ಹಾಗಂತ ಅದೆಷ್ಟೋ ದೂರ ಸಾಗುತ್ತಾ ಬಂದೆ ನಾನು. ಮುಂದೇನು ಮಾಡೋಣ, ಯಾಕೋ ಏನು ಬಾಯಾರಿಕೆ ಆವರಿಸಿಕೊಂಡಿದೆ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡಬೇಕು. ದೊಡ್ಡದೊಂದು ಮರ ಕಾಣ್ತಾ ಇದೆಯಲ್ಲ, ಮರದ ಬುಡದಲ್ಲಿ ಈ ಮಗುವನ್ನಿರಿಸಿಕೊಂಡು ತೋರಿರುವಂತಹ ನದಿಯಲ್ಲಿ ಬಾಯಾರಿಕೆಯನ್ನು ಸ್ವಲ್ಪ ದೂರ ಮಾಡ್ತೇನಂತೆ. ಮಗನೇ, ಇಲ್ಲಿ ಇದು ಬರ್ತೇನೆ, ನಾನು ಎಲ್ಲಿಗೂ ಹೋಗುವುದಿಲ್ಲ, ಈಗ ಬಂದು ಬಿಡ್ತೇನೆ ಆಯ್ತಾ? ಮತ್ತು ಹೌದಲ್ಲ, ನದಿ ಒಂದು ಕಾಣ್ತಾ ಇದೆ, ಸ್ವಲ್ಪ ನೀರನ್ನು ಬೊಗಸೆಲೆ ಹಿಡಿದು ಕುಡಿಬೇಕು. ವಿಧಿ ಬರಗವ ಮೀರಲನೆಯುಂಡ ಬಂದದಿಗ ಪೂರ್ವ ದೇಶದೆ ಪದಿತಲು ಹಿಡಿದು ಇಳುದರಿದಳು ಖಗಮೃಗಗಳ ಔಷಧಿಗಳೇ ಮರುಗು ಬಂತೇಗೆ. ನೀರು ಕುಡಿಬೇಕಂತ ಮುಂದೆ ಹೋಗ್ತಾ ಇದ್ರೆ ಇದೇನಾಗ್ತದೆ ಕಾಣ್ತಾ ಇದ್ದೇನೆ. ಮಕರ ಬಂದು ನನ್ನ ಕಾಲಲ್ಲಿ ಹಿಡಿದು ತಿಳಿತಾ ಇದೆಯಲ್ಲ. ಋಷಿಗಳೇ ಲಾಲಿಪುದು ಪಾಲ್ವ ಸುಳೆಯ ಗೋಳಾಡು ದೀಪ ಮಾರ್ಗಾಂತರಕ ಆ ಸುಳೆಯು ಗೋಳಾಡು ದೀಪ ಮಾರ್ಗಾಂತರಕ ಪರಮೇಶ್ವರ ಎಲ್ಲರಿಗೆ ಒಳಿತನ್ನೇ ಮಾಡು. ಶಿವಪೂಜೆಗಿಂತ ಮಿಗಿಲಂತ ಪೂಜೆ ಇಲ್ಲ ಎಂಬುದಾಗಿ ತಿಳಿದುಕೊಂಡಲು ನಾನು. ಪ್ರತಿನಿತ್ಯದ ಹಾಗೆ ಶಿವನ ಪೂಜೆಯನ್ನು ಮಾಡುವುದಕ್ಕಾಗಿ ಹೂವನ್ನು ಕೊಯ್ಯುವುದಕ್ಕಾಗಿ ಬಂದವನು ನಾನು. ಹೂವನ್ನೆಲ್ಲ ಕೊಯ್ದಾಯಿತು, ಹೊತ್ತು ಮೀರುತ್ತಾ ಉಂಟು. ಪೂಜೆಗೆ ವೇಳೆ ಆಗಬಾರದು, ಆದಷ್ಟು ಬೇಗನೆ ಮನನ್ನು ಸೇರಿಕೊಳ್ಬೇಕು. ಏನದು ಕೇಳುತ್ತಿರುವುದು? ಮಗುವಿನ ಸ್ವರ, ಮಗು ಅಳುತ್ತಾ ಉಂಟು. ಇಲ್ಲಿ ಇಲ್ಲಿ ಉಂಟು ಮಗು, ಇಲ್ಲಿ ಉಂಟು. ಹರನೆ ಏನಿದು ಚೋದ್ಯವೋ ಸರ್ವಾಂಗ ಸುಂದರವಾದ ಗದು ಶಿಶುಮೋಗ ಸರ್ವಾಂಗ ಸುಂದರವಾದ ಹಸು ಶಿಶುವೋ ಪರಿ ಪರಿ ಮೃಗಗಳು ಚರಿಸುವ ವನದೋಳು ಪರಿ ಪರಿ ಮೃಗಗಳು ಚರಿಸುವ ವನದೋಳು ಕಂಬಗಿ ಕೊಳಿವ ನೋಟವಿದೈಗೆ ಹರನೆ ಏನಿದು
ಅಳು ಕೇಳುತ್ತಾ ಉಂಟಂತ ನೋಡಿದಾಗ ಒಂದು ಸಣ್ಣ ಮಗು ಎಳೆಯ ಕೂಸಿ ಇದು ಯಾರಪ್ಪಿದು ಬಿಟ್ಟು ಹೋದರು. ಹೆತ್ತಂತ ಆ ತಾಯಿಯ ಹೊಟ್ಟೆಯಲ್ಲಿ ಕರುಳ ಅಥವಾ ಕಪ್ಪಿನದ ಸರಳ ಅಲ್ಲ. ತಾಯಿಗೆ ಮಕ್ಕಳು ಭಾರ ಆಗುದಿಲ್ಲಂತೆ. ಎಷ್ಟು ಮಕ್ಕಳಿದ್ದರೂ ಕೂಡ ಮತ್ತೊಂದು ಮಗು ಬೇಕೆಂಬುದಾಗಿ ಆಸೆ ಪಡ್ತಾಳಂತೆ. ಅಯ್ಯೋ, ಅದು ಕೂಡ ದೊಡ್ಡಂತ ಕಾಡು. ಅದೆಷ್ಟು ಕ್ರೂರ ಮೃಗಗಳೆಲ್ಲ ಸಂಚರಿಸುವಂತ ಇದು ಪ್ರದೇಶ. ಕ್ರೂರ ಆ ಮೃಗಗಳಿಗೆ ಈ ಮಗು ಆಹಾರ ಆದ್ರೆ ಸತ್ತೇ ಹೋಗ್ತದೆ. ಅಯ್ಯೋ, ಎಷ್ಟು ಚಂದ ಉಂಟು ಮಗು, ಎಷ್ಟು ಚಂದ ಉಂಟು, ಮುದ್ದು ಮುದ್ದಾಗಿ ಉಂಟಲ್ಲ. ಅಲ್ಲ, ಈ ಮಗುವನ್ನು ಕಂಡಾಗ ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಕೇಳುವುದಿಲ್ಲ. ನನ್ನ ಮನೆಯಲ್ಲಿ ಇರುವಂತ ಮಗು ಬೇರೆಲ್ಲ, ಈ ಮಗು ಬೇರೆ ಅಂತ ಅನಿಸ್ತಾ ಉಂಟು. ಹಾಗಂತ ಈ ಮಗುವಿನ ಪೂರ್ವಾಪರ ಏನಂತ ನನಗೆ ಗೊತ್ತಿಲ್ಲ. ಸಾಕುವುದಾ ಅಥವಾ ಬಿಟ್ಟು ಹೋಗುವುದಾ? ಬಿಟ್ಟು ಹೋದ್ರೆ ಈ ಮಗು ಸತ್ತು ಹೋದ್ರೆ ಮಗುವನ್ನು ಕೊಂದಂತಹ ದೋಷ ನನಗೆ ಬರ್ತದೆ. ಏನು ಮಾಡುದಂತ ನನಗೆ ಒಂದೂ ಕೂಡ ಹೊಳೆಯುವುದಿಲ್ಲಲ್ಲ ಪರಮೇಶ್ವರ. ಮನ ಮರುಗುವ ವೇಳ್ಯದೆ ಮನುಮದಾಂಕನು ಭೂದುರ ರೂಪದಲ್ಲಿ ಬಂದು ವಿನಯದುಳ ಉಮೆಯೊಡನೆಂದನೇ ತೆರದೆ ಮಾನವಂತೆಯೇ ಚಿಂತಿಸದೆ ಈತನ ಭಿಜಾದ ಈನಲ್ಲವೋ ಪಾರ್ಥಿವಾತ್ಮಜ ದುರ್ದಿಜೆಯುಳ್ ಈ ನಿರ್ಜನ ಸ್ಥಳದೊಳಿರಲಾಯ್ತು. ಸುರ ಸುಚರಿತ್ರ ನೃಪನೇ ಭವಿತ್ಯದೇಗೆ ಬ್ರಾಹ್ಮಣೋತ್ತಮರೇ, ಪವಿತ್ರವಂತಹ ಪಾದಾರ ವಿಂದಗಳಿಗೆ ಎರಗಿಕೊಂಡಿದ್ದೇನೆ. ಎದ್ದೇಳಮ್ಮ, ಎದ್ದೇಳು. ಕಾಣುತ್ತಿರುವ ಶಿಶು ಅನಾಥ ಶಿಶು ಎಂದು ತಿಳಿದುಕೊಳ್ಳಬೇಡ. ಪರಶಿವನೇ ನಿನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾನೆ ಎಂದು ತಿಳಿದುಕೋ. ಈ ಮಗುವನ್ನು ಚೆನ್ನಾಗಿ ಸಾಕಿ ವಿದ್ಯೆಯನ್ನು ಕಲಿಸು. ಈ ಮಗುವಿನಿಂದ ನಿನಗೆ ಶ್ರೇಯಸ್ಸಾಗುತ್ತದೆ, ಶ್ರೇಯಸ್ಸಾಗುತ್ತದೆ. ಭೂಸುರ ನಿಂದೆನವದಿ ಉಮೆ ಅತಿ ಮುದದೆ ಭೂಸನೆರಡು ಕೈಗಳಿಂದ ಬಲದೆ ಚೇತು ಮಗೇಶನ ಮಹಿಮೆಗಿದೆನು ಮುದ್ದಾಡಿಕೊಳ್ಳುತ್ತ ಬಂದಂತ ಬ್ರಾಹ್ಮಣೋತ್ತಮರು ಹೇಳಿಂತ ಮಾತನ್ನು ಕೇಳಿದಾಗ ಸಂತೋಷವಾಗ್ತಾ ಉಂಟು. ಈ ಮಗುವನ್ನು ಸಾಕು ಎಂಬುದಾಗಿ ದೇವರ ಲೀಲೆಯನ್ನು ಬಲ್ಲವರು ಯಾರು? ದೇವರು ಯಾವ ರೂಪದಲ್ಲಿ ನಮಗೆ ಪ್ರಸಾದವನ್ನು ಕೊಡ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಮಗುವನ್ನು ಸಾಕಬೇಕು ಎಂಬುದಾಗಿ ಎಷ್ಟು ಮುದ್ದಾದಂತ ಮಗು. ಸರಿ, ಆದಷ್ಟು ಬೇಗನೆ ಮನೆಗೆ ಮಗುವನ್ನು ಕರೆದುಕೊಂಡು ಹೋಗ್ತೇನೆ. ನಡೆದಂದು ನಿಳಯದಿ ಜಾತ ಕರ್ಮವನು ನಡೆದಿದಳು ಮತ್ತೆ ನಾಮಕರಣವನು ಪಡೆದ ಧ್ವಜಗೆ ಶುಚಿವೃತನೆಂದು ಪಡೆದ ಧ್ವಜಗೆ ಶುಚಿವೃತನೆಂದು ಮತ್ತ ಒಡಗೂಡಿದವಗೆ ಧರ್ಮ ಗುಪ್ತ ಎಂದೆನುದಾಗ ಕಾಡಿನಲ್ಲಿ ಸಿಕ್ಕಿದಂತ ಮಗುವನ್ನು ಕರೆದುಕೊಂಡು ಮನೆಯನ್ನು ಸೇರಿಕೊಂಡವಳು ನಾನು. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲಂತಾಗಿದೆಯಲ್ಲ. ನನ್ನಿಂದ ನಾನು ಪಡೆದಂಥ ಮಗುವಿಗೆ ಶುಚಿವ್ರತನಂತಲೂ ಕಾಡಿನಲ್ಲಿ ಸಿಕ್ಕಿದಂಥ ಮಗುವಿಗೆ ಧರ್ಮಗುಪ್ತನೆಂಬುದಾಗಿ ನಾಮಕರಣ ಮಾಡಿದ್ದೇನೆ. ವರ್ಷ ಕಳೆದಿದ್ದೇ ನನಗೆ ಗೊತ್ತಾಗಲಿಲ್ಲ. ಮಕ್ಕಳಿಗೆ 8 ವರ್ಷ ಆಯಿತು. ಆಗಬೇಕಂತ ಸಂಸ್ಕಾರ ಯಾವುದುಂಟು ಅದು ಆಗಬೇಕು. ಉಪನಯನ ಇತ್ಯಾದಿಗಳೆಲ್ಲ ಮಾಡಿ ಪೂರೈಸಿದ್ದೇನೆ. ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಅದರ ಕರ್ತವ್ಯ ನನ್ನದುಂಟಲ್ಲ. ಮಕ್ಕಳಿಗೆ ಸ್ವಲ್ಪ ಕರೆದು ಮಾತಾಡಬೇಕು. ಓ ಮಕ್ಕಳೇ,
ಆನಂದಿಸಿಕೊಳ್ಳುತ್ತಾ ಇದ್ದೇವೆ. ಆಯುಷ್ಮಾನ್ ಭವ. ಅಮ್ಮ ಕಂದ, ನಮ್ಮದಾದಂತಹ ಆಟಗಳನ್ನು ಆಡುತ್ತಾ ನಾನು ಮತ್ತು ನನ್ನ ತಮ್ಮ ಒಟ್ಟಿಗೆ ಇದ್ದೆವು. ಆ ಸಂದರ್ಭದಲ್ಲಿ ಮಕ್ಕಳೇ ಇತ್ತ ಬನ್ನಿ ಎನ್ನುವ ಹಾಗೆ ಕರೆಯನ್ನು ಮಾಡಿದ್ದೀರಿ. ಅಮ್ಮ ನಿಮ್ಮ ಕರೆಗೆ ಓಗೊಟ್ಟು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ನಿನ್ನ ಪುಣ್ಯ ಪಾದಕ್ಕೆ ಎರಗಿ ನಿನ್ನ ಬಳಿಗೆ ಬಂದಿದ್ದೀವಿ. ಅಮ್ಮ ನಾನು ಓರ್ವನೆ ಮಾತಾಡುವುದೇ, ತಮ್ಮನು ಸ್ವಲ್ಪ ಮಾತಾಡ್ಲಿ. ಅಮ್ಮ ಮೊತ್ತ ಮೊದಲಾಗಿ ತಮ್ಮ ಪವಿತ್ರ ಪಾದಗಳಿಗೆ ಧರ್ಮಗುಪ್ತರ ಪ್ರಣಾಮಗಳು. ತಾಯೇ, ಅನಿರೀಕ್ಷಿತವಾದಂತಹ ಕರೆ ಎಂದಿನಂತೆ ಇನ್ನೂ ಅಣ್ಣನ ಕೂಡ ಆಟವನ್ನಾಡುತ್ತಾ ಇದ್ದಂತಹ ಸಮಯ ಒಮ್ಮಿಂದೊಮ್ಮೆಗೆ ಮಕ್ಕಳು ಇತ್ತ ಬರಲಿ ಎಂಬ ಹಾಗೆ ನಿಮ್ಮ ಕರೆಯಾಯಿತು. ನಾನೇ ಕರೆದದ್ದು. ಆದರೆ ಇಂದು ಬಹಳ ಅಚ್ಚರಿಯನ್ನೇ ಕಾಣುತ್ತಾ ಇದ್ದೇವೆ ತಾಯಿ. ಏನು ಮಗು? ಬಹಳ ಸಂತೋಷದಲ್ಲಿ ನೀವು ಇದ್ದೀರಿ. ಕಾರಣವೇನೆಂದು ತಿಳಿಯಲಿಲ್ಲ. ಅಮ್ಮ, ನೀವು ಕರೆಸಿದ ಕಾರಣವೇನೆಂದು ತಿಳಿಸಿಕೊಟ್ಟಾದ್ರೆ ಅದನ್ನು ಶಿರದಲ್ಲಿ ಹೊತ್ತು ಮಾಡುವಂತಹ ಮಕ್ಕಳು ನಾವಿದ್ದೇವೆ. ಅಮ್ಮ, ಯಾಕೆ ಕರೆದದ್ದು ಹೇಳಿ ತಾಯೇ. ಕೆಲಸ ಮತ್ತೇನೆಲ್ಲ ಮಕ್ಕಳೇ, ನೀವು ಯಾವಾಗಲೂ ಆಟದಲ್ಲಿ ಇರುವುದಾ? ಹೌದು. ಆಟಕ್ಕಾಗಿ ಇರುವವರ ನೀವು? ಆಟಕ್ಕಾಗಿಯೇ ಇರುವುದಲ್ಲ. ಅಲ್ಲ, ವಿದ್ಯಾವಂತರಾಗಬೇಕು, ನೀವು ವಿದ್ಯೆಯನ್ನು ಕಲಿಯಬೇಕು, ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದ್ದೆ ನಾನು. ನಿಮ್ಮನ್ನು ಗುರುಮಠಕ್ಕೆ ಕರೆದುಕೊಂಡು ಹೋಗಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ನಿಮ್ಮ ಅಭಿಪ್ರಾಯ ಹೇಗೆ ಮಕ್ಕಳೇ? ಈಗ ಗುರುಮಠಕ್ಕೆ ಹೋಗುವುದಾ? ಹೌದು ಅಮ್ಮ, ಈಗ ಗುರುಮಠಕ್ಕೆ. ಹೌದು. ಜನನಿ ಜನತಿ ಒಪ್ಪೆ ತರಳರು ನೆಮ್ಮದಿಯೊಳಿರು ನೀ ನೆಮ್ಮದಿಯೊಳಿರು ನೀ ಅಮ್ಮ, ಇದಕ್ಕೆ ನೀವು ನಮ್ಮಲ್ಲಿ ಕೇಳಬೇಕಾ? ನಿಮ್ಮಲ್ಲಿ ಕೇಳಬೇಕಲ್ಲ ಅಮ್ಮ. ಒಂದು ಮಾತು, ಮಕ್ಕಳೇ, ನೀವು ಗುರುಕುಲಕ್ಕೆ ಹೋಗಬೇಕು, ಅಲ್ಲಿ ವಿದ್ಯಾಭ್ಯಾಸಗಳನ್ನು ಕಲಿಬೇಕು ಎನ್ನುವಂತಹ ವಿಚಾರವನ್ನು ನಮ್ಮಲ್ಲಿ ಹೇಳಿದರೆ ನಾವು ಇಲ್ಲ ಅಂತ ಹೇಳ್ತೇವಮ್ಮ. ನಿಮ್ಮ ಮಾತಿಗೆ ಎರಡು ಮಾತಾಡಿದವರೇ ನಾವು ಅಲ್ವೇ ತಮ್ಮ? ಅಮ್ಮ, ನೀ ಹೇಳಿದಂತಹ ನುಡಿ ಮಕ್ಕಳೇ ಗುರುಕುಲಕ್ಕೆ ತೆರಳಬೇಕು. ಅಮ್ಮ, ಗುರುವೆಂದರೆ ಗುರುವಿನಿಂದಲೇ ಬೇಕಾದಂತಹ ವಿದ್ಯೆಗಳನ್ನು ನಾವು ಕಲಿಯಬೇಕಾದವರು. ಅಷ್ಟೇ ಅಲ್ಲದೆ ಗುರುವೆಂದರೆ ತಾಯಿಯೂ ಹೌದೇ ತಾನೇ ಅಮ್ಮ? ಹಾಗಾಗಿ ನಿನ್ನಿಂದಲೂ ಬೇಕಾದಂತಹ
ಸಂಸ್ಕೃತಿಗಳನ್ನು ಎಲ್ಲವನ್ನು ಕಲಿತುಕೊಂಡವರು ನಾವಾಗಿದ್ದೇವೆ. ಲೋಕದ ರೂಢಿಯಲ್ಲಿ ಒಂದು ಮಾತುಂಟು ತಾನೆ, ಯಾವುದು ಕಂದ? ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೆ ಮೊದಲ ಗುರು ಎಂಬುದಾಗಿ. ಅದರಂತೆ ನಮಗೆ ಬಾಲ್ಯ ಪಾಠ ಯಾವುದೆಲ್ಲ ಆಗಬೇಕು ಅದು ನಿನ್ನಿಂದ ಆಗಿದೆ. ಹಾಗೆಂದು ಲೋಕದ ಜ್ಞಾನವನ್ನು ತಿಳಿಯುವುದಕ್ಕೋಸ್ಕರ ಮಕ್ಕಳೇ ಗುರುಮಠವನ್ನು ಸೇರಿಕೊಳ್ಳಿ, ಅಲ್ಲಿ ಬೇಕಾದಂತಹ ವಿದ್ಯೆಗಳನ್ನು ಕಲಿಯಿರಿ ಎಂಬುದಾಗಿ ಹೇಳಿದಿರಲ್ಲ ತಾಯಿ. ಯಾವತ್ತೂ ಚಿಂತಿಸಬೇಡ, ನಾವು ಗುರುಕುಲಕ್ಕೆ ಹೋಗುತ್ತೇವೆ, ಬೇಕಾದ ವಿದ್ಯೆಗಳನ್ನು ಕಲಿತುಕೊಂಡು ಬರುತ್ತೇವೆ. ಅಲ್ಲಿಯವರೆಗೆ ನೀನು ನೆಮ್ಮದಿಯಿಂದ ಇರುತ್ತಾಯಿ. ಮಗು, ಇಷ್ಟೆಲ್ಲ ಆಯಿತು ತಾಯಿ. ಗುರುಮಠಕ್ಕೆ ಹೋಗುವುದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ, ಆದರೆ ಗುರುಗಳ್ಯಾರೆಂದು ಬೇಕಲ್ಲವೇ ತಾಯಿ? ನಮ್ಮ ಇಲ್ಲಿ ಸಮೀಪದಲ್ಲಿ ಸಾಣಿಲ್ಯ ಋಷಿಗಳೆಂಬುದಾಗಿದ್ದಾರೆ, ಮಹಾ ಮಹಿಮರವರು. ವಿದ್ಯೆಯನ್ನು ಬೇಕಾದಷ್ಟು ಕರಗತ್ತ ಮಾಡಿಕೊಂಡವರು, ಅದೆಷ್ಟು ಶಿಷ್ಯ ವರ್ಗವು ಅವರಿಗೆ ಉಂಟು. ಆದ್ರಿಂದ ಅಲ್ಲಿಗೆ ಹೋಗಬೇಕೆಂಬುದಾಗಿ ನಿಮ್ಮೆಲ್ಲರ ಅಮೃತ ತುಲಿಯುವಂತ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷವೇ ಆಯ್ತು. ಮಕ್ಕಳೇ, ಇನ್ನು ತಡ ಮಾಡಬಾರದು, ನನ್ನ ಜೊತೆ ಬನ್ನಿ, ಗುರುಗಳ ಆಶ್ರಮಕ್ಕೆ ಮುನಿವರಿಯನೆನುಂದನು ಮನದಿರುಂದ ಕದಕುತ ಬಾಲಕರನ್ನು ಕರೆತಂದಿರುವೆ ನೀನು. ಅವನೊಬ್ಬ ನೀನು ಹೆತ್ತ ಮಗ ಅನ್ನೋದು ಗೊತ್ತಿದೆ ನನಗೆ. ನನ್ನ ಮಗನೀವ. ಈತ ಯಾರು? ಆಶ್ಚರ್ಯಕ್ಕೆ ಕಾರಣವಾಯಿತು. ನನಗೆ ತಿಳಿದಿಲ್ಲ ಅಂತ ಅಲ್ಲ, ನಿನ್ನ ಬಾಯಿಂದಲೇ ಕೇಳುವ ಆಸೆ. ಈತನಾರು ಹೇಳು. ಕೂಚಿರಿ ಚಿತ್ತವಿಸೈ ಮುನಿ ಪೋತ ಮನಿವನ ಮೈ ಹೆತ್ತವರಾರೋ ನಾನರಿಗೆ. ಇವತ್ತಿಗೆ 8 ವರ್ಷದ ಮೊದಲು ಶಿವನ ಪೂಜೆಗಾಗಿ ಹೂವನ್ನೆಲ್ಲ ಕೊಯ್ಯುವುದಕ್ಕಾಗಿ ಹೋದವಳು. ಹೂವನ್ನೆಲ್ಲ ಕೊಯ್ದು ಬರುವಾಗ ಬಳಕಂಠನನ್ನು ಅರ್ಚಿಸುವುದಕ್ಕೆ ವನದ ಕುಸುಮಗಳನ್ನು ಕೊಯ್ಯುವುದಕ್ಕೆ ತೆರಳಿದವಳು ನೀನು. ಸರಿ, ಆ ದಾರಿ ಮಧ್ಯದಲ್ಲಿ ಮಗು ಅಳುವಂತ ಧ್ವನಿ ನನಗೆ ಕೇಳಿತು. ಹೌದೇ? ಹೋಗಿ ನೋಡಿದೆ, ಇಳಿ ಶಿಶು ನನ್ನ ಕರುಳೆ ಕತ್ತರಿಸಿದ ಹಾಗಾಯಿತು. ನನಗೆ ಮಗುನು ಎತ್ತಿಕೊಂಡು ಸಾಕಬೇಕಂತ ಆಸೆ ಇದ್ರು ಕೂಡ ಈ ಮಗುವಿನ ಪೂರ್ವಾಪರ ಏನೆಂಬುದಾಗಿ ನನಗೆ ಗೊತ್ತಿರಲಿಲ್ಲ. ಯಾರೊಬ್ರು ಬ್ರಾಹ್ಮಣೋತ್ತಮರು ಬಂದರು. ಈ ಮಗುನು ಸಾಕಮ್ಮ, ಮುಂದಕ್ಕೆ ನಿನಗೆ ಒಳಿತಾಗ್ತದೆ ಎಂಬುದಾಗಿ ಹೇಳಿದರು. ಅವರ ಮಾತನ್ನು ನಂಬಿಕೊಂಡು ಈ ಮಗುನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಿದಾಗ ಹೇಗಿದ್ದೇವ? ಸಣ್ಣ ಮಗು ಇತ್ತು, ಎಳೆಯ ಮಗು. ಮೈಯಲ್ಲಿ ಬಟ್ಟೆ ಇರಲಿಲ್ಲ? ಬಟ್ಟೆ ಎಲ್ಲಿಂದ ಇರುವುದು? ಹಾಗಿದ್ರೆ ನವಜಾತ ಶಿಶು ಅನ್ನೋದು ಸ್ಪಷ್ಟ. ಹೌದು. ಸರಿ,
ಹಾಗೆ ಈತನಿಗೆ ಧರ್ಮಗುಪ್ತ ಎಂಬಂತ ಹೆಸರನ್ನು ಕೂಡ ಇರಿಸಿಕೊಂಡಿದ್ದೇನೆ. ಅವ ನೀನೇ ಹೆತ್ತ ಮಗ ತಾನೆ? ಅವನ ಶುಚಿವ್ರತ ಎಂಬುದಾಗಿ ಒಳ್ಳೆ ಹೆಸರು ಇರಿಸಿದ್ದಿ. ಇಬ್ಬರು ಮಕ್ಕಳಿದ್ದಾರೆ. ಒಬ್ಬಳು ತಾಯಿಗೆ 10 ಮಂದಿ ಮಕ್ಕಳು ಇದ್ರು ಕೂಡ ಅವಳು ಯೋಚನೆ ಮಾಡ್ತಾಳಂತೆ, ನನಗೆ ಇನ್ನೊಂದು ಮಗು ಇರ್ತಿದ್ರೆ ಮತ್ತೊಂದು ಮಗುವಿನ ವಾತ್ಸಲ್ಯನು ಕಾಣುತ್ತಾ ಇದ್ದೆ ಅಂತ. ಮಗುವಿನ ಕುರಿತಾದ ವಾತ್ಸಲ್ಯ ಹೆಣ್ಣು ಮಗಳಿಗೆ ಆ ರೀತಿ ಇರ್ತದೆ. ಸರಿ, ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನಮ್ಮ? ಮಕ್ಕಳಿಗೆ ವಿದ್ಯೆಯನ್ನು ಕಲಿಯಬೇಕು, ಅದು ತಾಯಿಯಾದವಳ ಕರ್ತವ್ಯ. ವಿದ್ಯಾವಂತರಾಗಿ ಬೆಳೆಯಬೇಕು, ಸಮಾಜಕ್ಕೆ ಒಳ್ಳೆಯರವಾಗಿ ಅವರು ಬಾಳು ಬದುಕಬೇಕೆಂಬುದಾಗಿ. ಸತ್ಪ್ರಜೆಯಾಗಿ ಒಂದು ಮಗುವನ್ನು ರೂಪಿಸುವುದು ತಾಯಿಗೆ ಹೊಣೆ. ಹೌದು, ಅವರು ಸತ್ಪ್ರಜೆಯಾಗಿ ಬೆಳೆಯಬೇಕಾದ್ರೆ ಅವರಿಗೆ ವಿದ್ಯೆ ಬೇಕು ತಾನೇ. ವಿದ್ಯೆ ಎಂಬ ಅಮೃತ ಬೇಕೇ ಬೇಕು. ಸರಿ, ಯಾರಿಂದ ಕೊಡಿಸುವುದು ಎಂಬುದಾಗಿ ಯೋಚನೆ ಮಾಡಿದಾಗ ನೀವಲ್ಲದೆ ಮತ್ತೆ ಯಾರು ಪೂಜ್ಯರಿ ಕೃಪೆಯನ್ನು ತೋರಬೇಕು. ನಿಮ್ಮಿಂದ ತಿಳಿದಂತಹ ವಿದ್ಯೆಯನ್ನು ಮಕ್ಕಳಿಗೆ ದಾರಿ ಇರಬೇಕೆಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀನಿ. ಅನಾಥ ಶಿಶು ಅಂತ ನೀನು ಕೇಳಮ್ಮ ಗುಣಶೀಲೆಯೇ ಬಾಲನ ಕತೆ ಬೇಳುವಿನ ಗುಣಶೀಲೆಯೇ ಬಾಲನ ಕಥೆ ಬೇಡುವಿನೋ ಸಾತ್ವಿಗೆ ಬಾಲನ ಕಥೆ ಬೇಡುವಿನೋ ಸಾತ್ವಿಗೆ ಕೇಳಿದೆಯ ವಿದರ್ಭರಾಯನ ಶೀಲಗಿರಿದ ಸಜ್ಜರದನ ಕೇಳಿದೆಯ ವಿದರ್ಭರಾಯನ ಶೀಲಗಿರಿದ ಸಜ್ಜರದನ ಸರ್ವದುಃಖದನಾಗದಪ್ಪನಿ ಬಾಲನ ಅನಾಥ ಶಿಶು ಅನ್ನುತ್ತಿರುವೆ ಈ ಬಾಲಕನನ್ನು. ನೀನು ಹಾಗೆ ಭಾವಿಸಿರುವೆ, ಆದ್ರೆ ಆ ಹುಡುಗನಿಗೊಂದು ಹಿನ್ನೆಲೆ ಇದೆ ಅಮ್ಮ. ಹೌದೇ? ಸಾಮಾನ್ಯ ಶಿಶು ಅಲ್ಲ. ಮತ್ತೆ ವಿದರ್ಭದ ದೊರೆ ಸತ್ಯರಥ, ಅವನ ಮಡದಿ ಸುಶೀಲೆ. ಸಾಲ್ವನಿಂದ ಸತ್ಯರಥ ಹತನಾದಾಗ ಪರಮೇಶ್ವರ ಗರ್ಭಿಣಿಯಾಗಿದ್ದಂತಹ ಆಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಕಾಡದಾರಿಯಾಗಿ ನಡೀತಾ ಇದ್ರು. ಸಹಜವಾಗಿ ಹೆರಿಗೆ ನೋವನ್ನು ಅನುಭವಿಸಿದಳು. ನಾವು ಮಾಸ ತುಂಬಿ ಈ ಬಾಲಕನನ್ನು ಹೆತ್ತರು. ಆರೈಕೆ ಮಾಡುವವರು ಯಾರಿದ್ದಾರೆ? ಬಾಣಂತಿಯನ್ನು ಕಾಡಿನಲ್ಲಿ ಅದಿ ಪಾಪ ಯಾರಿದ್ದಾರೆ? ಗಂಟಲ ಪಸೆ ಆರಿ ಹೋಗಿತ್ತಮ್ಮ. ಪರಮೇಶ್ವರ, ನೀರನ್ನು ಮಗುವನ್ನು ಒಂದು ಕಡೆಯಲ್ಲಿರಿಸಿ ನೀರನ್ನು ಹರಸುತ್ತಾ ಮುಂದೆ ಸಾಗಿದಳು. ಕೊಳವೊಂದನ್ನು ಕಂಡು ಸಂತೋಷಗೊಂಡಂತಹ ಆಕೆ ಜಲವನ್ನು ಇಂಟುವುದಕ್ಕೆ ಕೊಳಕ್ಕೆ ಇಳಿದು ಹೌದೇ? ಹಿಡಿದ ತಕ್ಷಣವೇ ಮೊಸಳೆಯೊಂದು ಆಕೆ ಹಾಲನ್ನು ಹಿಡಿದು ನುಂಗಿ ತಮ್ಮ ಪರಮೇಶ್ವರ ಪರಮೇಶ್ವರ. ಅದೇ ಹೊತ್ತಿಗೆ ನೀನು ಆ ದಾರಿಯಾಗಿ ಬಂದೆ. ಈ ಬಾಲಕನನ್ನು ಕರೆತಂದಿ ಧರ್ಮಗುಪ್ತನೆಂದು ಹೆಸರಿರಿಸಿ ಸಾಕಿದೆ. ಹಾಗೆಂತ ಸತ್ಯರಥನಿಗೆ ಯಾಕೆ ಹಾಗಾಯಿತು? ಸಾಲ್ವನಿಂದ ಅವ ಹತನಾದ. ಅದು ಯಾಕೆ ಆಯಿತು? ನಾನು ಈಗ ಒಂದು ವಿಚಾರವನ್ನು ಹೇಳಲಾರೆ ನಮ್ಮ. ಯಾಕೆ ಗುರುಗಳೇ? ಇವರ ಬದುಕು ಮುಂದೆ ಸಾಗಿದಾಗ ತನ್ನಿಂದ ತಾನೇ ತಿಳಿಯುತ್ತದೆ. ಅದು ಗೂಢವಾಗಿಯೇ ಇರಲಿ. ಅವರು ಬೆಳೆದಿನೊತ್ತಾಗ ಮುಂದೊಂದು ದಿನ ಲೋಕಕ್ಕೆ ಆ ವಿಷಯ ಗೊತ್ತಾಗ್ತದೆ, ಅವರಿಗೆ ಯಾಕೆ ಹಾಗೆ ಆಯಿತು ಅನ್ನೋದು. ಯಾಕೆಂದ್ರೆ ಕೆಲವು ವಿಚಾರಗಳನ್ನೆಲ್ಲ ಹೇಳುವವರೇ ಹೇಳಬೇಕು ಹೊರತು ಮತ್ತೊಬ್ಬರು ಹೇಳುವುದನ್ನೆಲ್ಲ ನಾವು ಹೇಳಿ ನಾವು ದೊಡ್ಡವರಾಗುವುದಕ್ಕೆ ಏನೂ ಇಲ್ವಮ್ಮ. ಅದು ಗೊತ್ತಾಗ್ತದೆ. ಸರಿ, ನನ್ನ ಪುತ್ರನಲ್ಲದಿದ್ರು ಅವನನ್ನು ನನ್ನ ಬಗ್ಗೆ ಹಾಗೆ ನೋಡಿಕೊಳ್ಳುತ್ತಾ ಇದ್ದೀನಿ. ನೀನು ಗುಣಾಢ್ಯ ತಾಯೇ, ಗುಣಾಢ್ಯ. ತನ್ನ ಮಕ್ಕಳನ್ನೇ
ಪ್ರೀತಿ ಮಾಡದ ತಾಯಂದಿರು ಈ ಲೋಕದಲ್ಲಿದ್ದಾರೆ. ಮತ್ತೊಬ್ಬಾಕೆ ಹೆತ್ತ ಮಗುವನ್ನು ನೀನು ನಿನ್ನ ಪುತ್ರನೆಂದೇ ತಿಳಿದು ಸಲಹಿದೆಯಲ್ಲ, ಸಂತೋಷವಾಯಿತು. ವಿದ್ಯೆ ಎಂಬ ಪಿಯೂಷವನ್ನು ಇವರಿಗೆ ನಾನು ಕರುಣಿಸಬೇಕು ತಾನೇ. ಅವರ ಮಂಡಲಕ್ಕೆ ವಿದ್ಯಾ ವರ್ಷಿನೇನು ಹರಿಸಬೇಕೆಂಬುದಾಗಿ ಬೇಡಿಕೆ ನಿಮ್ಮಲ್ಲಿ ಒಪ್ಪಿಕೊಂಡಿದ್ದೇನಮ್ಮ. ನನಗೆ ಮಾತನಾಡುವುದಕ್ಕೆ ನಾನು ಮತ್ತೆ ಅವಕಾಶ ಕೊಡ್ತೇನೆ. ಮಕ್ಕಳೆಲ್ಲ ಒಂದು 2 ಮಾತುಗಳನ್ನು ಆಡಬೇಕು ನನಗೆ. ಆಯ್ತು ಪೂಜ್ಯರಿ. ಬದಿಗೆ ನಿಲ್ಲಮ್ಮ. ಮಕ್ಕಳೇ, ಗುರುಗಳೇ, ಅಮ್ಮ ಹೇಳ್ತಾಳೆ ನಿಮಗೆ ವಿದ್ಯೆಯನ್ನು ಅನುಗ್ರಹಿಸಬೇಕು ಅಂತ. ಕರುಣಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಆದ್ರೆ ಕಲಿಯುವ ಮನಸ್ಸು ನಿಮಗಿದೆ, ಅದನ್ನು ಹೇಳಿ ನನಗೆ. ಲಾಲಿಸು ಗುರುವರಿಯ ಕರುಣದಿ ಪಾಲಿಸು ಗುಣಶೀಲ, ಕರುಣದಿ ಪಾಲಿಸು ಗುಣಶೀಲ. ಕರುಣದಿ ಪಾಲಿಸು ಗುಣಶೀಲ. ಅನುದಿನ ನಿನ್ನಯ ಸೇವೆಯ ಮಾಡುತ್ತ, ಅನುದಿನ ನಿನ್ನಯ ಸೇವೆಯ ಮಾಡುತ್ತ, ಹರುಷದ ಕಲಿವೆವು ಭೂರಿ ವಿದ್ಯೆಗಳ, ಹರುಷದ ಕಲಿವೆವು ಭೂರಿ ವಿದ್ಯೆಗಳ. ಅನುದಿನ ನಿನ್ನಯ ಸೇವೆಯ ಮಾಡುತ್ತ, ಹರುಷದ ಕಲಿವೆವು ಭೂರಿ ವಿದ್ಯೆಗಳ. ಲಾಲಿಸು ಗುರುವರಿಯ ಕರುಣದಿ ಪಾಲಿಸು ಗುಣಶೀಲ, ಕರುಣದಿ ಪಾಲಿಸು ಗುಣಶೀಲ. ಗುರುಗಳೇ, ನೀನು ಶುಚಿವ್ರತ ಅಲ್ವಾ? ಹೌದು ಸರಿ. ಗುರುಗಳೇ, ಅಮ್ಮನು ನಮಗೆ ವಿದ್ಯೆಗಳನ್ನು ಕಲಿಸಿಕೊಡಬೇಕು ಎನ್ನುವ ಹಾಗೆ ಹೇಳಿದಾಗ ನೀವು ನಮ್ಮಲ್ಲೇ ಕೇಳುತ್ತಾ ಇದ್ದೀರಾ. ಮಕ್ಕಳೇ, ನಾನು ಗುರುಗಳ ವಿದ್ಯೆಗಳನ್ನು ಕಲಿಸಿಕೊಡುವುದಕ್ಕೆ ಸಿದ್ಧರಿದ್ದೇನೆ, ಕಲಿಯುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ ಎಂಬುದಾಗಿ. ಗುರುಗಳೇ, ಲೋಕದ ರೂಢಿಯಲ್ಲಿ ಒಂದು ಮಾತುಂಟಂತೆ, ಏನಪ್ಪ? ಗುರುಹೀನಂ ಪಶು ಸಮಾನಂ ಎಂಬುದಾಗಿ. ಓ, ವಿದ್ಯೆ ಇಲ್ಲದ ಪಶುವಿಗೆ ಸಮಾನ. ಹೌದು. ಸರಿ. ಗುರುಗಳೇ, ನೀವು ಯಾವುದೇ ರೀತಿಯಾದಂತಹ ವಿದ್ಯೆಗಳನ್ನು ಕಲಿಸಿಕೊಟ್ಟರು, ವಿದ್ಯೆಗಳನ್ನು ಕಲಿಯುವುದರ ಜೊತೆಗೆ ಅನುದಿನವಾದ ನಿಮ್ಮದಾದಂತಹ ಸೇವೆಯನ್ನು ಮಾಡುತ್ತಾ ಇರುತ್ತೇವೆ. ನನ್ನ ಸೇವೆಯನ್ನು ಮಾಡುವುದರ ಜೊತೆ ಎಲ್ಲ ವಿದ್ಯೆಗಳನ್ನು ಭೂರಿ ವಿದ್ಯೆಗಳು ಅಂತ ಹೇಳುದು ಕೇಳಿಸಿತ್ತು ನನಗೆ. ಸರಿ. ಅಷ್ಟೇ ಅಲ್ಲ ಗುರುಗಳೇ, ಚಿಕ್ಕದಾದಂತಹ ಗಿಡವೊಂದು ಬೆಳೆದು ಫಲವನ್ನು ಕೊಡಬೇಕಾದರೆ ಅದಕ್ಕೆ ಸರಿಯ ಫಲವತ್ತಾದಂತಹ ನೀರು ಇತ್ಯಾದಿಗಳನ್ನು ನೀಡಬೇಕಂತೆ. ಸಾರ ನೀರು ಎರಡೂ ಬೇಕು. ಗಿಡ ಮರವಾಗಿ ಬೆಳಿಬೇಕು ಅಂತ. ಅಂತೆಯೇ ಮಕ್ಕಳಾದಂತಹ ನಮ್ಮಂತಹ ಶಿಶುಗಳು ಬೆಳೆದು ಉನ್ನತ ಸ್ಥಾನವನ್ನು ಪಡೆಯಬೇಕಾದರೆ ನಿಮ್ಮಂತಹ ಗುರುಗಳ ಆಶೀರ್ವಾದ ಬೇಕಂತೆ. ಹಾಗಾಗಿ ನಿಮ್ಮ ಗುರುಗಳ ಕರುಣೆ ನಮ್ಮ ಮೇಲೆ ಇದ್ದರೆ ಕೊರಡು ಕೊನರುವುದೆಂಬುದಾಗಿ ಮಾತೆಯ ಮಾತಿನಿಂದ ನಾವು ಅರಿತುಕೊಂಡಿದ್ದೇವೆ. ನೀವು ಹೇಳಿಕೊಟ್ಟಂತಹ ಪಾಠವನ್ನು ಚಾಚು ತಪ್ಪದೆ ಪಾಲಿಸುವವರು ನಾವು. ಗುರು ಅಂದ್ರೆ ದೇವರಿಗೆ ಸಾಮಾನ್ಯ. ಖಂಡಿತ. ದೇವನು ಒಲಿದರೆ ಕೊರಡು ಕೊನರುವುದು, ಮೂಕನು ವಾಚಾಳಿಯಾಗಬಲ್ಲ, ಕುಂಟನು ಪರ್ವತ ಹೇರಬಲ್ಲ, ಹೀಗೆಲ್ಲ ಮಾತಾಡೋದು. ಹೌದು ಗುರುಗಳೇ, ಯಾವಾತ ಕೂಡ ಒಬ್ಬ ಸಾಧನೆ ಮಾಡ್ಬೇಕು ಅಂತ ಆದ್ರೆ ಆತನ ಮುಂದೆ ಗುರಿ ಇರಬೇಕಂತೆ, ಹಿಂದೆ ಗುರು ಇರಬೇಕಂತೆ. ಗುರು ಗುರಿಯನ್ನು ತೋರಿಸ್ತಾನೆ. ಹೌದು. ಹಾಗಾಗಿ ನೀವು ಕಲಿಸಿಕೊಟ್ಟಂತಹ ವಿದ್ಯೆಗಳನ್ನು ಕಲಿಯುವುದಕ್ಕೆ ನಾವು ಸಿದ್ಧರಿದ್ದೇವೆ. ನೋಡಮ್ಮ, ನಿನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡು. ಶಿವನ ಅನುಗ್ರಹ. ಸರಿ. ಹಾಗಾಗಿ ಕಲಿಸಿಕೊಡಿ ಗುರು. ನಾನು ಹೇಳಿಕೊಟ್ಟದ್ದು ಮಾತ್ರ ಸಾಲದು ಮಕ್ಕಳಿಗೆ. ವಿಶ್ವವಿದ್ಯಾನಿಲಯದಲ್ಲಿ ಓದಿ ಪದವಿ ಪಡೆದರೆ ಸಾಲದು. ವಿಶ್ವ ಎನ್ನುವಂತಹ ವಿದ್ಯಾನಿಲಯದಲ್ಲಿ ಕಲಿತು ಯಾರು ಪದವಿ ಪಡೆಯುತ್ತಾರೋ ಅವರು ಜೀವನವೆಂಬ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವುದಕ್ಕೆ ಸಾಧ್ಯ. ಇಲ್ಲಿ ಕಲಿತದ್ದಕ್ಕೆ ಮುಗಿಯಿತು ಅಂತ ಭಾವಿಸಬೇಡಿ. ಲೋಕ ಸಂಚಾರ ಮಾಡಿ ಸಾಮಾನ್ಯ ಜ್ಞಾನವನ್ನು ಗಳಿಸಿಕೊಳ್ಳಬೇಕು. ಇನ್ನು ಗುರುಗಳು ಹೊಡೆಯುತ್ತಾರೆ ಅಂತ ಹೆದರಿಕೆ ಬೇಡ, ಗುರುಗಳು ಪ್ರೀತಿಸ್ತಾರೆ ಅನ್ನೋ ಭಾವನೆ ಬೇಕು. ಒಮ್ಮೆ ಕೂತ್ಕ ನೋಡ. ಸರಿ, ಹೇಳಿ. ಇವರನ್ನ
ಸಾಕು, ನನಗೆ ಭಾರ ಆಗ್ಲಿಕ್ಕಿಲ್ಲ ಮಕ್ಕಳೇ, ಎತ್ತಿಕೊಂಡೇನು. ಸರಿ, ಏನಮ್ಮ ಮಕ್ಕಳಿಗೆ ಏನಾದರೂ ಹೇಳುವುದಕ್ಕಿದ್ರೆ. ಅಮ್ಮ, ಗುರುಗಳು ನಿಮಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಒಪ್ಪಿಗೆಯನ್ನು ಕೊಟ್ಟರು. ಆದ್ರೆ ನನ್ನ ಹೊಣೆಗಾರಿಕೆ ಉಂಟು ಮಕ್ಕಳೇ. ಯಾವ ಕಾಲಕ್ಕೂ ಗುರುವಿನ ಮನಸ್ಸನ್ನು ನೋಯಿಸದಕ್ಕಾಗಿ ಹೋಗಬೇಡಿ. ಹಿರಿಯರ ಮನಸ್ಸನ್ನು ನೋಯಿಸಿದವರು ಶಾಪ ಕೊಡ್ಬೇಕಂತ ಇಲ್ಲ, ಅದೇ ಶಾಪವಾಗಿ ತಟ್ಟದಂತೆ. ದೇವರಲ್ಲಿ ಭಕ್ತಿ, ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ವಾತ್ಸಲ್ಯ, ಸಮಾನರಲ್ಲಿ ಸ್ನೇಹ, ಹೇಗೆ ದಿನವನ್ನು ಕಳೆಯುತ್ತೀರಿ. ನಯ ಮಾತಿನ ಕಲೆ, ವಿನಯ ಜೀವನ ಕಲೆ. ಮಕ್ಕಳೇ, ನೀವು ಹೀಗೆ ನಡೆದರೆ ನಿಮ್ಮ ಜೀವನ ಭದ್ರವಾಗಿರ್ತದೆ. ಗುರು ಅಂದ್ರೆ ದೊಡ್ಡದು, ಕತ್ತಲಿಂದ ಬೆಳಕಿನ ಕಡೆಗೆ ಕೊಂಡು ಹೋಗೋರು. ಗುರು ಹೇಳಿದ ಹಾಗೆ ಕೇಳುತ್ತೀರಿ ಮಕ್ಕಳೇ? ಖಂಡಿತ ಅಮ್ಮ, ನಿನ್ನ ಮಾತನ್ನು ಯಾವ ಕಾಲಕ್ಕೂ ಮೀರುವವರು ನಾವಲ್ಲ. ಸಂಪೂರ್ಣವಾದ ವಿದ್ಯೆಯನ್ನು ಕಲಿದು ವಿದ್ಯಾವಂತರಾದ್ರೆ ಅದೇ ನನಗೆ ಕೊಡ ದೊಡ್ಡ ಸಂಪತ್ತು. ನೀವು ಕೊಡುವಂತ ಆಶೀರ್ವಾದಿಸ ಶಿವ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಅಮ್ಮನ ಆಶೀರ್ವಾದ ಪಡೆದ್ರ ಮಕ್ಕಳೇ, ಶಿವನನ್ನು ಮರೆಯಬಾರದು ಯಾವತ್ತೂ ಕೂಡ. ಲೋಕಕ್ಕೆ ಹಿತವನ್ನುಂಟು ಮಾಡಿದವ ಅಲ್ವಾ. ಸುರಗಂಗೆಯು ಸ್ವರ್ಗದಿಂದ ದುಮ್ಮಿಕ್ಕಲು ಭೂಮಿಯು ಬಿರಿಯದಂತೆ ಶಿರವನ್ನೊಡ್ಡಿದ ಸಾಹಸಿ ಆತ. ಶರದಿ ಮಾತನ ಕಾಲದಲ್ಲಿ ಹುಟ್ಟಿಕೊಂಡ ಹಾಲಾಹಲವನ್ನು ಬೊಗಸೆಯಲ್ಲಿ ಮೊಗೆದು ಕುಡಿದು ಲೋಕವನ್ನೇ ರಕ್ಷಿಸಿದವ ಅಲ್ವಾ. ನೀಲಕಂಠನನ್ನು ಮರೆಯಬಾರದು. ನಿತ್ಯವೂ ಶಿವಪೂಜೆಯನ್ನು ಮಾಡಬೇಕು. ಜೊತೆಗೆ ನಿಮ್ಮ ದೋಷವನ್ನು ನಿವಾರಣೆಗೋಸ್ಕರ ತಿಂಗಳಿನಲ್ಲಿ 2 ಬಾರಿ, ಪಕ್ಷಕ್ಕೊಂದು ಬಾರಿ ಪ್ರದೋಷ ವ್ರತವನ್ನು ಆಚರಿಸಬೇಕು ಶಿವನ ಪ್ರೀತ್ಯರ್ಥವಾಗಿ. ಯಾಕೆಂತ ಕೊನೆಗೆ ಗೊತ್ತಾಗ್ತದೆ ನಿಮ್ಮ ಬದುಕಿನಲ್ಲಿ. ಒಳಗಿದ್ದುಕೊಳ್ಳೋಣ ಶಂಕರನ ಒಳಗಸ್ತನಾದಂತಹ ಸಂದರ್ಭದಲ್ಲಿ ನಾರದರ ಮಹರ್ಷಿಗಳ ಆಗಮನವಾಯಿತಲ್ಲ, ಯಾಕೆ ಬಂದಿರಿ ಸ್ವಾಮಿ ಎಂದು ಪ್ರಶ್ನೆಯನ್ನು ಮಾಡಿದೆ. ಆದರೆ ಅವರು ಹೇಳಿದಂತಹ ಮಾತನ್ನು ಕೇಳುವಾಗ ನನಗೆ ಸಿಟ್ಟೇರುತ್ತಾ ಇದೆ, ಆಶ್ಚರ್ಯವಾಗುತ್ತಾ ಇದೆ. ಅಂದು ಯುದ್ಧದಲ್ಲಿ ಸತ್ತಂತಹ ಆ ಸತ್ಯರಥನ ಮಡದಿ ಓಡಿ ತಪ್ಪಿಸಿಕೊಂಡಿದ್ದಾಳೆ. ಅವಳು ಹೆತ್ತಿದ್ದಾಳೆ, ಗುರುಮಠದಲ್ಲಿ ಬೆಳೆಯುತ್ತಾ ಇದ್ದಾಳಂತೆ, ಶಾಂಡಿಲ್ಯ ಮಹರ್ಷಿ ಮುನಿ ಆಶ್ರಮದಲ್ಲಿ. ಆತನನ್ನು ಹೇಗಾದರೂ ಮಾಡಿಕೊಳ್ಳಲೇಬೇಕು, ಇಲ್ಲದೆ ಹೋದರೆ ಒಂದೊಂದು ದಿನ ನನಗೆ ಮುಳ್ಳಾಗಿ ಪರಿಣಮಿಸಿ ಎನ್ನುವಂತಹ ಭಯ ನನ್ನನ್ನು ಕಾಡುತ್ತಾ ಇದೆ. ಆವತ್ತೇ ಆ ಗರ್ಭವನ್ನು ನಾನು ಛಿದ್ರಗೊಳಿಸಬೇಕಿತ್ತು. ನಾನೇ ತಪ್ಪು ಮಾಡಿದೆ, ಇದಕ್ಕೊಂದು ಪ್ರಾಯಶ್ಚಿತ್ತ ಆಗಬೇಕಲ್ಲ. ನಾನು ಹೋಗುವುದಲ್ಲ, ನನ್ನ ತಂಗಿದ್ದಾಳಲ್ಲ ಕುಂಭಸ್ಥಲಿ, ಈ ಕಡೆಗೆ ಬಾರೆ.
ತಂಗಿ ಕುಮ್ಮಸ್ತನಿ ಈ ಕಡೆಗೆ ಬಾ ಎನ್ನುವಂತ ಧ್ವನಿಯನ್ನು ಕೇಳಿ ಓಡೋಡಿ ಬಂದೆ. ನಿಮ್ಮ ಮುಖಾರವಿಂದವನ್ನು ನೋಡಿದಾಗ ಏನು ಉಗ್ರ ಸ್ವರೂಪ ಕಾಣುತ್ತಾ ಇದೆ. ನನ್ನಿಂದ ಏನಾಗಬೇಕು ಅರು ಹೇಳ. ಸಭೆಯಲ್ಲಿರುವಂತಹ ಹತ್ತಿರಲ್ಲಿ ತಂಗೆ ಕುಂಭಸ್ಥಳಿ ಇತ್ತವ ಎನ್ನುವ ಹಾಗೆ ದೀರ್ಘದಿಂದ ನಿನ್ನಂತ ಕರೆದೆ. ನಿಜ ಯಾಕೆ ಬಲ್ಲಯ್ಯ? ಯಾಕೆ? ನನಗೊಬ್ಬ ವಿರೋಧಿ ಹುಟ್ಟಿಕೊಂಡಿದ್ದಾನೆ. ಯಾವನು? ಬೆಳೀತಾ ಇದ್ದಾನೆ. ಎಲ್ಲಿ ಗೊತ್ತೇ? ಎಲ್ಲಿ? ಶಾಂಡಿಲ್ಯ ಮಹರ್ಷಿಯ ವಿಶ್ವಾಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸುತ್ತಾ ಬೆಳೆಯುತ್ತಾ ಇದ್ದಾನಂತೆ. ನೀನು ಅಲ್ಲಿಗೆ ಹೋಗಿ ಆ ನನ್ನ ಶತ್ರುವನ್ನ ನಾಶಪಡಿಸಿ ಬರಬೇಕು. ನಾನು ಹೇಳುತ್ತೀನಿ ವಿಚಾರ. ನಮಗೆ ತೊಂದರೆ ಆಗಿದೆ. ಚಿಂತೆಯನ್ನು ಬಿಡು, ನನಗೆ ಅಪ್ಪಣೆಯನ್ನು ಕೊಡು. ಈ ಕ್ಷಣವೇ ತೆರಳಿ ಆ ಮಕ್ಕಳನ್ನು ಎಳೆಕೊಂಡು ಬರ್ತೇನೆ. ತಂಗಿ ಹೋಗುವುದೇನೋ ಸರಿ, ನಿನ್ನ ಕೈಗೆ ಸಿಕ್ಕಿದರೆ ದರದರನೆ ಎಳೆ ತಂದು ನನಗೆ ಒಪ್ಪಿಸಬೇಕು. ಯಾಕೆ ಗೊತ್ತಾ? ಶಾಕಿನಿ ಡಾಕಿನಿ ಮಾಲಿನಿ ಜ್ವಾಲಿನಿಯರಿಗೆ ಅವನನ್ನು ಉಣಬಡಿಸಬೇಕು. ಎಲ್ಲಿಯಾದ್ರೂ ತಪ್ಪಿಸುವುದಕ್ಕೆ ಪ್ರಶ್ನೆ ಪಟ್ರೆ ಕೈ ಅಳಿದಂತ ಆಯುಧದಿಂದ ಅವನನ್ನು ಕೊಂದು ಬರಬೇಕು. ಹೋಗು, ನಿನಗೆ ಜಯವಾಗಲಿ.
ಒಂದು ಜೀವಿಯು ಹುಟ್ಟುವಾಗ ಕೇವಲ ಒಂದು ಜಂತುವಾಗಿ ಈ ಪ್ರಪಂಚದಲ್ಲಿ ಹುಟ್ಟುತ್ತದೆ ಅಂತ ಖಂಡಿತ. ಆದರೆ ಪ್ರಪಂಚ ಮುಖದಲ್ಲಿ ತಾನು ಏನು ಎನ್ನುವುದನ್ನು ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಸಂಸಾರ ಅಗತ್ಯವಾಗಿರ್ತದೆ ಅಲ್ವಾ? ಖಂಡಿತ. ತಾವು ಹೇಗೆ ಈ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು, ವ್ಯಕ್ತಿಯಾದವನ ಜೀವನವನ್ನು ನಿರೂಪಿಸುವಲ್ಲಿ ತಂದೆ ತಾಯಿಗಳು ಅದೆಷ್ಟು ಪ್ರಯತ್ನ ಪಡ್ತಾರೆ. ಆದ್ರೆ ಆ ಯೋಗ ಭಾಗ್ಯ ನನಗೆ ಉಂಟ ಹೇಳು? ವಿದರ್ಭದ ಅರಸನಾದಂತಹ ಸತ್ಯರಥ ಸುಶೀಲೆಯ ತೋಳ ತೆಕ್ಕೆಯನ್ನು ತೊಟ್ಟಿಲನ್ನಾಗಿಸಿಕೊಂಡು ಬೆಳೆಯಬೇಕಾದಂತಹ ಧರ್ಮಗುಪ್ತ ಎಲ್ಲೋ ಒಂದು ಕಾಡಿನಲ್ಲಿ ಬದುಕುತ್ತಾನೋ ಇಲ್ಲವೋ ಎನ್ನುವಂತಹ ಸ್ಥಿತಿ ಒಂದು ನಿರ್ಮಾಣವಾದಂತಹ ಕಾಲವದು. ಖಂಡಿತ. ತಾಯಿ ಹೃದಯ ಅಂತ ಹೇಳುವುದು ಅದಕ್ಕೆ. ಕರುಣಾಮಯಿ, ತ್ಯಾಗಮಯಿ, ವಾತ್ಸಲ್ಯಮಯಿ ಆದಂತಹ ಆ ತಾಯಿ ಹೃದಯದಲ್ಲಿ ಭಗವಂತ ಸದಾ ನೆಲೆಸಿದ್ದಾನೆ ಎನ್ನುವುದೇ ಅರ್ಥ. ಹೌದು. ಇಲ್ಲದೆ ಇದ್ರೆ ಯಾರು ಹೆತ್ತ ಮಗನೋ ಏನೋ ನನಗೆ ಯಾಕೆ ಬೇಕು? ಈ ನಿರ್ಣಯವನ್ನು ಕೈಗೊಂಡು ನಿನ್ನ ತಾಯಿಯಾದಂತ ಉಮೆ ನನ್ನನ್ನು ಅಂದು ಎಲ್ಲಿಯೋ ಬಿಟ್ಟು ಹೋಗುತ್ತಿದ್ದರೆ ಇಂದು ಇಷ್ಟು ಎತ್ತರಕ್ಕೆ ಬೆಳೆದು ಈ ಪ್ರಪಂಚದ ಬೆಳಕನ್ನು ಕಾಣುವಂತ ಯೋಗ ಧರ್ಮ ಗುಪ್ತನಿಗೆ ಸಿಗುತ್ತಿತ್ತು. ಆಲೋಚನೆ ಮಾಡಿ. ಹುಟ್ಟಿದ್ದು ಕ್ಷಾತ್ರ ಕುಲದಲ್ಲಿ, ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಸಂಸ್ಕಾರವನ್ನು ಹೊಂದಿದ್ದು ಬ್ರಾಹ್ಮ ಸಂಸ್ಕಾರವನ್ನು. ಖಂಡಿತ. ಅದಕ್ಕೆ ದ್ವಿಜ ಅಂತ ಹೆಸರು ಇರುವುದೇ ಅದಕ್ಕೆ. ಹೌದಲ್ವಾ? ದ್ವಿಜ ಅಂದ್ರೆ ಎರಡು ಅಂತ ಅರ್ಥ. ಒಂದು ತಾಯ ಗರ್ಭದಿಂದ ಹುಟ್ಟುವುದು, ಮತ್ತೊಂದು ಸಂಸ್ಕಾರವನ್ನು ಒದಗಿಸುವುದು. ಹೌದು. ಹಾಗಾಗಿ ಬಂದದ್ದು ಜನ್ಮನೇ ಜಾಯತು ಜಂತು ಕರ್ಮನೇ ಜಾಯತು ದ್ವಿಜ. ಕರ್ಮದಲ್ಲಿ ತಾನು ಏನು ಎನ್ನುವುದನ್ನು ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗುತ್ತದೆ. ಹೌದು. ಹೆಸರು ನಿನ್ನ ಅಮ್ಮನದ್ದು ಉಮೆ ಅಂತ. ಆದ್ರೆ ನಾವು ದಿನನಿತ್ಯವೂ ಆರಾಧಿಸುವಂತ ಪ್ರಭು ಪರಮೇಶ್ವರನ ಮಡದಿಯಾದಂತಹ ಪಾರ್ವತಿಯ ಹೆಸರು. ನೋಡಿದ್ಯಾ? ಅನಾಚಾರವನ್ನಾಗಲಿ ಅಕೃತ್ಯವನ್ನಾಗಲಿ ಈ ಪ್ರಪಂಚ ಯಾವತ್ತೂ ಸಹಿಸಿಕೊಳ್ಳುವುದಿಲ್ಲ. ಬದುಕಲೇಬೇಕಾದಂತಹ ಜೀವವೊಂದನ್ನು ನಾಶ ಮಾಡುವುದಕ್ಕೆ ಆ ಪರಾಶಕ್ತಿ ಕೈ ಬಿಡುವುದಿಲ್ಲ ಎನ್ನುವುದಕ್ಕಾಗಿ ನನ್ನ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಹೌದು. ಇಲ್ಲದಿದ್ದರೆ ನರಿಯೋ ನಾಯಿಯ ಬಾಯಿಗೆ ಸಿಕ್ಕಿ ಹೇಳ ಹೆಸರಿಲ್ಲದಾಗಿ ಹೋಗಬೇಕಾಗಿತ್ತು ನನ್ನ ಜೀವನ. ಹಾಗಾಗಲಿ ಗುರುಗಳಾದಂತಹ ಶಾಂಡಿಲ್ಯರ ಪಥ ನಿರ್ದೇಶನ ನನ್ನನ್ನು ಇಲ್ಲಿವರೆಗೆ ಕೊಂಡು ಹೋಗುವುದಕ್ಕೆ ಸಹಕಾರಿಯಾಯಿತು. ನೋಡಿ, ಅವರು ಹೇಳಿದಂತ ಪ್ರತಿಯೊಂದು ಮಾತು ಕರ್ಣಗಳಲ್ಲಿ ಈಗಲೂ ಅನುರಣಿಸುತ್ತಾ ಇದೆ. ಗುರುಗಳು ನಮಗೆ ಪ್ರಾರಂಭದಲ್ಲೇ ಹೇಳಿಕೊಡುದಿಲ್ವಾ? ಮತ್ತೆ ಅದನ್ನೇ ಬಂದು ವಿಚಾರಣೆ ಮಾಡುದಿಲ್ವಾ? ಹೇಗೆ ಹೇಳಿಕೊಟ್ಟದ್ದವರಿಗೆ ನೆನಪುಂಟಂತೆ ವಿಚಾರಣೆ ಈ ಜಾಗದಲ್ಲಿ. ಅದಕ್ಕೆ ಗುರು ಅಂದ್ರೆ ಏನಂತ ಹೇಳಿದ್ದು? ಭವದ ಬಂಧನಗಳನ್ನೆಲ್ಲ ಕಳಚಿ ಪರಂಧಾಮದಕ್ಕೆ ಹೋಗುವಂತಹ ದಾರಿಯನ್ನು ತೋರಿಸುವವನೇ ಗುರು. ನಿಜಾರ್ಥದ ಗುರುಗಳಾಗಿ ಶಾಂಡಿಲ್ಯರನ್ನು ನಾವು ಕಂಡುಕೊಂಡದ್ದು. ಖಂಡಿತ. ಎಲ್ಲ ವಿದ್ಯೆಗಳನ್ನು ನಮಗೆ ಹೇಳಿದ್ದಾರೆ. ಸ್ವಲ್ಪ ಕಷ್ಟ ಆಯ್ತು ನಮಗೆ ಕೆಲವೊಂದನ್ನೆಲ್ಲ ಆರ್ಜಿಸಿಕೊಳ್ಳುವುದಕ್ಕೆ. ಹೌದೌದು. ಆದ್ರೆ ಅವರು ಹೇಳಿಕೊಟ್ಟ ಹಾಗೆ ಅವನು ನಡೆಯದೆ ನಮಗೆ ಅನಿವಾರ್ಯ. ಯಾಕೆ? ಬದುಕನ್ನು ಸಾಗಿಸುವ ಹಾಗೆ. ಹೌದು. ಅದಕ್ಕೆ ಹೇಳುವುದು ಶಿಕ್ಷೆಯಿಂದಲೇ ಶಿಕ್ಷಣ ಅಂತ. ಹೇಳಿಕೊಟ್ಟದ್ದು ನೆನಪುಂಟಂತ ಪರೀಕ್ಷೆ ಕೂಡ ಮಾಡ್ತಾರೆ. ಹೌದೌದು. ಹೌದೌದು. ಅಂದ್ರೆ ಪೆಟ್ಟು ಕೊಟ್ಟಷ್ಟು ಹೊಳಪು ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದು. ಅವರಾಡಿದಂತೆ ದಿನನಿತ್ಯವೂ ಪ್ರಭು ಪರಮೇಶ್ವರನನ್ನು ಆರಾಧಿಸುತ್ತಾ ಇರಬೇಕು. ಪ್ರದೋಷ ವೃತವನ್ನು ಯಾವ ಕಾಲಕ್ಕೂ ಬಿಡಬಾರದು. ಇದು ಗುರುಗಳ ನಿರೂಪ. ಅದರಂತೆ ಇಂದು ಕೂಡ ನಾವು ಪ್ರದೋಷ ವೃತವನ್ನು ಕೈಗೊಂಡವರಿದ್ದೇವೆ. ಹೌದು. ಶಿವನನ್ನು ಮೆಚ್ಚಿಸಬೇಕು, ಅರ್ಚಿಸಬೇಕು ಅಂತಾದ್ರೆ ನಾನಾ ಬಗೆಯ ಪುಷ್ಪಗಳು ಅಗತ್ಯ ಉಂಟು. ಬೇಕೇ ಬೇಕು. ಅದನ್ನು ಅರಸುವುದಕ್ಕಾಗಿ ಕಾನನದ ಎಡೆಗೆ ನಾವು ಬಂದವರಿದ್ದೇವೆ. ಹೌದು. ನೀನು ನನ್ನನ್ನು ಬಿಟ್ಟು ಯಾವತ್ತಿರುವವನ? ನಿನ್ನನ್ನು ಬಿಟ್ಟು ಮುಂದೆ ಹೋಗುವುದಕ್ಕೆ ನನಗೆ ಆಗುವುದೇ ಇಲ್ಲ. ನೀನು ಬ್ರಾಹ್ಮಣ ಕುವರನಾದ್ರೂ ನಾನು ಕ್ಷಾತ್ರಿಯ ಹುಡುಗನಾದ್ರೂ ನಮ್ಮಲ್ಲಿ ಆ ಭೇದ ಭಾವವೇ ಇಲ್ಲ. ಕಾಣುವಾಗ ಒಂದೇ ರೀತಿ ಕಾಣುವುದಿಲ್ವಾ? ಹೌದೌದು. ಹೌದು. ಅಂದ್ರೆ ಜೊತೆಯ ಒಂದೇ ತಾಯಿ ಎದೆ ಹಾಲನ್ನು ಕುಡಿದು ಬದುಕಿದವರು ನಾವು. ಹೌದೌದು. ಅಲ್ವಾ? ಪ್ರಭೇದ ಒಬ್ಬರಲ್ಲಿ ಇರಬಾರ್ದು ಎಂಬುದಕ್ಕಾಗಿ ಎಲ್ಲದರಲ್ಲೂ ಒಂದೇ ರೀತಿ. ಹೌದೌದು. ಹೇಗೆ ಹೊರಡೋಣ ಹೂಗಳನ್ನು ಆರಿಸುವುದಕ್ಕೆ? ಹೋಗುವ ಬಾಹಿ.
ಆಜ್ಞೆಯನ್ನು ಪಡೆದಂತಹ ನಾನು ಶಾಂಡಿಲ್ಯ ಮುನಿಯ ಆಶ್ರಮದತ್ತ ಧಾವಿಸಿ ಬಂದಿದ್ದೇನೆ. ಓಹೋ ಹೋ ಹೋ, ಅಲ್ಲಿ 2 ಮಕ್ಕಳು ಕಾಣುತ್ತಾ ಇದ್ದಾರಲ್ಲ, ಈ ರೂಪದಿಂದ ನಾನು ತೆರಳುವುದಲ್ಲ. ಈ ರೂಪದಿಂದ ನಾನು ಹೋದ್ರೆ ಆ ಮಕ್ಕಳು ಹೆದರಿ ಓಡಿಯಾರು. ಅದಕ್ಕಾಗಿ ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು ಬೇರೊಂದು ರೂಪವನ್ನು ಪಡೆದು ಅಲ್ಲಿಗೆ ತೆರಳುತ್ತೇನಂತೆ. ಮನುಜನ ರತಿಯೌದಮೋ ದರ್ಪಣದಿ ಮುಖದಿರಿಯಲ್ಲೋ ತಿಲಕ ತಿದ್ದುದ ಕುರುಳ ಸರಿಗೊಳಿಸುತ್ತ ಸಿರೆ ಮುಡಿಗಿರಿಸಿದಳು ಪೂಮಾಲೆಯ ಚೌದದು ಚರಿಯ ತೀರಗನುಂಟು
ಗೊತ್ತಾಗ್ಲಿಲ್ಲ. ಅಯ್ಯೋ, ಸರಿಯಾಗಿ ನೋಡಿ ಅಂತೆ. ಗೊತ್ತಾಗ್ಲಿಲ್ವಾ? ಈಗ ಗೊತ್ತಾಗುತ್ತದೆ. ನಾನು ನಿಮ್ಗೆ ಆಗ ಯಾರು ಇದ್ದದ್ದು? ಅದು ಕುಂಭಸ್ಥಾನ. ಅದು ನಾನೇ ಅಲ್ಲ. ಹೌದು. ಯಾಕೆ ಮರೆಸಿದ್ದೇನೆ ರೂಪವನ್ನು. ಯಾಕೆ ಹೆಣ್ಣಿನ ರೂಪ? ಯಾಕೆ ಮಕ್ಕಳನ್ನು ಹಿಡಿದುಕೊಳ್ಳಬೇಕು. ಹಾಗಾದ್ರೆ ಆ ರೂಪ ಸೂಕ್ತವಾದದ್ದಲ್ಲ, ಈ ರೂಪವೇ ಸೂಕ್ತವಾದದ್ದು. ಅದಕ್ಕೆ ಬೇಕಾಗಿ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದೇನೆ. ಸೀರೆ, ಮುಂದಲೆ, ಕಿವಿಯದ್ದು ಎಲ್ಲ ಬಳೆಗಳು ಎಲ್ಲ ಶೃಂಗಾರ ಆಗಿದೆ. ಆದುದರಿಂದ ಹೊರಟಬೇಕು ಅಲ್ಲಿಗೆ. ಹಾಗಾದ್ರೆ ಹೇಗೆ ಹೋಗಬೇಕು? ಹೇಗೆ? ನಾನು ಹೋಗೋದು ಹೀಗೆ. ಹಾಗೆ ಹೋದ್ರೆ ಅವ್ರು ಆಗ್ಲಿಕ್ಕಿಲ್ವಾ? ಹಾಗಾದ್ರೆ ಹೆಣ್ಣಿನ ರೂಪ ಮಾತ್ರ ಅಲ್ಲ, ಲಾವಣ್ಯ ಎಲ್ಲ ಬೇಕು. ಹಾಗಾದ್ರೆ ಮದ್ದಾನೆಯಂತೆ ನಡೆದುಕೊಂಡು ನನ್ನ ಜ್ಞಾನ ಅವರಲ್ಲಿ ಉಂಟು. ಅಲ್ಲಿ ದೂರದಲ್ಲಿ ಕಾಣುತ್ತಾ ಇದ್ದಾರಲ್ಲ, ಅದು ವನ ಅಲ್ವಾ? ಶಾಂಡಿಲ್ಯ ಮುನಿ, ಅದು ಆಶ್ರಮ ಅಲ್ವಾ? ಅಲ್ಲಿ 2 ಮಕ್ಕಳಿದ್ದಾರೆ, ಅವರಲ್ಲಿಯೇ ಹೋಗಬೇಕಾಗಿದೆ. ಹಾಗಾದ್ರೆ ಯಾಕಂತೆ ಸಾವಕಾಶ, ನನ್ನ ಪಯಣ ಅಲ್ಲಿಗೆ.
ದೂರದಲ್ಲಿ ನಿಮ್ಮನ್ನು ಕಂಡೆ, ಅದಕ್ಕಾಗಿ ಇಲ್ಲಿಗೆ ಬಂದೆ. ಆದರೆ ಬಂದ ಬಳಿಕ ಏನಿದು ಏನಿದು ಎಷ್ಟು ಚಂದಪ್ಪ, ಚಂದ. ಅದು ಯಾರು ಚಂದಪ್ಪ? ಚಂದ ಅಂತ. ಹಾ, ಹಾಗಾಗಿ ದೂರದಲ್ಲಿ ನಿಲ್ಲೋದಲ್ಲ, ನನ್ನ ಹತ್ತಿರಕ್ಕೆ ಬನ್ನಿ, ನನ್ನಲ್ಲಿ ಮಾತನಾಡಿ, ಮತ್ತೆ ಸಂಭಾಷಣೆಯನ್ನು ಬೆಳೆಸುತ್ತಾ ಬೆಳೆಸುತ್ತಾ ನಾವು ಒಂದು ಸಂಬಂಧವನ್ನು ಮಾಡಿಕೊಳ್ಳುವ. ಯಾವ ರೀತಿಯ ಸಂಬಂಧ? ಅದು ಮತ್ತೆ ನೋಡುವ ನಾವು ಯಾವ ಸಂಬಂಧ ಆಗುತ್ತದೆ ಅಂತ. ಬನ್ನಿ ಮಾತನಾಡಿ, ಬನ್ನಿ ಇಲ್ಲಿ. ನೋಡಿದ ನಾಗಲ ಕುಜಗುತ್ತಲೋ ನೋಡಿ ಬ್ರಹ್ಮದಗಿ ನಿಧಿಯನೋ ಇವಳನ್ನು ಸರಿಯಾಗಿ ನೋಡಿದ್ದೀಯ? ನೋಡ್ತಾ ಇದ್ದೇನೆ. ಹುಡುಗರನ್ನು ಕಂಡ ಕ್ಷಣವೇ ಬನ್ನಿ ಬನ್ನಿ ಎಂಬುದಾಗಿ ಹೇಳುವಾಗ ಬಹಳ ಹುಡುಗರನ್ನು ನೋಡಿದ್ದಾಳೆ ಎಂಬುದಾಗಿ ಇವಳ ವರ್ತನೆಯಲ್ಲಿಯೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಎಷ್ಟು ಹುಡುಗರಿಗೆ ಕೈ ಕೊಟ್ಟಿದ್ದಾಳ, ಆ ರೀತಿ ಕಾಣುತ್ತಾ ಇದ್ದಾಳೆ. ಅದಲ್ಲದೆ ಹೋದ್ರೆ ಗೊಂಡಾರಣ್ಯವಿದು, ಕತ್ತಲೆ ಆವರಿಸಿದ ಎಲ್ಲ ಕಡೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ನಿಲ್ಲುವುದಕ್ಕೆ ಆದಿತ್ತ? ಒಬ್ಬರು ತಿರುಗಾಡುವ ಕ್ಷೇತ್ರ ಅಲ್ಲ ಅಂತ ನೋಡುವಾಗ ಕಾಣುತ್ತದೆ. ಅಂಥದ್ರಲ್ಲಿ ಇವಳು ತಿರುಗಾಡುತ್ತಾ ಇದ್ದಾಳೆ ಎಂಬುದಾಗಿದ್ರೆ ಆಶ್ಚರ್ಯಕ್ಕೊಳಗಾಗಲೇಬೇಕು. ಹೇಳುವುದನ್ನು ಕೇಳಿದ್ದೇವೆ, ಏನು ಅನಿವಾದಿ ಅಷ್ಟ ವಿದ್ಯೆಗಳನ್ನು ಅರಿತಂತಹ ರಾಕ್ಷಸರು. ಇವಳು ರಾಕ್ಷಸಿ ಆಗಿರ್ಲಿಕ್ಕಿಲ್ಲ. ಎಷ್ಟು ಚಂದದ ಮುಖ, ಬೇರೆ ಬೇರೆ ರೂಪವನ್ನು ತಾಳುವುದಕ್ಕೆ ತಿಳಿದಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿದೆ. ಹಾಗಾಗಿ ಆ ರೀತಿ ವಂಚಿಸಿಯಲ್ಲಿ ಆದ್ರೂ ಬಂದಿದ್ದಾರಾ? ಇವಳೆಲ್ಲ ಹಾಗೆಲ್ಲ ಕಾಣುವುದಿಲ್ಲ. ತಮ್ಮ, ನಿನ್ನ ಮೇಲೆ ನಮ್ಮಮ್ಮನಿಗೆ ಬಹಳ ಪ್ರೀತಿ. ಹೌದು, ಎರಡು ಕಣ್ಣುಗಳ ಹಾಗೆ ನಾವು. ನಿಜ. ಅದರಲ್ಲೂ ನಿನ್ನ ಮೇಲೆ ಬಹಳ ಪ್ರೀತಿ. ನಿನ್ನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ನಮ್ಮಮ್ಮ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮನ ಕಣ್ಣೀರು ಬರ್ತದೆ. ಬೇಗ ಬನ್ನಿ ಬನ್ನಿ, ಇಲ್ಲಿ ಬನ್ನಿ. ನನಗೇನಾದ್ರೂ ಆದ್ರೂ ಕೂಡ ದುಃಖ ಪಡುವುದಕ್ಕಿಲ್ಲ, ನಿನಗೆ ಆದ್ರೆ ಅಮ್ಮ ಸಹಿಸಲಾರಲು. ಹೌದೌದು. ಹಾಗಾಗಿ ತಮ್ಮ, ನಾವು ಇಲ್ಲಿ ನಿಲ್ಲುವುದು ಬೇಡ. ಶಿವ ಪೂಜೆಗಾಗಿ ನಾವು ಬಂದವು, ಕೊಯ್ದಕ್ಕಾಗಿ. ಆದ್ರೆ ಇವಳು ಮಧ್ಯೆ ಬಂದಿದ್ದಾಳೆ. ಈ ಜಾಗದಲ್ಲಿ ನಿಂತರೆ ನಮಗೆ ತೊಂದರೆ ಆದಿತ್ತು. ಈ ಜಾಗವನ್ನು ಬಿಟ್ಟು ಹೋಗುವ. ಚಿಕ್ಕವರು ನೀವೇ ತಕ್ಕಿಲ್ಲಿ ದುಃಖ ಪಡುವೀರೇಕೆ ಬನ್ನಿ. ಚಿಕ್ಕವರು ನೀವೇ ತಕ್ಕಿಲ್ಲಿ ದುಃಖ ಪಡುವೀರೇಕೆ ಬನ್ನಿ.
ಚಿಕ್ಕ ಮಕ್ಕಳಲ್ವಾ ನೀವು? ಹೌದು, ಸಣ್ಣವರೇ ಹೌದಲ್ಲ? ಹಾಗಾಗಿ ಹೇಳುತ್ತಾ ಇದ್ದೆ, ನನ್ನ ಹತ್ತಿರಕ್ಕೆ ಬನ್ನಿ, ಮನೆಯ ಮಕ್ಕಳಂತೆ ತಾಯಾಗಿ ನಿಮ್ಮನ್ನು ಬರೆಯುತ್ತೇನೆ. ಹೌದು ಅಲ್ಲ, ಈ ಕಾಡಿನ ಮಧ್ಯದಲ್ಲಿ ನೀವು ಇದ್ದಿರಲ್ಲ, ಇಲ್ಲಿ ದುಷ್ಟ ರಾಕ್ಷಸಿಯರಿದ್ದಾರೆ, ರಾಕ್ಷಸರು ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ನನ್ನ ಹತ್ತಿರಕ್ಕೆ ಬನ್ನಿ, ನಿಮಗೆ ಆಶ್ರಯ ನೀಡುತ್ತೇನೆ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ಕಂಡರೆ ಯಾವ ರಾಕ್ಷಸರು ಹತ್ತಿರ ಬರುವುದಿಲ್ಲ, ಬರುವುದಿಲ್ವೇ ಇಲ್ಲ. ಇವಳನ್ನು ಕಂಡ ಹೌದು, ಒಳಾರ್ಥ ಉಂಟಲ್ಲ. ಇವಳೇ ರಾಕ್ಷಸಿಯ ಅಲ್ಲ, ನನ್ನನ್ನು ನೋಡಿ ಹೆದರುತ್ತಾರೆ ಅವರು. ರಾಕ್ಷಸರು ಹೆದರುವುದು ನೀನು ಹೆದರುವುದು? ಅಲ್ಲ, ಅವರು ಹೆದರು. ಹೌದು, ಅಷ್ಟಿದೆ ನನ್ನದು. ಹೌದು, ಯೋಗ್ಯತೆ. ಹೌದು, ಹಾಗಾಗಿ ನನ್ನ ಹತ್ತಿರ ಬನ್ನಿ, ನಿಮಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಬನ್ನಿ. ಬೇಡ ಜೀವನ ರಕ್ಷೆಗಿರಲು ದುಃಖ ಬುಂಡೆಗೆ ಕಂಡವರಲ್ಲ. ನಾನು ನೋಡ್ಲಿಲ್ಲ ನಿಮ್ಮನ್ನು. ಆದರೂ ನಮ್ಮೀರುವರ ಪರಿಚಯ ಇದ್ದ ಹಾಗೆ ಎಷ್ಟು ನಯ ವಿನಯವಾಗಿ ಮಾತನಾರಂಭಿಸಿಬಿಟ್ಟು. ಇಲ್ಲದಿದ್ರೆ ಮಾಡಿಕೊಳ್ಳುವ. ನಮ್ಮನ್ನು ಕಂಡಾಗ ನಿನಗೆ ದುಃಖದ ಹಾಗೆ ಕಾಣುತ್ತೇವಲ್ವ? ಹೌದು, ಮಕ್ಕಳು ದುಃಖ. ಆ ದುಃಖವನ್ನು ದೂರ ಮಾಡುವುದಕ್ಕೆ ನೀನು ಮುಂದೆ ಬಂದದ್ದಲ್ಲ? ಹೌದು. ಹೆಣ್ಣೆ, ಚೇಚೆ, ಪರಶಿವನ ಅನುಗ್ರಹ ಎನ್ನುವ ರಕ್ಷಾ ಕವಚ ಎಲ್ಲಿಯವರೆಗೆ ನಮ್ಮೀರುವರ ಮೇಲಿರುತ್ತದೋ ಅಲ್ಲಿಯ ತನಕ ನಮಗೆ ಯಾವ ದುಃಖವೂ ಇಲ್ಲ. ಸತ್ಯಂ ಶಿವಂ ಸುಂದರಂ, ನಾನು ಸುಂದರಿ, ಹೀಗೆ ನಾವು ಕಂಡುಕೊಂಡದ್ದು. ಸತ್ಯವೇ ಶಿವ, ಶಿವವೇ ಮಂಗಳ. ಹಾಗಾಗಿ ಯಾವ ದುಃಖವೂ ಇಲ್ಲದ ನಮಗೆ ಮತ್ತೆ ಇನ್ನೊಬ್ಬರು ನಮ್ಮ ದುಃಖವನ್ನು ಪರಿಹರಿಸುವ ಅಗತ್ಯವಾದರೂ ಏನುಂಟು? ಯಾವುದು ಬೇಡ. ಅಲ್ಲ, ಶಿವನನ್ನು ಅರ್ಚಿಸುವುದಕ್ಕಾಗಿ ಸುಮಗಳನ್ನು ಅರಸುತ್ತಾ ಹೊರಟದ್ದು ನಾವು. ನಿಮ್ಮ ಪರಿಚಯ ನನಗೆ ಆಗ್ಲಿಲ್ಲ, ಪರಿಚಯ ಹೇಳಿಕೊಳ್ಬಹುದಲ್ಲ? ಪರಿಚಯ ಹೇಳಿಕೊಳ್ಳ. ಯಾರು ನೀವು? ಇಲ್ಲಿ ಯಾತಕ್ಕಿದ್ದೀರಾ? ಇಲ್ಲಿ ನಾವದೇ ಶಿವನನ್ನು ಮೆಚ್ಚಿಸುವುದಕ್ಕಾಗಿ ವನದ ಪುಷ್ಪಗಳನ್ನು ಅರಸುತ್ತಾ ಇತ್ತ ಕಡೆಗೆ ಬಂದದ್ದು. ಅದು ಆಶ್ರಮ ಯಾರು? ಆಶ್ರಮ ನಮ್ಮ ಗುರುಗಳದ್ದು, ಶಾಂಡಿಲ್ಯ ಅಂತ ಅವರ ಹೆಸರು. ಹೌದಾ? ನೀನು ಕೂಡ ಬರುವುದಾದ್ರೆ ಅವಕಾಶ ಉಂಟು. ಅವಕಾಶ ನಿಮಗೆ ನಾನು ಕೊಡ್ತೇನೆ. ನೀವು ಅಲ್ಲಿಗೆ ಹೋಗೋದು ಬೇಡ, ಮತ್ತೆ ನನ್ನಲ್ಲಿ ಬನ್ನಿ. ಅವ ದೊಡ್ಡ ಸನ್ಯಾಸಿ, ಅವನಿಗೆ ಏನು ಗೊತ್ತಿದೆ? ಎಲ್ಲ ವಿದ್ಯೆಯನ್ನು ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ. ಹಾಗಾದ್ರೆ ಹೀಗೆ ಮಾಡುವ. ಏನು? ಈಗ ಆಶ್ರಮ ಬೇರೆ ಕಟ್ಟುವುದು ಬೇಡ, ಅವರಿಗೆ ಹೇಗೂ ಗೊತ್ತಿಲ್ಲಲ್ಲ. ಆ ಆಶ್ರಮಕ್ಕೆ ನೀನೇ ಬಂದು ನೀನೇ ಅಲ್ಲಿ ಒಂದು ಗುರುವಾಗಿ ನಮಗೆ. ನನ್ನ ಆಶ್ರಮ ಅಲ್ಲಿ ಇದೆ, ಅಲ್ಲಿಗೆ ನೀವು ಬರಬೇಕು, ನನ್ನ ಮನೆಗೆ. ನಿನ್ನದು ಬೇರೆ ಪ್ರತ್ಯೇಕ ಉಂಟು. ಹೌದು. ಈ ಆಶ್ರಮ ನಿನಗೆ ಆಗುವುದಿಲ್ಲ. ಹೌದೌದು, ಅಂದ್ರೆ ಕೆಲವೊಮ್ಮೆ ನನ್ನ ದೊಡ್ಡ. ಹೌದೌದು. ಈಗ ತಮ್ಮ ಕರಿಬಹುದು, ಹೆಣ್ಣೆ ಅಲ್ಲ ಹೆಣ್ಣಾಗಿ ಕಾಣುವೆ ಹೆಣ್ಣೆ ಅಲ್ಲ. ಕೆಲವೊಮ್ಮೆ ಈ ಹೋಮದ ಧೂಮ ಎಲ್ಲ ಕೆಲವರಿಗೆಲ್ಲ ಆಗ್ರಹಿಸಿದ್ರೆ ಆಗುದಿಲ್ಲ, ಹಾಗಾಗಿ ಆಶ್ರಮದ ಬಳಿಗೆ ಬರುವುದಿಲ್ಲ ಅಂತ ಹೇಳುವುದಿರಬಹುದು. ನಿನಗೆ ಈ ಹೋಮದ ಧೂಮ ಎಲ್ಲ ನೋಡಿದ್ರೆ ಆಗುದಿಲ್ಲ? ಅದೇನಿಲ್ಲ, ಮತ್ತೆ ಅದು ಸಮಸ್ಯೆ ಇಲ್ಲ. ಮತ್ತೆ ಬರ್ಬಹುದಲ್ಲ? ಪ್ರತ್ಯೇಕವಾಗಿ ಇದೆಯಲ್ಲ, ನಾನು ಯಾಕೆ ಅಲ್ಲಿಗೆ ಬರಬೇಕು? ಮತ್ತೆ ಅಲ್ಲಿಗೆ ಯಾರು ಜನ? ಇಲ್ಲ ಇಲ್ಲ ಇಲ್ಲ, ನಾವು ಗುರುಗಳು ಹೇಳದೆ ಎಲ್ಲಿಗೂ ಹೋಗುದಿಲ್ಲ. ನಮಗೆ ಗುರುಗಳ ನಿರ್ದೇಶನವನ್ನು ಬಿಟ್ಟು ಬೇರೆ ಎಂತದಿಲ್ಲ, ನಾವು ಬರುವುದಿಲ್ಲ. ಹಾಗಾದ್ರೆ ಇನ್ನೊಂದು ವಿಚಾರ ಇದೆ. ನೀವು ನಿಮ್ಮನ್ನು ಕಂಡರೆ ಎಷ್ಟು ಸುಂದರವಾಗಿದ್ದೀರಾ, ಮನ್ಮಥ ಸದೃಶ್ಯರಾಗಿದ್ದೀರಾ. ಅದು ಹೇಳಿ, ಅದು ಹೇಳಿ ತಪ್ಪಲ್ಲ. ಮತ್ತೆ ಅವಳಿಗೆ ಕಂಡದ್ದನ್ನು ಹೇಳಿ. ಅಲ್ಲ, ನಮ್ಮ ಆಕ್ಷೇಪ ಇಲ್ಲ. ನೀವು ಮನ್ಮಥರಾಗಿ, ನಾನು ಹೀಗೆ. ಆದ್ರೆ ನಮಗೆ ಒಂದು ಸ್ವಸ್ವರೂಪ ಜ್ಞಾನ ಉಂಟಲ್ವಾ?
ನಾನು ಈಗ ರತಿಯಾಗಿ ಕಾಣುತ್ತೇನೆ. ಮನ್ಮಥ ಯಾರು? ಇಬ್ಬರು ಮನ್ಮಥರು. ಹಾಗಾದ್ರೆ ರತಿ ಇಬ್ಬರು ಬೇಕು. ಅಲ್ಲ, ಒಬ್ಬಳೇ. ನನಗೆ ಯಾರಾದ್ರೂ ಒಬ್ಬನು ಅಷ್ಟೇ. ಒಬ್ಬನನ್ನು ನಾನು ವರಿಸುತ್ತೇನೆ. ಮದುವೆ ಆಗಬಹುದಲ್ವಾ? ಮದುವೆ ಆಗಿ ಬನ್ನಿ. ಏನು ಕಷ್ಟ ಇದೆ ನಿಮ್ಗೆ? ಯಾರಂತ ಗೊತ್ತಾಗುದಿಲ್ಲ. ಹಿನ್ನೆಲೆ ಯಾವುದು ಗೊತ್ತಿಲ್ಲ. ಒಟ್ಟು ಮದುವೆ ಆಗಬೇಕು ಅಂತ ಬಂದಿದ್ದ. ಈಗ ಶಿಕ್ಷಣ ಕೊಟ್ಟರೆ ಶಿಕ್ಷಣಕ್ಕೆ ಬರುವುದಿಲ್ಲ. ಇಲ್ಲ, ಮದುವೆ ಆಗುವುದಿಲ್ಲ. ನಾವೆಲ್ಲ ಮದುವೆ ಆಗುವುದಿಲ್ವಾ? ನಿಮ್ಗೆ ಹೀಗೆ ಹೇಳಿದರೆ ಸಾಕು, ಆಗುವುದಿಲ್ಲ. ನಾನು ನೀವೆಲ್ಲ ಬಲಮಾಡುತ್ತಿರುವಿರಿ. ಇದು ನನ್ನ ಧರ್ಮ ಕಾಯುವವರಾರು ನೋಡ್ಬೇಕು. ಜನತರು ಆರ್ಪಡಿಸುವುದು ಯಾರಂತ ಗೊತ್ತಾಗ್ಬೇಕಲ್ಲ. ನಾನು ಮಾಡಿ ಒಳ್ಳೆ ರೀತಿಯಿಂದ ಹೇಳಿದ್ರೆ ನೀವು ಬರುವುದಿಲ್ಲ. ನಿಮ್ಮನ್ನು ಹೀಗೆ ನಾನು ಬಿಟ್ಟು ಹೋಗುವುದಿಲ್ಲ. ಬನ್ನಿ ಬನ್ನಿ ಬನ್ನಿ. ಹರನೇ ಗಂಗಾಧರನೇ ಹರನೇಶ್ವರನೇ ಶಿದು ಬಾಲಕರ ಭಯಗಳಿಸುತ್ತೆ ಅಸುರೆಯಗಿರಿದು ಲೋಕವ ಕೊರೆಯುವುದೆನುದ ಶಂಕರ, ನೋಡಿದೆಯಾ ನಿನ್ನ ಭಕ್ತರಿಗೆ ಬಂದೊದಗಿದ ಕಷ್ಟವನ್ನು ಸ್ವಾಮಿ? ಯಾವಳ ಒಬ್ಬಳಾಕೆ ರಾಕ್ಷಸಿ ಬಂದು ನಮ್ಮನ್ನು ಬೆನ್ನಟ್ಟುತ್ತಾ ಇದ್ದಾಳೆ. ನೀನಲ್ಲದೆ ನಮಗೆ ಗತಿ ಯಾರಿದ್ದಾರೆ? ತಂದೆ, ರಕ್ಷಣೆ ಮಾಡು. ಮಕ್ಕಳೇ, ಚಿಂತಿಸಬೇಡಿ. ಚಂಡಿ ಚಾಮುಂಡಿ ಕರಾಳಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷವಾದವಳು ಬೇರೆ ಯಾರು ಅಲ್ಲ, ಪ್ರಭು ಪರಮೇಶ್ವರನ ಮಡದಿ ಪಾರ್ವತಿ ದೇವಿ. ಕುಂಭಸೇನೆಯನ್ನು ಕೊಂದು ನಿಮ್ಮನ್ನು ರಕ್ಷಣೆ ಮಾಡುವವಳಿದ್ದೇನೆ. ಹೌದು ಮಕ್ಕಳೇ, ಒಳಗಿದ್ದುಕೊಳ್ಳಿ, ನಾನು ನೋಡಿಕೊಳ್ಳುತ್ತೇನೆ. ಮಕ್ಕಳಿರೋರನ್ನು ಪೀಡಿಸುತ್ತಾ ಮುಂದುವರಿತಾ ಇದೆಯಲ್ಲ. ನಿನ್ನನ್ನು ಶಿಕ್ಷಿಸಕ್ಕೆ ಬಂದವಳು ಸಾಮಾನ್ಯ ಅಲ್ಲ, ಪರಮೇಶ್ವರನ ಮಡದಿ ಪಾರ್ವತಿ. ನನಗೆ ಬೇಕಾಗಿದ್ದು ಅಣ್ಣನ ಆಜ್ಞೆ. 2 ಮಕ್ಕಳು ಅವಳು ಹೇಳ್ಕೊಂಡು ಹೋಗ್ತಾಳೆ.
ಅತಿಥಿಯಾಗಿ ನಮ್ಮ ಗಂಧರ್ವ ಲೋಕದ ಸಭೆಗೆ ಬಂದವ ನಾನು. ಉಚಿತವಾದಂತಹ ಪೀಠವನ್ನೇರಿ ನಮ್ಮವರನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಇದ್ದಂತಹ ಕೆಲವಾರು ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಆಗಿದೆ. ಇನ್ನೇನು ಅಂತಃಪುರದೊಳಗೆ ಸೇರಬೇಕು ಎಂಬ ಹಾಗೆ ಯೋಚನೆ ಮಾಡುವಾಗ ಯಾವುದೋ ಸದ್ದು ಕೇಳಿಸ್ತಾ ಉಂಟಲ್ಲ. ಮಗಳೇ, ಅಂಶುಮತಿ, ಏನೇ ಇದು? ಗಂಧರ್ವಪತಿ ದುಮಿಳ ಎಂದನು ತನು ಜಯ ಎದ್ದೇಳು. ಆದ್ರೆ ನನಗೆ ಆಶ್ಚರ್ಯ ಆದದ್ದು ಅದಲ್ಲ, ಮತ್ತೆ ಸದಾ ನಗುಮುಖದಿಂದಲೇ ನನ್ನ ಮುಂದೆ ಕಾಣಿಸಿಕೊಳ್ಳುವಂತಹ ನೀನು ಇಂದು ಯಾಕೋ ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದೀಯಲ್ಲ. ಮುಖದ ಕಾಂತಿ ತಗ್ಗಿದೆ, ತಲೆ ಮೇಲೆ ಎತ್ತುವುದಿಲ್ಲ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದ ಹಾಗೆ ವರ್ತಿಸುತ್ತಿಂತ ಆದ್ರೆ ಕಾರಣ ಏನು ಅಂತ ನನಗೆ ಸ್ಪಷ್ಟ ಆಗ್ಬೇಕಲ್ಲ ಮಗಳೇ. ಏನೋ ಚಿಂತೆ ನಿನ್ನನ್ನು ಬಾಧಿಸ್ತಾ ಇದೆ ಎನ್ನುವುದಂತೂ ನಿನ್ನ ಮುಖಭಾವವನ್ನು ಕಾಣುವಾಗಲೇ ಸ್ಪಷ್ಟವಾಗುತ್ತದೆ. ತಂದೆ ಇಲ್ಲಿ ಇರುವಾಗ ನಿನ್ನ ಏನೇ ಚಿಂತೆ ಇದ್ರು ಕಷ್ಟ ಇದ್ರು ಪರಿಹರಿಸುವುದಕ್ಕೆ ನಾನಿದ್ದೇನೆ. ಹೇಳಿಕೋ ಹೇಳಿಕೋ. ನವತರುಣಿಯರನು ಭಾವ ಬಂದಾಗ ಗಮನಿಸಿಕೊಂಡೆ. ನೀನು ನನ್ನ ಮುದ್ದಿನ ಮಗಳಲ್ವಾ? ಹೌದಪ್ಪಯ್ಯ. ನೀನು ಹೇಗೆ ಎಂಬ ರೀತಿ ನನಗೆ ಅರ್ಥ ಆಗುದಿಲ್ಲ. ಯಾವತ್ತು ನಗುಮುಖೆಯಿಂದಾಗಿ ಬರುವನು. ಅಯ್ಯೋ, ನಿನ್ನ ಮುಖ ನೋಡುವಾಗಲೇ ನಾನು ದುಡಿದು ಬಂದಂತಹ ಆಯಾಸ ಎಲ್ಲ ಪರಿಹಾರ ಆಗ್ತಾ ಇತ್ತು. ಹೌದಲ್ಲ? ಆದ್ರೆ ಇವತ್ತು ಹಾಗಲ್ಲ. ಮುಖದಲ್ಲಿ ಸುಖ ಕಾಣ್ತಾ ಇಲ್ಲ, ವ್ಯತ್ಯಾಸ. ಹೌದಪ್ಪಯ್ಯ. ಕಾರಣ ಏನು? ಯಾಕೋ ಏನೋ ಗೊತ್ತಿಲ್ಲ. ಕೆಲವು ದಿನ ಕಳೆದು ಹೋಯ್ತು. ನಿದ್ದೆ ಮಾಡಿದ್ರೆ ನಿದ್ದೆ ಬರುವುದಿಲ್ಲ, ಊಟ ಮಾಡಿದ್ರೆ ಊಟ ರುಚಿಸುವುದಿಲ್ಲ. ನನ್ನಷ್ಟಕ್ಕೆ ನಾನು ಯೋಚನೆ ಮಾಡುವುದು. ಏನು? ಯಾಕೆ ಈ ರೀತಿ ಆಗ್ತಾ ಇದೆ ಅಪ್ಪಯ್ಯ? ಇದಕ್ಕೆಲ್ಲ ಕಾರಣ ಏನಂತ ಗೊತ್ತಾಯ್ತು ನನಗೆ ಅಪ್ಪಯ್ಯ. ಈಗ ನಿನ್ನಷ್ಟಕ್ಕೆ ನೀನೇ ತರ್ಕಿಸಿಕೊಂಡು ಅದಕ್ಕೆ ಉತ್ತರವನ್ನು ಪಡೆದುಕೊಂಡಿದ್ದೀಯ. ಹೌದಪ್ಪಯ್ಯ. ಏನು? ಬೇರೆ ಯಾವುದಲ್ಲ, ನಿನ್ನಲ್ಲಿ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡ್ತೇನೆ ನೀನು. ಈಗ ಅಪ್ಪನಲ್ಲಿ ಪ್ರಶ್ನೆ ನಿನ್ನ? ನನ್ನ ಮುದ್ದಿನಪ್ಪ ಅಲ್ವೇ ನೀನು? ಆಗ್ಲಿ ಅಪ್ಪಯ್ಯ. ನಿನ್ನಲ್ಲೊಂದು ಕೇಳುದು ಬೇರೆ ಯಾವುದಲ್ಲ, ಚಂದವಾದಂತ ಹಾರಕ್ಕೆ ಶೋಭೆ ಬರಬೇಕಿದ್ರೆ ಏನಾಗ್ಬೇಕದಕ್ಕೆ? ಅದಕ್ಕೊಂದು ಪದಕ ಇರ್ಬೇಕು. ಹೌದಲ್ಲ? ಪದಕ್ಕಿದ್ರೆ ಶೋಭೆ ಬರೋದಕ್ಕೆ ಸಾಧ್ಯ ಉಂಟು, ಸುಂದರವಾಗಿ ಕಾಣುತ್ತದೆ. ಅಷ್ಟೇ ಅಲ್ಲ, ಸುಂದರವಾದಂತ ಅರಮನೆ ಹಾಗೆ ಇದ್ರೆ ಚಂದ ಕಾಣ್ತದ? ಅದು ಇಲ್ಲಪ್ಪ. ಶೋಭೆ ಬರಬೇಕಿದ್ರೆ ಅರಮನೆಯ ಮುಂದೆ ಸುಮದ ತೋಟ ಇರಬೇಕು, ಅದು ಬೇಕು, ಅಲಂಕಾರವೂ ಬೇಕು. ಹೌದು.
ಅಪ್ಪಯ್ಯ ಅಷ್ಟೇ ಅಲ್ಲ, ನಮ್ಮ ಅರಮನೆಯಲ್ಲಿ ಏನೆಲ್ಲ ಕೆತ್ತಿಟ್ಟಿದ್ದು ನೀನು. ಅದು ವಿಶ್ವಕರ್ಮರು ಮಾಡಿಟ್ಟದ್ದಲ್ವ? ಹೌದು. ಚಂದ ಚಂದ ದೃಶ್ಯವನ್ನು ನೋಡುತ್ತಾ ಇರುವಾಗ ಅದನ್ನೇ ನೋಡ್ತಾ ಇರ್ಬೇಕಂತ ಆಗ್ತಾ ಇದೆ. ಯಾವುದು ಗೊತ್ತುಂಟಾ? ಎಲ್ಲರ ಮದುವೆಯ ದೃಶ್ಯಾವಳಿಯನ್ನೇ ಕೆತ್ತಿದ್ದಿ. ಲಕ್ಷ್ಮೀ ಸ್ವಯಂವರ, ಗೌರಿಯ ಮದುವೆ, ಬ್ರಹ್ಮನ ಮದುವೆ, ಇದೆಲ್ಲ ಈ ದೃಶ್ಯವನ್ನು ಕಾಣುತ್ತಾ ಇದ್ರೆ ಅಲ್ಲೇ ಇರ್ಬೇಕೆಂಬಂತ ಆಸೆ ನನ್ನ ಮನದಲ್ಲಿ ಮೂಡ್ತಾ ಇದೆ. ಅಪ್ಪಯ್ಯ, ಏನು ಮಗಳೇ, ಇಷ್ಟೆಲ್ಲ ಯಾಕೆ ಆಗ್ತದೆ ಅಂತ ನನಗೆ ಗೊತ್ತಾಗುದಿಲ್ಲ ಅಪ್ಪಯ್ಯ. ಮನಸ್ಸಲ್ಲಿ ಒಂದು ರೀತಿಯ ಬೇಸರ ಆವರಿಸಿಕೊಂಡಿದೆ. ಈಗ ನಿನಗೆ ಅರ್ಥ ಆಗ್ಲಿಲ್ಲ. ಅಂತಪುರದೊಳಗಿರೋ ಸುಖದೊಳೆಂದಿರುದ ಧ್ರುಮಿಳನು ಕಳುಗಲಾತ್ಮಜಯ. ಅಪ್ಪಯ್ಯ, ನಿನ್ನ ಏನೇ ಸಮಸ್ಯೆ ಇದ್ರೂ ಕೂಡ ಇದುವರೆಗೂ ಬಂದು ನನ್ನಲ್ಲಿ ನೀನಾಗಿ ಹೇಳಿಕೊಂಡವಳು. ಹೌದು. ಇವತ್ತು ಕೂಡ ಹಾಗೆ ನಾನು ಪ್ರಶ್ನೆ ಮಾಡಿದ ಕೂಡಲೇ ಎಲ್ಲವನ್ನು ಹೇಳ್ತಾ ಇದ್ದೀಯಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಆದ್ರೆ ಯಾವುದನ್ನು ಬಾಯಿ ಬಿಟ್ಟು ನೇರವಾಗಿ ಹೇಳ್ತಾ ಇಲ್ಲ. ನನಗೆ ಅರ್ಥ ಆಗುತ್ತದೆ. ಅರ್ಥವಾಯ್ತೆ? ಏನು ಅರ್ಥ ಆಗದೆ? ಯಾವುದ್ರ ವಿಚಾರ? ನಿನ್ನ ಅಪ್ಪ ನಾನು ಅಷ್ಟೆಲ್ಲ ಅರ್ಥ ಆಗದೆ ಇರುವವನಲ್ಲ. ಈಗ ನಿನ್ನ ಸಮಸ್ಯೆಗೆ ಒಳ್ಳೆ ಪರಿಹಾರ ನಾನು ಹೇಳ. ಏನದು? ಸುಲಭದ್ದೆ. ನಮ್ಮ ಅಂತಪುರದಲ್ಲಿ ನಿನ್ನ ಸಖಿಯರಿದ್ದಾರಲ್ಲ, ಹೌದು, ಅವರ ಜೊತೆ ಸ್ವಲ್ಪ ಸಮಯ ಕಳೆ ಏನು ಮಾಡಬೇಕು ಎಂಬ ಹಾಗೆ ಯೋಚನೆ ಮಾಡಿ ನಾನು ಮತ್ತೆ ನಿನಗೆ ಹೇಳ್ತೇನೆ. ಸಖಿ ಜೊತೆ ಇರ್ಬೇಕಾ? ಸರಿ ಅಪ್ಪಯ್ಯ, ಸರಿ. ಅಪ್ಪಯ್ಯನ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಸಖಿಯರಲ್ಲಿ ತನ್ನ ಬೇಸರವನ್ನು ಹಂಚಿಕೊಂಡೆ ಅಂತಾದ್ರೆ ಬೇಸರ ದೂರವಾಗುವುದಕ್ಕೆ ಸಾಧ್ಯ. ಯಾರಲ್ಲಿ ಸಖಿಯರು? ಹೇಗೆ ಸಖಿಯರೇ, ಕರೆದಕ್ಷಣ ಓಡಿಕೊಂಡು ಬರ್ತಾ ಇದ್ದೀರಿ. ಓಡಿಕೊಂಡು ಬರ್ಬೇಕಲ್ಲ, ಎಲ್ಲ ಯಾಕೆ ಗೊತ್ತುಂಟಾ? ನನ್ನನ್ನೇ ಅಂಟಿಕೊಂಡಿದ್ದೀರಿ. ನಿನ್ನೆಗೆ ನಾವೇ ಕಾಣುದಲ್ಲ, ಅದಕ್ಕೆ ನಾವೇ ಹೌದಲ್ಲ? ನನ್ನ ಮುಖವನ್ನು ಗಮನಿಸಿಕೊಂಡಿದ್ದೀರಾ? ಯಾವುದೇ ಸುಖ ಕಾಣ್ತಾ ಉಂಟು ನಿಮಗೆ? ಈ ರೀತಿಯಾಗಿ ಬೇಸರದಲ್ಲಿ ಯಾಕೆ ಇರ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಬೇಸರವಾ? ಹೌದೇ. ಒಂದು ಉಪಾಯ. ಬೇಸರ ಅಂತ ಹೇಳಿದ ತಡ ಕುಣಿಯುವುದಕ್ಕೆ ಶುರು ಮಾಡಿದ್ರಲ್ಲ ನೀವು? ಇಷ್ಟು ಉಂಟು ನಿನಗೆ? ಹೌದು. ಬೇಸರ ಅಲ್ಲ, ಯಾವುದಕ್ಕೂ ಅದಕ್ಕೆ ಕುಣಿದದ್ದು ಮನೋರಂಜನ ಕಾರ್ಯಕ್ರಮ. ಹೌದು. ನನಗೆ ಬೇಸರ ಆದದ್ದು ಈ ರೀತಿ ಪ್ರದರ್ಶನ. ಹೌದಾ? ನಿನಗೆ ಬೇಸರ ಅಲ್ಲ, ಹೌದು, ದೂರ ಆಗ್ಬೇಕಲ್ಲ, ಉಪಾಯ ಉಂಟು. ಉಪಾಯವ? ಹೌದು. ಏನೇ ಅದು? ನಾವು ವನವಿಹಾರಕ್ಕೆ ಹೋಗುವ. ವನವನ್ನು ಸುತ್ತಾಡುವುದಕ್ಕಾಗಿ? ಜಲಕೇಲಿಯನ್ನು ಆಡುವ. ಹೌದಾ? ಬೇಸರ ದೂರವಾಗ್ತದೆ. ಮತ್ತೆ ನಿನಗೆ ಪ್ರಿಯವಾದಂತಹ ವಂತಿಗೆ. ಯಾವುದು? ಸೇವಂತಿಗೆ. ಸೇವಂತಿಗೆ. ಹೌದಾ? ಮತ್ತೆ ಕಾಡಮಲ್ಲಿಗೆ. ಮತ್ತೆ ಜಾಜಿ. ಮತ್ತೆ ಯಾವುದು? ಸಾಕಲ್ಲ ಅಷ್ಟು. ಸರಿ, ನಿಮ್ಮ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಬೇಸರವನ್ನು ದೂರ ಮಾಡುವುದಕ್ಕೆ ಅದೇ ಒಂದು ದಾರಿ ಅಂತ ಕಾಣ್ತಾ ಉಂಟು. ಮತ್ತೆ ಯಾಕೆ ತರ ಮಾಡ್ಬೇಕು? ಆದಷ್ಟು ಶೀಘ್ರವಾಗಿ ಮುಂದೆ ಸಾಗೋಣ. ಜತೆ ಜತೆ ಕೂಡುದ ಮತ್ತವನು ಜತೆ ಜತೆ ಕೂಡುದ
ಕರೆದದೆ ಸುಚಿತ ತರುಣಿ ಜವರ್ಗವನೋಡೆ ಕರೆದಿಂದ ನೃಪಾತ್ಮ ವಂಚಕಿಯಾದಂತಹ ಹೆಣ್ಣನ್ನು ನೋಡಿದ್ದೀಯಾ? ಹೌದೌದು. ಈಗ ನೋಡಿದ್ದೀಯ ದೂರದಲ್ಲಿ? ಆ ಸ್ವರ ಕೇಳ್ತಾ ಉಂಟು, ಗೆಜ್ಜೆಯ ಸ್ವರ, ಕೈಬಳೆಯ ಸ್ವರ. ಅದಕ್ಕಾಗಿ ನಿನ್ನನ್ನು ಹಿಡಿದು ನಿಲ್ಲಿಸಿದ್ದು. ಯಾಕೆ? ಹೆಣ್ಣು ಮಕ್ಕಳನ್ನು ನೋಡಿದ ಕ್ಷಣವೇ ಹೋಗಿ ಯಾರು ಎಂಬುದಾಗಿ ಪ್ರಶ್ನೆ ಮಾಡಬೇಡ, ಈ ಮೊದಲಾದದ್ದು ನೆನಪಲ್ಲಿ ಇಟ್ಟುಕೋ. ಹಾಗಾಗಿ ಈ ದಾರಿಯನ್ನು ಬದಲಿಸಿ ಬೇರೆ ದಾರಿಯಲ್ಲಿ ಹೋಗಬಹುದು. ಕಣ್ಣಿರುವುದೇ ನೋಡುವುದಕ್ಕಾಗಿ. ಈ ಪ್ರಪಂಚದಲ್ಲಿ ಏನೆಲ್ಲ ಆಗುತ್ತೆ ಅದೆಲ್ಲವನ್ನು ನೋಡಿ ನೋಡಿ ಅನುಭವವನ್ನು ನಾವು ಹೊಂದುವುದಕ್ಕಾಗುತ್ತದೆ. ಹಿಂದೆ ಕಷ್ಟ ಬಂದ ಕಾಲದಲ್ಲಿ ಅದು ಕಷ್ಟವಾಗಿ ನಮಗೆ ಉಳಿಯಲಿಲ್ವಲ್ಲ. ಪ್ರಭು ಪರಮೇಶ್ವರನ ದಯೆಯಿಂದ ಬಂದಂತ ಕಷ್ಟವೆಲ್ಲವೂ ನಿವಾರಣೆ ಆಗಿದೆ. ಇಲ್ಲಿ ಹೀಗೆ ಆಗುತ್ತದೆ ಹೌದು ಅಂತಾದ್ರೆ ನಿರ್ಣಯ ಮಾಡುವುದಕ್ಕೆ ನಾವಲ್ಲ. ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ, ಏನಾಗುತ್ತದೆ ಮುಂದೆ ಹೋಗಿ ನೋಡುವುದಾ. ನಿನ್ನ ಪರಿಚಿತವಾಯ್ತು ನೋಡಿದ್ದಾಗ ಹೌದು. ನಿನ್ನ ಇಂಪಾದ ಸ್ವರ, ನಿನ್ನ ಕಾಲಿನ ಕಾಲ್ಗೆಜ್ಜೆ, ನಿನ್ನ ಕೈಬಳೆ, ಈ ಸ್ವರ ಎಲ್ಲೋ ಇದ್ದ ನನ್ನನ್ನು ಈ ಕಡೆಗೆ ಬರಮಾಡಿದ್ರು. ಈಗ ಸತ್ಯ ಹೇಳು, ತಪ್ಪು ನನ್ನದ ನಿನ್ನದ? ನನ್ನದ ಮತ್ತೆ ಅಲ್ವಾ? ನಾವು ಎತ್ತಲೋ ಕಡೆ ಹೋಗಬೇಕು ಅಂತ ನಾನಷ್ಟಕ್ಕೆ ಇದ್ದೆ ಅಲ್ಲ. ನಾವು ನಿರ್ಣಯ ಮಾಡಿದ್ದೆ ಬೇರೆ. ಈಗ ನೋಡು ನಮ್ಮ ದಾರಿಯ ತಪ್ಪಿದ ಹಾಗಾಯ್ತಲ್ಲ. ದಾರಿ ತಪ್ಪಿದ್ದ? ಹೌದು. ಈಗ ದಾರಿ ತಪ್ಪಿ ಬಂದದ ನೀವು? ಹಾಗಲ್ಲ, ಇನ್ನೆಲ್ಲಿ ಆದ್ರೂ ದಾರಿ ತಪ್ಪಬಾರದು ಅಂತ ಅಷ್ಟೇ. ಹೌದಾ? ಹೌದೌದು. ಹೆಣ್ಣೆ, ಏನು ಅಂದ, ಏನು ಚಂದ, ಪೂರ್ಣೇಂದು ಮುಖಿ. ಇದು ಹೊಗಳಿಕೆ ಯಾಕಂದ್ರೆ ಗೊತ್ತಾಗ್ಲಿಲ್ಲ. ಅಮೃಹದಳ ನೇತ್ರೆ,
ಆರಂಭವೇ. ಹೌದಾ? ಹೌದು. ಸರಿ. ತಾವರ ಹೆಸರಿನ ಹಾಗೆ ಕಣ್ಣನ್ನು ಹೊಂದಿದವನು. ಓ ಹೆಣ್ಣೆ, ಒಬ್ಬಳೇ ಅಲ್ಲ, ನಿನ್ನ ಜೊತೆ ಅನೇಕ ಮಂದಿ ಇದ್ದಾರಾ? ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ನೀನು? ಎಲ್ಲಿ ಅವಳು? ನಿನ್ನ ಹೆತ್ತ ತಂದೆ ತಾಯಿಗಳು ಯಾರು? ನಿನ್ನ ಹೆಸರೇನು? ಯಾವ ಕಡೆಗೆ ಪಯಣ? ಇದೆಲ್ಲವನ್ನು ಕೇಳಿ ತಿಳಿಯಬೇಕು ಅಂತ ಕುತೂಹಲ ಹೆಚ್ಚಾಗಿದೆ. ಚಿತ್ತವಿಸಿ ಪುಣ್ಯಾತ್ಮನೆ ಗಂಧರ್ವ ಆತ್ಮಜನ ಅದು ನನ್ನ ದುರಹಂಕಾರ ಅಂತ ಆಗ್ತದೆ. ಹೌದೌದು. ನನ್ನ ಪರಿಚಯ ನಿಮಗೆ ಇರ್ಲಿಕ್ಕೆ ಸಾಗಿಲ್ಲ. ಇಲ್ಲ, ನಾನು ಎಲ್ಲಿಯವನಲ್ಲ. ಎಲ್ಲಿಯವನಲ್ಲ? ಆಹಾ, ಮುತ್ತಿಲಿಂದ ಬಂದದ್ದು. ಗಂಧರ್ವ ಲೋಕದವನು ನಾನು. ಓ, ನೀವೀಗ ಪರಲೋಕದವನು? ಹೌದು. ದುರ್ಮಿಳಾಖ್ಯನ ಮಗನ ನಾನು. ಹೇಳಿದ್ದು ಕೇಳಿದ್ದೆ ನಾನು. ದುರ್ಮಿಳ ಗಂಧರ್ವ ಅಂತ ಒಬ್ಬ ಇದ್ದಾನೆ. ಹೌದು, ಅವರ ಕುವರಿ ನಾನು. ಗಂಧರ್ವರ ಮಗಳ? ಹೌದು. ಅಂಶುಮತಿ ಅಂತ ನನ್ನ ಹೆಸರು. ಓ, ಅಂಶುಮತಿ ಅಂದ್ರೆ ನೀನೇ? ಹೌದು, ಗಂಧರ್ವ ಕನ್ಯೆ ಅಂಶುಮತಿ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಯಾಕೋ ಮನಸ್ಸಿಗೆ ಬೇಸರ ಆವರಿಸಿಕೊಂಡಿತ್ತು. ಬೇಸರವನ್ನು ದೂರ ಮಾಡುವುದಕ್ಕಾಗಿ ಸಖಿಯರನ್ನು ಕೂಡಿಕೊಂಡು ವನವನ್ನು ಸುತ್ತಾಡಿ ಜಲಕ್ರೀಡೆಯನ್ನು ಆಡಿಕೊಂಡು ಬಂದೆ ನಾನು. ಮತ್ತೆ ಪಥದಲ್ಲಿ ತಡೆದು ನಿಲ್ಲಿಸಿದ್ದೀರಿ. ನೀವು ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು. ಇದು ಪೂರ್ಣ ಆಗದೆ ಎಲ್ಲಿಗೆ ಹೋಗುದು? ಪೂರ್ಣ ಆಗ್ಲಿಲ್ವಾ? ಪೂರ್ಣ ಆಗ್ಲಿಲ್ಲ. ಪರಿಚಯ ಹೇಳಿದೆ. ಇಲ್ಲ, ನಿನ್ನದ್ದು ಮಾತ್ರ ಹೇಳಿದ್ದು. ನನ್ನದು ನೀವು ಯಾರಂತ ಗೊತ್ತಾಗಿಲ್ಲ. ಮತ್ತೆ ನೀನು ಅಲ್ಲಿ ಹೋದ್ಮೇಲೆ ಓ ಅವರೊಂದು ಕೇಳುವುದಕ್ಕೆ ಹಾಗಾಗಬಾರ್ದು. ಅವಸರ. ಹೌದೌದು, ಬೇಗ ಮುಗಿಸ್ಬೇಕಲ್ಲ. ಹೌದೌದು. ನಾನು ಇಲ್ಲಿಯವನಲ್ಲ, ವಿದರ್ಭದ ಅರಸರಾದಂತ ಸತ್ಯರಥ ಮತ್ತು ಸುಶೀಲೆಯ ಪ್ರೀತಿಯ ಸುಕುಮಾರ ನಾನು. ಹೌದಾ? ಆದ್ರೆ ನನಗೆ 2 ಅಮ್ಮಂದಿರಿದ್ದಾರೆ. 2 ಅಮ್ಮಂದಿರ? ಹೌದೌದು. ಹೆತ್ತವಳು ಒಬ್ಬಳಾಕೆ, ಆಮೇಲೆ ಸಾಕಿ ಪೊರೆದವಳು ಮತ್ತೊಬ್ಬಳು. ಹೆತ್ತವೇ ಸುಶೀಲೆ, ಪೊರೆದವಳು ಉಮೆ. ಹೌದೌದು. ಅವರ ಪ್ರೀತಿಯ ಸುಕುಮಾರ ನಾನು. ಧರ್ಮಗುಪ್ತ ಅಂತ ನನ್ನ ಹೆಸರು. ಧರ್ಮಗುಪ್ತ ಅಂದ್ರೆ ನೀವು? ಹೌದೌದು. ಊರು ಯಾವ್ದಂತ? ಊರು ವಿದರ್ಭ. ವಿದರ್ಭದಿ? ಹೌದೌದು. ಈಗ ಶಾಂಡಿಲ್ಯ ಮುನಿಗಳ ಆಶ್ರಮದಲ್ಲಿ ಇದ್ದದ್ದು. ಮತ್ತೆ ನಾವು ಇನ್ನು ಊರಿಗೆ ಹೋಗ್ಲಿಕ್ಕೆ ಉಂಟು. ಸರಿ, ನಿಮ್ಮ ಪರಿಚಯ ಆಯ್ತಲ್ಲ, ಮನಸ್ಸಿಗೆ ಸಂತೋಷ ಆಯ್ತು. ಇನ್ನು ಉಂಟ ಮಾತು? ಮಾತುಂಟು. ಮುಗಿಸುವುದಿಲ್ವ ನೀವು? ನೀನು ಹೆಣ್ಣು. ಹೌದು, ನಾನು ಗಂಡು. ನೀವು ಗಂಡು. ನಿನಗೂ ಮದುವೆ ಆಗ್ಲಿಲ್ಲ? ಮದುವೆ ಆದ್ರೆ ಕಾಣ್ತದೆ ನಿಮ್ಗೆ? ಇಲ್ಲ, ಅದೇ ನಾವು ಆದ್ರೆ ಅಂದ್ರೆ ನಿಮ್ಮನ್ನು ಮದುವೆ ಒಪ್ಪಿಕೊಂಡಿದ್ರೆ? ಮತ್ತೆ ನಾನು ಆಗಲೇ ಸೋತಾಗಿದೆ ನಾನು. ಹೌದಾ? ಮದುವೆ ವಿಚಾರವ? ಸರಿ, ನಿಮ್ಮನ್ನು ಕಂಡಾಗ ನನ್ನ ಕನಸೀಗ ನನಸಾಯ್ತೆಂದು ಭಾವಿಸಿಕೊಂಡಿದ್ದೇನೆ. ಅದೆಷ್ಟು ಕನಸನ್ನು ಕಂಡಿದೆ ನಾನು. ನನ್ನ ಆಶಾಗೋಪವು ನನ್ನ ಕಣ್ಣ ಮುಂದೆ ನಿಂತಾ ಇರುತ್ತೆ. ಸ್ವಾಮಿ, ನಿಮ್ಮನ್ನು ಕಂಡಾಗ ನಾನು ಕೂಡ ಸೋತಿದ್ದೇನೆ. ಹೌದಾ? ಹೌದಪ್ಪ. ಮದುವೆ ಆಗಬೇಕಿದ್ರೆ ನಿಮ್ಮನ್ನೇ ಅಂತ ನಾನು ಯೋಚನೆ ಮಾಡಿಕೊಂಡಿದ್ದೇನೆ. ಆದ್ರೂ ಒಂದು ವಿಚಾರ, ಮದುವೆ ವಿಚಾರದಲ್ಲಿ ಒಂದು ತಡೆಗೋಡೆ ಅಂತ ಅಡ್ಡ ಬರ್ತದೆ. ತಡೆಗೋಡೆ? ಹೌದಪ್ಪ. ಅಂತ ಯಾವ ಗೋಡೆ ಇರಬಾರ್ದು. ಯಾಕೆ ಬಲ್ಲಿರ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಎಂಬುದು ಇರುವುದಿಲ್ಲ. ಬಾಲ್ಯದಲ್ಲಿ ತಂದೆ ತಾಯಿ ಅಧೀನದಲ್ಲಿ ಇರ್ತಾರೆ. ಪ್ರಾಯಕ್ಕೆ ಬಂದಾದ ಮದುವಾದ ಬಳಿಕ ಗಂಡನ ಅಧೀನದಲ್ಲಿ ಇರ್ತಾರೆ. ಮುಂದಕ್ಕೆ ದಾಂಪತ್ಯ ಪ್ರತೀಕವಾಗಿ ಜನಿಸಿದಂತಹ ಮಕ್ಕಳನ್ನು ಕೂಡಿಕೊಂಡು ವೃದ್ಧಾಪ್ಯದಲ್ಲಿ ಕರೀತಾರಂತೆ. ಇದು ಹೆಣ್ಣಿಗೆ ಭೂಷಣ. ಹೌದಲ್ಲ? ಈ ವಿಷಯವನ್ನು ಅಪ್ಪನೇ ತಿಳಿಸ್ಲಿಕ್ಕೆ ಉಂಟು. ನೀವು ನನ್ನ ಜೊತೆಯಲ್ಲಿ ಬರ್ಬೇಕು. ನಿಮ್ಮನ್ನು ಕರೆದುಕೊಂಡು ಎಲ್ಲಾ ವಿಚಾರವನ್ನು ತಂದೆಗೆ ತಿಳಿಸಿ. ಗಂಧರ್ವ ಲೋಕಕ್ಕೆ? ಹೌದಪ್ಪ. ನಾನು ನನಗೆ ಹೀಗೆ ಬರ್ಲಿಕ್ಕೆ ಗಂಧರ್ವ ಲೋಕ ಆಗಿದ್ದೇನಲ್ಲ, ನನ್ನ ಜೊತೆಗೆ ಬರ್ಬಹುದು. ನೀವು ಬರ್ತೀರಲ್ಲ? ಏನು ಮಾಡಿದೆ? ಬನ್ನಿ ಬನ್ನಿ. ನಡೆತರಲು ಕುರಿತಾಗಿ ಯೋಚನೆ ಮಾಡಿಯೇ ಮಲಗಿದವ ನಾನು. ಕನಸಿನಲ್ಲಿ ಬಂದಂತಹ ಪ್ರಭು ಪರಮೇಶ್ವರ ಆಡಿದಂತಹ ಮಾತುಗಳನ್ನು ಕೇಳುವಾಗ ಸಂತೋಷವಾಯಿತು. ಮಗಳ ಭವಿಷ್ಯದ ಬಗ್ಗೆ ಸರಿಯಾದ ನಿರ್ಧಾರ. ಸಂತೋಷದ ವಿಚಾರವನ್ನು ಮಗಳಲ್ಲಿ ಹೇಳಬೇಕು. ಅವಳಲ್ಲಿಗೆ ಹೋಗ್ತಾರೆ.
ಹೇಗಿತ್ತು ಈಗ ಏನು ವ್ಯತ್ಯಾಸ ಕಾಣ್ತಾ ಉಂಟು? ವ್ಯತ್ಯಾಸ ನಿನಗೆ ಕಾಣ್ತಾ ಉಂಟು. ಸಂತೋಷದ ವಿಚಾರ ಹೇಳುವಂತಲೇ ಅಪ್ಪಯ್ಯ, ಬಂದ. ಸಂತೋಷದ ವಿಚಾರ ನಿನಗೆ ತಿಳಿಸುವುದಕ್ಕೆ ನಾನು ಬಂದದ್ದು ನಾನು. ನಿನ್ನಿಂದ ಉಂಟು? ಹೌದಪ್ಪಯ್ಯ. ಏನದು ಹೇಳು? ಮನಸ್ಸಿಗೆ ಬೇಸರ ಆವರಿಸಿಕೊಂಡ ಬಳಿಕ ಸಖಿಯರನ್ನು ಕೂಡಿಕೊಂಡು ವನವನ ಸುತ್ತಾಡೋದಕ್ಕಾಗಿ ಹೋದೆ. ಒಳ್ಳೆ ವಿಚಾರ. ಜಲಕ್ರೀಡೆ ಆಡಿದೆ. ಅಷ್ಟು ಹೊತ್ತಿಗೆ ಒಬ್ಬ ಪುರುಷನಿಗೆ ಕಾಣ ಸಿಕ್ಕಿದ. ಓಹೋ. ನೋಡುವುದಕ್ಕೆ ಚಂದ ಇದ್ದ. ನನ್ನ ಪರಿಚಯ ಕೇಳಿದ. ಪರಿಚಯ ಹೇಳಿದೆ. ಅವನ ಪರಿಚಯ ನಾನು ಕೇಳಿದಪ್ಪಯ್ಯ. ಯಾರಂತೆ? ಎಲ್ಲಿ ಅವನಂತೆ? ಅವನು ಇಲ್ಲಿ ಅವನಲ್ಲ, ಮತ್ತೆ ವಿದರ್ಭ ದೇಶದವನು. ವಿದರ್ಭ ದೇಶ? ಧರ್ಮಗುಪ್ತ ಅಂತ ಹೆಸರವನು. ಧರ್ಮಗುಪ್ತ? ಹೌದಪ್ಪಯ್ಯ. ನನ್ನನ್ನು ಕಂಡ ಬಳಿಕ ನಿನಗೆ ನಾನು ಸೋತೆ, ಮದುವೆ ಆಗುವುದಾದ್ರೆ ನಿನ್ನನ್ನೇ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ನಿನಗೆ ಹೇಳುವುದಕ್ಕೆ ಬಂದದ್ದು. ನನಗೆ ಪ್ರಭು ಪರಮೇಶ್ವರ ಹೇಳಿದ್ದು ಇದೇ ಮಾತು. ನಿನಗೆ ಸರಿಯಾದ ವರ ಅವನೇ ಎಂಬ ಹಾಗೆ. ಈಗ ಅವನನ್ನು ಕರ್ಕೊಂಡು ಬಂದಿದ್ದೀಯ. ಸಂತೋಷವಾಯಿತು. ನನ್ನ ಮಗಳಿಗೆ ಅನುರೂಪನಾದಂತಹ ವರ ಎಂಬುದರಲ್ಲಿ ಸಂಶಯ ಹೇಗಿದ್ದಾರೆ? ನನ್ನ ಸಂಪೂರ್ಣ ಒಪ್ಪಿಗೆ ಉಂಟು. ಅವನಿಗೂ ನಿಮಗೂ ಮದುವೆ ಒಪ್ಪಿಗೆ ಆಗಿದೆ. ಒಪ್ಪಿಗೆ ಆದ ಮೇಲೆ ಇನ್ನು ತಡ ಮಾಡುವುದಲ್ಲ, ಮೊದಲೇ ಸಮಯ ಮೀರ್ತಾ ಉಂಟು. ಮದುವೆಯ ಕಾರ್ಯಕ್ರಮವನ್ನು ಬೇಗ ಮುಗಿಸ್ಬೇಕು. ಇದು ಸಾಂಕೇತಿಕವಾಗಿ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ. ಮಗಳ ಮದುವೆ ಎಂದು ಆದ್ರೆ ತಂದೆಗೆ ಅದಕ್ಕಿಂತ ದೊಡ್ಡ ಒಂದು ಸಂತೋಷ ಬೇರೆ ಇಲ್ಲ. ಅಳಿಯ ದೇವ್ರೆ, ಇಲ್ಲಿಗೆ ಸಾಕಾಗುವುದಿಲ್ಲ. ಮತ್ತೆ ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ದೇನೆ ನಾನು. ಏನು? ನೀವು ಸಾಮರ್ಥ್ಯವಂತರು, ಶಕ್ತಿವಂತರು ಏನೋ ಸತ್ಯ. ಆದ್ರೆ ನಿಮ್ಮ ಪುರದ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ನಿಮ್ಮ ಅಯ್ಯನಾದಂತಹ ಸತ್ಯರಥನನ್ನು ಆ ಸಾಲ್ವನೆಂಬವ ಕೊಂದು ಕೆಡಹಿ ತಾನು ಆಳುತ್ತಾ ಇದ್ದಾನೆ. ಅವನ ವಧೆ ಆಗಬೇಕು. ಅದು ನಿಮ್ಮ ಮೂಲಕವಾಗಿ. ಅದಕ್ಕೆ ಸಹಾಯಕರಾಗಿ ನಮ್ಮ ಗಂಧರ್ವ ಸೇನೆ ನಿಮ್ಮ ಜೊತೆ ಬರುತ್ತದೆ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ನಮ್ಮ ವಿಶೇಷ ಶಸ್ತ್ರಾಸ್ತ್ರಗಳನ್ನು ಕೂಡ ನಿಮಗೆ ಕೊಡುವವನಿದ್ದೇನೆ. ಅಷ್ಟೂ ಸಾಕಾಗುವುದಿಲ್ಲ. ಇನ್ನು ಮುಂದಕ್ಕೆ ಹರನನ್ನು ಕುರಿತು ತಪಸ್ಸನ್ನಾಚರಿಸಿ ಅವನ ಒಲುಮೆಗೆ ಪಾತ್ರರಾದ್ರಿ ಅಂತ ಆದ್ರೆ ಕೆಲಸ ಸುಲಭ ಆಗುತ್ತದೆ. ಆದೀತಲ್ವ? ಆಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ದೈವ ಬಲ ನಮಗುಂಟು, ತಡ ಮಾಡುವುದು ಸರಿಯಲ್ಲ. ನಡೆಯೋಣ. ಪರಮೇಶ್ವರನ ಜಟೆಯಿಂದ ಹುಟ್ಟಿಕೊಂಡವ ನಾನು. ಹುಟ್ಟಿದ ಕ್ಷಣವೇ ವೀರಭದ್ರ ಎಂದು ನಾಮಕರಣವನ್ನು ಮಾಡಿದ್ದಾರೆ. ದಕ್ಷನನ್ನು ಕೊಂದಿದ್ದೇನೆ. ಆಮೇಲೆ ಕೈಲಾಸ ಪರ್ವತವನ್ನು ಸೇರಿಕೊಂಡೆ. ಹಿಂದೆ ನಡೆದಂತ ಘಟನೆ ಯಾವುದು ಗೊತ್ತೇ?
ಆಗುತ್ತದಲ್ಲ. ಅಪ್ಪನಿಂದ ಆಜ್ಞೆಯನ್ನು ಪಡೆದು ನಿಂತಿದ್ದಾರೆ, ತೆರಳುತ್ತೇವೆ. ನಮ್ಮ ಈ ಋಷಿಮುನಿಗಳಿದ್ದಾರಲ್ಲ, ಹೌದು, ಚಾಂಡಿಲ್ಯ ಚಾಂಡಿಲ್ಯ ಮಹರ್ಷಿ, ಚಾಂಡಿಲ್ಯ ಮಹರ್ಷಿಗಳು, ಅವರ ಜೊತೆಯಲ್ಲಿ ಇಬ್ಬರು ಮಕ್ಕಳಿದ್ದಾರಲ್ಲ, ಧರ್ಮಗುಪ್ತ ಮತ್ತು ಸುಚಿತ್ರ ಶಚಿವ್ರತ, ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಯುದ್ಧ ನಾಳಿಗೆ ವೀರಭದ್ರ ಇದ್ದಾನೆ. ವೀರಭದ್ರ ಒಟ್ಟಿಗೆ ಇದ್ದಾನೆ. ಆಮೇಲೆ ಎಂತ ಇಲ್ಲ, ಇಲ್ಲಿಗೆ ಬಂದಾಗಿದೆ, ಹೋಗುದೆ. ಪಕ್ಷವನ್ನು ಎದುರಿಸಬೇಕಾದ ನನ್ನದಾದಂತಹ ಕರ್ತವ್ಯ. ಆಯುಧವನ್ನು ಹಿಡಿದು ರಥವನ್ನು ನಡರಿ ನಾನೇ ಸರಿಯಾಗಿ ಆಲಿಸಿಕೊಂಡಿದ್ದೇನೆ. ಅಪ್ಪಣೆ ಕೊಡಿ, ಅವರನ್ನು ನಾನು ಎದುರಿಸುತ್ತೇನೆ. ಮಗನೇ, ನಿನ್ನಂತ ಒಬ್ಬ ಹುಟ್ಟಿಕೊಂಡಿದ್ದಾನಲ್ಲ, ಅದು ನನ್ನ ಜನ್ಮ ಸಾರ್ಥಕವಾಗಿದೆ. ಆಯ್ತಲ್ಲ, ಹೆತ್ತವಳು ಪುಣ್ಯ ಗರ್ಭೆ. ಹೌದೌದು. ನೀನು ಒಬ್ಬನನ್ನು ಕಳಿಸಿಕೆ ಮನಸ್ಸು ಬರುವುದಿಲ್ಲ ನನಗೆ. ಇದ್ದಾನಲ್ಲ ನಮ್ಮ ಮಂತ್ರಿ. ಚಿಂತೆಯನ್ನು ಬಿಡಿ, ನನಗೆ ಅಪ್ಪನೆಯನ್ನು ಕೊಡಿ, ನಾನು ನೋಡಿಕೊಳ್ಳುತ್ತೇನೆ. ಜಾಗರೂಕರಾಗಿ ನೀವೆಲ್ಲರೂ ಯುದ್ಧಗಳಿಗೆ ಸಾಗೋಣ.
ಮಾಡಿದ್ದೀರಿ ಅಪ್ಪನಿಗೆ ಬಗ್ಗೆ ಇಲ್ಲದಾಗ ಮಾಡ್ತೇನೆ. ಯಾರು ಭೂಪತಿಯ ಮಗ ನಾನು. ಅದಕ್ಕಾಗಿ ಊರ್ಧಕೇಶಿ ನಿನ್ನ ಕಥೆನ ಮುಗಿಸ್ತೇನೆ. ನಿಜ. ಧರ್ಮ ರಕ್ಷಣೆಗಾಗಿ ಬಂದವ ನಾನು. ಹಾಗಾಗಿ ಎಲ್ಲ ಸಾಮರ್ಥ್ಯ ಇದ್ದಾರೆ ಹೋರಾಡು. ನಿನ್ನ ಜೊತೆ ಮಾತಾಡಿ ಪ್ರಯೋಜನವಿಲ್ಲ. ಕೈಲಾಸದಲ್ಲಿರಬೇಕಾದವನು ಭೂಲೋಕಕ್ಕೆ ಬಂದಿದ್ದೀಯ. ನಿನ್ನನ್ನು ಮರಳಿ ಕೈಲಾಸ ನನ್ನಲ್ಲಿ ಕಾಳದಕ್ಕಾಗಿ ಮುಂದುವರಿತಾ ಇದ್ದೀರಾ? ಹೋಗುವ ಕಾಲ ಬಿಟ್ಟು ನಿಮಗೆ ಪಾಪದ ಕೊಡ ತುಂಬಿತು.
ಧರ್ಮರತ್ನಾಗಿ ಬಂದವ ನಾನು. ಆದ್ದರಿಂದ ಶಿವಗಣನಾದ ನಾನೇ ವೀರಭದ್ರ ಎಂದು ನಾಮಧೇಯ. ನೋಡು, ಶಕ್ತಿ ಸಾಮರ್ಥ್ಯ ಇದೆ ಎಂದು ಮುಂದೆ ಬಂದರೆ ನಿನ್ನ ಉದರ ನಾನೇ ಯಾವ ರೀತಿಯಲ್ಲಿ ದಕ್ಷನನ್ನು ಕೊಂದು ಯಾಗ ಕೂಟಕ್ಕೆ ಹಾಕಿದ್ಯೋ ಅದೇ ರೀತಿಯಲ್ಲಿ ನಿನ್ನನ್ನು ದಕ್ಷರನ್ನು ವಧೆಯನ್ನು ಮಾಡಿದ್ದೇನೆ, ಅಗ್ನಿಕುಂಡಕ್ಕೆ ಹಾಕಿದ್ದೇನೆ. ಹಾಗೆ ನಿನ್ನ ತಲೆಯನ್ನು ಕಡಿದು ಸಾಕಿನಿ, ಡಾಕಿನಿ, ಜಾಲಿನಿ, ಮಾಲಿನಿ ಎಂಬ ಭೂತಗಳಿಗೆ ಔತಣ ಮಾಡಿದ್ದೇನೆ. ಗರ್ಭದಲ್ಲಿ ಇರುವಾಗಲೇ ಆದ್ರೆ ನಾನು ಮಾಡದೆ ಹೋದ್ದು ಅದು ನನ್ನ ತಪ್ಪು. ನಮ್ಮವರನ್ನೆಲ್ಲ ಕೊಂದೆ, ತಂಗಿ ಕುಂಭಸ್ಥಳಿಯನ್ನು ನೀನು ಸಹ ಕೊಂದೆ. ನಿನ್ನನ್ನು ಸುಮ್ಮನೆ ಬಿಡಲಾರೆ. ಅವರನ್ನು ಯಾವ ರೀತಿಯಲ್ಲಿ ನೀನು ಕೊಂದಿದ್ಯೋ ಅದೇ ರೀತಿಯಲ್ಲಿ ನಿನ್ನ ಪಾಪದ ಗೊಡ ತುಂಬಲಿಲ್ಲ. ವಿನಾಶ ಕಾಲ ಸಮೀಪ ಬಂದಾಗ ಬುದ್ಧಿ ವಿಪರೀತಕ್ಕೆ ಹೋಗುತ್ತದೆ. ನಿನ್ನ ನಿರೀಕ್ಷೆ ಪ್ರತೀಕ್ಷೆಯಲ್ಲೇ ಇದ್ದವ ನಾನು. ಒಂದು ನನ್ನ ತಂದೆಯನ್ನು ಕೊಂದ ಸೇಡು, ಮತ್ತೊಂದು ಯಾವುದು ಹೆತ್ತ ತಾಯಿಯಾದಂತ ನನ್ನ ಅವ್ವೆಯನ್ನು ಕಾಣುವಂತ ಯೋಗವು ನನಗಾಗದೇ ಹೋಯಿತು. ತುಂಬು ಗರ್ಭಿಣಿ ಆಕೆ, ಅವಳ ಸಾವಿಗೆ ಕಾರಣ ನೀನು ಎನ್ನುವುದು ಗುರು ಮುಖೇನವಾಗಿ ತಿಳಿದಿದ್ದೇನೆ. ನಿನ್ನ ಸಂಹಾರಕ್ಕಾಗಿ ಇಷ್ಟರವರೆಗೆ ಬದುಕಿ ಉಳಿದಿದ್ದೇನೆ. ನಿನ್ನ ವಿನಾಶ ಕಾಲ ನನ್ನಿಂದಲೇ.
ಮಾತನಾಡದಿರು ನಿನ್ನ ಬರವಣಕ್ಕಾಗಿ ನಾನು ಕಾಯ್ತಾ ಇದ್ದೆ. ಸೇನೆಯನ್ನು ನೆರವಿ ಇಲ್ಲಿಗೆ ಮುತ್ತಿಗೆ ಹಾಕಿದ್ಯಲ್ಲ, ನಿನ್ನ ಸೇನೆಯನ್ನು ಮಾತ್ರವಲ್ಲ ಎಲ್ಲವನ್ನು ಪುಡಿಗೈವೆ. ಅರನಿಟ್ಟಂತ ದಿವ್ಯಾಸ್ತ್ರ ಉಂಟು. ಅಭಯವಗರತಿ ಮರಳಿದನತ ವೀರೇಶ್ವರರು ಬಳಿಗ ನೋಡಿದೆ ಎಂತಹ ಪ್ರಸಂಗವನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾಗಿ ಬಂತು. ಈ ರೀತಿಯ ಪ್ರಸಂಗ ಉಂಟಂತ ನಮಗೆ ಗೊತ್ತಾಯ್ತು. ಒಂದನ್ನು ಕಳೆದುಕೊಳ್ಳದೆ ಮತ್ತೊಂದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲವಂತೆ ಈ ಪ್ರಪಂಚದಲ್ಲಿ. ಖಂಡಿತ. ಒಂದನ್ನು ಪಡೆದು ಮತ್ತೊಂದನ್ನು ಕಳೆದುಕೊಳ್ಳುತ್ತಾ ಮತ್ತೊಂದನ್ನು ಪಡೆದುಕೊಳ್ಳುತ್ತಾ ಸಾಗುವುದಿದುವೇ ಜೀವನ. ಹೌದು. ತಂದೆ ತಾಯಿಗಳನ್ನು ಕಳೆದುಕೊಂಡೆ ನಾನು, ಆದರೂ ಭಗವಂತನೇ ನಿರೂಪಣೆ ಮಾಡಿದ ಅಂತ ಕಾಣುತ್ತದೆ. ಇಂತಹ ಒಬ್ಬ ತಾಯಿ ನಿನಗೆ ಮುಂದೆ ಪ್ರಪಂಚದಲ್ಲಿ ಸಿಗಲಿ ಅಂತ. ಹಾಗಾಗಿ ನಿನ್ನ ತಾಯಿ ನನಗೆ ತಾಯಿಯಾಗಿ ಬಂದದ್ದು. ಈ ಪ್ರಕರಣ ಇಷ್ಟು ಮುಂದುವರಿಯುವುದಕ್ಕೆ ಕಾರಣವಾದದ್ದು ಗುರುಗಳೇ ಆಡಿದಿರಲ್ಲ. ಈ ಹಿಂದಕ್ಕೆ ಪಾಂಡ್ಯ ನೃಪತಿ ಪ್ರದೋಷ ವೃತವನ್ನು ಆಚರಿಸುತ್ತಾ ಇದ್ದನಂತೆ. ಆಚರಿಸುತ್ತಿರುವಂತಹ ಕಾಲದಲ್ಲಿ ನನ್ನ ತಂದೆಯಾದಂತಹ ಸತ್ಯರಥ ಅಲ್ಲಿಗೆ ದಾಳಿ ಮಾಡಿದನಂತೆ. ಖಂಡಿತ. ವೃತವನ್ನು ಪೂರೈಸುತ್ತಾ ಇದ್ದಂತ ಪಾಂಡ್ಯ ರಾಜ್ಯ ವೃತ ಪೂರ್ಣ ಆಗದೆ ಪ್ರಸಾದವನ್ನು ಸ್ವೀಕರಿಸದೆ ಎದ್ದು ಬಂದು ಯುದ್ಧಕ್ಕೆ ಹೊರಟು ನಿಂತ. ಆ ಪರಿಣಾಮದಿಂದ ಪಾಂಡ್ಯ ನೃಪತಿಯೂ ವಿಧಿವಶನಾಗಿ ಹೋದ. ಆದರೆ ನಮ್ಮಪ್ಪ ಸಾಯುವುದಕ್ಕೆ ಕಾರಣವಾದದ್ದು ಯಾವಾತ ಪ್ರದೋಷ ವೃತವನ್ನು ಆಚರಿಸುತ್ತಿದ್ದನು ಅಂತವನ ಪ್ರದೋಷ ವೃತವನ್ನು ಹಾಲೆಸಗಿದ್ದು ಮಾತ್ರವಲ್ಲ, ಅದನ್ನು ಪೂರ್ಣಾಹುತಿ ಆಗದ ಹಾಗೆ ಮಾಡಿದರ ಪರಿಣಾಮವಾಗಿ ನನ್ನ ತಂದೆಯಾದಂಥ ಸತ್ಯರಥನೂ ಈ ಲೋಕವನ್ನು ಬಿಡಬೇಕಾಗಿ ಬಂತು. ದಂಡ ಮಾಡಿದಂತಹ ಪಾಪ ಪುಣ್ಯವನ್ನು ಸಮಾನವಾಗಿ ಹಂಚಿಕೊಳ್ಳಬೇಕಾದವಳೆ ಕೈ ಹಿಡಿದಂತ ಹೆಂಡತಿ. ಹಾಗಾಗಿ ನನ್ನ ಅಮ್ಮನನ್ನು ಕಳೆದುಕೊಳ್ಳಬೇಕಾದಂತ ಸ್ಥಿತಿ ಒದಗಿ ಬಂತು. ಆದರೆ ಅವರ ಮಗನಾಗಿ ಹುಟ್ಟಿದಂತಹ ನಾನೂ ಇದನ್ನು ಅನುಭವಿಸಬೇಕಾಗಿ ಬಂತು. ಆದರೆ ಗುರುಗಳು ಹೇಳಿದಂತಹ ಮಾತು, ಯಾವ ಕಾಲಕ್ಕೂ ನೀವು ಪ್ರದೋಷ ವೃತವನ್ನು ಕೈ ಬಿಡಬೇಡಿ ಮಕ್ಕಳೇ, ನಿಮ್ಮನ್ನು ಅನವರತ ಅದು ರಕ್ಷಣೆ ಮಾಡುತ್ತದೆ. ನೋಡಿದ್ಯಾ, ಪ್ರತಿ ಮಾಸದಲ್ಲಿಯೂ ಪಕ್ಷಕ್ಕೆ 2 ಬಾರಿ ನಾವು ಈ ಪ್ರದೋಷ ವೃತವನ್ನು ಆಚರಿಸಿದರ ಪರಿಣಾಮವಾಗಿ ಅಂದು ಬಂದಂತಹ ಕುಂಭಸ್ಥರಿಯನ್ನು ಸಂಹರಿಸುವುದಕ್ಕಾಗಿ ಪರಮೇಶ್ವರನ ಮಡದಿಯಾದಂತಹ ಚಂಡಿಕೆಯ ನಮಗೆ ವರರೂಪವಾಗಿ ಒದಗಿ ಬಂದು, ಆಮೇಲೆ ಬಂದಂತಹ ಸಾಲ್ವನ ಸಂಹಾರಕ್ಕಾಗಿ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ವಿಶೇಷವಾದಂಥ ದಿವ್ಯ ಅಸ್ತ್ರವನ್ನು ನನಗೆ ಅನುಗ್ರಹಿಸಿದ. ಅಲ್ಲಿ ಅಷ್ಟೇ ಸಾಲದ್ದು ಎನ್ನೋದಕ್ಕೆ ದೇವಾದಿ ದೇವತೆಗಳು ಗಂಧರ್ವ ಲೋಕದವರು ನನಗೆ ಸಹಕಾರಿಯಾಗಿ ಬಂದದ್ದು. ಜೊತೆಗೆ ವೀರಭದ್ರನು ಅಲ್ವಾ? ವೀರಭದ್ರ ಒಂದೊಮ್ಮೆಗೆ ಅವನೊಡನೆ ಸೋತ. ಯಾಕೆ? ನಾನು ಆಲೋಚನೆ ಮಾಡಿದ್ದು ಹಾಗೆ, ನನಗೆ ದೇವರ ಬಲ ಉಂಟು, ಮತ್ತೆ ನಾನು ಯಾಕೆ ಹೋರಾಟ ಮಾಡುವುದು ಅಂತ. ಅದಕ್ಕಾಗಿ ವೀರಭದ್ರ ಸೋತು ಧರ್ಮಗುಪ್ತನನ್ನು ಗೆಲ್ಲಿಸಿದ. ಯಾಕೆ? ಈ ಪ್ರಪಂಚದಲ್ಲಿ ಯಾವ ಬಲವು ಮುಖ್ಯವಲ್ಲ, ದೈವ ಬಲ ಎನ್ನುವುದು ಮುಖ್ಯವಾಗುತ್ತದೆ. ಅದು ಯಾವಾಗ ನಾವು ಶ್ರದ್ಧೆಯಿಂದ ಅದನ್ನು ಮಾಡಿದಾಗ ಮಾತ್ರ ದೇವತಾ ಅನುಗ್ರಹ ಆಗುತ್ತದೆ. ಆ ಕಾರಣಕ್ಕಾಗಿ ಮತ್ತೆ ದೇವರೇ ನನ್ನಿಂದ ಅಪರಾಧವಾಯಿತು ಅಂತ ಹೇಳಿದ ಕ್ಷಣವೇ ನಾನು ಪ್ರಯೋಗಿಸಿದ ಬಾಣದಿಂದ ಸಾಲ್ವನ ಹನನವಾಯಿತು. ನೋಡು, ದೇವಾದಿ ದೇವತೆಗಳು ಅಂಬರ ಪಥದಲ್ಲಿ ನಿಂತು ಸುಮವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಕಲ್ಯಾಣತ್ರಯ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರು, ಯಾರೆಲ್ಲ ಇಲ್ಲಿ ಕುಣಿದ್ರು, ಇನ್ನು ಮುಂದಕ್ಕೆ ಯಾರು ಆಡಿಸುತ್ತಾರೆ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತ ವಿಘ್ನ ನಿವಾರಕರಾದಂತ ವಿಘ್ನೇಶ್ವರ, ಕಲಾಮಾತೆಯಾದಂತ ಭ್ರಮರಾಂಬಿಕೆ, ಈ ಸ್ಥಳದಲ್ಲಿ ನೆಲೆಗೊಂಡಂತ ಶಾರದಾ ಮಾತೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದಂಥ ಕಥಾನಕಕ್ಕೆ ಮಂಗಳಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ ಶ್ರೀ